ಎಷ್ಟು ಎಮ್ ಜಿದ್ ಬ್ಯಾನ್ ಮಾಡ್ಯಾರ ಇಂಡಿಯಾದಾಗ? ಕೇಳಿಸ್ವಲ್ದ ಇನ್ನ ತಡಿ ಸೈಲೆಂಟ್ ಅಕ್ಕಾರ ಒಂದು ಈಗ ಡನ್. ಹಾಂ ಹೇಳ್ರಿ. ನಿಮಿಷಿಲ್ಲೈಡ್ ಒಂದು ಇದನ್ನ ಮಾಡಿರ್ತಾರೆ ಮೆಡಿಸಿನ್ ಇಂಡಿಯಾದಾಗ ಬ್ಯಾನ್ ಮಾಡ್ಯಾರ ರೀಸೆಂಟಾಗಿ. ಎಷ್ಟು ಎಮ್ ಜಿ ತನ ಬ್ಯಾನ್ ಮಾಡ್ಯಾರ? ಇವು ಮೆಡಿಸಿನ್ಗಳ ಮೇಲೆ ಡೈರೆಕ್ಟ್ ಕೇಳ್ತಿರ್ತಾನೆ ಎಮ್ ಜಿ ಕೇಳ್ಬೋದು ಅಥವಾ ಇದು ಎದಕ್ಕೆ ಸಂಬಂಧಿಸಿ. ನಿಮಿಷಿಲ್ಲೈಡ್ ಎದ್ರ ಸಂಬಂಧ ಯೂಸ್ ಮಾಡ್ತಿದ್ದೀರಿ? ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಿದ್ರಿ. ನೆನಪೈತಲ್ಲ ಇಂಡಿಯಾದ ಆಂಟಿಬಯೋಟಿಕ್ ಒಂದು ಮಾಡ್ತಾರೆ ಯಾವ್ದು ಹೇಳ್ರಿ? ಮೆಡಿಸಿನ್ ಬಂದ ರೀಸೆಂಟ್ ಆಗಿತ್ತಲ್ಲ ಇಂಡಿಯಾದ ಸ್ವಂತ ಆಂಟಿಬಯೋಟಿಕ್ ಮಾಡ್ತಾರೆ ಇಂಡಿಯಾದವ್ರು ಡೆವಲಪ್ ಮಾಡ್ಯಾರ. ಆಪ್ಷನ್ ಕೊಡ್ನ ಕ್ಯೂ ಡೆಂಗು ಯಪ್ಪು ಆಂಟಿಬಯೋಟಿಕ್ ಡೆಂಗು ಜ್ವರಕ್ಕದ ಕ್ಯೂ ಡೆಂಗು ಅತ್ತ ಯಾವ್ದು ಹೇಳ್ರಿ ಆಂಟಿಬಯೋಟಿಕ್ ಇಂಡಿಯಾದ? ಅಜಿತ್ರೋಮೈಸಿನ, ನೈಪ್ರೋಮೈಸಿನ, ಇಂಡಿಯಾ ಮೈಸಿನ್, ಅಜಿತ್ರೋಮೈಸಿನ್ ಫಾರಿನ್ ಐತಿಗ ಆಲ್ರೆಡಿ ಅಜಿತ್ರೋಮೈಸಿನ್ ಅನ್ನೋದು ನೆನಪೈತಲ್ಲ. ಇವು ಇಂಡಿಯಾದ ಈ ಮೆಡಿಸಿನ್ಗಳು ಕೇಳ್ತಿರ್ತಾರ ರಿಪೀಟೆಡ್ ಆಗಿದ್ದು ಯಾವ ಇರ್ತಲ್ಲ ಅವ್ನು ಕೇಳ್ತಿರ್ತಾರ. ಯಾವ್ದಂದ್ರೆ ನೈಪ್ರೋಮೈಸಿನ್ ಅಂತ ಬರ್ತದೆ. ಇವು ಒಂದೊಂದು ನೆನಪಿಟ್ಕೋತವ್ರು ಹೊಸವಿದ್ರು ಒಳ್ಳೆ ರಿವಿಷನ್ ಮಾಡ್ಯಾರ ನೆನಪಿಟ್ಕೋರಿ. ಕ್ವಶನ್ ಕೇಳ್ತಿರ್ತಾನೆ ಮೆಡಿಸಿನ್ ರೀಸೆಂಟಾಗಿ ಏನು ಬ್ಯಾನ್ ಮಾಡ್ಯಾರ, ಯಾವ ಕೆಮಿಕಲ್ ಎದಕ್ಕೆ ಯೂಸ್ ಮಾಡ್ತಿದ್ರ ಅಂತೇಳಿ. ಈಗ ನಿಮಿಸಿಲೈಡ್ ಅಂತ ಹೇಳಿಲ್ಲ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಿದ್ರಿ. ಪೇನ್ ಕಿಲ್ಲರ್ ಅಂದ್ರೆ ಭಾಳ ನೋವು ಇದ್ದಾಗ ಹಚ್ಕೋತಿದ್ರಲ್ಲ, ಅದು ಜಾಸ್ತಿ ಎಮ್ ಜಿ ಇದ್ರೆ ಜಲ್ದಿ ಪೇನ್ ಕ್ಯೂರ್ ಆಕೈತತ್ ಮಾಡ್ತಿದ್ರ. ಬಟ್ ಅದರಿಂದ ಹಾರ್ಮ್ ಆಗತ್ತೈತತ್ ಬ್ಯಾನ್ ಮಾಡ್ಯಾರ. ಎಷ್ಟು ಎಮ್ ಜಿ ತನ ಮ್ಯಾಕ್ಸಿಮಮ್ ಕೊಡ್ತಾರಂದ್ರೆ ನಾವು ವಿಸ್ತರಣೆ ರೂಪದಾಗ ಕೊಟ್ಟಿರ್ತಾನ. ನೋಡಿದಾಗ ಅನಿಸ್ತದೆ ಎಷ್ಟು ಎಮ್ ಜಿ ಕೊಟ್ಟಿರ್ಬೋದು, 50 ಕೊಟ್ಟಿರ್ಬೋದು, ಭಾಳ ಪೇನ್ ಆಕತಿ ಅಥವಾ ಇದನ್ನ ತಿಳಿ 100 ಎಮ್ ಜಿ ತನ ಅಲೋ ಮಾಡ್ಯಾರ. ಯಾವ್ದಂದ್ರೆ ನಿಮಿಸಿಲೈಡ್. ಇಂಡಿಯಾದ ಸ್ವಂತ ಆಂಟಿಬಯೋಟಿಕ್ ಯಾವ್ದು ತಿಳಿನ್ರಿ? ಯಾವ್ದ? ಅಜಿತ್ರೋಮೈಸಿನ್ ಅಲ್ಲ. ಅಜಿತ್ರೋಮೈಸಿನ್ ಅನ್ನು ತಗೋತೀವಲ್ಲಿ ನೆಗಡಿ ಬರಲಿ ಕೆಮ್ಮು ಬರಲಿ ಏನೇ ಬರಲಿ ಅಜಿತ್ರೋಮೈಸಿನ್ ತಗೋತೀವಲ್ಲ ಅದು ಆಂಟಿಬಯೋಟಿಕ್. ಏನ್ ಮಾಡ್ತಿರ್ತದೆ ಅಂದ್ರೆ ಯಾವ್ದೇ ರೋಗ ಬಂದ್ರು ಅದಕ್ಕೆ ಆಂಟಿಯಾಗಿ ಯೂಸ್ ಮಾಡ್ತಿರ್ತದೆ ಆಂಟಿಬಾಡೀಸ್ಗಳನ್ನ ಜನರೇಟ್ ಮಾಡಕ್. ಅದು ಯಾವ್ದಂದ್ರೆ ಅಜಿತ್ರೋಮೈಸಿನ್ ಅಂತ ಐತೆ ಆಲ್ರೆಡಿ. ಬಟ್ ಇಂಡಿಯಾದ ಸ್ವಂತ ಯಾವ್ದಾರ ಇಂಡಿಜಿನಿಯಸ್ಲಿ ಆಂಟಿಬಯೋಟಿಕ್ ಡೆವಲಪ್ ಮಾಡ್ರಂದ್ರೆ ಯಾವ್ದಂದ್ರೆ ನೈಪ್ರೋಮೈಸಿನ್. ನೆನಪಿರ್ತೈತಲ್ಲ ನೈಪ್ರೋಮೈಸಿನ್. ಈಗ ಹೇಳ್ರಿ ನೋಡು ರೀಸೆಂಟ್ ಆಗಿ ಇದು ಕಪ್ ಸಿರಪ್ ಬ್ಯಾನ್ ಮಾಡ್ತಾರೆ ನೋಡಿ, ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲ್ಲ. ಇವ್ ಒನ್ ಲೈನರ್ ಹಾಕಿರ್ತಾರ. ಇಂಡಿಯಾದ ಗೌರ್ಮೆಂಟ್ದಾಗ ಏನ್ ಮಾಡ್ರ ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ ಬರೆಯಲ್ದ ಕೆಮ್ಮಿನ ಸಿರಪ್ ತಗೊಳಂಗಿಲ್ಲ ತಿಳಿಯಾರ. ಇಲ್ಲಾರ ಕೇಳ್ತಿರ್ತಾರೆ ಕೆಮ್ಮಿನ ಸಿರಪ್ಗಳು ಎಲ್ಲಿ ಬೇಕಾದ ಅವೈಲೇಬಲ್ ಇರ್ತಾವೆ, ಡೈರೆಕ್ಟ್ ಹೋಗಿ ತಗೋಬಹುದು ಅಂದ್ರೆ ತಗೊಳಕಿಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ರೂಲ್ಸ್ ಮಾಡ್ರೆ ಯಾವ ಒಂದು ಕೆಮಿಕಲ್ ಹೆಚ್ಚಾಗಿದ್ದಕ್ಕೆ ರೀಸೆಂಟ್ ಆಗಿ ಡೆತ್ ಆಗಿದ್ದು ಯಾವ್ದ್ರಿ? ಡೈಇಥೈಲ್ ಗ್ಲೈಕೋಲ್. ನೆನಪಿರ್ತಾವಲ್ಲ ಇವು ಡೈಇಥೈಲ್ ಗ್ಲೈಕೋಲ್ ಅಂತ ಬರ್ತೇಳಿ. ಅದು ಎದ್ರ ಸಲ್ಮಂದ್ ಅಂದ್ರೆ ಇದ್ರ ಕೆಮ್ಮಿನ ಸಿರಪ್ ಒಳಗೆ ಜಾಸ್ತಿ ಮಾಡಿದ್ರೆ ಅದನ್ನ ಬ್ಯಾನ್ ಮಾಡೋರು ರೀಸೆಂಟ್ ಆಗಿ. ಏನಂದ್ರೆ ಅದನ್ನ ಯೂಸ್ ಮಾಡಬಾರ್ದು. ಮತ್ತೆ ಕೆಮ್ಮಿನ ಸಿರಪ್ಗಳು ಮಾಡ್ಬೇಕಾರೆ ಏನ್ ಮಾಡಿದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರ್ಬೇಕಂದಾರ. ಕ್ಯೂ ಡೆಂಗು ಎದಕ್ಕೆ ಹೇಳ್ರಿ? ಈಗ ಹೇಳ್ರಿ ಅದು ಡೆಂಗು ಜ್ವರಕ್ಕ ಯೂಸ್ ಮಾಡ್ತಾರ. ಡೆಂಗು ಜ್ವರಕ್ಕೆ ಇನ್ನೊಂದು ಏನಂತ ಹೆಸರತ್ತೀವಿ ಅಂದ್ರೆ ಯಾವ್ದ? ಮೂಳೆ ಮುರಿತ ಜ್ವರ ಆತೀವಿ. ಕ್ಯೂ ಡೆಂಗು ಅಂತ ಬಂದಾಗ ಹೇಳ್ರಿ ನೋಡು ಇದು ಯಾವ ಇಯರ್ದಿಂದ ಯಾವ ಇಯರ್ ಏಜ್ ಅವ್ರು ಕೊಡ್ಬೋದು? 4ರಿಂದ 60 4 to 60 ಇಯರ್ಸ್ ತನ ಬರ್ತೈತಿ. ಇನ್ನು HPV ವ್ಯಾಕ್ಸಿನ್ ಅಂತ ಬರ್ತದೆ ಗೊತ್ತಲ್ಲ, ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತೇಳಿ. ಅದು ಎದ್ರ ಸಲ್ಮಂದ್ ಕೊಡ್ತಾರ್ರಿ? ಕ್ಯಾನ್ಸರ್. ಇದು ನೆನಪಿಟ್ಕೋ, ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಬಂದ್ರೆ ಮೇಲ ಫಿಮೇಲ ಕೊಡ್ತಾರೆ. ಅದ್ರ ಸರ್ವಿಕಲ್ ಕ್ಯಾನ್ಸರ್ ಅಂತ ಬಂದ್ರೆ ಡೆಡಿಕೇಟೆಡ್ ಆಗಿ ವುಮೆನ್ ಕೊಡ್ತಾರೆ ಸರ್ವಿಕಲ್ ಬಂದಾಗ. ಬಟ್ ಇದು HPV ವ್ಯಾಕ್ಸಿನ್ ಯಾರಿಗೆ ಕೊಡ್ತಾರೆ? ನಾಳೆ ಎಲ್ಲರ ಸರ್ವಿಕಲ್ ವ್ಯಾಕ್ಸಿನ್ ಇಬ್ಬರಿಗೆ ಕೊಡ್ತಾರಂದ್ರೆ ಇಲ್ಲ, ಬರೀ ವುಮೆನ್ ಗಟ್ಟ ಯಾವ್ದಂದ್ರೆ ಸರ್ವಿಕಲ್ ವ್ಯಾಕ್ಸಿನ್. ಅದು ಸರ್ವಿವ್ಯಾಕ್ ಅಂತ ನಾವು ಇಂಡಿಯಾದವರು ಡೆವಲಪ್ ಮಾಡ್ತೀವಿ. ಬಟ್ ಈ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತಂದ್ರೆ ಹ್ಯೂಮನ್ಗೆ ಯಾವ ವೈರಸ್ಗಳು ಬರ್ತಿರ್ತಲ್ಲ ಅದ್ರ ಸಲ್ಮಂದ್ ಆಂಟಿಬಾಡಿ ಆಗಿ ಯೂಸ್ ಮಾಡೋದು ಅದ HPV ವ್ಯಾಕ್ಸಿನ್ ಅಂತ ಕರೀತಾರೆ. HPV ವ್ಯಾಕ್ಸಿನ್ WHO ಟಾರ್ಗೆಟ್ ಎಷ್ಟು ಕೊಟ್ಟಾರ ಹೇಳ್ರಿ ನೋಡು? ಯಾವ ಇಯರ್ ತನ ಟಾರ್ಗೆಟ್ ಕೊಟ್ಟಾರ? 2030 ತನ 8%. ಇದು ನೆನಪಿಟ್ಕೋರ 2030 ತನ ಏನಂದ್ರೆ 90%. ಒನ್ ಲೈನರ್ ಕೇಳಿರ್ತಾನೆ. HPV ವ್ಯಾಕ್ಸಿನ್ ಕರ್ನಾಟಕದಾಗ ಇತ್ತೀಚೆಗೆ ಸುದ್ದಿಯಲ್ಲಿ ಐತಲ್ಲ HPV ವ್ಯಾಕ್ಸಿನ್ WHO ದಿಂದ ಎಷ್ಟು ಪರ್ಸೆಂಟ್? 90% ಏನ್ ಮಾಡ್ಬೇಕಂದ್ರ ಫ್ರೀ ಆಗಿ ವ್ಯಾಕ್ಸಿನ್ ಕೊಡ್ಬೇಕಂದ್ರೆ ಎಷ್ಟು ಏಜ್ ದವ್ರು ಕೊಡತ್ತಾರ ಇದನ್ನ ರೀಸೆಂಟ್ ಆಗಿ? 14ಕ್ಕಿಂತ ಕೆಳಗೆ. ನೆನಪೈತಲ್ಲ 14 ಬಿಲೋ ಏನಿರ್ತಲ್ಲ ಅವ್ರಿಗೆಲ್ಲ HPV ವ್ಯಾಕ್ಸಿನ್ ಕೊಡತ್ತಾರ. ಬೀದರ್ನ ಹೈಯೆಸ್ಟ್ ಯಾವ್ದು ಬಂದಿದೆ? ಬೀದರ್, ಗುಲ್ಬರ್ಗ ಹೈಯೆಸ್ಟ್ ಬಂದಿತ್ತಲ್ಲ ಕರ್ನಾಟಕದಾಗ. HPV ಫುಲ್ ಫಾರ್ಮ್ ಕೇಳ್ರ? ಹ್ಯೂಮನ್ ಪ್ಯಾಪಿಲೋನಾ ವೈರಸ್. ಅದ್ರೊಳಗೆ 2 ಟೈಪ್ ಬರ್ತಾವೆ ಇಂಡಿಯಾದಾಗ. ಹೈಯೆಸ್ಟ್ ಮಹಿಳೆಯರಿಗೆ ಬರೋ ಕ್ಯಾನ್ಸರ್ ಯಾವ್ದಂದ್ರೆ ಒಂದನೇದ ಬ್ರೆಸ್ಟ್ ಕ್ಯಾನ್ಸರ್ ಬರ್ತೈತಿ, ಎರಡನೇದ ಸರ್ವಿಕಲ್ ಕ್ಯಾನ್ಸರ್ ಅಂತಾರ ಅಥವಾ ಗರ್ಭಕಂಠ ಕ್ಯಾನ್ಸರ್ ಅಂತ ಕರೀತಾರಲ್ಲ. ಇದು ಸೆಕೆಂಡ್ ಮೋಸ್ಟ್ ಐತ್ರಿ. ಅದ್ರ ಸಲ್ಮಂದ ಸರ್ವಿವ್ಯಾಕ್ ವ್ಯಾಕ್ಸಿನ್ ಅಂದ್ ಐತಿ. ಇನ್ನೊಂದು ಕರೀತಾರೆ ಈ ಅಮೆರಿಕಾದವ್ರು ಡೆವಲಪ್ ಮಾಡಿದ್ದು. ಸರ್ವಿವ್ಯಾಕ್ ಬಂದವ್ರೆ ಇಂಡಿಯಾದವ್ರು ಡೆವಲಪ್ ಮಾಡ್ತಾರೆ. ನಾ ಕೇಳಿರ್ತೀನಿ HPV ಒಳಗ ಅಥವಾ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಒಳಗೆ ಸರ್ವಿವ್ಯಾಕ್ ಅಂತ ವ್ಯಾಕ್ಸಿನ್ ಕೊಡ್ತಾರೆ. ಇನ್ನು ಡೆವಲಪ್ ಯಾರು ಮಾಡ್ರೆ ಇಂಡಿಯಾದವ್ರು. ಬಟ್ ಅದು ಹ್ಯೂಮನ್ ಪ್ಯಾಪಿಲೋನಾ ವೈರಸ್ದಾಗ ಯೂನಿವರ್ಸಲ್ ಆಗಿ ಕೊಡ್ತಿರ್ತಾರೆ. ಯಾವ್ದೈತಿ ಹೇಳ್ರಿ? ಅಮೆರಿಕಾ ಕಂಟ್ರಿ ಡೆವಲಪ್ ಮಾಡಿದ್ದ ಗಾರ್ಡಿಸಿಲ್ ಅಂತ ಬರ್ತೈತ್ಲ. ಇದು ನೆನಪಿಟ್ಕೋರಿ ಗಾರ್ಡಿಸಿಲ್ ಬರ್ತೇಳಿ. ಅವಾಗ ಡೆಡಿಕೇಟೆಡ್ ಆಗಿ ಇದನ್ನಲ್ಲ ಅವಾಗ ಗೊತ್ತಾತಲ್ಲ HPV ವ್ಯಾಕ್ಸಿನ್ ಯಾರಿಗೆ ಕೊಡ್ಬೋದು ಅಂದ್ರೆ ಮೇಲ ಫಿಮೇಲ ಇಬ್ಬರಿಗೆ ಕೊಡ್ಬೋದು. ಬಟ್ ಸರ್ವಿವ್ಯಾಕ್ ಅಥವಾ ಸರ್ವಿಕಲ್ ಅಂತ ಬರ್ತೈತಿ. ಸರ್ವಿಕಲ್ ಬಂದ್ರೆ ಯಾರಿಗೆ ಅಂದ್ರೆ ಡೆಡಿಕೇಟೆಡ್ ಆಗಿ ಮಹಿಳೆಯರಿಗೆ. ನೆನಪಿರ್ತಾವಲ್ಲ ಯಾವ್ದು ನಿಮಿಷಲೈಡ್ ಅಂತ ಹೇಳಿ ಎಷ್ಟು MG ಕಿಂತ ಬ್ಯಾನ್ ಮಾಡ್ಯಾರ ಅಂತ ಹೇಳಿ? 100 MG. ಈಗ ಹೇಳ್ರಿ ನೋಡು ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಾಗ ಅದು ಎಲ್ಲ ಬ್ಯಾನ್ ಮಾಡಿದ್ರು ನೋಡಿ. ಫುಡ್ ಸ್ಟ್ರೀಟ್ ಒಳಗ, ಎಗ್ ರೈಸ್ ಒಳಗ ಅಥವಾ ಇವು ಗೋಬಿ ಮುಂಚೂರಿ ಒಳಗ ಒಂದು ಇದನ್ನ ಇರ್ತೈತೆ. ಯಾವ ಒಂದು ಕೆಮಿಕಲ್? ರೋಡಮೈನ್ B, ರೋಡಮೈನ್ C, ರೋಡಮೈನ್ D. ರೋಡಮೈನ್ B ವೆರಿ ಗುಡ್. ಆಮೇಲೆ ಹೇಳ್ರಿ ನಮ್ಮಲ್ಲಿ ವಲ್ಚರ್ ಕನ್ಸರ್ವೇಷನ್ ಅಂತ ಮಾಡತ್ತಾರ. ವಲ್ಚರ್ ಸಲ್ಮಂದ್ ಆದ್ಯತೆ ಕೊಡತ್ತಾವ. ಇಂಡಿಯಾದಾಗ ಎಷ್ಟು ವಲ್ಚರ್ಗಳು ಕಂಡು ಬರ್ತಾವ? 9 ಸ್ಪೀಸೀಸ್, 7 ಪೀಸೀಸ್, 8 ಸ್ಪೀಸೀಸ್, 9 ಸ್ಪೀಸೀಸ್ ಕಂಡು ಬರ್ತಾವಲ್ಲ. ಅವು ಡೆತ್ ಆಗಬಾರ್ದತ್ ಇಂಡಿಯನ್ ಗೌರ್ಮೆಂಟ್ ಒಂದು ಕೆಮಿಕಲ್ ಬ್ಯಾನ್ ಮಾಡ್ತದೆ. ಯಾವ್ದು? ಡೈಇಥೈಲ್
ಅದೇ ಸರಿ ಡೈಕ್ಲೋಫೆನಾಕ್ ನೆನಪಿರ್ತೈತಲ್ಲ ಡೈಕ್ಲೋಫೆನಾಕ್ ಇವೆಲ್ಲ ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದಿದ್ದು. ಆ ಡೈಕ್ಲೋಫೆನಾಕ್ ಎದ್ರ ಸಲ್ಮಂದ್ ಅಂದ್ರೆ ವಲ್ಚರ್ಗಳು ಸಾಯ್ತಾವ. ಅದನ್ನೇನಂದ್ರ ಇದನ್ನ ಯಾರು ದನಗಳಿಗೆ ಕೊಡ್ತಿದ್ರ ಹಾಲದು ಹೆಂಚ್ ಹಿಂಡ್ಲಿ ಅಂತೇಳಿ ಅದನ್ನ ಏನ್ ಮಾಡ್ರ ಬ್ಯಾನ್ ಮಾಡ್ಯಾರ. ಯಾವ್ದು ಡೈಕ್ಲೋಫಿನಾಕ್ ಅಂತೇಳಿ. ಕೆಮ್ಮಿನ್ ಸಿರಪ್ ಒಳಗೆ ಯಾವ್ದಂದ್ರ ಡೈ ಈಥೈಲ್ ಗ್ಲೈಕೋಲ್. ಇವ್ರು ಯೂಸ್ ಏನ್ ಮಾಡಿ ನೆನಪಿಟ್ಕೋರೆ. ಕೆಮ್ಮಿನ್ ಸಿರಪ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರಾಜಸ್ಥಾನ ಮಧ್ಯಪ್ರದೇಶದಾಗ ಡೆತ್ ಆಗಿದ್ದು ನೆನಪೈತಲ್ಲ ಕೆಮ್ಮಿನ್ ಸಿರಪ್ ಕುಡ್ದ. ಅದು ಅದಕ್ಕೆ ಸಲ್ಮಂದ್ ರೀಸೆಂಟ್ ಆಗಿ ಕರೆಂಟ್ ನ್ಯೂಸ್ನಾಗ ಐತೆ. ಡೈರೆಕ್ಟ್ ಕೇಳ್ಬೋದು ಯಾವ ಕೆಮಿಕಲ್ ಹೆಚ್ಚೈತೆ ಕೆಮ್ಮಿನ್ ಸಿರಪ್ ಒಳಗೆ ಅಂತೇಳಿ. ಯಾವ್ದಂದ್ರ ಡೈ ಈಥೈಲ್ ಗ್ಲೈಕೋಲ್. ವೆರಿ ಗುಡ್. ರೀಸೆಂಟ್ ಆಗಿ ಇಂಡಿಯನ್ ಗೌರ್ಮೆಂಟ್ ದರ ವೇಟ್ ಜಾಸ್ತಿ ಆಗತ್ತೈತಿಲ್ಲ, ಫ್ಯಾಟ್ ಕಡಿಮೆ ಆಗ್ಬೇಕಂತ ಒಂದು ವ್ಯಾಕ್ಸಿನ್ ಮಾಡಿ ಇಂಜೆಕ್ಷನ್ ಮಾಡ್ಯಾರ. ಯಾವ್ದು ಹೇಳ್ರಿ ನೋಡು, ಫ್ಯಾಟ್ ಸಲ್ಮಂದ್ ಒಂದು ಬಂದೈತೆ ಅಂತ ಹೇಳಿ. ಒಬೆಸಿಟಿ ಸಲ್ಮನ್ ಕರೆಕ್ಟ್. ಒಬೆಸಿಟಿನ ಫ್ಯಾಟ್ ಜಾಸ್ತಿ ಬಂದಿರ್ತದಲ್ಲ ಫ್ಯಾಟ್. ಈಗ ಯಾಕಂದ್ರೆ ಈ ಕರ್ನಾಟಕದಾಗ ಪುನೀತ್ ರಾಜ್ಕುಮಾರ್ ಹೆಸರಲ್ಲೇ ಹೃದಯ ಜ್ಯೋತಿ ಯೋಜನೆ ಐತಲ್ಲ. ಇವ್ ಹೃದಯ ಹಾರ್ಟ್ ಅಟ್ಯಾಕ್ ಹಾಕಿರ್ತಾವ. ಯಾರ ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಹಾಕೋರು ಅನ್ನೋದು ಐತಲ್ಲ. ಅದಕ್ಕೆ ಫ್ಯಾಟ್ ಕಡಿಮೆ ಮಾಡ್ಬೇಕು, ಬರ್ನ್ ಮಾಡ್ಬೇಕಂತ ಒಂದು ವ್ಯಾಕ್ಸಿನ್ ಮಾಡಿದ್ರಿ ಹೇಳ್ರಿ ನೋಡು. ಯಾವ್ದು ಆಪ್ಷನ್ ಕೊಡ್ಲಿ? ಎಸ್ ಟೆನೆಕ್ಟಾ ಪ್ಲಸ್ ಓನ್ಲಿ ಹಾರ್ಟ್ಗೆ ಬರ್ತದೆ. ಈಗ ಸರ್ಜರಿಗೆ ಟೆನೆಕ್ಟಾ ಪ್ಲಸ್ ಕೇಳತ್ತಿಲ್ಲ. ನಾ ಏನ್ ಕೇಳತ್ನಂದ್ರ ವೇಟ್ ಕಡಿಮೆ ಆಗ್ಬೇಕು, ಅಥವಾ ಈಗ ಏನಂದ್ರೆ ನಾವು ಪ್ರೋಟೀನ್ ತಗೋತಾರ ಜಿಮ್ಮಿಗೆ ಹೋಗಿರ್ತಾರ, ಅದನ್ನ ಬಿಟ್ಟು ಒಂದು ವ್ಯಾಕ್ಸಿನ್ ಐತಿ. ಅದು ಏನಂದ್ರೆ ಫ್ಯಾಟ್ ಬರ್ನ್ ಜಲ್ದಿ ಆಗಕ್ಕೆ ಹೆಲ್ಪ್ ಮಾಡ್ತದೆ. ಫ್ಯಾಟ್ ಅಂದ್ರೆ ನಾವು ರನ್ನಿಂಗ್ ಮಾಡಿದೇಳಿ ಅನ್ವಾಂಟೆಡ್ ಫುಡ್ ಇರ್ತೈತಲ್ಲ, ಅದು ಕರಿಗೆ ಬ್ಲಡ್ ಆತೇಳಿ ಆಟೋಮೆಟಿಕ್ ಫ್ಯಾಟ್ ಡಿಕ್ರೀಸ್ ಆಕತ್ತಲ್ಲ. ಆ ಫ್ಯಾಟ್ ಡಿಕ್ರೀಸ್ ಆಗಕ್ಕೆ ಸಪೋರ್ಟಿಂಗ್ ಅಂತ ಒಂದು ವ್ಯಾಕ್ಸಿನ್ ಮಾಡಿದ್ರೆ, ಇದನ್ನ ಮೆಡಿಸಿನ್ ಮಾಡಿದ್ರಿ ಯಾವ್ದು ಹೇಳಿ ಕರೆಕ್ಟ್. GLP-1 ಅಂತ. GLP-1 ಫುಲ್ ಫಾರ್ಮ್ ಗ್ಲೂಕೋಗಾನ್ ಲೈಕ್ ಪೆಪ್ಟೈಡ್ ನೆನಪಿರ್ತೈತಲ್ಲ. GLP-1 ಬಂದ್ರೆ ಒಬೆಸಿಟಿನ ಕಡಿಮೆ ಮಾಡಕ್ಕೆ ನೆನಪಿಟ್ಕೋರಿ. ಈಗ ಯಾವ್ದು ಹೇಳಿದ್ರಿ ಟೆನೆಕ್ಟಾ ಪ್ಲಸ್ ಐತಲ್ಲ. ಈಗ ರೀಸೆಂಟ್ ಆಗಿ ಹೃದಯ ಜ್ಯೋತಿ ಯೋಜನೆ ಹೊಳ್ಳಿ ನ್ಯೂಸ್ನಾಗ ಬಂದೈತೆ. ಹೃದಯ ಜ್ಯೋತಿ ಯೋಜನೆ ಎದ್ರ ಸಲ ಬಂದೈತೆ ಕರ್ನಾಟಕದಾಗ ಅದ್ ಕೇಳ್ರ ಯಾವ್ದ್ರಿ? ಓನ್ಲಿ ಏನಂದ್ರೆ ಹೃದಯ ಜ್ಯೋತಿ ಯೋಜನೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ಅಷ್ಟೈತಿ. ಇಲ್ಲಾರ ಹಿಂಗ್ ಕೇಳಿರ್ತಾರೆ ಹೃದಯ ಜ್ಯೋತಿ ಯೋಜನೆ ಅಂಡರ ತುರ್ತು ಪರಿಸ್ಥಿತಿ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಅಪಘಾತ ಆದಾಗ ತುರ್ತು ಪರಿಸ್ಥಿತಿ ಚಿಕಿತ್ಸೆ ಕೊಡ್ತಾರಂದ್ರೆ ಇಲ್ಲ. ಓನ್ಲಿ ಏನಂದ್ರೆ ಹಾರ್ಟ್ ಆಗ್ಬೇಕು ಅಥವಾ ತುರ್ತು ಪರಿಸ್ಥಿತಿ ಒಳಗೆ ಏನಂದ್ರೆ ಹಾರ್ಟ್ ರಿಲೇಟೆಡ್ ಏನ್ ಬರ್ತದಲ್ಲ ಅದು ಯಾವ್ದ್ರ ಕ್ಲೇಮ್ ಮಾಡ್ತಾರಂದ್ರೆ ಹೃದಯ ಜ್ಯೋತಿ ಯೋಜನೆ ಅಂಡರ ಪುನೀತ್ ರಾಜ್ಕುಮಾರ್ ಹೆಸರಲ್ಲೇ ತರ್ತಾರೆ. ಕರ್ನಾಟಕದಾಗ ಎಲ್ಲಿ ತನ ಐತ್ರಿ? ತಾಲೂಕ್ ಲೆವೆಲ್ ತನ ಐತಿ, ಹಳ್ಳಿ ಲೆವೆಲ್ ತನ ಐತಿ. ತಾಲೂಕ್ ಲೆವೆಲ್ ತನ ಐತ್ಲಾ. ಇದು ಏನು ಎದ್ರ ಸಲ್ಮಂದ್ ಹೃದಯ ಜ್ಯೋತಿ ಯೋಜನೆ ಇಂಪಾರ್ಟೆಂಟ್ ಅಂದ್ರ ಹಾರ್ಟ್ ಅಟ್ಯಾಕ್ ಆಗಿರ್ತೈತಲ್ರಿ. ಹಾರ್ಟ್ ಅಟ್ಯಾಕ್ ಆಗೋದಂದ್ರೆ ಏನಕತಿ ಬ್ಲಡ್ ನಮ್ಮಲ್ಲಿ ಹಾರ್ಟ್ ಏನ್ ವರ್ಕ್ ಮಾಡ್ತಿರ್ತೈತಿ, ಬ್ಲಡ್ ಬರ್ತಿರ್ತೈತಿ, ಅದನ್ನ ಪ್ಯೂರಿಫೈ ಮಾಡ್ತಿರ್ತೈತಿ, ಬಾಡಿ ಕಳಿಸ್ತಿರ್ತೈತಿ. ಅದೆಲ್ಲರ ನಡು ಬ್ಲಡ್ ಹೋಗೋದು ನಿಂತೇಳಿ ಅವಾಗ ಆಟೋಮೆಟಿಕ್ ಏನಕತ್ತೆ ಅಂದ್ರೆ ಕ್ಲಾಟ್ ಹಾಕೋ ಬ್ಲಡ್ ಕ್ಲಾಟ್ ಆತಿರ್ತೀನಿ ಆಟೋಮೆಟಿಕ್ ಹಾರ್ಟ್ ಪಂಪ್ ಆಗೋದು ಬಂದ ಹತ್ರ ಹಾರ್ಟ್ ಅಟ್ಯಾಕ್ ಆಗತ್ತಿರ್ತಾವಲ್ಲ. ಆ ಹಾರ್ಟ್ ಪಂಪ್ ಆಗೋದು ಬ್ಲಾಕ್ ಮಾಡ್ತಿರ್ತೈತಿಲ್ಲ, ಅದನ್ನ ತೆಗಿಬೇಕಂತ ಒಂದು ವ್ಯಾಕ್ಸಿನ್ ಐತಿ. ಅದಕ್ಕೆ 45,000 ರಿಂದ 50,000 ತನ ವ್ಯಾಕ್ಸಿನ್ ಹೋಗಿರ್ತೈತಿ ರೇಟ್. ಅದನ್ನ ಫ್ರೀ ಆಗಿ ಕೊಡತ್ತಾರೆ. ಯಾವ ಯೋಜನೆ ಅಂಡ್ರ ಅಂದ್ರೆ ಹೃದಯ ಜ್ಯೋತಿ ಯೋಜನೆ ಅಂಡ್ರ. ಅದ್ರ ಸಲ್ಮಂದ್ ಇಂಪಾರ್ಟೆಂಟ್ ಕರ್ನಾಟಕದಾಗ ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗಿರ್ತಾವಲ್ಲ ಅದನ್ನ ಕೆಪಾಸಿಟಿ ಅಥವಾ ಯಾರಿಗಾರ 40,000-50,000 ಕೊಟ್ಟು ಆ ಟೈಮ್ನಾಗ ಅಥವಾ ಗೋಲ್ಡನ್ ಅವರ್ನಾಗ ಅದನ್ನ ಕೊಡ್ಬೇಕು. ಅವಾಗ ಏನ್ ಮಾಡ್ತಿದಾರೆ ಬ್ಲಡ್ ಕ್ಲಾಟ್ ಆಗೋದನ್ನ ತಡೀತಿರ್ತೈತೆ. ಆ ವ್ಯಾಕ್ಸಿನ್ ಕೊಡೋದು ಆಗಂಗಿಲ್ಲ ಅಂತೇಳಿ ಅದನ್ನ ಗೌರ್ಮೆಂಟ್ ದವರು ಫ್ರೀ ಆಗಿ ಕೊಡತ್ತಾರ. ಯಾವ ಯೋಜನೆ ಅಂಡರ್ ಅಂದ್ರೆ ಹೃದಯ ಜ್ಯೋತಿ ಯೋಜನೆ ಅಂಡರ್. ಯಾವ ವ್ಯಾಕ್ಸಿನ್? ಟೆನೆಕ್ಟಾ ಪ್ಲಸ್. ಇದ್ ನೆನಪಿಟ್ಕೋರಿ ಟೆನೆಕ್ಟಾ ಪ್ಲಸ್. ಇವೇನ್ ಹಬ್ಬ ಮತ್ತ ಸ್ಪೋಕ್ ಮಾಡಿದ್ರ ತಿಳಿದಿಲ್ಲ. ಹಬ್ಬ ಎಟ್ ಬರ್ತಾವ, ಸ್ಪೋಕ್ ಎಟ್ ಬರ್ತಾವ? 10 ಹಬ್ಬ, ಸ್ಪೋಕ್ ಎಟ್ಟ 86 ಸ್ಪೋಕ ಮತ್ತ 10 ಏನದಾವ ಅಂದ್ರೆ ಹಬ್ಬದವು. ಕರ್ನಾಟಕದಾಗ ಹೃದಯ ಜ್ಯೋತಿ ಯೋಜನೆ ಅಂಡರ್ಗೆ ಪ್ರೈಮರಿ ಆಗಿ ಯಾವ್ದೊಂದು ಡೆಡಿಕೇಟೆಡ್ ಆಗಿ ಆಸ್ಪತ್ರೆ ಐತಿ. ಪ್ರೈಮರಿ ಎಲ್ಲ ರಿಸರ್ಚ್ ಮಾಡಿದ್ದು ಅಲ್ಲೇ, ಎಲ್ಲ ಅಲ್ಲೇ. ಆಪ್ಷನ್ ಕೊಡ್ಲಿ? ಜಯದೇವ, ಶಾಂತವೀರ, ಜಯದೇವ್ ಗೊತ್ತಾಗತ್ತಲ್ಲ. ಜಯದೇವ್ ಹಾಸ್ಪಿಟಲ್ ಐತಲ್ರಿ, ಅದ ನೋಡ್ರಿ. ನಾಳೆ ಹೃದಯ ಜ್ಯೋತಿ ಯೋಜನೆ ಅಂಡರ್ ಅಥವಾ ಏನೋ ರಿಸರ್ಚ್ ಬರ್ತಾವಲ್ಲ ಮೊದಲು ಜಯದೇವ್ದಾಗ ಮಾಡಿರ್ತಾರ. ಅದನ್ನ ಟೋಟಲ್ ಏನ್ ಮಾಡ್ರ ಅಂದ್ರೆ ಆಲ್ ಓವರ್ ಕರ್ನಾಟಕ ಬಂದಾಗ 10 ಏನ್ ಮಾಡ್ರ ಅಂದ್ರೆ ಹಬ್ಬತ್ ಮಾಡ್ರ. ಹಬ್ ಅಂದ್ರೆ ದೊಡ್ಡ, ಅದಕ್ಕಿಂತ ಕೆಳಗೆ ಯಾವ ಅಂದ್ರೆ ಸ್ಪೋಕ್ ಹತ್ ಮಾಡ್ತಾರ. ಇದ್ ನಾಳೆ ಏನ್ ಕೇಳಿರ್ತಾನ ಹೃದಯ ಜ್ಯೋತಿ ಯೋಜನೆ ಅಂಡರ ಗ್ರಾಮೀಣ ಅಥವಾ ಏನತ್ತಾರ ಅವು ಹಳ್ಳಿ ಒಳಗಿರ್ತಾವಲ್ಲ ಏನತ್ತೀವಕ್ಕ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಅಂತ. ಅಲ್ಲಿ ತನ ಟೆನೆಕ್ಟಾ ಪ್ಲಸ್ ಹಿಂಗ ಕೇಳಿರ್ತಾನ ಕ್ವಶನ್. ಟೆನೆಕ್ಟಾ ಪ್ಲಸ್ ಇದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಒಳಗೆ ಸಿಗ್ತೈತೋ ಇಲ್ಲ ಅಂದ್ರೆ ಸಿಗಂಗಿಲ್ಲ. ಹಳ್ಳಿ ಲೆವೆಲ್ಗೆ ತಾಲೂಕದಿಂದ ಎಲ್ಲಿ ತನ ಐತಿ ಅಂದ್ರೆ ರಾಜ್ಯ ಮಟ್ಟದ ತನ ಐತಿ. ಹಳ್ಳಿ ಲೆವೆಲ್ಗೆ ಬಂದಿಲ್ಲ, ತಾಲೂಕ್ ಲೆವೆಲ್ ತನ ಐತಿ. ಯಾವ ಯೋಜನೆ ಅಂಡರ್ ಹೇಳಿದಿವ್ರಿ? ಹೃದಯ ಜ್ಯೋತಿ ಯೋಜನೆ ಅಂಡರ್. ವೆರಿ ಗುಡ್. ನೆಕ್ಸ್ಟ್ ನಿಮಿಷಲ್ ಆತಲ್ಲ. ರೀಸೆಂಟ್ ಆಗಿ ಏನ್ ಮಾಡ್ತಾರ ಅಂದ್ರೆ ಪೋಸ್ಟಲ್ ಸಿಸ್ಟಮ್ ನ ಬ್ಯಾನ್ ಮಾಡ್ಯಾರ ಒಂದ್ ಕಂಟ್ರಿ ಒಳಗೆ. ನಮ್ಮಲ್ಲಿ ಹೆಂಗ್ ಪೋಸ್ಟಲ್ ಐತಲ್ಲ ಆದ್ಯತೆ ಹಂಗ ಯಾವ್ದ ಡೆನ್ಮಾರ್ಕ್ ನೆನಪಿರೋದು. ಈ ಪೋಸ್ಟಲ್ ರಿಲೇಟೆಡ್ ಬಂದಾಗ ಇಂಡಿಯಾದಾಗ ಏನ್ ಮಾಡ್ತಾರ ಅಂದ್ರೆ ಪೋಸ್ಟಲ್ ಅಥವಾ 24x7 ಸ್ಪೀಡ್ ಪೋಸ್ಟ್ ಅಂತ ಮಾಡ್ತಾರ್ರಿ. 24x7 ಸ್ಪೀಡ್ ಪೋಸ್ಟ್ ಅಂತ ಹೇಳಿ. ಇದು ಎಷ್ಟು ಇದ್ರೊಳಗೆ ತಂದಾರ ಮೆಟ್ರೋಪಾಲಿಟಿಯನ್ ಸಿಟಿ ಒಳಗ 6, 4, 7 6 ಮೆಟ್ರೋಪಾಲಿಟಿಯನ್. ಇದು ಸ್ಪೀಡ್ ಪೋಸ್ಟ್. ಯಾಕಾರ ಪೋಸ್ಟಲ್ ಸಿಸ್ಟಮ್ ಬ್ಯಾನ್ ಮಾಡಿದ್ದೆಲ್ಲ ಅಂದ್ರೆ ಡೆನ್ಮಾರ್ಕ್ ನಾಗ. ನಮ್ಮಲ್ಲಿ ಪೋಸ್ಟಲ್ ಸಿಸ್ಟಮ್ ಏನಂದ್ರೆ ಇಂಡಿಯಾದಾಗ ಜಾರಿ ಐತ್ರಿ. ಪೋಸ್ಟಲ್ ಅಂದ್ರೆ ಸೆಂಟ್ರಲ್ ಬರ್ತದೆ, ಸ್ಟೇಟ್ ದಾಗ ಬರ್ತದೆ. ಅಂಚೆ ಎತ್ ಬರ್ತೈತಿಲ್ಲ, ಸಮವರ್ತಿ ರಾಜ್ಯ ಕೇಂದ್ರ ಅಂತ ಕೇಳಿರ್ತಾನೆ. ಕೇಂದ್ರ ಪಟ್ಟಿ ಒಳಗೆ ಬರ್ತೈತಿಲ್ಲ, ಅವರೇ ಮ್ಯಾನೇಜ್ ಮಾಡ್ತಿರ್ತಾರೆ. ಇಲ್ಲಿ ಪೋಸ್ಟ್ ಆಫೀಸ್ಗೆ ಹೋದ್ರೆ ನೋಡ್ರಿ ಹಿಂದಿ ಒಳಗದು ಮಾತಾಡ್ತಿರ್ತಾರಲ್ಲ, ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ರೆ ಇರ್ತೈತೆ. ಕರ್ನಾಟಕ ಗೌರ್ಮೆಂಟ್ ಅವ್ರು ಇರಂಗಿಲ್ಲತ್ತಲ್ಲ, ಅವ್ರು ಬೇರೆ ಕಡೆ ಹಾಕಿರ್ತಾರ. ಅದ ಏನಂದ್ರೆ ಪೋಸ್ಟಲ್ ಸಿಸ್ಟಮ್ ಅಂತ ಬರ್ತಲ್ಲ. ಇಂಡಿಯಾದಾಗ ಏನ್ ಮಾಡ್ರ ಪೋಸ್ಟಲ್ ಅಂತ ಬಂದ್ರೆ ಶನಿವಾರ ತನ ಇರ್ತಾವ, ರವಿವಾರ ಬಂದಿರ್ತಾವಲ್ಲ. ಪೋಸ್ಟಲ್ ಅಂದ್ರೆ ಏನ್ ಮಾಡ್ತೀವಿ ನಾವು? ಏನಾರ ಸ್ಪೀಡ್ ಪೋಸ್ಟ್ ಮಾಡೋದು, ಯಾವ್ದಾರ ಒಂದು ಇದನ್ನ ಕೊಡೋ ಲೆಟರ್ ಕಳ್ಸೋದಿರ್ತಾವ ಎಲ್ಲ ಆಲ್ಮೋಸ್ಟ್ ಎದರಲ್ಲೇ ಮಾಡ್ತೀವಿ ಅಂದ್ರೆ ಸೆಕ್ಯೂರ್ ಇರ್ತೈತ. ಪೋಸ್ಟಲ್ ದಿಂದ ಮಾಡ್ತಿರ್ತಾರ. ಅವ್ ಏನ್ ಹಾಕಿದ್ವು ಅಂದ್ರೆ ಒಂದ್ ದಿನ ಬಿಟ್ಟ ಮರ್ದಿನ ಡೆಲಿವರಿ ಹಾಕಿದ್ದು. ಅವ್ ಸ್ಪೀಡ್ ಆಗಿ ಡೆಲಿವರಿ ಆಗ್ಬೇಕಂತ ಏನ್ ಮಾಡ್ರ 24x7 ಒನ್ ಡೇದಾಗ. ಇವತ್ತು ಮುಂಜಾನೆ ನಾವು ಎಲ್ಲರ ಡೆಲಿವರಿ ಕೊಟ್ಟಿರ್ತೇನೆ, ಅದು ಈವ್ನಿಂಗ್ ತನ ಇದನ್ನ ಆಗ್ಬೇಕು. ಏನಂದ್ರ ಅಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತದ್ ಏನ್ ಮಾಡ್ರ ಸ್ಪೀಡ್ ಪೋಸ್ಟ್ ಅಂತ ಕರಿತೀವಿ. ಅವ್ನು 24x7 ಅಂತ ಕರ್ದಾರ. 6 ಮೆಟ್ರೋಪಾಲಿಟಿಯನ್ ಸಿಟಿ ಒಳಗೆ ಮಾಡ್ರಿ. 6 ಮೆಟ್ರೋಪಾಲಿಟಿಯನ್ ಸಿಟಿ. ಒಂದೇದು ಉತ್ತರ ದಿಲ್ಲಿ, ದಕ್ಷಿಣ ಚೆನ್ನೈ, ಪಶ್ಚಿಮದಾಗ
ಮುಂಬೈ ಪೂರ್ವದಾಗ ಕಲ್ಕತ್ತಾ. ಇವು 4 ಡಿಫಾಲ್ಟ್ ಅಂತೂ ನೆನಪಿರ್ತಾವ. ಅವ್ ಬಿಟ್ಟ ಮೇಲೆ ನಮ್ದೊಂದ ಮತ್ತು ಹೈದರಾಬಾದ್ ಒಂದ ನೆನಪಿಟ್ಕೋರಿ. ಯಾವ್ದಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್. ಏನ್ ಹೇಳ್ರಿ ಸ್ಪೀಡ್ ಪೋಸ್ಟ್ ಅಂತ ಹೇಳಿ. ಇದು ಯಾವ್ದು ಇದನ್ನ ಪೋಸ್ಟಲ್ ಸಿಸ್ಟಮ್ನ ಬ್ಯಾನ್ ಮಾಡಿದ್ದು ಯಾವ್ದಂದ್ರ ಇವು ಕ್ವಶನ್ ಕೇಳಕ್ ಕನ್ಫ್ಯೂಸ್ ಏನ್ ಮಾಡಿರ್ತಾನಂದ್ರ ಪೋಸ್ಟಲ್ ಸಿಸ್ಟಮ್ ಕರ್ನಾಟಕದಾಗ ಅಥವಾ ಇಂಡಿಯಾದಾಗ ರೀಸೆಂಟ್ ಆಗಿ ಸ್ಪೀಡ್ ಪೋಸ್ಟ್ ಅಂತಂದ್ರೆ 6 ಮೆಟ್ರೋಪಾಲಿಟನ್ ಸಿಟಿ ಒಳಗ ಇಂಥ ಪೋಸ್ಟಲ್ ಸಿಸ್ಟಮ್ ಇದ್ದಿದ್ದು ಟ್ರೆಡಿಷನಲ್ ರೀಸೆಂಟ್ ಆಗಿ ಯಾವ ಕಂಟ್ರಿ ಬ್ಯಾನ್ ಮಾಡೈತೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಯಾವ್ದಂದ್ರ ಡೆನ್ಮಾರ್ಕ್ ಕಂಟ್ರಿ. ಈ ಡೆನ್ಮಾರ್ಕ್ ಕಂಟ್ರಿಗೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಹೋಗಿದ್ರಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳಿಗೆ ಹೋಗಿದ್ರಲ್ಲ. ಸ್ಕ್ಯಾಂಡಿನೇವಿಯನ್ ನಾರ್ಡಿಕ್ ಕಂಟ್ರಿ ಅವ್ ಕಂಟ್ರಿಗೆ ಹೋಗಿದ್ರಕ್ಕಿಂತ ಏನಂದ್ರೆ ಸ್ಕ್ಯಾಂಡಿನೇವಿಯನ್ ನಾರ್ಡಿಕ್ ಕಂಟ್ರಿ ಅಂತ ಡೈರೆಕ್ಟ್ ಒನ್ ಲೈನರ್ ಆಗ್ತಾನೆ. ನಾರ್ಡಿಕ್ ಕಂಟ್ರಿ ಅಂದ್ರೆ ಯಾವ ಬರ್ತಾವ ಫೈಂಡ್ಸ್ ಗ್ಯಾಪ್ ಅಲ್ಲ, ಫೈಂಡ್ಸ್ ಗ್ಯಾಪ್ ನೆನಪಿರ. ನಾರ್ಡಿಕ್ ನೆನಪದಾವಲ್ಲ, ಫೈಂಡ್ಸ್ ಗ್ಯಾಪ್. ಎಪ್ ಅಂದ್ರ ಫಿನ್ಲ್ಯಾಂಡ್, ಐ ಅಂದ್ರ ಐಸ್ಲ್ಯಾಂಡ್. ಇಲ್ಲಿ ಐಸ್ಲ್ಯಾಂಡ್ ಅಂತ ನೆನಪಿಟ್ಕೋರಿ. ಐರ್ಲ್ಯಾಂಡ್ ಹಾಕ್ಬೇಡ್ರಿ, ಯಾಕಂದ್ರೆ UK ಜೋಡ ಬರೋದು ಐರ್ಲ್ಯಾಂಡ್. ಅದ್ರ ಸಲ್ಮಂದ್ ಫೈಂಡ್ಸ್ ಗ್ಯಾಪ್ ಅಂತ ಬರ್ತೇಳಿ. ಎಫ್ ಅಂದ್ರ ಫಿನ್ಲ್ಯಾಂಡ್, ಐ ಅಂದ್ರ ಐಸ್ಲ್ಯಾಂಡ್. ನೆಕ್ಸ್ಟ್ ಫೈಂಡ್ ಎನ್ ನಾರ್ವೆ, ಡಿ ಡೆನ್ಮಾರ್ಕ್, ಎಸ್ ಸ್ವೀಡನ್. ವೆರಿ ಗುಡ್. ಆಮೇಲೆ ಗ್ಯಾಪ್ ಅಂತ ಬರ್ತದಲ್ಲ, ಗ್ಯಾಪ್ ಇವು ಏನಂದ್ರೆ ಫೈಂಡ್ಸ್ ಅಂತೂ ನೆನಪಿರ್ತದೆ. ಏನಂದ್ರೆ ಅದೇ ಇದನ್ನ ಕಂಟ್ರಿಗಳು ಅದು ಅದ್ರದ ಯೂನಿಯನ್ ಟೆರಿಟರಿಗಳು ಬರ್ತಾವ. ಅವ 4 ಬರ್ತಾವ. ಯಾವ ಅಂದ್ರೆ ಗ್ಯಾಪ್ ಅಂತ ಬರ್ತದೆ. ಗ್ಯಾಪ್ ಅಂದ್ರೆ ಜಿ ಅಂದ್ರ ಗ್ರೀನ್ಲ್ಯಾಂಡ್, ಎ ಅಂದ್ರ ಅಲಂದ್ ಐಸ್ಲ್ಯಾಂಡ್ ಅಂತ ಬರ್ತದೆ, ಎಫ್ ಅಂದ್ರ ಫರೋಸ್ ಐಸ್ಲ್ಯಾಂಡ್. ನೆನಪಿರ್ತೈತಲ್ಲ. ಇದಕ್ಕೆ ಏನತ್ತೀವಿ ಅಂದ್ರೆ ನಾರ್ಡಿಕ್ ಕಂಟ್ರಿ. ನಾ ಕೇಳಿರ್ತಾನೆ ಸ್ಕ್ಯಾಂಡಿನೇವಿಯನ್ ಕಂಟ್ರಿದಾಗ ಯಾವ ಬರ್ತಾವ, ನಾರ್ಡಿಕ್ ಕಂಟ್ರಿದಾಗ ಯಾವ ಬರ್ತಾವ ಅಂತ ಕನ್ಫ್ಯೂಸ್ ಮಾಡಿರ್ತಾನೆ. ಈಗ ನಾರ್ಡಿಕ್ ಕಂಟ್ರಿದ ಆತಲ್ಲ, ನಾರ್ಡಿಕ್ ಬಂದಾಗ ಫೈಂಡ್ಸ್ ಗ್ಯಾಪ್ ಅಂತ ನೆನಪಿಟ್ಗಳು. ಈಗ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಹೇಳ್ಬಿಡ್ರಿ. ಅದಕ್ಕೆ ಏನ್ ಮಾಡಿದ್ರಿ, SDN ಅಂತ ಮಾಡಿದಿರಲ್ಲ. ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ ನೆನಪಿರ್ತದೆ. ಯಾಕಂದ್ರೆ ಡೆನ್ಮಾರ್ಕ್ 2 ಕಡೆ ಐತಿ. ಸ್ಕ್ಯಾಂಡಿನೇವಿಯನ್ದಾಗ ಐತಿ ಮತ್ತೆ ಎದ್ರೋಗೈತಿ ಅಂದ್ರೆ ನಾರ್ಡಿಕ್ದಾಗ ಐತಿ. ಇದು ಡೆನ್ಮಾರ್ಕ್ ರಿಲೇಟೆಡ್. ಇಂಡಿಯಾದಾಗ ರೀಸೆಂಟ್ ಆಗಿ ನಾನ್ ಫಾಸಿಲ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎದ್ರ ಸಲ್ಮಂದ್ ನಾನ್ ಫಾಸಿಲ್ ಒಳಗೆ ಯಾವ ಇನಿಷಿಯೇಟಿವ್ ತರ್ತೀವಿ, ಡೆನ್ಮಾರ್ಕ್ ಮತ್ತು UK ಇಬ್ಬರು ಕೂಡ ರೊಕ್ಕ ಮಾಡ್ತಾರೆ. ನಮ್ಮಲ್ಲಿ ಯಾವ ಒಂದು ಇನಿಷಿಯೇಟಿವ್ ಐತಿ ನಮ್ಮಲ್ಲಿ, ನಾರ್ತ್ ಸ್ಟಾರ್, ಈಸ್ಟ್ ಸ್ಟಾರ್, ವೆಸ್ಟ್ ಸ್ಟಾರ್. ಯಾವ್ದ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ನೆನಪೈತಲ್ಲ. ಡೆನ್ಮಾರ್ಕ್ ಮತ್ತೆ ಯಾವ್ದಂದ್ರೆ UK ದವ್ರು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ. ಎದ್ರ ಸಲ್ಮಂದ್ರೆ ಫಾಸಿಲ್ ಫ್ಯೂಯಲ್. ಫಾಸಿಲ್ ನಾನ್ ಫಾಸಿಲ್ ಸಲ್ಮಂದ್ ನೆನಪೈತಲ್ಲ. ನಾನ್ ಫಾಸಿಲ್. ಈ ನಾನ್ ಫಾಸಿಲ್ ಬಂದಾಗ ಹೇಳಿದ್ವಲ್ಲ, ಮೈನ್ ಕ್ವಶನ್ ರಿಪೀಟೆಡ್ ಕೇಳನ್ ನೋಡ್ರಿ. ಯಾವ್ದಂದ್ರ ಇದ್ರೊಳಗೆ ಪಂಚಾಮೃತ ಅಂತ ಕೇಳನ್ COP 26 ದಾಗ ನೆನಪೈತಲ್ಲ. ಪಂಚಾಮೃತದಾಗ ನಾನ್ ಫಾಸಿಲ್ ಬರ್ತೈತೋ ಇಲ್ಲೋ ಬರ್ತೈತೆ ಅಲ್ಲಿ. ಪಂಚಾಮೃತ ಅಂದ್ರೆ 5 ಅಮೃತ. ಮನ್ ಕೇಳಿಲ್ಲ ನೀವು. ಇದು ಮೊನ್ನೆ CAPF ದಾಗ UPSC ನಾವು ಡೈರೆಕ್ಟ್ ಕ್ವಶನ್ ಕೇಳೇನು. ಪಂಚಾಮೃತ ಅನ್ನೋದ COP 26 ದಾಗ ಮಾಡಿರ್ತಾರೆ. COP 26 ತಕ್ಕದ್ ಗೊತ್ತೈತೆ ಎಲ್ಲಿ ಆಕತಿ COP 26 ಗ್ಲಾಸ್ಕೋ. ಈಗ ಏನಾಗತ್ತ ಗ್ಲಾಸ್ಕೋದಾಗ ಕಾಮನ್ವೆಲ್ತ್ 2 ಲಿಂಕ್ ಮಾಡಿ ಗ್ಲಾಸ್ಕೋ ಐತಲ್ಲ. ಅಳಿದಾಗಿತ್ತು ಯಾವಾಗ ಅಂದ್ರೆ ಅಲ್ಲೇ ಎಲ್ಲಿ ಬರ್ತದೆ ಗ್ಲಾಸ್ಕೋ, ಸ್ವಿಟ್ಜರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ಗ್ಲಾಸ್ಕೋದಾಗ ಏನಾಗತ್ತೆ ಅಂದ್ರೆ ಪ್ರೆಸೆಂಟ್ ಕಾಮನ್ವೆಲ್ತ್ ಗೇಮ್ಸ್ ಆಗತ್ತೈತಲ್ಲ, ಅಲ್ಲೇ COP 26 ಆಗಿತ್ತು. ಅವಾಗ ಲೈಫ್ ಇನಿಷಿಯೇಟಿವ್ ಒಂದು ಬರ್ತೈತಿ. ಇನ್ನೊಂದು ಯಾವ್ದಂದ್ರ ಇದ ಪಂಚಾಮೃತ ಅಂತ ಮಾಡಿರ್ತಾರೆ. ಈಗ ಪಂಚಾಮೃತ ಅದ್ರ ಮೇಲೆ ಡೈರೆಕ್ಟ್ ಕೇಳಿದ್ ಯಾವ್ದು ಪಂಚಾಮೃತದಾಗ ಯಾವ್ದು ಅಮೃತ ಬರಂಗಿಲ್ಲ ಅಂತೇಳಿ. 5 ನೆನಪದ ಒಮ್ಮೆ ಹೇಳ್ತೀರಿ, ಅವ್ರು ರಿವಿಷನ್ ಮಾಡಿ ನೆನಪಿಟ್ಕೋರು. 1 ಲೈನರ್ದಾಗ ಆಗ್ತಾನೆ. ಅಥವಾ ಪಂಚಾಮೃತ ಅಂತ ಮೇಲೆ ಟೈಟಲ್ ಕೊಟ್ಟು ಒಂದು ಆಪ್ಷನ್ ಕೊಡ್ತಾನೆ, ಇದು ಐತೋ ಇಲ್ಲೋ ಅದ್ರೊಳಗೆ ಕೇಳಿರ್ತಾನೆ. ಒಂದೊಂದೇ ಹೇಳ್ಬಿಡ್ರಿ. ಒಂದೇದಂತೂ ನೆಟ್ ಇರ್ತೈತಿ. ನೆಟ್ ಜೀರೋ ಎಮಿಷನ್ ಯಾವ ಇಯರ್ದ ಐತಿ ನಮ್ದ 2070. ಇದಂತೂ ಒಂದು ಅಮೃತ ಆತ. ಪಂಚಾಮೃತ ಅಂದ್ರೆ ನಾವೇನಂದ್ರೆ ಪಂಚಾಮೃತ ಅಂದ್ರೆ 5 ಇರ್ಬೇಕಾ. 5 ಅಮೃತಗಳು ಅಂದ್ರೆ ಇವ್ನ ಎಲ್ಲರ ಮಾಡಿದ್ವಿ ಅಂತೇಳಿ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಕತ್ತ ಪಂಚಾಮೃತ ಅಂತ ಕೊಡ್ತಾನೆ. ಅದ್ರಾಗ ಒಂದೇದಂತೂ ಹೇಳ್ರಿ, ನೆಟ್ ಜೀರೋ ಎಮಿಷನ್ ಎಟ್ರಾಗಂದ್ರ 2070. ವೆರಿ ಗುಡ್. ನೆಕ್ಸ್ಟ್ 50% ಎಲೆಕ್ಟ್ರಿಸಿಟಿ ಎದರಿಂದ ತಗೋಬೇಕಂದ್ರೆ ನಾವು ಎದರಿಂದ ಫಾಸಿಲ್, ನಾನ್ ರಿನ್ಯೂವೇಬಲ್. ಯಾವ್ದ್ರಿಂದ ಫಾಸಿಲ್, ರಿನ್ಯೂವೇಬಲ್ ಎನರ್ಜಿದಿಂದ. ರಿನ್ಯೂವೇಬಲ್ ಎನರ್ಜಿ ಇದು ಹೇಳ್ತೀನಿ ಇನ್ನೊಮ್ಮೆ. ಆದ್ರ ರಿನ್ಯೂವೇಬಲ್ ಎನರ್ಜಿ ಯಾಕಂದ್ರೆ ಈಗ ನಮ್ಮಲ್ಲಿ ಕುಸುಮ್ ಸಿ ಯೋಜನೆ ಅಥವಾ ಸೋಲಾರ್ ಪ್ಯಾನೆಲ್ಗಳು ಅಥವಾ ಮೈಕ್ರೋಗ್ರಿಡ್ ತರ ಎದ್ರ ಸಲ್ ಬಂದ್ರೆ ಇವೆಲ್ಲ ರಿನ್ಯೂವೇಬಲ್ ಎನರ್ಜಿ. ರಿನ್ಯೂವೇಬಲ್ ಅಂದ್ರೆ ಹೊಳ್ಳಿ ಬಳಸಬಹುದು. ಈಗ ನೀರ್ ಎಲ್ಲರ ಖಾಲಿ ಹತ್ತೇಳಿ ಅದ್ ಏನಂದ್ರೆ ಮತ್ತೆ ಜಲ ವಿದ್ಯುತ್ನ ಯೂಸ್ ಮಾಡ್ಕೋಬಹುದು. ಬಟ್ ಅದ ಕೋಲ್ ಎಲ್ಲರ ಖಾಲಿ ಹತ್ರ ಹೊಳ್ಳಿ ಕೋಲ್ ಹುಟ್ಸಕ್ ಬರಂಗಿಲ್ಲ. ಬಟ್ ನೀರ್ ಇರತ್ತೈತಲ್ಲ ಭೂಮಿ ಮೇಲೆ, ಆ ನೀರಿಂದ ಹೈಡ್ರೋ ಎಲೆಕ್ಟ್ರಿಕ್, ಸೋಲಾರ್, ಸೂರ್ಯ ಇರುತ್ತಾನೆ ಏನಂದ್ರೆ ಸೋಲಾರ್ ಎನರ್ಜಿ ಸಿಗ್ತಾವ. ಇವೆಲ್ಲ ರಿನ್ಯೂವೇಬಲ್ ಎನರ್ಜಿ. ಈಗ ನಮ್ಮ ಇಂಡಿಯಾದಾಗ ಆದ್ಯತೆ ಏನ್ ಕೊಟ್ರಂದ್ರ ಪಂಚಾಮೃತದಾಗ 2070 ನೆಟ್ ಜೀರೋ ಎಮಿಷನ್ ಆಗ್ಬೇಕಿತ್ತಲ್ಲ. ಸೆಕೆಂಡ್ ಏನಿತ್ತಂದ್ರೆ 100% ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿರ್ತಿಲ್ಲ. ಅದ್ರಾಗ 50% ವಿದ್ಯುತ್ ಎಲ್ಲಿಂದ ಯೂಸ್ ಮಾಡ್ಬೇಕಂದ್ರೆ ರಿನ್ಯೂವೇಬಲ್ ಎನರ್ಜಿದಿಂದ. ಹೈಡ್ರೋ ಎಲೆಕ್ಟ್ರಿಕ್, ಪವನ ಶಕ್ತಿ, ಇವು ಏನ್ ಇದನ್ನ ಪವನ ಶಕ್ತಿ ಅಂತ ಕರಿತಿಲ್ಲ. ಅದ ಮತ್ತೆ ವಿಂಡ್ ಎನರ್ಜಿ ಪವನ 2 ಒಂದಲ್ಲ. ವಿಂಡ್ ಎನರ್ಜಿ ಮತ್ತೆ ಇವು ಏನೇನದಾವಲ್ರಿ ರಿನ್ಯೂವೇಬಲ್ ಸೆಕ್ಟರ್ ದಿಂದ ಎಷ್ಟು ಪರ್ಸೆಂಟ್ ಅಂದ್ರೆ 50%. 2 ಅಮೃತಗಳು ನೆನಪಿದ್ದು. ಇನ್ನು 3ನೇ ಅಮೃತ ಏನ್ ಹೇಳ್ರಿ, ಎಷ್ಟ 500 ಗಿಗಾವ್ಯಾಟ ಮೆಗಾವ್ಯಾಟ್. 500 ಗಿಗಾವ್ಯಾಟ್ ಎದರಿಂದ ಪಳಿಯುಳಿಕೆ ಇಂಧನದಿಂದ. ನಾನ್ ಫಾಸಿಲ್ ಅಂತ ಕರಿತೀವಿ. ನಾನ್ ಫಾಸಿಲ್ ಫ್ಯೂಯಲ್ ದಿಂದ ಗೊತ್ತಲ್ಲ. ಫಾಸಿಲ್ ಬೇರೆ, ನಾನ್ ಫಾಸಿಲ್. ಇವು 2 ಕನ್ಫ್ಯೂಸ್ ಆಗಿರೋ. ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್, ಫಾಸಿಲ್, ನಾನ್ ಫಾಸಿಲ್ ಅಂತ ಬರ್ತಾವ. ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ಇರ್ತಾವಲ್ಲ. ರಿನ್ಯೂವೇಬಲ್ ಎನರ್ಜಿ ಅಂತ ಯಾವ ಕರಿತೀವಿ ಅಂದ್ರೆ ವಿದ್ಯುತ್ನ ಮರು ಬಳಸಬಹುದು. ಇವೇನ ಜಲ ವಿದ್ಯುತ್ ಆಗ್ಲಿ ಅಥವಾ ಯಾವ್ದು ಪವನ ಶಕ್ತಿ, ಸೋಲಾರ್ ಎನರ್ಜಿ, ಇವೆಲ್ಲ ಅಂದ್ರೆ ರಿನ್ಯೂವೇಬಲ್ ಸೆಕ್ಟರ್ ರೀ. ನಾನ್ ರಿನ್ಯೂವೇಬಲ್ ಅಂದ್ರೆ ಅದನ್ನ ಬಳಸಿದಂಗ್ ಮತ್ತೆ ಹೊಳ್ಳಿ ಯೂಸ್ ಮಾಡಕ್ ಬರಂಗಿಲ್ಲ. ಈಗ ಪೆಟ್ರೋಲಿಯಂ ಐತ್ಲ, ಇದೇನಂದ್ರ ರಿನ್ಯೂವೇಬಲ್ ಅಲ್ಲ, ನಾನ್ ರಿನ್ಯೂವೇಬಲ್. ಯಾಕಂದ್ರೆ ಹೊಳ್ಳಿ ಬಳಸಿದ್ವಿ ಖಾಲಿ ಹತ್ರ ಹೊಳ್ಳಿ ತೆಗಿಯಕ್ ಬರಂಗಿಲ್ಲ. ಇನ್ ಫಾಸಿಲ್, ನಾನ್ ಫಾಸಿಲ್
ಫಾಸಿಲ್ ಬರ್ತಾವಲ್ಲ, ಫಾಸಿಲ್ ನಾನ್ ಫಾಸಿಲ್ ಅಂದ್ರೆ ಪಳಿಯುಳಿಕೆ ಇಂಧನ ಅಂತ ಕರಿತೀವಲ್ಲ. ಹಳಿ ಕಾಲದಾಗ ಮನುಷ್ಯರನ್ನೆಲ್ಲ ಉಗಿದಿರ್ತಾರ ಅಥವಾ ಏನೋ ಒಂದು ಬಿದ್ದು ಭೂಕಂಪ ಆಗಿ ಎಲ್ಲ ಸತ್ತಿರ್ತಾರಲ್ಲ, ಸತ್ಮೇಲೆ ಅದ್ರ ಮೂಳೆದಿಂದ ಏನಾಗಿರ್ತೈತಿ ಅಲ್ಲಿ ಒಂದು ಕೆಮಿಕಲ್ ಆಗಿರ್ತದೆ, ಅದಕ್ಕೆ ಏನಂತಾರೆ ಪಳಿಯುಳಿಕೆ ಇಂಧನ ಅಂತ ಕರಿತೀವಿ. ಆ ಬೋನ್ಸ್ ಆಗ್ಲಿ, ಗಿಡ ಆಗ್ಲಿ, ಮರ ಆಗ್ಲಿ ಏನೇ ಕೊಳಿತಿರ್ತಲ್ಲ ಅದರಿಂದ ತೆಗೆದು ಯಾವ್ದಂದ್ರೆ ಪಳಿಯುಳಿಕೆ ಇಂಧನ. ನಾನ್ ಫಾಸಿಲ್ ಅಂದ್ರೆ ಏನಂದ್ರೆ ಈಗೇನು ಪಳಿಯುಳಿಕೆ ತೆಗಿತಿಲ್ಲ ಇದ್ರ ಅಪೋಸಿಟ್ ಇರ್ತದೆ, ಅದಕ್ಕೆ ನಾನ್ ಫಾಸಿಲ್. ಇವ್ ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್, ಫಾಸಿಲ್ ನಾನ್ ಫಾಸಿಲ್ ಡಿಫ್ರೆನ್ಸ್ ಗೊತ್ತಾತಲ್ಲ, ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳಿ ಪಂಚಾಮೃತದಾಗ ಏನೈತೆ ಅಂದ್ರೆ ರಿನ್ಯೂವೇಬಲ್ ಸೆಕ್ಟರ್ ದಿಂದ 50% ವಿದ್ಯುತ್ ಜನರೇಟ್ ಮಾಡೋದೈತೆ. ನೆಕ್ಸ್ಟ್ ಏನೈತೆ ಅಂದ್ರೆ 500 ಗಿಗಾವ್ಯಾಟ್ ಎಲ್ಲಿಂದ ತರಬೇಕಂದ್ರೆ ನಾನ್ ಫಾಸಿಲ್ ಫ್ಯೂಯಲ್ಸ್. ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಯಾವತ್ತು ಹೇಳ್ತ ನೋಡಿ ಎಕ್ಸಾಂಪಲ್. ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಮೆಥನಾಲ್ ಪ್ಲಾಂಟ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಹೇಳಿ ನೋಡು ಮೆಥನಾಲ್ ಪ್ಲಾಂಟ್ ಎಲ್ಲೇ? ಗುಜರಾತ್ ನ ಕಾಣ್ಲಾ. ವೆರಿ ಗುಡ್. ಮೆಥನಾಲ್ ಪ್ಲಾಂಟ್ ನೆನಪೈತಲ್ಲ, ಇದು ಫಾಸಿಲ್ ಆಕತಿ. ಹೆಂಗಂದ್ರೆ ಮೆಥನಾಲ್ ಪ್ಲಾಂಟ್ ಅಥವಾ ಬಯೋಡೀಸೆಲ್ ಏನ ಮಾಡ್ತಿರ್ತಿಲ್ಲ ಗಿಡದಿಂದ ಸಸ್ಯದಿಂದ ಅವು ಕತ್ತೀವಿ. ಈಗ ಗೊತ್ತಾದ್ವಲ್ಲ 3 ಅಮೃತ ಹೇಳ್ರಿ ನೀವು ಎಟ್ ಹೇಳ್ರಿ. ಒಂದೇದ 100 ಇದನ್ನ 2070 ನೆಟ್ ಜೀರೋ ಎಮಿಷನ್. ಆಮೇಲೆ ಏನಂದ್ರೆ 50% ಯಾವ ಇದು 50% ರಿನ್ಯೂವೇಬಲ್ ಎನರ್ಜಿ ಯಾವ ಇಯರ್ ತನ 2030. ಒಂದೇದು 2070 ನೆನಪಿಟ್ಕೋರಿ. ಉಳ್ಕಿದ್ದೆಲ್ಲ ಏನದಂದ್ರೆ 2030 ತನ ಅದಾವ್ರು ಗೊತ್ತಾಕತ್ತಲ್ಲ ಹೇಳತ್ತಿದ್ ಗೊತ್ತಾಗತ್ತವಲ್ಲ. ಒಂದೇದೇನಂತಂದ್ರೆ ನೆಟ್ ಜೀರೋ ಎಮಿಷನ್ 2070, ಅದಾದ್ಮೇಲೆ 50% ರಿನ್ಯೂವೇಬಲ್ ಸೆಕ್ಟರ್ ದಿಂದ ತಗೋಬೇಕು. ಅದೇನಂದ್ರೆ 2030. ನೆಕ್ಸ್ಟ್ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ದಿಂದ 2030. ಇನ್ 2 ಉಳಿದು. ನೆಕ್ಸ್ಟ್ 1 ಬಿಲಿಯನ್ ಟನ್. 1 ಬಿಲಿಯನ್ ಟನ್ ಕಾರ್ಬನ್ ಅಂದ್ರೆ ಏನ್ ಗೊತ್ತಾ, ಹೈಯೆಸ್ಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಕಾರ್ಬನ್ ಎಮಿಷನ್ ಇರ್ತೈತಿ. ಒಂದು ವೆಹಿಕಲ್ ಬರ್ನ್ ಆದ್ರೂ ಅದ್ರ ಕಾರ್ಬನ್ ಇರ್ತೈತಿ. ಅದು ಹೊರಗೆ ಬಂದ ಕೂಡಲೇ ಆಕ್ಸಿಜನ್ ಜಡಾಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಕತಿ. ಅದನ್ನೆಲ್ಲರ ಬರೀ ಇತ್ತೇಳಿ ಕಾರ್ಬನ್ ಮೊನಾಕ್ಸೈಡ್ ಆಕತಿ. ಎಲ್ಲ ಏನು ಪೊಲ್ಯೂಷನ್ ಹಾಕಿರ್ತಾವಲ್ರಿ ಎಲ್ಲ ಕಾರ್ಬನ್ ಕಂಟೆಂಟ್ ಇರ್ತಾವ. ಅದಕ್ಕೆ ಕಾರ್ಬನ್ ಕಂಟೆಂಟ್ ಏನ್ ಮಾಡ್ಬೇಕಂದ್ರ ಇದರಿಂದ ಏನ್ ವೇಸ್ಟ್ ಬರ್ತದಲ್ಲ ಕಾರ್ಬನ್ ಅಂದ್ರ, ಈ ಕೋಲ್ ಬರ್ನ್ ಮಾಡ್ತೀವಿ ಅದು ಉಳಿದಿದ್ದು ಏನ್ ಇರ್ತದಲ್ಲ ಕಾರ್ಬನ್ ಆಗಿ ಉಳಿದಿರ್ತದಲ್ಲ ಅಂತವ್ನ ಏನ್ ಮಾಡ್ಬೇಕಾರ 1 ಬಿಲಿಯನ್ ಟನ್ ವೇಸ್ಟ್ ನ ಕಡಿಮೆ ಮಾಡ್ಬೇಕಂದ್ರೆ ಯಾವಾಗಂದ್ರೆ 2030. 4 ಅಮೃತಗಳು ಹೇಳ್ರಿ. ಇನ್ನೊಂದು ಅಮೃತ ಲಾಸ್ಟ್ ಉಳಿತು ಹೇಳ್ರಿ, ಅದು ಕಾರ್ಬನ್ ಐತೆ. ಯಾವ್ದು 45% ಕಾರ್ಬನ್ ಇಂಟೆನ್ಸಿಟಿನ ಕಡಿಮೆ ಮಾಡ್ಬೇಕು. ಯಾವ ಇಯರ್ ತನ ಅಂದ್ರೆ 2030. ಗೊತ್ತಾದ್ವಲ್ಲ. ಇದು ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ. ಒಮ್ಮೆ ಲಾಸ್ಟ್ ಒಂದೇದು ಏನಂದ್ರೆ ನೆಟ್ ಜೀರೋ ಎಮಿಷನ್ 2070. ಎರಡನೇದ 500 ಗಿಗಾವ್ಯಾಟ್. 500 ಗಿಗಾವ್ಯಾಟ್ ಯಾವಾಗಂದ್ರೆ 2030. ಯಾವ್ದ್ರಿಂದ ಅಂದ್ರ ನಾನ್ ಫಾಸಿಲ್. ವೆರಿ ಗುಡ್. ನೆಕ್ಸ್ಟ್ 50% ರಿಡಕ್ಷನ್ ರಿನ್ಯೂವೇಬಲ್ ಎನರ್ಜಿದಿಂದ. ನೆಕ್ಸ್ಟ್ 4ನೇದ 45. ಇದು 45% 2 ಕಾರ್ಬನ್ ಹೇಳತ್ ಕನ್ಫ್ಯೂಸ್ ಮಾಡ್ಬೇಡ್ರಿ. ಕಾರ್ಬನ್ ಹೇಳ ಕಾರ್ಬನ್ ಬೈ ಪ್ರಾಡಕ್ಟ್ ಕಾರ್ಬನ್ ಕರೆಕ್ಟ್. ಕಾರ್ಬನ್ ಇದನ್ನ ತೇಳ 1 ಬಿಲಿಯನ್ ಟನ್ ತೇಳ ಅದೇನಂದ್ರೆ ಕಾರ್ಬನ್ ದಿಂದ ಎಮಿಷನ್ ಆಗೋದು ಕಡಿಮೆ ಮಾಡ್ಬೇಕು. 1 ಬಿಲಿಯನ್ ಟನ್ ಅದ್ರ ವೇಸ್ಟ್ ಇರ್ತೈತಲ್ಲ ಧೂಳ ತಿಳ್ಕೊಂಡ್ರೆ ಹಂಗ್ ಬರ್ತೈತಲ್ಲ ಅದನ್ನ ಕಡಿಮೆ ಮಾಡ್ಬೇಕು 1 ಬಿಲಿಯನ್ ಟನ್. ಅದನ್ನೇನಂದ್ರೆ ಕೆಪಾಸಿಟಿ ಒಳಗೆ ಕನ್ವರ್ಟ್ ಮಾಡ್ತೀವ್ರಿ. ಬಟ್ ಇನ್ 45% ಐತ್ಲ ಅದು ಕಾರ್ಬನ್ ಇಂಟೆನ್ಸಿಟಿ ಅಂದ್ರ ನಾವು ಕಾರ್ಬನ್ ಮೇಲೆ ಎಲ್ಲ ಡಿಪೆಂಡೆನ್ಸಿ ಅದಾರ. ಎಲ್ಲ ಬರ್ತೈತಿ ಕಾರ್ಬನ್ ಆಡ ಇರ್ತೈತೆ ಹೌದಲ್ಲ. ಆ ಕಾರ್ಬನ್ ಇಂಟೆನ್ಸಿಟಿನ ಕಡಿಮೆ ಮಾಡೋದು ಬೇರೆ ಕೆಮಿಕಲ್ ಯೂಸ್ ಮಾಡೋದು. ಅದು ಯಾಕಂದ್ರೆ 45%. ಗೊತ್ತಾತಲ್ರಿ ಯಾವ ಅಮೃತ ತೇಳಿನ ಪಂಚಾಮೃತ. ಎಲ್ಲಿ ಮಾಡ್ತಾರೆ ಇದನ್ನ? COP 26 ನೆನಪಿರ್ತೈತಲ್ಲ. ರೀಸೆಂಟ್ ಆಗಿ ಪೋಸ್ಟಲ್ ಸಿಸ್ಟಮ್ ಬ್ಯಾನ್ ಮಾಡಿದ್ದೆಲ್ಲ ಅಂದ್ರ ಡೆನ್ಮಾರ್ಕ್. ಇದು ಇದ್ರೊಳಗೆ ಬರ್ತೈತೆ ಇಲ್ಲೋದ್ ಕೇಳಿರ್ತೇನೆ. ಇದು ಯಾವ್ದು ಸ್ಕ್ಯಾಂಡಿನೇವಿಯನ್ ಹೇಳತ್ತಿದ್ವಲ್ಲ, ಸ್ಕ್ಯಾಂಡಿನೇವಿಯನ್ ನಾರ್ಡಿಕ್ ಕಂಟ್ರಿ 2 ನೆನಪಿಟ್ಕೋರಿ. ಸ್ಕ್ಯಾಂಡಿನೇವಿಯನ್ ಅಂದ್ರೆ ಅವ್ರದ್ದು ಭಾಷಾ ಅಲ್ಪಸಂಖ್ಯಾತರು ಇರ್ತಲ್ಲ ಅಂತವ್ರು ಕೋಡ್ ಮಾಡಿದ್ದ. ನಾರ್ಡಿಕ್ ಕಂಟ್ರಿ ಅಂದ್ರೆ ಏನ್ ನಾರ್ತ್ದಾಗ ಬರ್ತಾವಲ್ಲ ಅವೆಲ್ಲ ಕಂಟ್ರಿಗಳು ಕೋಡ್ ಮಾಡ್ತಾವ. ನಾರ್ಡಿಕ್ ಕೋಡ್ ಏನೈತೆ ಅಂದ್ರೆ ಫೈಂಡ್ಸ್ ಗ್ಯಾಪ್. ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ಅವ್ ಹಿಂದ ಮುಂದ ಮಾಡಿ ಏನ ಕೇಳಿದ್ರು ಅದ್ರೊಳಗೆ ನೆನಪಿಟ್ಕೋ. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ ಇದನ್ನ ಯಾರಂದ್ರೆ ಇದನ್ನ ಡೊನಾಲ್ಡ್ ಟ್ರಂಪ್ ಅದಾರಲ್ಲ ಅವ್ರಿಗೆ ಒಂದು ಕಂಟ್ರಿದವ್ರು ಏನ್ ಕೊಡ್ತಾರೆ ಅಂದ್ರೆ ಪೀಸ್ ಪ್ರೈಸ್ ಅಂತ ಕೊಡ್ತಾರೆ. ಅವ್ರು ನೋಬೆಲ್ ಪೀಸ್ ಪ್ರೈಸ್ ನನಗೆ ಕೊಡ್ರಿ ಅಂತ ಬೆನ್ನತ್ತಿರ ಕೊಡ್ಲಿಲ್ಲ ಅವ್ರಿಗೆ. ಈ ರೀಸೆಂಟ್ ಆಗಿ ಒಂದು ಕಂಟ್ರಿದವ್ರು ಕೊಡ್ತಾರೆ. ಯಾವ ಕಂಟ್ರಿ? ಆಪ್ಷನ್ ಕೊಡ್ತೀನಿ. ವೆನಿಜುವೆಲಾ, ಇಸ್ರೇಲ್, ಇರಾನ್. ವೆರಿ ಗುಡ್. ವೆನಿಜುವೆಲಾನ ಒಂದೇ ಆಪ್ಷನ್ ಕೊಟ್ಟಿರ್ತಾನ. ಬಟ್ ವೆನಿಜುವೆಲಾ ಕಂಟ್ರಿದವ್ರು ಕೊಡಂಗಿಲ್ಲ. ನೆನಪಿಟ್ಕೋ. ಇದು ಕನ್ಫ್ಯೂಸ್ ಆಗಿರ್ತೈತಿ. ಯಾವ ಕಂಟ್ರಿ ರೀಸೆಂಟ್ ಆಗಿ ಪೀಸ್ ಪ್ರೈಸ್ ಫಸ್ಟ್ ಟೈಮ್ ಆ ಕಂಟ್ರಿ ಬಿಟ್ಟು ಹೊರಗಿನವ್ರು ಕೊಟ್ರಂದ್ರೆ ಯಾವ ಕಂಟ್ರಿ ಅಂದ್ರೆ ಇಸ್ರೇಲ್ ಕಂಟ್ರಿ. ಯಾಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಇರಾನ್ ಮೇಲೆ ವಾರ್ ಮಾಡತ್ತವ್ರು. ಇದು ನೆನಪಿಟ್ಕೋರ. ಯಾಕಂದ್ರೆ ಕನ್ಫ್ಯೂಸ್ ಆಗಕ್ಕೆ ಏನ್ ಕೇಳ್ತಾನಂದ್ರೆ ರೀಸೆಂಟ್ ಆಗಿ ವೆನಿಜುವೆಲಾ ಹೇಳಿ ತಪ್ಪಲ್ಲ. ವೆನಿಜುವೆಲಾ ಯಾಕೆ ಕನ್ಫ್ಯೂಸ್ ಆಕತ್ತಂದ್ರೆ ವೆನಿಜುವೆಲಾದವ್ರಿಗೆ ಏನ್ ಕೊಟ್ಟಾರಂದ್ರೆ ನೋಬೆಲ್ ಶಾಂತಿ ಪ್ರೈಸ್ ಕೊಟ್ಟಾರ. ಯಾರಿಗೆ ಕೊಟ್ಟಾರ್ರಿ? ಮಚಾಡೋ, ಮಾರಿಯಾ ಮಚಾಡೋ ಅಂತ ಬರ್ತೈತ್ಲ. ಮಾರಿಯಾ ಮಚಾಡೋ ಅವ್ರಿಗೆ ಏನ್ ಕೊಟ್ಟಾರ ಅಂದ್ರೆ ನೋಬೆಲ್ ಸಂಸ್ಥೆ ಬರ್ತೈತ್ಲ ಅವ್ರು ಕೊಟ್ಟಾರ. ಯಾವ್ದಂದ್ರೆ ಪೀಸ್ ಪ್ರೈಸ್. ಅವ್ರ ಸ್ವಂತ ವೈಯಕ್ತಿಕವಾಗಿ ಏನ್ ಹೇಳಂದ್ರೆ ನಾವು ಡೆಡಿಕೇಟೆಡ್ ಡೊನಾಲ್ಡ್ ಟ್ರಂಪ್ ಮಾಡ್ತೀವಿ ಅಂದಾರ. ಬಟ್ ಪೀಸ್ ಪ್ರೈಸ್ ಅವ್ರು ಅಥವಾ ನೋಬೆಲ್ ಪ್ರೈಸ್ ಅವ್ರು ಹೇಳಿಲ್ಲ ಇದನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿಲ್ಲ ಅತ್ತೆ. ಈ ಕನ್ಫ್ಯೂಸ್ ಆಗಬಾರ್ದು. ಕಂಟ್ರಿ ಬಂದಾಗ ವೆನಿಜುವೆಲಾ ಒಟ್ಟು ಹಾಕ್ಬೇಡ್ರಿ. ಯಾವ ಕಂಟ್ರಿದವ್ರು ಪೀಸ್ ಪ್ರೈಸ್ ಕೊಡ್ತಾರಂದ್ರ ನೆನಪಿರ್ತೈತಲ್ಲ. ನಾವ್ ಹಿಂಗ್ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಕೊಡ್ತೀವಲ್ಲ ಸೇಮ್ ಹಂಗ ಇಸ್ರೇಲ್ದವ್ರ ಫಸ್ಟ್ ಟೈಮ್ ಏನ್ ಕೊಟ್ರಂದ್ರ ಇಸ್ರೇಲ್ ದಿಂದ ಬಿಟ್ಟು ಹೊರಗಿನವ್ರಿಗೆ ಕೊಟ್ರ ಶಾಂತಿ ಪ್ರೈಸ್. ಯಾರಿಗೆ ಅಂದ್ರೆ ಡೊನಾಲ್ಡ್ ಟ್ರಂಪ್ಗೆ. ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತೈತೆ. ಯಾಕಂದ್ರೆ ಮಾರಿಯಾ ಮಚಾಡೋ ಏನಂದ್ರೆ ಬರೀ ಡೆಡಿಕೇಟ್ ಮಾಡ್ಯಾರ್ರಿ. ಬಟ್ ಇಸ್ರೇಲ್ ಕಂಟ್ರಿದವ್ರ ಫಸ್ಟ್ ಟೈಮ್ ಯಾರು ಕೊಟ್ರಂದ್ರೆ ನರೇಂದ್ರ ಮೋದಿ ಅಂತ ಡೊನಾಲ್ಡ್ ಟ್ರಂಪ್ಗೆ ಪೀಸ್ ಪ್ರೈಸ್ ಕೊಟ್ಟಾರೆ. 2 ಕನ್ಫ್ಯೂಸ್ ಆಗಬಾರ್ದ. ವೆನಿಜುವೆಲಾದ ಬಂದಾಗ ಏನಂದ್ರೆ ಮಾರಿಯಾ ಮಚಾಡೋ ಬರ್ತದೆ. ಅವ್ರಿಗೆ ಯಾರಂದ್ರೆ ನೋಬೆಲ್ ಪ್ರೈಸ್ ಕೊಟ್ಟಾರ. ಇವ್ರು ಇಸ್ರೇಲ್ ಕಂಟ್ರಿದವ್ರು ಕೊಡ್ತಾರೆ. ಯಾರಿಗಂದ್ರ ನೆನಪಿರ್ತೈತಲ್ಲ ಇಸ್ರೇಲ್ ಕಂಟ್ರಿ. ಐರನ್ ಡೋಮಾ, ಐರನ್ ಬೀಮ್ ಅಂತ ಬರ್ತಾವ. ಇಸ್ರೇಲ್ದಾಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದು ಎದ್ರ ಸಲ್ಮಾನ್ ಬರ್ತಾವ್ರಿ. ಐರನ್ ಡೋಮಾ, ಐರನ್ ಬೀಮಾ ಏನ್ ಇವು 2
ಕ್ಷಿಪಣಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ, ನೆನಪಿಟ್ಕೋರಿ. ಇವು ಏರ್ ಡಿಫೆನ್ಸ್ ಸಿಸ್ಟಮ್ ಅಂದಾಗ ನಾವು ಇಂಡಿಯಾದಾಗ ಮಾಡತ್ತೀವಿ ನೋಡು, ಪಿನಾಕ ಮತ್ತು ಈಗ ರೀಸೆಂಟಾಗಿ ಲಾಂಚ್ ಮಾಡತ್ತಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೆದ್ರೆ ಏನಂದ್ರೆ ಏರ್ದಾಗ ಡಿಫೆನ್ಸ್ ಮಾಡ್ಬೇಕು, ಯಾವಾರ ಬಂದು ಅಟ್ಯಾಕ್ ಮಾಡಿದಾಗ. ಹಂಗಲ್ಲಿ ಐರನ್ ಡೋಮ್ ಮತ್ತು ಐರನ್ ಬೀಮ್ ಅದಾವ ಎರಡು, ಯಾವ ಕಂಟ್ರಿದ ಡೈರೆಕ್ಟ್ ಕ್ವಶನ್ ಆಗೈತಿ ಏನಂದ್ರೆ ಐರನ್ ಡೋಮ್ ಯಾವ ಕಂಟ್ರಿದ ಅಂತೇಳಿ. ಐರನ್ ಡೋಮ್ ಯಾವ್ದಂದ್ರೆ ಇಸ್ರೇಲ್ದ, ಐರನ್ ಬೀಮ್ ಅಂತ ಬಂದ್ರು ಇಸ್ರೇಲ್. ಎರಡು ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಹಾಕೋದ್ರೆ ಐರನ್ ಡೋಮ್ ಹಳಿದಿತ್ತು, ಹಳಿದ್ ಯಾವ್ದ್ರ ಮೇಲೆ ವರ್ಕ್ ಹಾಕೈತು ರೆಡಾರ್. ಯಾಕಂದ್ರೆ ಹಳಿದ್ ಎಲ್ಲರಿಗೂ ಗೊತ್ತಿರ್ತೈತಿ, ಯಾವ್ರ ಪೊಲೀಸರದು ವೆಹಿಕಲ್ ಫೈನ್ ಹಾಕ್ಬೇಕಾರೆ ಮೇಲೆ ಒಂದು ಇರ್ತೈತಲ್ಲ ಅದೇನಂದ್ರೆ ರೆಡಾರ್ ಸಿಸ್ಟಮ್ ಮೇಲೆ ವರ್ಕ್ ಹಾಕಿರ್ತದೆ. ಅದು ಎಷ್ಟು ಸ್ಪೀಡ್ ಹೋಗಿ ಹೊಳ ಬರ್ತೈತಲ್ಲ ಅದ್ರ ಮೇಲೆ ಎಷ್ಟು ಸ್ಪೀಡ್ ಐತಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಸೇಮ್ ರೆಡಾರ್ ಸಿಸ್ಟಮ್ ಡಿಟೆಕ್ಟ್ ಮಾಡ್ತಿರ್ತಾವೆ ಯಾವ್ದಾರ ಕಂಟ್ರಿದ ಏನಾರ ಬರತೈತೆ ನಮ್ಮ ರೆಡಾರ್ ಸಿಸ್ಟಮ್ನಾಗ ಅಂತೇಳಿ. ಅದು ಮೊದಲಿತ್ತ ಅದಕ್ಕೆ ಏನತ್ತೀವಿ ಅಂದ್ರೆ ಐರನ್ ಡೋಮ್ ಅಂತ ಕರಿತಾರೆ. ಇಸ್ರೇಲ್ದು ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತಾರೆ. ಬೆಕ್ಕಾದ ಕಂಟ್ರಿದ ಏನಾರ ಒಂದು ಫ್ಲೈಟ್ ಬರಲಿ ಅಥವಾ ಏನ ಒಂದು ಇದನ್ನ ಡ್ರೋನ್ ಬಂದ್ರು ಏನಂದ್ರೆ ಅಟ್ಯಾಕ್ ಮಾಡ್ತೈತಿ ಯಾವ್ದಾರ ಐರನ್ ಡೋಮ್ ಅನ್ನೋದು. ರೀಸೆಂಟ್ ಆಗಿ ಯಾವ್ದು ಲಾಂಚ್ ಮಾಡ್ರೆ ಐರನ್ ಬೀಮ್ ಅಂತ ಮಾಡ್ಯಾರ. ಐರನ್ ಬೀಮ್ ಎದ್ರ ಮೇಲೆ ವರ್ಕ್ ಆಕತ್ತಂದ್ರೆ ಲೇಸರ್ ಗೊತ್ತಾಕಲ್ಲ, ಐರನ್ ಡೋಮ್ ಮತ್ತು ಐರನ್ ಬೀಮ್. ರೀಸೆಂಟ್ ಆಗಿ ಹೇಳ್ರಿ ನಾವು ಯಾವ ಕಂಟ್ರಿದಿಂದ ಇಂಡಿಯಾದಾಗ ಏನ್ ಮಾಡತ್ತೀರಿ ಅಂದ್ರೆ MP ಗಳಾಗ್ಲಿ MLA ಅಥವಾ ಗೌರ್ಮೆಂಟ್ ಆಫೀಸರ್ಗಳ ಮೇಲೆ ಹ್ಯಾಕ್ ಮಾಡ್ಬೇಕಂತ ಒಂದು ಪೆಗಾಸಸ್ ವೈರಸ್ ಹತ್ ಬಿಟ್ರೆ ಯಾವ ಕಂಟ್ರಿ ಇಸ್ರೇಲ್ ನೆನಪಿರ್ತೈತಲ್ಲ. ಈ ಪೆಗಾಸಸ್ ಮೇಲೆ ಕ್ವಶನ್ ಡೈರೆಕ್ಟ್ ಕೇಳಿದ್ದಲ್ಲ, ಪೆಗಾಸಸ್ ಮೇಲೆ ಆಗಿತ್ತಲ್ಲ ಕ್ವಶನ್. ಪೆಗಾಸಸ್ ವೈರಸ್ ಯಾವ ಕಂಟ್ರಿ ಅಂತ ಕೇಳಿದ್. ಪೆಗಾಸಸ್ ವೈರಸ್ ಅನ್ನೋದು ಯಾರು ಪ್ರೈವೇಟ್ ದವ್ರು ತಗೋಬಹುದು, ಗೌರ್ಮೆಂಟ್ ದವ್ರು ಅಟ್ಟ ತಗೋತಾರಂದ್ರ ಇದು ಓನ್ಲಿ ಗೌರ್ಮೆಂಟ್ಗೆ ಅಷ್ಟೇ ಕೊಡ್ತಾರೆ. ಇದು ಯಾಕಾರ ಹ್ಯಾಕ್ ಮಾಡಿದ್ರಂದಾಗ ಪ್ರೈವೇಟ್ ದವ್ರು ಪರ್ಚೇಸ್ ಮಾಡಿ ಬಂದಿರ್ಬೋದು ಅಂದ್ರೆ ಪ್ರೈವೇಟ್ ದವ್ರು ಕೊಡಂಗಿಲ್ಲ, ಗೌರ್ಮೆಂಟ್ ಎಂಟಿಟೀಸ್ಗಳಿಗೆ ಅಷ್ಟೇ ಕೊಟ್ಟಿರ್ತಾರೆ. ಬಟ್ ಗೌರ್ಮೆಂಟ್ ದವ್ರು ಏನ್ ಮಾಡಿದ್ರೆ ಅಪೋಸಿಷನ್ ಪಾರ್ಟಿ ಏನಿರ್ತಲ್ಲ ಅವನ್ನೆಲ್ಲ ಹ್ಯಾಕ್ ಮಾಡ್ಬೇಕಂತ ಪೆಗಾಸಸ್ ಯೂಸ್ ಮಾಡತ್ತೀರ. ಆ ಪೆಗಾಸಸ್ ಡೆವಲಪ್ ಮಾಡಿದ ಕಂಟ್ರಿ ಯಾವ್ದತ್ ಕೇಳ್ರ, ಇಸ್ರೇಲ್. ನೆನಪಿರ್ತೈತಲ್ಲ, ಇಸ್ರೇಲ್ದಾಗ ಒಂದು ಅದ್ಭುತ ಬರ್ತೈತೆ ನೆನಪೈತ್ರಿ. ಯಾವ್ದು ಹೇಳ್ರಿ ನಾವು, ಇಸ್ರೇಲ್ದಾಗ ಒಂದು ಅದ್ಭುತ ಐತಿ, ಜಗತ್ತಿನ ಅದ್ಭುತ ಇಸ್ರೇಲ್ದಾಗ ಒಂದು ಐತಿ. 8 ಅದ್ಭುತ ಅದಾವಳು. ರೀಸೆಂಟ್ ಆಗಿ 8ನೇ ಅದ್ಭುತ ಆಕತಿ ಯಾವ್ದಂದ್ರೆ ಅಂಗೋರ್ ವಾಟ, ಕಾಂಬೋಡಿಯಾದ ಅಂಗೋರ್ ವಾಟ ಮೇಲೆ ಇದನ್ನ ಏನ್ ಕೇಳಿರ್ತಾನೆ, ರಿಪೀಟೆಡ್ ಕ್ವಶನ್ ಕೇಳ್ತಿರ್ತಾನೆ. ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ ಯಾವ್ದಂದ್ರೆ ಅಂಗೋರ್ ವಾಟ. ಬಟ್ ಅವ್ ಹಂಗೆ ಕೇಳಿಲ್ದ ರಾಕ ಜಗತ್ತಿನ ರೀಸೆಂಟ್ ಆಗಿ 8ನೇ ಅದ್ಭುತ ಅಂತ ಮಾಡ್ರ ಅದು ಯಾವ್ದಂದ್ರು ಅಂಗೋರ್ ವಾಟ ಕಾಂಬೋಡಿಯಾ ಅಂತ ಬರ್ತದೆ. ಅಂತದ್ 8 ಅದ್ಭುತಗಳೊಳಗ ಇಸ್ರೇಲ್ದಾಗ ಒಂದು ಅದ್ಭುತ ಬರ್ತೈತಿ. ಯಾವ್ದು ಹೇಳಿ, ಇಸ್ರೇಲ್ದಾಗ ಬರಂಗಿಲ್ಲ ಏನದ, ಸಾರಿ ಮೆಕ್ಸಿಕೋದಾಗ ಬರ್ತದೆ. ಇಸ್ರೇಲ್ ಅನ್ನೇನು ಇಟಲಿದಾಗ ಬರ್ತದೆ ಏನದ, ಇಟಲಿದ ಕೊಲಿಜಿಯಂ. ಹಾ ಕರೆಕ್ಟ್, ಇಸ್ರೇಲ್ ಅನ್ನೇನ ಕರೆಕ್ಟ್. ಹಾ ಜೋರ್ಡಾನ್ ಪೆಟ್ರಾ ಒಂದು ಬರ್ತೈತಿ, ಇಸ್ರೇಲ್ ಬರಂಗಿಲ್ಲ. ಕರೆಕ್ಟ್ ಇಟಲಿದ್ ಬರ್ತದ ಕೊಲಿಜಿಯಂ. ನಾ ಅದಕ್ಕೆ ಬಂದಿದ್ನ ಕರೆಕ್ಟ್. ಇಸ್ರೇಲ್ ಗೊತ್ತಾತಲ್ರಿ, ಇಸ್ರೇಲ್ದವ್ರು ಏನಂದ್ರ ಇದನ್ನ ಡೊನಾಲ್ಡ್ ಟ್ರಂಪಿಗೆ ಏನ್ ಕೊಟ್ರಂದ್ರ ಶಾಂತಿ. ಈಗ ಹೇಳ್ಬಿಡ್ತೀರ 8 ಸುಮ್ಮ ಯಾಕೆ ಕನ್ಫ್ಯೂಸ್ 8 ಹೇಳ್ಬಿಡ್ತೀರಿ, ಬಡ ಹೇಳ್ಬಿಡ್ತೀರ. ಇಂಡಿಯಾದು 2 ಅದಾವ, ಒಂದು ಇಂಡಿಯಾದ ಒಂದು ಬಡ ಹೇಳ್ಕೊತವ್ರಿ. ಇಂಡಿಯಾದಿಂದ ತಾಜ್ ಮಹಲ್ ಒಂದು. ನೆಕ್ಸ್ಟ್ ಇಂಡಿಯಾದಾದ್ಮೇಲೆ 8 ಅದಾವ ತೇಳ್ರ. 8ರಾಗ 4 ಡಿವೈಡ್ ಮಾಡ್ರಿ. ಇಂಡಿಯಾದಿಂದ ಯಾವ್ದಂದ್ರೆ ತಾಜ್ ಮಹಲ್. ಇವು ಜಗತ್ತಿನ ಅದ್ಭುತ 7 ಅದ್ಭುತ ಹತ್ತಿರಲ್ಲ. ಈಗ ಜಗತ್ತಿನ ಬಂದಾಗ 8 ಅದ್ಭುತಗಳದಾವ. ಅದ್ರಾಗ ಇಂಡಿಯಾದಿಂದ ಯಾವ್ದಂದ್ರೆ ತಾಜ್ ಮಹಲ್. ಅದ್ರ ಮೇಲೆ ಬಂದ ಚೀನಾ ಬರ್ತದೆ. ಚೀನಾದಿಂದ ಯಾವ್ದ, ಚೀನಾದ ಮಹಾಗೋಡೆ. ಅದಾದ್ಮೇಲೆ ನೆಕ್ಸ್ಟ್ ಈಚೆ ಕಡೆ ಬರೋದು ಯಾವ್ದಂದ್ರೆ ಜಾರ್ಡನ್ ದ ಪೆಟ್ರಾ. ಕರೆಕ್ಟ್, ಜಾರ್ಡನ್ ದ ಪೆಟ್ರಾ 3 ಅದು. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾಲ್ ಬರ್ತೈತಿ ಇಟಲಿ. ಇಟಲಿಗೆ ಹೋಗಿದ್ರಲ್ಲಿ ಮಾಡಿ ಮೆಲೋಡಿ ಚಾಕ್ಲೇಟ್ ಕೊಡಕ್ಕೆ ಅಲ್ಲಿ ಇಟ್ಲಿದ್ ಬಂದಾಗ ಯಾವ್ದು ಹೇಳ್ರಿ ನಾವು, ಇಟಲಿದ ಕೊಲಿಜಿಯಂ ಅಂತ ಹೇಳಿ. ಯಾಕಂದ್ರೆ ಇಟ್ಲಿದ ಡೈರೆಕ್ಟ್ ಕೇಳ್ಬೋದು. ಇದು ಕೊಲಿಜಿಯಂ ಇದು ಯಾಕೆ ಕ್ವಶನ್ ಕೇಳುದು ರಿಪೀಟೆಡ್ ಚಾನ್ಸ್ ಐತೆ ಅಂದ್ರೆ ಕೊಲೆಜಿಯಂ ಅಂತ ಬರ್ತೈತಿಲ್ಲ. ನಮ್ಮ ಇಲ್ಲಿ ಹಂಗ ಅನುಭವ ಮಂಟಪ ಐತಲ್ರಿ, ಸೇಮ್ ಹಂಗ ಏನೈತೆ ಅಂದ್ರೆ ಕೊಲೆಜಿಯಂ ಅಂತ ಐತೆ. ಅದಕ್ಕೇನಂದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಭೇಟಿಯಾಗಿದ್ರೆ ಡೈರೆಕ್ಟ್ ಕ್ವಶನ್ ಕೇಳಾಗ ಅದ್ಭುತ ಕೇಳಲ್ಲ. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅದ ಕೊಲೆಜಿಯಂ ಭೇಟಿಯಾಗಿದ್ರೆ ಅದು ಯಾವ ಕಂಟ್ರಿ ಒಳಗೆ ಬರ್ತೈತೆ ಅಂತ ಕೇಳ್ರ, ಇಟಲಿದಾಗ. 4 ಆದ್ವಲ್ಲ. ಇನ್ನು ಈ ಕಡೆ ಬಂದ್ಬಿಡುದು ಡೈರೆಕ್ಟ್. ಎಲ್ಲಿ ಅಂದ್ರೆ ಸೌತ್ ಅಮೆರಿಕಾದಾಗ 2 ಬರ್ತಾವ. ಯಾವ ಹೇಳ್ರಿ ಸೌತ್ ಅಮೆರಿಕಾದಿಂದ 2? ಮಾಚು ಪಿಚ್ಚು ಅಂದ್ರು. ಅದು ಮಾಚು ಪಿಚ್ಚುನು ಡೈರೆಕ್ಟ್ ಕ್ವಶನ್ ಕೇಳ ನೋಡಿ. ಯಾವ್ದು ಪಟ್ಟದ ಕಲ್ಲಿನ ಅವಳಿ ನಗರ ತರ ಹಂಪಿ ಅವಳಿ ನಗರ ಅಂತ ಕರಿತಾರ. ಹಂಪಿ ಅವಳಿ ನಗರ ಅಂತ ಕೇಳ್ಯಾರಲ್ಲ, ಹಂಪಿ ಅವಳಿ ನಗರ ಅಂತ ಯಾವ್ದು ಕರಿತಾರ ಅಂದ್ರೆ ಮಾಚು ಪಿಚ್ಚು. ಯಾವ ಕಂಟ್ರಿದಾಗ ಕಂಡು ಬರ್ತೈತಿ, ಯಾವ್ದ ಪೇರು ಕಂಟ್ರಿ. ನೆನಪಿಟ್ಕೋರು. ಮಾಚು ಪಿಚ್ಚು ಎಲ್ಲಿ ಅಂದ್ರೆ ಪೇರುದಾಗ. ಎಲ್ಲಿ ಅಂದ್ರೆ ಸೌತ್ ಅಮೆರಿಕಾದಾಗ 2 ಬರ್ತಾವ ಅಂತೇಳಿ. ಇಲ್ಲಿ ಎಟ್ಟದು ಈಗ 4 ಅದು ಹೌದಲ್ಲ. ಅದಿನ ಇಂಡೋನೇಷ್ಯಾದ ಬಿಟ್ಟು ಅಲ್ಲಿ ಬರ್ನು. ಆಮೇಲೆ ಯಾವ್ದ ಈ ಕಡೆ 4 ಅದು. ಅದಾದ್ಮೇಲೆ ಸೌತ್ ಅಮೆರಿಕಾದಾಗ 2 ತಗೊಂಡಿದ್. 2 ಬಂದಾಗ ಯಾವ್ದಂದ್ರೆ ಒಂದು ಮಾಚು ಪಿಚ್ಚು ಹೇಳ್ರಿ, ಯಾವ್ದಂದ್ರೆ ಪೇರು ದೇಶದಾಗ. ಅದಾದ್ಮೇಲೆ ಇನ್ನೊಂದ ಎಲ್ಲಿ ಬರ್ತೈತೆ ಅಂದ್ರ ಯಾವ್ದ ಬ್ರೆಜಿಲ್ನಾಗ ಬರ್ತೈತಿ. ಕ್ರಿಸ್ತ ರೀಡಿಮ್ಮರ್ ಅಂತ ಕರಿತಾರೆ. ಕ್ರೈಸ್ತರದ ಐತಲ್ಲ, ಯೇಸು ಕ್ರಿಸ್ತ ಶಿಲುಬೆಗೆ ಏರ್ಸಿರ್ತಾರಲ್ಲ ಅಂತದ ಒಂದು ಸ್ಟ್ಯಾಚು ಐತ್ರಿ. ನಮ್ಮಲ್ಲಿ ಹಂಗ ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದು ಸ್ಟ್ಯಾಚು ಇಟ್ಟಿಲ್ಲ. ಹಂಗ ಕ್ರೈಸ್ತ ರೀಡಿಮ್ಮರ್ ಅಂತ ಐತಿ. ಎಲ್ಲಿ ಅಂದ್ರೆ ಬ್ರೆಜಿಲ್ನಾಗ. ಆ ಬ್ರೆಜಿಲ್ದ ಏನಂದ್ರೆ ಅದು ಏನಂದ್ರೆ ಜಗತ್ತಿನ ಒಂದು ಅದ್ಭುತ, ಒನ್ ಆಫ್ ದ ಅದ್ಭುತ ಅಂತ ಕರಿತಾರೆ. ಅದು ಈಗ 6 ಅದು. 6 ಆದ್ಮೇಲೆ ಮೆಕ್ಸಿಕೋದಿಂದ ಬರ್ತೈತಿ. ಮೆಕ್ಸಿಕೋದಿಂದ ಯಾವ್ದ್ರಿ, ಯಾವ್ದ ಮೆಕ್ಸಿಕೋದ ದ ಚೆನ್ ಅಂತ ಬರ್ತೈತಿ. ಯಾವ್ದಂದ್ರೆ ಮೆಕ್ಸಿಕೋದಿಂದ 7 ಅದು ಅಲ್ಲ. ಇದಾದ್ಮೇಲೆ ಲಾಸ್ಟ್ನೇದು ಯಾವ್ದಂದ್ರ ಕಾಂಬೋಡಿಯಾದ ಅಂಗೋರ್ ವಾಟ ದೇವಾಲಯ. ಅಂಗೋರ್ ವಾಟ ಕೇಳೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇದನ್ನು ಕೇಳ್ಬೋದು. ಮೆಕ್ಸಿಕೋದ ಯಾವ್ದಂದ್ರೆ ದ ಚೆಚನ್. ಯಾಕೆ ಕೇಳ್ತಾರೆ ಅಂದ್ರೆ ರೀಸೆಂಟ್ ಆಗಿ FIFA ವರ್ಲ್ಡ್ ಕಪ್ ಗೆ ಆತಿಥ್ಯ ವಹಿಸಿದ ಮೆಕ್ಸಿಕೋ ಕಂಟ್ರಿ ಇತ್ತು. ಅದ್ರೊಳಗೆ ಯಾವ್ದು ಜಗತ್ತಿನ ಅದ್ಭುತ ಕಂಡು ಬರ್ತದೆ ಅಂದ್ರೆ ದ ಚೆಚನ್ ಅಂತ ಬರ್ತದೆ. ಯಾವ 3 ಕಂಟ್ರಿ ಕೂಡ FIFA ಇದನ್ನ ಮಾಡಿದ್ದು, ಆತಿಥ್ಯ ವಹಿಸಿದ್ದು? ವೆರಿ ಗುಡ್. ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ನೆನಪದವಲ್ಲ. ಈಗ ಗೊತ್ತಾತಲ್ಲ. ಇದನ್ನ ಯಾರ ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದ ಕಂಟ್ರಿ ಯಾವ್ದತ್ ಕೇಳ್ರ, ಇಸ್ರೇಲ್. ತಪ್ಪಿನು ವೆನಿಜುವೆಲಾ ಅನ್ಬೇಡ್ರಿ. ವೆನಿಜುವೆಲಾ ಅಫಿಷಿಯಲ್ ಆಗಿ ಎಲ್ಲಿ ಕೊಟ್ಟಿಲ್ಲ, ಬರೀ ಹೇಳಿದಟ್ಟ. ಈಗ ಹೇಳ್ರಿ ನೋಡು, ವೆನಿಜುವೆಲಾ ಪ್ರೆಸೆಂಟ್ ಅಧ್ಯಕ್ಷರು ಯಾರ್ದಾರ? 1 ಲೈನರ ಕೇಳಿರ್ತಾನ. ಅಧ್ಯಕ್ಷರು ಯಾರದಾರ ಅಂತೇಳಿ. ಯಾರದಾರ? ಆಪ್ಷನ್ ಕೊಡ್ಲಿ. ಡೆಲ್ಸಿ ರೊಡ್ರಿಗಸ,
ಅವನ ಡೆಲ್ಸಿ ರೊಡ್ರಿಗಸ್ ಯಾರನ್ನ ತಗೊಂಡ್ ಹೋಗಿದ್ರಿ ಹೇಳ್ರಿ ಅವ್ರ ಅಮೆರಿಕಾದವ್ರ ಯಾರ ನಿಕೋಲಸ್ ಮೊಡೆರೋ. ಇವು ಎರಡು ಕನ್ಫ್ಯೂಸ್ ಆಗೋ ಚಾನ್ಸಸ್ ಅಥವಾ ಇಲ್ಲಾರ ಒಂದೇ ಆಪ್ಷನ್ ಯಾವ್ದು ಕೊಡ್ತಾನೆ. ಪ್ರಸ್ತುತ ಹಂಗಾಮಿ ಅಧ್ಯಕ್ಷರ ಇದನ್ನ ವೆನಿಜುವೆಲಾ ಕಂಟ್ರಿ ಯಾರದಾರ ಕೇಳ್ರ ಡೆಲ್ಸಿ ರೊಡ್ರಿಗಸ್. ಯಾಕೆ ನೆನಪಿಟ್ಕೋಬೇಕಂದ್ರ ಇದು ಯಾರಂದ್ರೆ ರೀಸೆಂಟ್ ಆಗಿ ಯಾರನ್ನ ತಗೊಂಡ್ ನಿಕೋಲಸ್ ಮೊಡೆರೋ ಇರ್ತಾರಲ್ಲ ಅವ್ರನ್ನೊಂದು ಆಪರೇಷನ್ ಮಾಡ್ತಾರೆ, ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಆಪರೇಷನ್ ಮಾಡ್ತಾರೆ. ಯಾರಂದ್ರೆ ಅಮೆರಿಕಾದವ್ರು ಅವ್ರನ್ನ ತಗೊಂಡೋಗ್ರಿ. ಜಗತ್ನಾಗ ಒಂದೇನಂದ್ರೆ ಹೊಸ ಟೈಪ್ ಇದ್ದಂಗೆ ಔಟ್ ಆಫ್ ಕಂಟ್ರಿ ಬೇಕಾರೆ ಯಾವ್ದಾರ ಕಂಟ್ರಿ ಸ್ವಂತ ಸಾರ್ವಭೌಮ ಇತ್ತಂತೇಳಿ ಬೇರೆ ಕಂಟ್ರಿ ಇಂಟರ್ಫಿಯರ್ ಮಾಡಬಾರ್ದು ಅಂತ ಕಂಟ್ರಿದ ಒಬ್ಬನ ಅಧ್ಯಕ್ಷನೇ ಎತ್ಕೊಂಡು ಹೋಗ್ಯಾರಂದ್ರೆ ಜಗತ್ನಾಗ ನ್ಯೂಸ್ನಾಗ ಇದ್ದಂಗೆ ಅದು ಯಾವ ಆಪರೇಷನ್ ಮಾಡ್ತಾರಂದ್ರೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಮಾಡ್ತಾರೆ. ಯಾರಂದ್ರೆ ಅಮೆರಿಕಾದವ್ರು. ಯಾರಂತ ಕರ್ಕೊಂಡು ಹೋಗ್ತಾರಂದ್ರೆ ನಿಕೋಲಸ್ ಮೊಡೆರೋ. ಅವ್ರು ಹೋದ ಮೇಲೆ ಯಾರ ಅಧ್ಯಕ್ಷರಾಕಾರ ಹಂಗಾಮಿ ಅಧ್ಯಕ್ಷರಾಗಿ ಡೆಲ್ಸಿ ರೊಡ್ರಿಗಸ್. ನೆನಪಿರ್ತೈತಲ್ಲ ಒಪೆಕ್ನಾಗ ವೆನಿಜುವೆಲಾ ಕಂಟ್ರಿ ಬರ್ತೈತೋ ಇಲ್ಲೋ ಬರ್ತೈತೆ ಅಲ್ಲ. ವೆರಿ ಗುಡ್. ಸೌತ್ ಅಮೆರಿಕಾದ ಒಂದು ಕಂಟ್ರಿ ನೋಡ್ರಿ ಹೈಯೆಸ್ಟ್ ಆಯಿಲ್ ರಿಸರ್ವ್ ಐತಿ ಯಾವ್ದಂದ್ರೆ ವೆನಿಜುವೆಲಾ ಕಂಟ್ರಿ. ರೀಸೆಂಟ್ ಆಗಿ ಒಪೆಕ್ ನ್ಯೂಸ್ನಾಗ ಇತ್ತಲ್ಲ ಒಪೆಕ್ ದಿಂದ ಹೊರಬಂದ ರಾಷ್ಟ್ರ ಯಾವ್ದಾ UAE. ವೆರಿ ಗುಡ್. ಒಪೆಕ್ನಾಗ ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳು 11. ವೆರಿ ಗುಡ್. ಒಪೆಕ್ನಾಗ ಎಷ್ಟು ಅದ ಅಂದ್ರೆ 11 ಒಪೆಕ್ ಅಗ್ರಿಮೆಂಟ್ ಕರೆಕ್ಟ್ 11. ಒಪೆಕ್ ಒಪೆಕ್ ಪ್ಲಸ್ ಅಂತ ಬರ್ತೈತಿಲ್ಲ. ಒಪೆಕ್ನಾಗ ಎಷ್ಟು ಅಂದ್ರೆ 11. ಒಪೆಕ್ ಪ್ಲಸ್ನಾಗು 11 10 ಅದಾವ. 11 ನೋಡು 22 ಮಾಡಿದ್ವಲ್ಲ ಅವನ 21 ಆತ 10 ತಡಿ ಹೇಳ. 11 ಅಲ್ಲ 12 ಆತ ಮತ್ತೊಂದು ಸೇರ್ತಾ 12. ಕನ್ಫರ್ಮ್ ಹೇಳ್ರಿ ಎಕ್ಸಾಮ್ ಅದಾವ ಸನೇದಾಗ ಮತ್ತೆ 12 ಅಲ್ಲ 12 ಅಲ್ಲ ಆತ 12 ಪಕ್ಕ ಅಲ್ಲ 12. ನೆನಪಿಟ್ಕೋರ ಒಪೆಕ್ ಕೋಡ್ ಮಾಡಿದ್ವಲ್ಲ ಒಪೆಕ್ದ ಹೇಳ್ರಿ. ಒಪೆಕ್ದ ಸ್ಥಾಪಕ ರಾಷ್ಟ್ರಗಳು ಕೇಳ್ತಿರ್ತಾನೆ. ವಿಸ್ಕಿ ವಿ ಅಂದ್ರ ವೆನಿಜುವೆಲಾ, ಐ ಅಂದ್ರ ಇರಾನ್, ಇನ್ನೊಂದು ವಿಸ್ಕಿ ಎಸ್ ಅಂದ್ರ ಯಾವ್ದ ಸೌದಿ ಅರೇಬಿಯಾ. ಯಾಕಂದ್ರೆ ಸೌದಿ ಅರೇಬಿಯಾ ಆಪ್ಷನ್ಯಾಗ ಸೌತ್ ಆಫ್ರಿಕಾ ಕೊಟ್ರೆ ತೆಗಿಬೇಕು. ಸೌತ್ ಆಫ್ರಿಕಾ ಕೆಳಗೆ ಬರ್ತೈತಿ. ಯಾವ್ದಾರ ಸೌದಿ ಅರೇಬಿಯಾ ಗಲ್ಫ್ ನೇಷನ್ದಾಗ ಆಯಿಲ್ ರಿಸರ್ವ್ಗಳು ಜಾಸ್ತಿ. ಯಾವ್ದಂದ್ರೆ ಸೌದಿ ಅರೇಬಿಯಾನೇ ಬರ್ತದೆ. ವಿಸ್ಕಿ ಕೆ ಬಂದ್ರ ಕುವೈತ್, ಇನ್ನೊಂದು ಐ ಬಂದ್ರ ಇರಾಕ ಇರಾನ. ಎರಡು ನೆನಪಿಟ್ಕೋರಿ. ಎರಡು ಐ ಬರ್ತಾವಲ್ಲ. ಈಗ ಇರಾನ್ ನ್ಯೂಸ್ನಾಗ ಐತಿಲ್ಲ ಅದನ್ನ ಕೇಳ್ಬೋದು. ಒಪೆಕ್ನಾಗ ಸ್ಥಾಪಕ ರಾಷ್ಟ್ರವಾಗಿ ಇರಾನ್ ಸದಸ್ಯತ್ವ ಹೊಂದಿತ್ತೋ ಇಲ್ಲೋ ಹಿಂದ ಮುಂದೆ ಕೇಳ್ದತ್ತೇಳಿ ಇರಾನ್ ಇತ್ತು. ವಿಸ್ಕಿ ಅಂತ ನೆನಪಿರ್ತದೆ. ಇವು ಸ್ಥಾಪಕ ರಾಷ್ಟ್ರ ಅಂತ ಕರಿತಾರೆ. ಯಾವಾಗ ಆಕತಿ ಯಾವ ಒಂದು ಅಗ್ರಿಮೆಂಟ್ ಅತ್ತೀವಿ ಅಂದ್ರೆ ಬಾಗ್ದಾದ್ ಅಗ್ರಿಮೆಂಟ್ ಅಂತ ಕರಿತೀವಲ್ಲ. ಯಾವ್ದ್ರ 1960 ಎಲ್ಲಿ ಪ್ರೆಸೆಂಟ್ ಹೆಡ್ ಕೊಟ್ರ ಆಸ್ಟ್ರಿಯಾದ ವಿಯೆನ್ನಾ. ಒಪೆಕ್ನಿಂದ ರೀಸೆಂಟ್ ಆಗಿ ಹೊರಗೆ ಬಂದಿದ್ದು ಯಾವ್ದಂದ್ರೆ UAE ಬರ್ತೈತಿ. ಪ್ರೆಸೆಂಟ್ ಒಪೆಕ್ನಾಗ ಅದು ಹೊರಗೆ ಕ್ವಶನ್ ಹಿಂಗೂ ಕೇಳಿರ್ತಾನ. ಒಪೆಕ್ನಾಗ UAE ಹೊರಗೆ ಬಂದ ಮೇಲೆ ಎಷ್ಟು ರಾಷ್ಟ್ರಗಳದ ಅಂದಾಗ 11 ಹಾಕ್ಬೇಕು. ಅಕಸ್ಮಾತ್ ಒಪೆಕ್ ರೀಸೆಂಟ್ ಆಗಿ ಹೊರಗೆ ಬಂದೈತಿ. ಬಟ್ ಇದನ್ನ ಒಪೆಕ್ ಇದ್ದಾಗ ಎಷ್ಟು ರಾಷ್ಟ್ರಗಳಿದ್ದು ಅಂದ್ರೆ 12. ಅವು ಹಿಂದ ಮುಂದೆ ಮಾಡಿ ಏನ ಕೇಳಿದ್ರು ನೆನಪಿಟ್ಕೋರಿ. ಒಪೆಕ್ ಪ್ಲಸ್ ಅಂತ ಬರ್ತದೆ. ಅದ್ರೊಳಗೆ ಎಷ್ಟದ ಅಂದ್ರೆ 12 ಆಫೀಷಿಯಲ್ ಅಲ್ಲ. ನೆಕ್ಸ್ಟ್ ಒಪೆಕ್ ದಾತಲ್ಲ ರೀಸೆಂಟ್ ಆಗಿ ವೆನಿಜುವೆಲಾದ ಅದು ಅಲ್ಲ. ವೆನಿಜುವೆಲಾ ಹೇಳ್ರಿ ನೋಡೋ. ಇನ್ನೊಂದು ಸೌತ್ ಅಮೆರಿಕಾದಾಗ ಬಂದಾಗ ಒಂದು ಕಂಟ್ರಿ ಐತಿ. ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ? ಸಾರಿ, ಒಂದು ಕಂಟ್ರಿ ಅಲ್ಲ, ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ? ಅದ 3 ಕಂಟ್ರಿ. ಅದಕ್ಕೆ ಏನ್ ಮಾಡಿದ್ವಿ? CBZ ಅಲ್ಲ. CBZ. ಸಿ ಅಂದ್ರ ಕೊಲಂಬಿಯಾ, ಬಿ ಅಂದ್ರೆ ಯಾವ್ದ ಬ್ರೆಜಿಲ್, ಆಮೇಲೆ CBG ಮಾಡಿದ್ವಿ. ಜಿ ಅಂದ್ರ ಗಯಾನ. ನೆನಪಿರ್ತೈತಿಲ್ಲ CBG. ರಿಪೀಟೆಡ್ ಕ್ವಶನ್ ಕೇಳ್ಯಾವ. ಅವು ಕ್ವಶನ್ ಹೆಂಗ್ ಕೇಳಿರ್ತಾರಂದ್ರ ವೆನಿಜುವೆಲಾ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ಅದಕ್ಕೆ ಬಾರ್ಡರ್ ಹಂಚ್ಕೊಂಡಿದ್ದು ಯಾವ ಪ್ರಸ್ತುತ ಯಾಕಂದ್ರೆ ಸೌತ್ ಅಮೆರಿಕಾದಾಗ ಇರುವ 13 ರಾಷ್ಟ್ರ ಏನದಾವ್. ಆ 13ರಾಗ ಏನಂದ್ರೆ ಇದು ವೆನಿಜುವೆಲಾ ಜೋಡ 3 ಕಂಟ್ರಿ ಹಂಚ್ಕೊಡ. ಯಾಕಂದ್ರೆ ಬ್ರೆಜಿಲ್ ಕೇಳ್ತಿರ್ತಾರೆ ನೋಡ್ರಿ ರಿಪೀಟೆಡ್ ಆಗಿ. ಸಮಭಾಜಕ ವೃತ್ತ ಮತ್ತೆ ಇನ್ನೊಂದು ಯಾವ್ದಂದ್ರೆ ಇದನ್ನ ಯಾವ್ದಂದ್ರ ಮಕರ ಸಂಕ್ರಾಂತಿ ವೃತ್ತ. ಎರಡು ಹಾದಿದ್ ಯಾವ್ದಂದ್ರೆ ಇದನ್ನ ಬ್ರೆಜಿಲ್ ಮೇಲೆ ಆಯ್ತಲ್ಲ. ಈ ಬ್ರೆಜಿಲ್ ನ್ಯೂಸ್ನಾಗ ಇದ್ದಾಗ ವೆನಿಜುವೆಲಾ ಸೌತ್ ಅಮೆರಿಕಾದ ಬಂದ್ರೆ ವೆನಿಜುವೆಲಾ ಬಾರ್ಡರ್ನಾಗ ಬರ್ತದ ಮ್ಯಾಲ. ಇನ್ನೊಂದು ಕೇಳ್ಬೋದು ಪನಾಮಾ ಕಾಲುವೆ ನ್ಯೂಸ್ನಾಗ ಐತಲ್ಲ. ಆ ಪನಾಮಾ ಕಾಲುವೆ ನ್ಯೂಸ್ನಾಗ ಇಲ್ಲ ಯಾವ್ದಂದ್ರೆ ಹಾರ್ಮುಜ್ ಐತಿ. ಬಟ್ ಪನಾಮಾ ಕಾಲುವೆ ಬಂದಾಗ ಅಲ್ಲೇ ವೆನಿಜುವೆಲಾ ಮೇಲೆ ಬರ್ತದೆ. ಅದ್ರ ಸಲ್ಬಂದ್ ಹೇಳತ್ ಗೊತ್ತಲ್ಲ. ವೆನಿಜುವೆಲಾ ಪ್ರಸ್ತುತ ಹಂಗಾಮಿ ಅಧ್ಯಕ್ಷರು ಯಾರ್ದಾರ ಕೇಳ್ರ. ಓಕೆ, ಯಾವ ಒಂದು ತತ್ವದ ಮೇಲೆ ಅಮೆರಿಕ ಅದನ್ನ ಅರೆಸ್ಟ್ ಮಾಡ್ತಾರೆ ಹೇಳ್ರಿ ಅವ್ರನ್ನ. ಯಾಕಂದ್ರೆ ಅವ್ರಿಗೆ ಅಪೀಲ್ ಕೊಟ್ಟಾರ. ಈಗ ಯಾವ್ದಾರ ಕಂಟ್ರಿ ಮೇಲೆ ಬಂದು ಡೈರೆಕ್ಟ್ ಅಧ್ಯಕ್ಷರನ್ನ ಪ್ರಧಾನ ಮಂತ್ರಿನ ಎತ್ಕೋದು ಹೋಗೋದ ಲೀಗಲ್ ಅಂತಲ್ಲ, ಅದೇ ಎಥಿಕ್ಸು ಅಲ್ಲ. ಯಾಕಂದ್ರೆ ಮಾನವೀಯತೆ ಅನ್ನಂಗಿಲ್ಲ ಅದಕ್ಕೆ. ಬಟ್ ಅವ್ರು ಏನ್ ರೂಲ್ಸ್ ಕೊಟ್ಟಾರ ಅಂದ್ರೆ ಪ್ರೆಸೆಂಟ್ ರೂಲ್ಸ್ ಐತಿ ಏನಂದ್ರೆ ಮಾಂಡ್ರಿ ಡಾಕ್ಟ್ರಿನ್ ಅಂತ ಬರ್ತದೆ. ಅದು ಡಾಂಡ್ರಿ ಡಾಕ್ಟ್ರಿನ್ ಅಂತ ಮಾಡ್ಯಾರ. ಡಾಂಡ್ರಿ ಡಾಕ್ಟ್ರಿನ್ ಏನಂತ ಪಾಲಿಸಿ ಅಂತ ಕೇಳ್ರ. ಡಾನ್ರಿ ಇವು ಹಿಂಗ್ ಒನ್ ಲೈನರ್ ಹಾಕಿರ್ತಾನೆ. ಡಾನ್ರಿ ತತ್ವ ಅಂತ ಬರ್ತದೆ. ಡೊನಾಲ್ಡ್ ಟ್ರಂಪ್ ತತ್ವ ಅಂತ ತಿಳ್ಕೊರ. ಆದ್ರ ಆ ಡೊನಾಲ್ಡ್ ಟ್ರಂಪ್ ತತ್ವ ಏನ್ ಹೇಳ್ತತಿ ಅಂತ ಕೇಳ್ತಾನೆ. ಏನಂದ್ರೆ ಇದನ್ನ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಮೇಲೆ ಅಟ್ಯಾಕ್ ಮಾಡ್ಬೋದು ಯಾವಾಗ ಬೇಕಾದ ಇದನ್ನ ಹೇಳ್ತೈತೋ. ಅಥವಾ ಏನಂದ್ರೆ ಪೂರ್ವ ರಾಷ್ಟ್ರಗಳ ಪಶ್ಚಿಮ ರಾಷ್ಟ್ರಗಳೊಳಗ ಇಂಟರ್ಫಿಯರ್ ಮಾಡಂಗಿಲ್ಲ ಅಂತ ಹೇಳ್ತೈತೋ. ಏನ್ ಹೇಳ್ತೈತಿ? ಇಂಟರ್ಫಿಯರ್ ಮಾಡ್ಬಾರ್ದು. ಇದು ಯಾಕಂದ್ರೆ ಈಗಿಲ್ರಿ, ಈಗ ಪ್ರಸ್ತುತ ಸುದ್ದಿಯಲ್ಲಿ ಐತಲ್ಲ. ಇದು ಮೊದಲಿಂದ ಏನಂದ್ರೆ ಅವ್ರ ತತ್ವ ಐತಿ. ಏನಂದ್ರ ಈಸ್ಟರ್ನ್ ರಾಷ್ಟ್ರಗಳು ಏನಿರ್ತಾವಲ್ಲ ಈ ಕಡೆ ಪೂರ್ವದ ನಾವು ಇಂಡಿಯಾದವ್ರಾಗ್ಲಿ ಅಥವಾ ಆಫ್ರಿಕಾ ಕಂಟ್ರಿದವ್ರಾಗ್ಲಿ ಇಲ್ಲಿ ಬರಬಾರ್ದು. ಯಾಕೆ ಇದು ಮಾಡತ್ತಾರ ಅಂದ್ರೆ ಅಮೆರಿಕ ಏನ್ ಮಾಡ್ಬೇಕಾರ ಬಲಿಷ್ಠ ರಾಷ್ಟ್ರ ಅಥವಾ ದೊಡ್ಡ ದೇಶ ದೊಡ್ಡನ್ನ ಅನ್ಸೋಬೇಕಲ್ಲ. ಅದ್ರ ಸಲ್ಬಂದ ಇನ್ ಕೇಸ್ ಏನ್ ಮಾಡ್ಬೋದು ಅಂದ್ರೆ ರಷ್ಯಾ ಚೀನಾ ಎಲ್ಲ ಹೋಗಿ ವೆನಿಜುವೆಲಾ ಕಂಟ್ರಿ ಜೋಡ ಆಯಿಲ್ ಒಪ್ಪಂದ ಮಾಡ್ಕೊಂಡ್ರ ಡೈರೆಕ್ಟ್ ಎಲ್ಲರ ವೆನಿಜುವೆಲಾ ಆಯಿಲ್ ಕೊಡಾಯ್ತೇಳಿ ಅವಾಗ ವೆನಿಜುವೆಲಾ ಶ್ರೀಮಂತ ಆಕತಿ. ಈ ಕಡೆ ಅಮೆರಿಕಕ್ಕೆ ಯಾರು ಮಾತ ಕೇಳಂಗಿಲ್ಲಲ್ಲ. ಅದ್ರ ಸಲ್ಬಂದ ಏನ್ ಮಾಡ್ರ ಅಂದ್ರೆ ಒಂದ್ ತತ್ವ ನಾರ್ತ್
ನಾರ್ತ್ ಅಮೆರಿಕಾ ಆಗಲಿ ಸೌತ್ ಅಮೆರಿಕಾ ಆಗಲಿ ಇವೇನಂದ್ರೆ ವೆಸ್ಟರ್ನ್ ಕಂಟ್ರಿ ಅಂತ ಕರಿತೀವಿ. ಆ ವೆಸ್ಟರ್ನ್ ಒಳಗೆ ಈಸ್ಟರ್ನ್ ಕಂಟ್ರಿಗಳು ಬಂದ ಇಂಟರ್ಫಿಯರ್ ಮಾಡಂಗಿಲ್ಲ. ಅದ್ರ ಸಂಬಂಧ ಏನ್ ಮಾಡ್ತಾರಂದ್ರೆ ವೆನಿಜುವೆಲಾದ ಅಧ್ಯಕ್ಷನ್ಗೆ ಎತ್ಕೊಂಡು ಹೋಗ್ಯಾರ. ಯಾವೊಂದು ಆಪರೇಷನ್ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ಆಪರೇಷನ್ ಅಲ್ಲ ತತ್ವ ಕೇಳ್ರ ಡಾಂಡ್ರಿ ಡಾಕ್ಟ್ರಿನ ಯಾವ್ದು ಆಪರೇಷನ್ ಅಂತ ಕೇಳ್ರ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ವಿಜಯಪತ್ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಕರ್ನಾಟಕದಾಗ ವಿಜಯಪತ್ ಅನ್ನೋದು ಎಲ್ಲಿ ತರ್ತಾರ? ವಿಜಯನಗರದ ಎಲ್ಲಿ ತರ್ತಾರ? ಹೊಸಪೇಟೆದಾಗ ಕರೆಕ್ಟ್ ಹೊಸಪೇಟೆದಾಗ ನೆನಪೈತಲ್ಲ. ವಿಜಯನಗರ ಕರ್ನಾಟಕದ 31ನೇ ಜಿಲ್ಲೆ ಆಕತಿ. ಯಾವ ಇಯರ್ದಾಗ ಆಕತಿ? 2021ರಾಗ 31ನೇ ಜಿಲ್ಲೆ ಆಕತಿ. ಅತಿ ಎಷ್ಟು ಅದಾವ ಅದ್ರಾಗ ತಾಲೂಕ್ ಅಂದ್ರ ಕೇಳ್ಯಾರ. ಇದ್ರಾಗ 6 ತಾಲೂಕುಗಳದಾವ. HK ಏನ್ ಮಾಡಿದ್ವಿ ಅದ H4 ಅದನ್ನು 4H 2K ಅದನ್ನ ಮತ್ 4H ಅಂದ್ರೆ 4H ಆತಲ್ಲ. 4H 2K 4H 2K ಆತಲ್ಲ. 4Hಗಳು ಅಂದ್ರೆ 1ನೇದು H ಅಂದ್ರೆ ಹೊಸಪೇಟೆ. ಯಾಕಂದ್ರೆ ಹೊಸಪೇಟೆ ಹೈಯೆಸ್ಟ್ ಅಡ್ಮಿನಿಸ್ಟ್ರೇಷನ್ ದೊಡ್ಡ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ವಿಭಾಗ ಅಂತ ಕರಿತೀವಿ. ಯಾಕಂದ್ರೆ ತಾಲೂಕ್ನಾಗ ಇದ್ದಾಗ ಹೊಸಪೇಟೆನ ಯಾಕೆ ನ್ಯೂಸ್ನಾಗ ಬಿಡ್ರಿ. ಉತ್ತರ ಕನ್ನಡ ಬಂದಾಗ ಹೆಂಗೆ ಕಾರವಾರ ಇರ್ತೀವಲ್ಲ, ಕಾರವಾರ ಹೆಂಗೆ ದೊಡ್ಡ ಅಡ್ಮಿನಿಸ್ಟ್ರೇಷನ್ ಐತಿಲ್ಲ ಹಂಗೆ ವಿಜಯನಗರ ಬಂದಾಗ ಹೊಸಪೇಟೆನ ಹೈಲೈಟ್ ಯಾಕಂದ್ರೆ ದೊಡ್ಡದೈತಿ. 4H ಆಗ್ಬೇಕಲ್ಲ. 1 H ಆತ ಏನಂದ್ರೆ ಹೊಸಪೇಟೆ. ಇನ್ನೊಂದು H ಯಾವ್ದ್ರಿ? ಹಗರಿ ಬೊಮ್ಮನಹಳ್ಳಿ ಅಂತ ಬರ್ತೈತಿ 2ನೇದು. ನೆಕ್ಸ್ಟ್ 3ನೇ H ಹೂವಿನ ಹಡಗಲಿ ಅಷ್ಟ. 3ನೇದು 4ನೇದ ಹರಪ್ಪನಹಳ್ಳಿ. 4 ನೆನಪಿರ್ತಾವಲ್ಲ. H ಅಂದ್ರೆ 1ನೇದು ಯಾವ್ದಂದ್ರೆ ಹೊಸಪೇಟೆ, 2ನೇದ ಹೂವಿನ ಹಡಗಲಿ, ಆಮೇಲೆ ಹಗರಿ ಬೊಮ್ಮನಹಳ್ಳಿ, ಇನ್ನೊಂದು ಯಾವ್ದಂದ್ರ ಹರಪ್ಪನಹಳ್ಳಿ. ಯಾಕಂದ್ರೆ 4H ಅದು. ಇನ್ನು 2 K ಆಗ್ಬೇಕ. K ಅಂದ್ರ ಕೂಡ್ಲಿಗಿ ಮತ್ತ ಇನ್ನೊಂದ ಕೊಟ್ಟೂರು. ಕೂಡ್ಲಿಗಿ ಮತ್ತ ಕೊಟ್ಟೂರು ನೆನಪಿರ್ತಾವಲ್ಲ ವಿಜಯನಗರದಾಗ. ಇದು ರೀಸೆಂಟ್ ಆಗಿ ವಿಜಯಪತ್ ಎಲ್ಲಿ ಮಾಡ್ರ ಅಂದ್ರ ವಿಜಯನಗರದಾಗ ಮಾಡ್ತಾರೆ. ಎಲ್ಲಂದ್ರೆ ಹೊಸಪೇಟೆ. ಡಿಸ್ಟಿಕ್ ಕೇಳ್ರ ವಿಜಯನಗರ ಹಾಕ್ರಿ, ತಾಲೂಕ್ ಕೇಳ್ರ ಹೊಸಪೇಟೆ. ಈಗ ನ್ಯೂಸ್ನಾಗ ಯಾಕಂದ್ರೆ ಏಕ್ ಪೇಡ್ ಮಾ ಕೆ ನಾಪ್ ಇನಿಷಿಯೇಟಿವ್ ಐತಲ್ಲ, ಅದು ಜೂನ್ ಎಂದ್ ಮಾಡ್ತಾರೆ ಹೇಳ್ರಿ. ಜೂನ್ 5ಕ್ಕೆ ಆಚರಿಸ್ತೀವಲ್ಲ. ಅದು ಮಾಡಿದ್ದು 24ರ ಕರೆಕ್ಟ್ ಐತಿ. ಬಟ್ ಜೂನ್ 5ಕ್ಕೆ ಆಚರಿಸ್ತಾರಲ್ಲ. ಹಂಗೆ ಕರ್ನಾಟಕದಾಗ ಏಕ್ ಪೇಡ್ ಮಾ ಕೆ ನಾಮ್ ಹೆಸರಲ್ಲಿ ಲಾರ್ಜ್ ಪ್ಲಾಂಟೇಶನ್ ಮಾಡ್ರ ಗಿಡಗಳನ್ನ. ಯಾರೇ ಒಬ್ಬರು ಮಿನಿಸ್ಟರ್ ಬಂದಿರ್ತಾರ, ಆಪ್ಷನ್ ಕೊಡ್ತೀನಿ. ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮಣ್ಣ ಯಾವ ಒಂದು ಡಿಸ್ಟಿಕ್ನಾಗ ಪ್ಲಾಂಟ್ ಮಾಡ್ತಾರೆ? ಅದು ವಿಜಯನಗರದಾಗ. ಅದಕ್ಕೆ ಹೇಳಿ ಅದು ಯಾವ್ದು ಹಳ್ಳಿ ಐತನ ಚಿಕ್ಕ ಜೋಗಿ ಹಳ್ಳಿ ಅಲ್ಲ. ಕರೆಕ್ಟ್. ಇವು 2 ನೆನಪಿರ್ತಾವಲ್ಲ. ವಿಜಯಪತ್ ಎಲ್ಲಿ ಮಾಡ್ತಾರಂದ್ರೆ ಅದು ಹೊಸಪೇಟೆದಾಗ. ಆಮೇಲೆ ಏಕ್ ಪೇಡ್ ಮಾಕೆ ನಾಮ್ ಹೆಸರಲ್ಲಿ ಲಾರ್ಜ್ ಪ್ಲಾಂಟೇಶನ್ ಡ್ರೈವ್ ಮಾಡ್ತಾರೆ. ಎಲ್ಲಂದ್ರ ಮಿನಿಸ್ಟರ್ ನೆನಪಿಟ್ಕೋರು. 2ಕ್ಕೂ ಅವ್ರು ಅದಾರ. ಅದ್ರ ಸಲ ಬಂದು ನಿರ್ಮಲಾ ಸೀತಾರಾಮನ್ ಬಂದ ಇನಾಗ್ರೇಟ್. ಮಿನಿಸ್ಟರ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ, ಯಾರು ಇನಾಗ್ರೇಟ್ ಮಾಡ್ರು ಯಾರು ಇಲ್ಲ ಅಂತೇಳಿ. ಏಕ್ ಪೇಡ್ ಮಾಕೆ ನಾಮ್ ಇನಿಷಿಯೇಟಿವ್ ತಂದಾರ ಯಾರಂದ್ರೆ ನರೇಂದ್ರ ಮೋದಿ. ಬಟ್ ಅದನ್ನ ಲಾರ್ಜ್ ಕ್ವಾಂಟಿಟಿ ಒಳಗೆ ಎಲ್ಲ ಸ್ಟೇಟ್ ಒಳಗೆ ಆ ಟೈಮ್ನಾಗ ಜೂನ್ 5ಕ್ಕೆ ಒಬ್ಬರ ಬರಕ್ಕಾಗಲ್ಲ. ನರೇಂದ್ರ ಮೋದಿ ಏನ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬರೊಬ್ಬರನ್ನ ಕಳ್ಸಿರ್ತಾರೆ. ಹಂಗೆ ಕರ್ನಾಟಕ ಸ್ಟೇಟ್ನಾಗ ಎಲ್ಲಿ ಮಾಡ್ತಾರೆ ಏಕ್ ಪೇಡ್ ಮಾಕೆ ನಾಮ್ ಆಚರಿಸ್ತಾರಂದ್ರ ವಿಜಯನಗರ. ಜೂನ್ 5ಕ್ಕೆ ಏನ್ ಆಚರಿಸ್ತೀವ್ರಿ? ವಿಶ್ವ ಪರಿಸರ ದಿನ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಇಂಗಾಲದ ಮೇಲೆ ಅಥವಾ ಕಾರ್ಬನ್ ಟ್ಯಾಕ್ಸ್ ಹಾಕ್ಬೇಕಂದೈತಿ. ಯಾವ ಒಂದು ಕಂಟ್ರಿ ಹಾಕ್ತೈತ್ರಿ ಕಾರ್ಬನ್ ಟ್ಯಾಕ್ಸ್? ಯುರೋಪಿಯನ್. ಇದು ಅದಕ್ಕೆ ನೆನಪಿಟ್ಕೋರಿ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂತೂ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಲ್ಲ ಅದ್ರ ಮೇಲೆ. ಯಾಕಂದ್ರೆ ಜನವರಿ 26ಕ್ಕೆ ಯಾರು ಬರ್ತಾರೆ? ಯುರೋಪಿಯನ್ ಯೂನಿಯನ್ ದವರ ಅಧ್ಯಕ್ಷರು ಬಂದಿರ್ತಾರೆ. ನೆನಪೈತಲ್ಲ ಉರ್ಸುಲಾ ವಾನ್ ಡೆರ್ ಮತ್ತೆ ಇನ್ನೊಬ್ರ ಆಂಟಿನೋ ಕೋಸ್ಟಾ ಅಂತ ಬರ್ತದೆ. ಯುರೋಪಿಯನ್ ಯೂನಿಯನ್ ಅಂತ ಒಂದು ಬರ್ತದೆ, ಯುರೋಪಿಯನ್ ಕೌನ್ಸಿಲ್ ಅಂತ ಬರ್ತದೆ. ಯುರೋಪಿಯನ್ ಯೂನಿಯನ್ ಅಂದ್ರೆ ಹೆಂಗ್ ನಮ್ಮ ಇಂಡಿಯಾ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತಿಲ್ಲ, ಅಲ್ಲಿ 27 ಸ್ಟೇಟ್ಗಳು ಕೂಡ ಒಂದು ಯೂನಿಯನ್ ಆಗೈತೆ. ಅದ್ರ ಕಮಿಷನ್ ಅಂತ ಅದಕ್ಕೆ ಇಡ್ತಾರೆ ಅಂದ್ರೆ ಅದ್ರದ್ದೊಂದು ಆಯೋಗ. ಏನ್ರ ಉಸ್ತುವಾರಿ ಮಾಡ್ಬೇಕು ಅಥವಾ ಸ್ಟಡಿ ಮಾಡ್ಬೇಕಂತಿರ್ತಾರಲ್ಲ ಅದು ಆಯೋಗ. ಅವು ಎರಡೂದ್ರದ್ದು ಅಧ್ಯಕ್ಷರು ಏನ್ ಬಂದಿರಂದ್ರೆ ಇದನ್ನ ಯಾವ್ದಂದ್ರ ಜನವರಿ 26ಕ್ಕೆ ಇಂಡಿಯಾಕ್ಕೆ ಬಂದಿದ್ರಿ. ನೆನಪೈತಲ್ಲ ಅದು ಫಸ್ಟ್ ಟೈಮ್ ಜಗತ್ನಾಗ ಏನ್ ಮಾಡೋದು ಕಾರ್ಬನ್ ಟ್ಯಾಕ್ಸ್ ಹಾಕತ್ತದ್ರಿ. ನಾ ಹೇಳಿ ಇದೇ ಪಂಚಾಮೃತದಾಗ ನಾವು 1 ಬಿಲಿಯನ್ ಟನ್ ಕಾರ್ಬನ್ ಕಡಿಮೆ ಮಾಡ್ಬೇಕಂದಿದ್ವಲ್ಲ ಅದ್ರದ್ದು ಟನ್ನೇಜ್. ಹಂಗ ಸೇಮ್ ಏನ್ ಮಾಡತ್ತಾರ ಅಂದ್ರೆ ಕಾರ್ಬನ್ ಮೇಲೆ ಟ್ಯಾಕ್ಸ್ ಹಾಕತ್ತಾರ ಅಂದ್ರೆ ಅಲ್ಲಿ ಯಾರು ಹೈಯೆಸ್ಟ್ ಕಾರ್ಬನ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರ ಅಂದ್ರೆ ಕಾರ್ಬನ್ ಟ್ಯಾಕ್ಸ್ ಹಾಕ್ತಾರ. ಯಾಕಂದ್ರೆ ಜಗತ್ನಾಗ ಒಂದು ಬ್ಲಾಕ್ ಟ್ರಯಾಂಗಲ್ ಐತೆ ಹೈಯೆಸ್ಟ್ ಕಾರ್ಬನ್ ಅಥವಾ ಪೊಲ್ಯೂಷನ್ ಹಾಕಿರ್ತದೆ. ಯಾವ 3 ಕಂಟ್ರಿ ಬರ್ತಾವ ಬ್ಲಾಕ್ ಟ್ರಯಾಂಗಲ್? ಕರೆಕ್ಟ್. ಅದನ್ನ ಹೇಳಿದಿಲ್ಲ ಬರ್ತೀವಿ ಅಲ್ಲ. ಪೋಲ್ಯಾಂಡ್, ಜರ್ಮನಿ, ಜಗ್ ಗಣರಾಜ್ಯ. ನೆನಪಿರ್ತೈತಿಲ್ಲ ಪೋಲ್ಯಾಂಡ್, ಜಗ್ ಗಣರಾಜ್ಯ ಮತ್ತೆ ಜರ್ಮನಿ. ಇವು 3 ಕಂಟ್ರಿಗಳು ಕೂಡ ಏನತ್ತೀವಿ ಅಂದ್ರೆ ಬ್ಲಾಕ್ ಟ್ರಯಾಂಗಲ್ ಅಂತ ಕರೀತಾರ. ಏನತ್ತ ಬ್ಲಾಕ್ ಟ್ರಯಾಂಗಲ್ ಅಂತ ಕರಿತೀವಿ. ಇವು ಬ್ಲಾಕ್ ಟ್ರಯಾಂಗಲ್ ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಬಂದ್ರೆ ಯುರೋಪಿಯನ್ ಕಾಂಟಿನೆಂಟ್ ದಾಗ ಬರ್ಬೇಕಲ್ಲ, ಅಲ್ಲೇ ಮಾಡತ್ತಾರ. ಕಾರ್ಬನ್ ಮೇಲೆ ಟ್ಯಾಕ್ಸ್ ಹಾಕತ್ತಾರ. ಜಗತ್ನಾಗ ಫಸ್ಟ್ ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್. ಮದರ್ ಆಫ್ ಆಲ್ ಟ್ರೀಟಿ ಅಂತ ಕರಿತೀವಿ. ಯಾವ ಕಂಟ್ರಿ ಜೋಡ ಮಾಡ್ಕೊಂಡಿರ್ತೀರಿ? ಯುರೋಪಿಯನ್. ಇದು ಕನ್ಫ್ಯೂಸ್ ಏನಾಗಿರ್ತದೆ ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಗ್ಯಾರ. ಅವ್ರ ಜೋಡನು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಪ್ರೀ ಟ್ರೇಡ್ ಅಂದ್ರೆ ಏನಂದ್ರೆ ವಿದೌಟ್ ತೆರಿಗೆ ಇರಲ್ದನೆ ಮಾಡ್ತಿರ್ತಾರಲ್ಲ. ಆಸ್ಟ್ರೇಲಿಯಾ ಜೋಡ ನ್ಯೂಜಿಲೆಂಡ್ ಜೋಡ ಎಲ್ಲ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳತ್ತೀವಿ. ಬಟ್ ಇವಕ್ಕೆಲ್ಲ ಮದರ್ ಆಫ್ ಆಲ್ ಟ್ಯಾಕ್ಸ್ ಅಂತ ಇದನ್ನ ಮದರ್ ಆಫ್ ಆಲ್ ಟ್ರೀಟಿ ಅಂತ ಕರಂಗಿಲ್ಲ. ಬಟ್ ಯುರೋಪಿಯನ್ ಯೂನಿಯನ್ ಜೋಡ ಏನ್ ಮಾಡ್ತೀವಿ? ಯಾಕೆ ಇವು ಅಂದ್ರೆ ಒಂದು ಕಂಟ್ರಿ ಜೋಡ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ ಆ ಕಂಟ್ರಿ ಅಟ್ಟ ಬರ್ತದೆ. ಬಟ್ ಯುರೋಪಿಯನ್ ಯೂನಿಯನ್ ಜೋಡ ಮಾಡ್ರೆ 27 ಕಂಟ್ರಿದಿಂದ ಏನಂದ್ರೆ ಪ್ರೀ ಟ್ಯಾಕ್ಸ್ ಹಾಕಿರ್ತದೆ. ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಮದರ್ ಆಫ್
ಆಲ್ ಟ್ರೀಟಿ ಅಂತ ಕರಿತೀವಿ. ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಬಂದ್ರ ವೆರಿ ಗುಡ್. ಈಗ ಗೊತ್ತಲ್ಲ ಅಮೆರಿಕಾ ಕಾರ್ಬನ್ ಟ್ಯಾಕ್ಸ್ ಹಾಕಿದ್ದು ಯಾವ್ದಂದ್ರ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಯೂನಿಯನ್ ಬಂದಾಗ ಇನ್ನೊಂದು ನ್ಯೂಸ್ ನಾಗಿತ್ತು ನೋಡ್ರಿ, ರೀಸೆಂಟ್ ಆಗಿ ಎಷ್ಟನೇ ಕಂಟ್ರಿ ಯೂರೋ ಕರೆನ್ಸಿನ ಅಡಾಪ್ಟ್ ಮಾಡ್ಕೋತೈತಿ ಯುರೋಪಿಯನ್ ಯೂನಿಯನ್ದಾಗ? ಎಷ್ಟನೇದ? 21ನೇ ಕಂಟ್ರಿ ಯಾವ್ದ್ರಿ? ಬಲ್ಗೇರಿಯಾ. ನೆನಪಿರ್ತೈತಲ್ಲ 21ನೇ ಕಂಟ್ರಿ. 27 ಕಂಟ್ರಿದಾಗ 21ನೇ ಕಂಟ್ರಿ ಯಾವ್ದಂದ್ರ ಬಲ್ಗೇರಿಯಾ. ಇನ್ನು 6 ಕಂಟ್ರಿ ಪಟಕ್ನ ಕೋಡ್ ಹೇಳ್ಬಿಡ್ರಿ. HSRP CD. ಎಚ್ ಅಂದ್ರ ಹಂಗೇರಿ, ಎಸ್ ಅಂದ್ರ ಸ್ವೀಡನ್, ಆರ್ ಅಂದ್ರ ರೊಮ್ಯಾನಿಯಾ, ಪಿ ಅಂದ್ರ ಪೋಲ್ಯಾಂಡ್. ನೆನಪಿಟ್ಕೋರ ಮತ್ತೆ ಹಂಗ ಸುಮ್ ಗುಂಪ್ನಾಗ ಹೋ ತಂದಿರ್ ಮತ್ತೆ HSRP CD ಇವು ಯಾಕಾರ ಯುರೋಪಿಯನ್ ಯೂನಿಯನ್ ನ್ಯೂಸ್ನಾಗ ಐತಂದಾಗ ಕೇಳ್ತಿರ್ತಾನ. ಯಾಕಂದ್ರೆ G20ದಾಗ ಯುರೋಪಿಯನ್ ಯೂನಿಯನ್ ಜೋಡ ರೀಸೆಂಟ್ ಆಗಿ ಇನ್ನೊಂದು ಸೇರ್ಸಾರ ಯಾವ್ದಂದ್ರೆ ಆಫ್ರಿಕನ್ ಯೂನಿಯನ್. ಹಂಗಿದ್ದಾಗ ಯುರೋಪಿಯನ್ ಯೂನಿಯನ್ ನಮ್ಮಲ್ಲಿ ಭಾರತಕ್ಕೆ ಬಂದಿದ್ರಲ್ಲ ಅವ್ರ ಸ್ತಬ್ಧ ಚಿತ್ರ ಅಥವಾ ಏನಂದ್ರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರ. ಅದಕ್ಕೆ ಯುರೋಪಿಯನ್ ಯೂನಿಯನ್ದಾಗ 27 ಕಂಟ್ರಿಗಳು ಬರ್ತಾವ. 27 ಕಂಟ್ರಿ ಯೂರೋ ಕರೆನ್ಸಿನ ಅಡಾಪ್ಟ್ ಮಾಡ್ಕೊಂಡವು ಇಲ್ಲೋದ್ ಕೇಳಿರ್ತಾರ. ಅಲ್ಲಿ ಹೋದ್ಮೇಲೆ ಕನ್ಫ್ಯೂಸ್ ಆಗಬಾರ್ದು. 21 ಕಂಟ್ರಿ ಇದಾವ. 21ನೇದು ಯಾವ್ದಂದ್ರೆ ಬಲ್ಗೇರಿಯಾ. ಅದನ್ನ ಬಿಟ್ಟು ಆರ್ ಯಾವ ಬರಂಗಿಲ್ಲ ಅಂದ್ರೆ HSRP CD. ಎಚ್ ಅಂದ್ರ ಹಂಗೇರಿ, ಎಸ್ ಅಂದ್ರ ಸ್ವೀಡನ್, ಆರ್ ಅಂದ್ರ ರೊಮೇನಿಯಾ, ಪಿ ಅಂದ್ರ ಪೋಲ್ಯಾಂಡ್. ವೆರಿ ಗುಡ್. ಸಿ ಅಂದ್ರ ಜಗ್ ರಿಪಬ್ಲಿಕ್ ಅಂತ ಕರಿತೀವಿ, ಜಗ್ ಗಣರಾಜ್ಯ. ಆಮೇಲೆ ಡಿ ಅಂದ್ರ ಡೆನ್ಮಾರ್ಕ್. ನೆನಪಿರ್ತೈತಲ್ಲ ಡೆನ್ಮಾರ್ಕ್ ರೀಸೆಂಟ್ ಆಗಿ ಏನ್ ಹೇಳಿದ್ವಿ ಅಂದ್ರೆ ಯಾವ ಸಿಸ್ಟಮ್ ಬಂದ್ ಮಾಡೈತಿ? ಪೋಸ್ಟಲ್ ಸಿಸ್ಟಮ್. ಯಾವ್ದಂದ್ರೆ ಡೆನ್ಮಾರ್ಕ್ ಬಂದ್ ಮಾಡ್ತದೆ. ನೆನಪೈತಲ್ಲ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಡೆನ್ಮಾರ್ಕ್ ಮ್ಯೂಸಿಯಂದವ್ರ ಇಂಡಿಯನ್ ಆರ್ಕೊಲಾಜಿಕಲ್ ಸರ್ವೇದವ್ರ ಜೋಡ ಒಂದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳತ್ತಾರ. ಯಾವ ಒಂದು ಅಡಗ ಸಲ್ಮಂದ್ ಹೇಳ್ರಿ? ಒರೇ ಸುಂಡ ಅಂತ ಬರ್ತೈತಿ. ಒರೇ ಸುಂಡ ಅನ್ನೋದ ಎಲ್ಲಿ ಬಂದಿರ್ತೈತಿ? ಕೇರಳಕ್ಕೆ ಬಂದಿರ್ತೈತಿ, ಪಾಂಡಿಚೇರಿಗೆ ಬಂದಿರ್ತೈತಿ. ಪಾಂಡಿಚೇರಿ ರಿಲೇಟೆಡ್ ಇವು ಏನಂದ್ರೆ ಎಲ್ಲಿ ಬಂದ್ರು ನಾವು ಕರ್ನಾಟಕದ ಏನಕ್ಕೆ ಫೋಕಸ್ ಮಾಡಿರ್ತಿ ಇದನ್ನ ಮಾಡ್ತಿರ್ತಾರೆ. ಯಾವ್ದಂದ್ರೆ ಡೆನ್ಮಾರ್ಕ್ ಏನ್ ಮಾಡ್ತಾರಂದ್ರ ಒರೇ ಸುಂಡ ಅಂತ ಏನಂದ್ರ ಹಡಗ್ ಬಂದಿತ್ರಿ. ಅದೇನಂದ್ರೆ ಪಾಂಡಿಚೇರಿ ರೀಚ್ ಆಗುದ್ರಾಗ ಮುಳುಗಿತ್ತು. ಹೆಂಗ ಟೈಟಾನಿಕ್ ಹಡಗ್ ಮುಳುಗಿತ್ಲ ಅದ್ರ ಅವಶೇಷಗಳನ್ನ ಹುಡುಕಿ ಏನ್ ಮಾಡತ್ತಾರ ಮ್ಯೂಸಿಯಂ ಮಾಡ್ಕೋಬೇಕಂದ್ರೆ ಯಾವ ಕಂಟ್ರಿ ಜೋಡ ಅಂದ್ರೆ ಡೆನ್ಮಾರ್ಕ್ ಮತ್ತ ಇಂಡಿಯಾ. ನೆನಪಿರ್ತೈತಲ್ಲ ಡೆನ್ಮಾರ್ಕ್ ಇನ್ನೊಂದು ಇನಿಷಿಯೇಟಿವ್ ನಾನ್ ಫಾಸಿಲ್ದಾಗ ಯಾವ್ದಂದ್ರ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಒಳಗೆ ಡೆನ್ಮಾರ್ಕ್ ಜೋಡ ಯಾವ ಕಂಟ್ರಿ ಹೆಲ್ಪ್ ಮಾಡತ್ತೈತೆ ಅಂತ ಕೇಳ್ರ? UK. ವೆರಿ ಗುಡ್. ನೆಕ್ಸ್ಟ್ ಹೇಳ್ರಿ, ಭಾರತೀಯ ಸೇನೆ 2026 ವರ್ಷನಾಗ ಇದೀವಲ್ಲ ಯಾವ ವರ್ಷ ಘೋಷಣೆ ಮಾಡೈತಿ? ಇಂಡಿಯನ್ ಆರ್ಮಿದವರು ರೀಸೆಂಟ್ ಆಗಿ 2026ನೇ ವರ್ಷವನ್ನ ಯಾವ ವರ್ಷ ಅಂತ ಘೋಷಣೆ ಮಾಡೈತಿ? ರೈತ ಮಹಿಳಾ ವರ್ಷ, ಆಮೇಲೆ ನೆಟ್ವರ್ಕಿಂಗ್ ಮತ್ತು ದತ್ತಾಂಶ ವರ್ಷ. ನೆಟ್ವರ್ಕಿಂಗ್ ಮತ್ತು ದತ್ತಾಂಶ ವರ್ಷ ಅಂತ ಡಿಕ್ಲೇರ್ ಮಾಡ್ತದೆ. ಯಾವ ಇಯರ್ ಅಂದ್ರೆ 2026. ಇದು ಏನು ಇನಿಷಿಯೇಟಿವ್ ಅಂದ್ರೆ ಇವೇನು ನಾವು ರೈತ ಮಹಿಳಾ ವರ್ಷ ಇವೆಲ್ಲ ಅದಿಲ್ಲ ಯಾರು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆದವ್ರು. ಬಟ್ ಇಂಡಿಯನ್ ಆರ್ಮಿದವರು ಸ್ವಂತ ಡಿಕ್ಲೇರ್ ಮಾಡ್ಕೊಂಡಾರ. ಯಾವ್ದತ್ತಂದ್ರ ನೆಟ್ವರ್ಕಿಂಗ್ ಮತ್ತು ದತ್ತಾಂಶ ವರ್ಷ. ಯಾವ ವರ್ಷನ ಡಿಕ್ಲೇರ್ ಮಾಡ್ತಾರಂದ್ರ 2026. ನೆನಪಿರ್ತೈತಲ್ಲ ಇಂಡಿಯನ್ ಆರ್ಮಿ ನ್ಯೂಸ್ನ ಬಂದಿದ್ದು ನೋಡ್ರಿ. ಇಂಡಿಯನ್ ಆರ್ಮಿ ಬಂದಾಗ ರೀಸೆಂಟ್ ಆಗಿ ಏನ್ ಮಾಡತ್ತಾರ ಅಂದ್ರೆ ಡಿಫೆನ್ಸ್ ಸೆಕ್ಟರ್ ಇದೆ ಹೇಳ್ರಿ. ಇದನ್ನ NCC ಅಂತ ಬರ್ತೈತಲ್ಲ, ಇದು ಡಿಫೆನ್ಸ್ ಒಳಗೆ ಬರ್ತೈತಿ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗೆ ಬರ್ತೈತಿ? ಯಾವ್ದಾರ ಡಿಫೆನ್ಸ್ ಒಳಗೆ. ನೆನಪೈತಾ? NCC ಕೆಡೆಟ್ಗಳು ಅಥವಾ NCC ಡೈರೆಕ್ಟರ್ಗಳು ಎಷ್ಟದಾವ? ಡೈರೆಕ್ಟರೇಟ್ಗಳು ಎಷ್ಟದೋ? ಇನ್ನೊಮ್ಮೆ ಕೇಳತ್ನ. ಡೈರೆಕ್ಟರೇಟ್ ಅಂದ್ರೆ ಮನ್ಸಂದ್ ಹೇಳತ್ತಿಲ್ಲ. ಡೈರೆಕ್ಟರೇಟ್ ಅಂತ ಕರಿತೀವಿ. ಕಮಿಷನರ್ ರೇಟ್ ಹೆಂಗಿರ್ತಲ್ಲ ಹಂಗೆ ಡೈರೆಕ್ಟರೇಟ್ ಅಂತ ಕರಿತಾರೆ. ಎಷ್ಟದಾವ? 17, 7, 19, 17. ನೆನಪಿಟ್ಕೋ. ಗೊತ್ತದಾವಲ್ಲ. NCC ಫುಲ್ ಫಾರ್ಮ್ ನ್ಯಾಷನಲ್ ಕೆಡೆಟ್ ಕೋ. ಇದು ರಿಪೀಟ್ ಮಾಡೋಣ. ಕ್ವಶನ್ ಏನ್ ರಿಪೀಟ್ ಮಾಡೋಣ ಅಂದ್ರೆ NCC ದ ಅಥವಾ ಥೀಮ್ ಏನೈತಿ ಅಥವಾ ಟ್ಯಾಗ್ಲೈನ್ ಏನೈತಿ ಕೇಳ್ತೀರಿ? ಏನ? ಶಿಸ್ತು ಮತ್ತು ಯೂನಿಟಿ ಮತ್ತು ಡಿಸಿಪ್ಲಿನ್. ಗೊತ್ತಾಗ್ತಲ್ಲ, ಅದೇ ಒಗ್ಗಟ್ಟು ಮತ್ತು ಶಿಸ್ತು ಅಂತ ಕರಿತೀವಿ. ಅದು ಕ್ವಶನ್ ಕೇಳೋಣ. ರಿಪೀಟ್ ಅದನ್ನ ಮಾಡ್ಬೇಕತ್ತಿಲ್ಲ. NCC ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ಬೋದು, ಅಥವಾ NCC ಸ್ಥಾಪನೆ ಮಾಡೋರು ಯಾರ ಹಿಂಗೇನೆಲ್ಲ ಕೇಳ್ಬೋದು. ಏನ್ ಕೇಳಿದ್ರು ನೆನಪಿಟ್ಕೋರಿ. NCC ಅಂತ ಬರ್ತೈತಿ. ಟೋಟಲ್ ಇಂಡಿಯಾದಾಗ ಪ್ರೆಸೆಂಟ್ ವರ್ಕಿಂಗ್ ಅಥವಾ ಆಪರೇಷನಲ್ ಎಷ್ಟದಾವ ಅಂದ್ರೆ 17 ಅದಾವ. ಇನ್ನು ಆ್ಯಡ್ ಮಾಡ್ಬೇಕಂದ್ರೆ ಎಲ್ಲಿಲ್ರಿ? ಜಾರ್ಖಂಡ ಮತ್ತು ಆಂಧ್ರ ಪ್ರದೇಶದಾಗ ನ್ಯೂ ಆಗಿ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಇವು ಕನ್ಫ್ಯೂಸ್ ಆಕಿರ್ತಂದ್ರೆ ಯಾರು ಮಾಡ್ತಾರೋ ಅಥವಾ ಗೌರ್ಮೆಂಟ್ ಮಾಡ್ತದೆ ಹಿಂಗೆ ಕೇಳ್ತಿರ್ತಾರೆ. ಡಿಫೆನ್ಸ್ದವ್ರು ಎಕ್ಸ್ಟೆಂಡ್ ಮಾಡತ್ತಾರ ರೀಸೆಂಟ್ ಆಗಿ. ಟೋಟಲ್ NCC ಗೊತ್ತಾಗ್ತಾಳೆ. NCC ಫುಲ್ ಫಾರ್ಮ್ ಏನಂದ್ರ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ನೆನಪಿರ್ತೈತಲ್ಲ NCC ಬಂದಾಗ. ಮತ್ತೆ ಇದನ್ನ ಟ್ಯಾಗ್ಲೈನ್ ಏನೈತೆ ಅಂದ್ರೆ ಅದರ ಶಿಸ್ತು ಮತ್ತು ಶಿಸ್ತು ಮತ್ತು ಇದನ್ನ ಒಗ್ಗಟ್ಟು, ಯೂನಿಟಿ ಮತ್ತು ಡಿಸಿಪ್ಲಿನ್. ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಕಂಟ್ರಿ ಇದನ್ನ ಮಾಡ್ತಾರ್ರಿ. ಏನತ್ತಪ್ಪ? ಕರೆಕ್ಟ್ ಐತೆ. OPEC 11 ಅದ. OPEC ಪ್ಲಸ್ನಾಗ 12. ಮತ್ತೆ ಅದನ್ನ ಹೇಳಿವಲ್ಲ ಈಗ ನೆನಪು ಬರ್ತಾ ನಿಂಗ? OPEC ಬಿಡ್. ನೆಕ್ಸ್ಟ್ ಇದು ಗೊತ್ತಾತಲ್ರಿ ಯುರೋಪಿಯನ್ ಯೂನಿಯನ್. ಅದಾದ್ಮೇಲೆ ಇರ್ಬಿಡ್. ನೆಕ್ಸ್ಟ್ ಇದನ್ನ ದಕ್ಷಿಣ ಧ್ರುವ ಅಂತ ಬರ್ತದೆ. ಗೊತ್ತೈತಲ್ಲ ಫಸ್ಟ್ ಟೈಮ್. ಇದು ಕ್ವಶನ್ ಏನ್ ಕೇಳಿರ್ತಾನಂದ್ರೆ ದಕ್ಷಿಣ ಧ್ರುವಕ್ಕೆ ಮೊದಲು ಹೋದವ್ರು ಯಾರು ಅಂತ ಕೇಳಿದ್ರಿ? ಯಾರಂದ್ರ ಅಮುಂಡ್ಸನ್. ವೆರಿ ಗುಡ್. ಇದು ನೆನಪಿರ್ತೈತಿ ಎಲ್ಲರಿಗೆ. ಯಾಕಂದ್ರೆ ಇದು GK ಕ್ವಶನ್ ರೀ. ಏನಂದ್ರೆ ದಕ್ಷಿಣ ಧ್ರುವಕ್ಕೆ ಮೊದಲು ಪಾದಾರ್ಪಣೆ ಮಾಡಿದವ್ರು ಅಂದ್ರೆ ಅಮುಂಡ್ಸನ್ ಅಂತ ಬರ್ತದೆ. ಇದು ಅಂಟಾರ್ಟಿಕಾದಾಗ ಬರ್ತದೆ, ಆರ್ಕಟಿಕ್ದಾಗ ಬರ್ತದೆ. ಡಿಫಾಲ್ಟ್ ಅದ. ಯಾಕಂದ್ರೆ ದಕ್ಷಿಣ ಅಂದ್ರೆ ಅಂಟಾರ್ಟಿಕಾ, ಉತ್ತರ ಅಂದ್ರೆ ಯಾವ್ದಂದ್ರೆ ಆರ್ಕಟಿಕ್ ಅಂತ ಬರ್ತದೆ. ದಕ್ಷಿಣ ಧ್ರುವಕ್ಕೆ ಮೊದಲು ಹೋದವ್ರು ಯಾರಂದ್ರ ಅಮುಂಡ್ಸನ್ ಅಂತ ಬರ್ತದೆ. ನಾರ್ವೆ ಕಂಟ್ರಿದವ್ರು. ಅವ್ರು ಫಸ್ಟ್ GK ಕೇಳ್ತೀರಿ. ಈಗ ಹೇಳ್ರಿ ದಕ್ಷಿಣ ಇದನ್ನ ಸೌತ್ ಪೋಲ್ ಅಂತ ಕರಿತೀವಿ ಅಥವಾ ದಕ್ಷಿಣ ಧ್ರುವ ಅಂತ ಕರಿತೀವಿ. ಅದಕ್ಕೆ ಮೊದಲು ಮಹಿಳೆ ಹೋದವ್ರು ಯಾರು? ಕಾಮ್ಯ ಕಾರ್ತಿಕೇಯನ್. ತಪ್ಪು. ಮೊದಲು ಮಹಿಳೆ, ಮೊದಲು ಯಂಗ್ ಅಥವಾ ಯುವ ಮಹಿಳೆ ಅಂದ ಕಾಮ್ಯ ಕಾರ್ತಿಕೇಯನ್. ಕರೆಕ್ಟ್. ಭಾರತದಿಂದ ಮೊದಲು ಮಹಿಳೆ ಒಬ್ರು ಹೋಗಿದ್ರಿ. ಯಾರಂದ್ರೆ ಹೇಳ್ರಿ ಹೆಸರು? ಅವ್ರದ್ದು ಹೆಸರು ಇತ್ತು. ಆಪ್ಷನ್ ಕೊಡ್ಲಿ. ರೀನಾ ಕೌಶಲ,
ರೀನಾ ಬೆಳ್ಕೂಡ ಎರಡ್ರಾಗ ಒಂದೇಳಿ ಎಲ್ಲಿದೆ ಸರ್ ರೀನಾ ಕೌಶಲ್ ನೆನಪಿರ್ತೈತಲ್ಲ ಇದ ಭಾರತ ಎಲ್ಲಿದೆ ಆಪ್ಷನ್ ಕೊಡಿ ನಾನೇ ಹೇಳ್ತೀನಿ ತೋರಿ ಯಾವಂದ್ರೆ ಎರಡು ಗೊತ್ತಾದ್ವಲ್ಲ ದಕ್ಷಿಣ ಧ್ರುವಕ್ಕೆ ಮೊದಲು ಹೋದಾರ ಇಲ್ಲಾರ ದಕ್ಷಿಣ ಧ್ರುವ ಎಲ್ಲಿ ಬರ್ತೈತೆ ಅಂತ ಕೇಳ್ತಾರ ಅಂಟಾರ್ಟಿಕಾದಾಗ ಬರ್ತೈತಿ ಅಂಟಾರ್ಟಿಕಾದಾಗ ಮೊದಲು ಪಾದಾರ್ಪಣೆ ಮಾಡಿದವ್ರು ಅಂದ್ರೆ ಅಮುಂಡ್ಸನ್ ಇದೆ ಅಂದ್ರೆ ಜಗತ್ನಾಗ ಫಸ್ಟ್ ಟೈಮ್ ದಕ್ಷಿಣ ಧ್ರುವ ರೀಚ್ ಆದವ್ರು ಅಥವಾ ಸೌತ್ ಪೋಲ್ ಅಂತ ಕರಿತೀವಿ ಆ ಸೌತ್ ಪೋಲ್ಕ್ ಮೊದಲು ಹೋದಾರ ಅಂದ್ರ ಅಮುಂಡ್ಸನ್ ಭಾರತದಿಂದ ಮೊದಲು ಹೋದಾರ ಅಂದ್ರ ರೀನಾ ಕೌಶಲ ಈಗ ರೀಸೆಂಟ್ ಆಗಿ ಅತಿ ಯಂಗೆಸ್ಟ್ ಅಂತ ಕೊಯ್ತಾರ ಅಥವಾ ಯುವ ಮಹಿಳೆ ಯಾರು ಹೋಗ್ಯಾರ ರೀಸೆಂಟ್ ಆಗಿ ಫಸ್ಟ್ ಯುವ ಮಹಿಳೆ ನೋಡ್ರಿ ಯಾರಂದ್ರ ಕಾಮ್ಯಾ ಕಾರ್ತಿಕೇಯನ್ ಅಂತ ಬರ್ತಾರೆ ಕಾಮ್ಯಾ ಕಾರ್ತಿಕೇಯನ್ ಇದೇನಂದ್ರ ನಾನ್ ನಾಳೆ ಎಲ್ಲರ ಕನ್ಫ್ಯೂಸ್ ಮಾಡಕ್ ಅವ್ನು ಕೊಳಿಕಿರ್ತಾನ ಏನಂದ್ರೆ ಕಾಮ್ಯಾ ಕಾರ್ತಿಕೇಯನ್ ಅಂತ ಕೊಟ್ಟ ಇದನ್ನ ಭಾರತದ ದಕ್ಷಿಣ ತುದಿಗೆ ಮೊದಲು ಹೋದವ್ರ ಅಥವಾ ದಕ್ಷಿಣ ತುದಿಗೆ ಭೂಮಿಯ ದಕ್ಷಿಣ ತುದಿಗೆ ಅಂತ ಕೇಳಿರ್ತಾನೆ ಯಾವ್ದು ಹೇಳ್ತಿರಿದ್ರೋಗ ಭೂಮಿಯನೋ ಭಾರತದನೋ ಅಲ್ಲ ತಾಕ್ತಿ ಯಾವ್ದ್ರಾಗ ಇರ್ಬಾರ್ದು ಭೂಮಿಯ ದಕ್ಷಿಣ ತುದಿ ಯಾಕೆ ಕನ್ಫ್ಯೂಸ್ ಇದು ಏನ್ ಮಾಡ್ತಾರೆ ಗೊತ್ತಾನ ಕೇಳ್ಯಾರ ನೆನಪೈತಲ್ಲ ಭಾರತದ ದಕ್ಷಿಣದ ತುದಿ ಅಂತ ಯಾವ್ದು ಕರಿತಾರೆ ಇವಿತ್ತು ಯೂನಿಯನ್ ಟೆರಿಟರಿ ಹಿಡ್ದಾಗ ಇಂದಿರಾ ಪಾಯಿಂಟ್ ಅಂತ ಬರ್ತೈತಿ ಇದು ಅಂಡಮಾನ್ ನಿಕೋಬಾರ್ದಾಗ ಗ್ರೇಟ್ ನಿಕೋಬಾರ್ ಅಂತ ಬರ್ತೈತಿ ಅಲ್ಲಿ ಇಂದಿರಾ ಪಾಯಿಂಟ್ ಅಂತ ಬರ್ತೈತಿ ಇದೇನಂದ್ರ ಭಾರತದ ದಕ್ಷಿಣದ ತುದಿ ಅಂತ ಕರಿತಾರ ಕಾಮ್ಯಾ ಕಾರ್ತಿಕೇಯನ್ ಅಂತ ಕೊಟ್ಟು ಇದನ್ನ ಕೊಟ್ಟಿರ್ತಾನ ನಾವು ಭಾರತದ ದಕ್ಷಿಣದ ತುದಿ ಅಂತ ಕೊಟ್ರೆ ಮತ್ತೆ ಅದರ ಸೌತ್ ಪೋಲ್ ಅಂತ ಹೇಳಂತ ಅದನ್ನ ಮೆನ್ಷನ್ ಮಾಡ್ರಿ ಇದಕ್ಕೆ ಭಾರತದ ಸೌತ್ ಪೋಲ್ ಅಥವಾ ಇಂಡಿಯನ್ ಟೆರಿಟರಿ ಸೌತ್ ಪೋಲ್ ಯಾವ್ದಂದ್ರ ಇಂದಿರಾ ಪಾಯಿಂಟ್ ಬಟ್ ನಾ ಪೂರ್ತಿ ಭೂಮಿದ ಸೌತ್ ಪೋಲ್ ಯಾವ್ದಂದ್ರ ಅಂಟಾರ್ಟಿಕಾದಾಗ ಬರ್ತದೆ ಆ ಸೌತ್ ಪೋಲ್ ಯಾರು ಹೋಗ್ಯಾರ ಅಂದ್ರೆ ಕಾಮ್ಯಾ ಕಾರ್ತಿಕೇಯನ್ ಗೊತ್ತಾತಲ್ಲ ದಕ್ಷಿಣಕ್ಕೆ ಅಥವಾ ಯಂಗೆಸ್ಟ್ ಇದನ್ನ ಹೋದವ್ರು ಯಾರಂದ್ರ ಭಾರತದಿಂದ ಸೌತ್ ಪೋಲಿಗೆ ಕಾಮ್ಯಾ ಕಾರ್ತಿಕೇಯನ್ ನೆನಪಿರ್ತಾವಲ್ಲ ಮೊದಲ ಮಹಿಳೆ ಯಾರಂದ್ರ ರೀನಾ ಕೌಶಲ್ ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳಿದ್ರು ಮೊದಲು ದಕ್ಷಿಣ ಧ್ರುವಕ್ಕೆ ಹೋದವ್ರು ಯಾರಂದ್ರ ಅಮುಂಡ್ಸನ್ ವೆರಿ ಗುಡ್ ಏನಾತ 2 ಜನ ಅದಾರ ನೆಕ್ಸ್ಟ್ 5 ರೀಸೆಂಟ್ ಆಗಿ ಫಸ್ಟ್ ಟೈಮ್ ಇಂಡಿಯಾದಾಗ ಧ್ರುವ್ 64 ಅಂತ ಲಾಂಚ್ ಮಾಡ್ತಾರೆ ಈ ಧ್ರುವ್ 64 ನತ್ತ ಏನಿದೆ ಧ್ರುವ್ 64 ಅನ್ನೋದು ಒಂದು ವೆಪನ್ ಅಥವಾ ಒಂದು ಮೈಕ್ರೋ ಚಿಪ್ ಯಾವ್ದಾ ಚಿಪ್ ನೆನಪಿರ್ತೈತಲ್ಲ ಧ್ರುವ್ 64 ಇದು ಕ್ವಶನ್ ಕೇಳಿ ನಾನು UPSC ದಾಗ ರಿಪೀಟ್ ಕ್ವಶನ್ ಕೇಳಿ ನೋಡ್ರಿ ಧ್ರುವ್ 64 ಅನ್ನೋದ ಇಂಡಿಯಾ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡೈತೋ ಅಥವಾ ರಷ್ಯಾ ಜೋಡ ಡೆವಲಪ್ ಮಾಡೈತಿ ಇಂಡಿಜಿನಿಯಸ್ಲಿ ಇವು ನಾವು ಸುಮ್ಮ ಆಪ್ಷನ್ ಕೊಟ್ಟಂದ್ರೆ ರಷ್ಯಾ ಏನು ಸಂಬಂಧ ಬರಂಗಿಲ್ಲ ಇಂಡಿಜಿನಿಯಸ್ಲಿ ಅಥವಾ ಭಾರತ ಸ್ವಂತ ಅದರದ ಚಿಪ್ ಮಾಡೈತಿ ಯಾಕಂದ್ರೆ ನಾವು ಈ ಕಂಪ್ಯೂಟರ್ ಯೂಸ್ ಮಾಡೋದು ಅಥವಾ ಏನೋ ಮೊಬೈಲ್ಸ್ ಯೂಸ್ ಮಾಡ್ತೀವಲ್ಲ ಔಟ್ ಆಫ್ ಕಂಟ್ರಿದಿಂದ ಅವಕ್ಕೆಲ್ಲ ಚಿಪ್ ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾವೆ ಬಟ್ ಇಂಡಿಯಾದವ್ರ ಫಸ್ಟ್ ಟೈಮ್ ಅವ್ರದ್ದು ಮೈಕ್ರೋ ಪ್ರೊಸೆಸರ್ ಅಂತ ಲಾಂಚ್ ಮಾಡ್ರೆ ಅದ ಯಾವ್ದಂದ್ರೆ ಧ್ರುವ್ 64 ಈ ಧ್ರುವ್ 64 ಮಾಡಿದವ್ರು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿದವ್ರು ಯಾರು ಆಪ್ಷನ್ ಕೊಡ್ತೀನಿ IIT ಮದ್ರಾಸ್ದವ್ರ ಸಿಡ್ಯಾಕ್ ಎಲ್ಲಿ ಬರ್ತದ್ರಿ ಪುಣೆದಾಗ ನೆನಪಿರ್ತದಲ್ಲ ಸಿಡ್ಯಾಕ್ ಇವು ಪರಮ ಜಗತ್ತಿನ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಕರಿತೀವಿ ಯಾವ್ದಂದ್ರೆ ಪರಮ 8000 ಇವೆಲ್ಲ ಎಲ್ಲಕ್ಕ ಅಂದ್ರೆ ಸಿಡ್ಯಾಕ್ ಎಲ್ಲಿ ಬರ್ತೈತೆ ಅಂದ್ರೆ ಪುಣೆದಾಗ ಅವರ ಮಾಡ್ತಾರ್ರಿ ರೀಸೆಂಟ್ ಆಗಿ ಧ್ರುವ್ 64 ಅಂತ ಬರ್ತದೆ ಇದೇನಂದ್ರೆ ಕ್ವಾಂಟಮ್ ಸ್ಪೀಡ್ ಹೆಂಗ್ ಬರ್ತದಲ್ಲ ಕ್ವಾಂಟಮ್ ಮೆಗಾ ಬ್ಯಾಟ್ನಾಗ ವರ್ಕ್ ಆಗ್ತಿರ್ತದೆ ಇದಕ್ಕೆ ಏನು ಕರಿತೀವಿ ಅಂದ್ರೆ ಧ್ರುವ್ 64 ಒನ್ ಲೈನರ್ ಆಪ್ಷನ್ಯಾಗ ಕೊಡ್ತಾನೆ ಧ್ರುವ್ 64 ಅಂತ ಮಾಡ್ರೆ ಇದೊಂದು ಏನ ತಂತ್ರಜ್ಞಾನ ಅಥವಾ ಮಿಸೈಲ್ ಕ್ಷಿಪಣಿ ಹಿಂಗೆ ಏನ್ ಬೇಕಾದ ಆಪ್ಷನ್ ಕೊಟ್ರೆ ಏನಂದ್ರೆ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಈ ಮೊಬೈಲ್ ಅದು ಪ್ರೊಸೆಸ್ ಆಗ್ಬೇಕಲ್ಲ ಈ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಡ್ಲಿ ಅದು ಪ್ರೊಸೆಸ್ ಆಗ್ಬೇಕಾದ್ರೆ ಒಂದು ಪ್ರೊಸೆಸರ್ ಇರ್ತದೆ ಅದ ಯಾವ್ದಂದ್ರೆ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಅಂತದೇನಂದ್ರೆ ಧ್ರುವ್ 64 ಅಂತ ಮಾಡ್ರೆ ಕ್ವಾಂಟಮ್ ಮೇಲ್ ಅದು ಯಾವ್ದಂದ್ರ ಧ್ರುವ್ 64 ಅದನ್ನ ಹೇಳಲ್ಲ ಯಾವ್ದೊಂದು ಇದನ್ನ ಯಾವ ಒಂದು ಸ್ಟೇಟ್ನ ಡೆವಲಪ್ ಮಾಡ್ತೀವಿ ಅಂದ್ರೆ ಸಿಡ್ಯಾಕ್ ಅದು ಎಲ್ಲಿ ಬರ್ತೈತೆ ಅಂದ್ರೆ ಪುಣೆದಾಗ ಇವು ಏನೋ ಹಿಂದ ಮುಂದೆ ಕೇಳ್ರಿ ನೆನಪಿಟ್ಬರಿ ಸಿಡ್ಯಾಕ್ ಅಂತ ಬರೋದು ಎಲ್ಲಿ ಬರ್ತೈತೆ ಅಂದ್ರೆ ಪುಣೆದಾಗ ಈಗ ಹೇಳ್ರಿ G7 ಸಮ್ಮಿಟ್ ಆಗತ್ತಲ್ಲ 52ನೇ ಎಡಿಷನ್ ಎಲ್ಲಿ ಮಾಡತ್ತಾರ್ರಿ ಫ್ರಾನ್ಸ್ನ ಏವಿಯಾನ ಫ್ರಾನ್ಸ್ನ ಪ್ಯಾರಿಸ್ ಏವಿಯಾನ್ ನೆನಪಿರ್ತೈತಿಲ್ಲ ಫ್ರಾನ್ಸ್ನ ಏವಿಯಾನ್ ಅಂತ ಬರ್ತೈತಿಲ್ಲ ಆ ಪ್ಲೇಸ್ನಾಗ ಏನ್ ಮಾಡತ್ತಾರ G7 ಸಮ್ಮಿಟ್ ಅಂತ ನಡೆಯತೈತಿ ರೀಸೆಂಟ್ ಆಗಿ ಹೌದಲ್ಲ G7 ಸಮ್ಮಿಟ್ ಬಂದಾಗ G7 ಒನ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಸಮ್ಮಿಟ್ ಯಾವ ಒಂದು ಕಂಟ್ರಿ ಹೋಸ್ಟ್ ಮಾಡ್ತಿರ್ತಲ್ಲ ಅದ್ರ ಪಾರ್ಟ್ ಆಫ್ ಏನ್ ಹಾಕಿರ್ತಾವಲ್ಲ ಅಲ್ಲೇ ಹಾಕಿರ್ತಾವ ಅದ G7 ಆಗಿತ್ತ G7 ಎಲ್ಲಿ ಆಗತ್ತೈತರ ಫ್ರಾನ್ಸ್ನ ಏವಿಯಾನ್ ಅಂತ ಬರ್ತದೆ ಈಗ ಹೇಳ್ರಿ G7 ದಾಗ ಎಷ್ಟು ಕಂಟ್ರಿ ಬರ್ತಾವ 7 ಕಂಟ್ರಿ ಬಡ್ಗ್ನ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್ ಜೆ ಅಂದ್ರ ಯಾವ್ದ ಜಪಾನ್ ವೆರಿ ಗುಡ್ ಯು ಅಂದ್ರ USA ಐ ಅಂದ್ರ ಯಾವ್ದ ಇಟಲಿ ಇಂಗ್ಲೆಂಡ್ ಆಗ್ತಂದೆ ಅಲ್ಲಿ ಐ ಅಂದ್ರೆ ಇಂಗ್ಲೆಂಡ್ ಇ ಅಂದ್ರೆ ಇಟಲಿ ಐ ಅಂದ್ರೆ ಇಟಲಿ ಎಸ್ ಜ್ಯೂಸ್ ಸಿ ಅಂದ್ರ ಕೆನಡಾ ಇ ಅಂದ್ರ ಇಂಗ್ಲೆಂಡ್ ಜ್ಯೂಸ್ GF ಅಂದ್ರ ಜರ್ಮನಿ ಫ್ರಾನ್ಸ್ G7 ನ್ಯೂಸ್ನಾಗ ಐತಿ ನೆನಪಿಟ್ಕೋರಿ G7 ಸಮ್ಮಿಟ್ ಎಲ್ಲಿ ನಡತೈತಿ ಅಥವಾ ಕೇಳ್ಬೋದು G20 ಸಮ್ಮಿಟ್ ಲಾಸ್ಟ್ ಎಲ್ಲಿ ನಡೆದಿತ್ರಿ ಈ G7 ಆತ G20 ಆತಲ್ ರೀಸೆಂಟ್ ಆಗಿ ಒಂದು ಸಮ್ಮಿಟ್ ಆತಲ್ ಎಲ್ಲಿ ಹೇಳ್ರಿ ದಕ್ಷಿಣ ಆಫ್ರಿಕಾದ ಹೇಳಪ್ಪ ತಡಿ ಏನತ್ತ ಹೇಳ ಏನಿಲ್ಲ ದಕ್ಷಿಣ ಆಫ್ರಿಕಾದ ಎಲ್ಲಿ ಅಂದ್ರೆ ಇವ್ ನೆನಪದವಲ್ಲ G20 ಕೇಳ್ತಿರ್ತಾನೆ G20 ಹೇಳಿದ್ವಲ್ಲ G20 ಬಂದಾಗ ಟ್ರಯಾಕತ್ ಆಗಿರ್ತದೆ ನೀನೇ ಎನ್ಸೊತ್ತೋಗಿ ಎಲ್ಲಿ ಬರ್ತದೆ ಅದು ಗೊತ್ತಾಗ 2023 ಯಾವ್ದು ಹೋಸ್ಟ್ ಮಾಡಿತ್ತು ಇಂಡಿಯಾ ಇದಂತೂ ಎಷ್ಟನೇ ಎಡಿಷನ್ ಇತ್ತದ 18ನೇ ಎಡಿಷನ್ ಇದು ಯಾಕೆ 2020 ಕೇಳ್ಬೋದ್ರೆ ಸ್ಟ್ಯಾಟಿಕ್ ಜಿಕೆದಾಗ ಯಾವಾಗ ಬೇಕಾದ ಅಂಕೇತಾನೆ G20 ಸಮ್ಮಿಟ್ ಏನಾಗಿರ್ತೈತೆ ಅಥವಾ G20 ಐತ್ಲ ಅದಕ್ಕೆ ಸ್ವಂತ ಹೆಡ್ ಕ್ವಾರ್ಟರ್ ಅನ್ನೋದು ಇರಂಗಿಲ್ಲ ನಾಳೆ ಕೇಳಂಗಿಲ್ಲ ಅದು ಹೆಡ್ ಕ್ವಾರ್ಟರ್ ಎಲ್ಲಿ ಐತೆ ಹೇಳಿ G20 ದಾಗ ಫಸ್ಟ್ ಟೈಮ್ ಆಫ್ರಿಕನ್ ಯೂನಿಯನ್ ಸೇರಿದ್ದ ಸಮ್ಮಿಟ್ ಎಲ್ಲಿ ಆಗಿತ್ತ ಕೇಳ್ತಾನೆ ಎಲ್ಲಿ ಅಂದ್ರೆ ಭಾರತದಾಗ 2023 ಆ ಟೈಮ್ನ ಟ್ರೈಕ
ಆಫ್ರಿಕಾ ತಕ್ಕ ಇರ್ತಾವೆ 3 ಕಂಟ್ರಿ ಇರ್ತಾವೆ. ಹಿಂದಿಂದ ಯಾವ್ದು ಇರ್ತಾರೆ ಇಂಡೋನೇಷ್ಯಾದಿಂದ ತಗೋತೀವಿ ನಾವು, ಇಂಡಿಯಾದವ್ರು ಮಾಡ್ತೀವಿ. ಅದಾದ್ಮೇಲೆ ಮುಂದೆ ಎಲ್ಲಿ ಕೊಡ್ತೀವಿ ಅಂದ್ರೆ ಬ್ರೆಜಿಲ್. ಎಲ್ಲಿ ಹೋತು 23 ಆದ್ಮೇಲೆ 24 ಬ್ರೆಜಿಲ್ ಹೋತು. ಬ್ರೆಜಿಲ್ ಆದ್ಮೇಲೆ 25ರಾಗ ಎಲ್ಲಿ ಹೋಗಿತ್ರಿ, ಎಲ್ಲಿ ಹೋಗಿತ್ತು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್, ದಕ್ಷಿಣ ಆಫ್ರಿಕಾದ ಸೌತ್ ಆಫ್ರಿಕಾ ಎರಡು ಒಂದ ಸೌತ್ ಆಫ್ರಿಕಾದ 25 ಆತ. 26 ಟ್ರೈಕಾ ಬಂದಾಗ ಎಲ್ಲಿ ಅಂದ್ರ ನೆಕ್ಸ್ಟ್ ಆಗುದು ಎಲ್ಲೈತಿ 26 ಈಗ ಪ್ರೆಸೆಂಟ್ ನಡೆಯತೈತೆನಾ, ಇನ್ನ ನಡೆದಿಲ್ಲಲ್ಲ, ಡಿಸೆಂಬರ್ದ ಟೈಮ್ನ ನಡೀತೈತಿ ಅಮೇರಿಕಾದಾಗ. ಇವ್ ನೆನಪಿರ್ತಾವಲ್ಲ ಟ್ರ್ಯಾಂಗಲ್ ಅಂತ ಬಂದಾಗ. ಈಗ ಯಾಕಂದ್ರೆ ಆಗಿದ್ದತ್ ಕೇಳ್ರೆ 25 ಆಕತಿ ಅಂದ್ರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಅಂತ ಬರ್ತದೆ. ಗೊತ್ತಾದವಲ್ಲ, ಏನು ಕನ್ಫ್ಯೂಸ್ ಆಗಲಿಲ್ಲ. G20 ಬಂದಾಗ 23ರಿಂದ ನೆನಪಿಟ್ಕೊಳ್ಳಿ. 23 ಇಂಡಿಯಾನ, 24 ಯಾರ ಕಡೆ ಬರ್ತದೆ ಅಂದ್ರೆ ಬ್ರೆಜಿಲ್, 25 ಎಲ್ಲಿ ಬರ್ತದೆ ಅಂದ್ರೆ ಸೌತ್ ಆಫ್ರಿಕಾ, 26 ಬಂದ್ರ ಅಮೇರಿಕಾ. ನೆನಪಿರ್ತಾವಲ್ಲ ಇವು G20 ಸಮಿಟ್ ಅಂತ ಬರ್ತದೆ. G20ದಾಗ ಯಾವ ಟೈಮ್ನಾಗ ಆಫ್ರಿಕನ್ ಯೂನಿಯನ್ ಅಥವಾ G20ದಾಗ ಪ್ರೆಸೆಂಟ್ ಆಗಿ ಹಿಂಗೂ ಕೇಳಿರ್ತಾನೆ. G20ದಾಗ ಎಷ್ಟು ಕಂಟ್ರಿ ಅದಾವತ್ ಕೇಳಿದತ್ತೀನಿ, 19 ಕಂಟ್ರಿ ಅನ್ಬೇಕಾ. ಎಷ್ಟು ಯೂನಿಯನ್ಗಳು ಅದಾವ ಅಂದ್ರೆ 2 ಯೂನಿಯನ್ಗಳು. ಮೊದಲು ಏನಾಯ್ತಿದ್ರೆ G20 ಅಂತ ಬಂದ G19 ಪ್ಲಸ್ 1 ಯೂನಿಯನ್ ಕೂಡಿಸ್ತಿದ್ರು. ಬಟ್ G20 ಇಲ್ಲಾರ ಹಿಂಗೂ ಕೇಳಿರ್ತಾರೆ, G20ದಾಗ ಎಷ್ಟು ಯೂನಿಯನ್ಗಳು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಒಕ್ಕೂಟ ಐತಂದಾಗ 2 ಆರ್ಗನೈಸೇಷನ್ಗಳು ಅಟ್ಟ ಬರ್ತಾವೆ. ಯಾವಂದ್ರೆ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್. ಆಫ್ರಿಕನ್ ಯೂನಿಯನ್ ಯಾವಾಗ ಸೇರ್ತೈತೆ ಅಂತ ಕೇಳ್ರಿ 2023ರಾಗ. ವೆರಿ ಗುಡ್. ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ನರೇಂದ್ರ ಮೋದಿ ಇನಾಗ್ರೇಟ್ ಮಾಡ್ತಾರೆ. ಪಿಪ್ರಾ ವಿಲೇಜ್ ಅಂತ ಬರ್ತೈತೆ ಎಲ್ಲಂದ್ರೆ ಉತ್ತರ ಪ್ರದೇಶದಾಗ. ಅದ್ರದ್ದು ಏನ್ ಮಾಡ್ರ ಅಂದ್ರೆ ನವದೆಹಲಿ ಒಳಗ ಪಿಪ್ರಾ ಮ್ಯೂಸಿಯಂ ಅಂತ ಮಾಡತ್ತಾರ ಅಥವಾ ಪಿಪ್ರಾ ಎಕ್ಸಿಬಿಷನ್ ಅಂತ ಹೇಳಿ. ಈ ಪಿಪ್ರಾ ಅನ್ನೋದ ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿದ್ದು ಇದು ಕ್ವಶನ್ ಕೇಳ್ಯಾನ. ಇದನ್ನು ಕ್ವಶನ್ ಕೇಳ್ಯಾನ, ಡೈರೆಕ್ಟ್ ಕೇಳ್ಯಾನ. ಬೌದ್ಧ ಧರ್ಮ, ಈ ಬೌದ್ಧ ಧರ್ಮದಾಗ ಜಾತಕ ಅಂತ ಕರಿತೀವಿ, ನೆನಪೈತಲ್ಲ ಜಾತಕ, ಅದ್ರಾಗ ಬರ್ತಾವಲ್ಲ ಅವು ಬುದ್ಧನ ಅವಶೇಷಗಳ ಮೇಲೆ ಇದನ್ನ ಮಾಡ್ತಿರ್ತಾರತ್ತೆ. ಅಥವಾ ಅವ್ನ ಜನ್ಮದ ಬಗ್ಗೆ ಹೇಳುವ ಕಥೆಗಳು ಬರ್ತಾವಲ್ಲ ಜಾತಕ ಅಂತ ಕರಿತೀವಲ್ಲ, ಸೇಮ್ ಹಂಗ ಪಿಪ್ರಾ ಹೌಸ್ ಅಂತ ಬರ್ತೈತೆ ಅಥವಾ ಪಿಪ್ರಾ ವಿಲೇಜ್ ಅಂತೈತಿ. ಇಲ್ಲ ಅಂದ್ರೆ ಉತ್ತರ ಪ್ರದೇಶದಾಗ. ವಿಲೇಜ್ ಕೇಳ್ರೆ ಉತ್ತರ ಪ್ರದೇಶದಾಗ. ಬಟ್ ಅದ್ರ ಡೆಡಿಕೇಟೆಡ್ ಆಗಿ ಏನ್ ಮಾಡ್ರ ಅಂದ್ರೆ ಅದ್ರದ ಮ್ಯೂಸಿಯಂ ಅಥವಾ ಅದ್ರದ್ದು ಎಕ್ಸಿಬಿಷನ್ ಇಟ್ಟಿದ್ರಿ. ಎಲ್ಲಿ ಇಡ್ತಾರಂದ್ರ ಡೆಲ್ಲಿ ಒಳಗೆ. ನೆನಪಿರ್ತೈತಲ್ಲ ಪಿಪ್ರಾವ ಯಾರಿಗೆ ಸಂಬಂಧಿಸೈತೆ ಅಂದ್ರ ಬುದ್ಧ. ವೆರಿ ಗುಡ್. ನೆಕ್ಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಅಂತ ಲಾಂಚ್ ಮಾಡ್ತಾರೆ. ಫಸ್ಟ್ ಟೈಮ್ ಸ್ಲೀಪರ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ, ಎಲ್ಲಿ ಕಲ್ಕತ್ತಾ ಟು ಹೆಂಗ ಇನ್ನ ಹಿಂಗ ಇಲ್ಲ. ನಾಳೆ ಎಲ್ರ ಅವ್ನು ಸ್ಟೇಟ್ ಕೊಟ್ಟತ್ತೀನಿ ಕಲ್ಕತ್ತಾದಿಂದ ಅಸ್ಸಾಂ ಅಂತ ಹಾಕೋದು. ಹೌದಾ, ಅಸ್ಸಾಂದಿಂದ ಕಲ್ಕತ್ತಾ ಹಾಕ್ರಿ. ಪ್ಲೇಸ್ ಎಲ್ರ ಕೊಟ್ಟತ್ತೀನಿ ಗುವಾಹಟಿದಿಂದ ಹೌರಾ. ನೆನಪಿರ್ತದ ಹೌರಾ ಬರೋದು ಕಲ್ಕತ್ತಾದಾಗ, ಗುವಾಹಟಿ ಬರೋದು ಅಸ್ಸಾಂದಾಗ. ಸ್ಟೇಟ್ಗಳು ಕೊಟ್ರೆ ಅವ್ನ ಹಾಕ್ರಿ, ಪ್ಲೇಸ್ಗಳು ಕೊಟ್ರೆ ಅದನ್ನ ಹಾಕ್ರಿ. ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಹೇಳತ್ನ. ವಂದೇ ಭಾರತ್ ಟ್ರೈನ್ ಬಂದಿದ್ದಂದ್ರೆ ಸೆಮಿ ಸ್ಲೀಪರ್ ಇತ್ತು. 2019 ತರ್ತಾರೆ. ಅದಕ್ಕೆ ನಮ್ಮ ಟ್ರೈನ್ ಅಂತ ಕರಿತೀವಲ್ಲ ವಂದೇ ಭಾರತ್ ಅದನ್ನ ತರ. ನೀವು ಬೇಡ ಬೇರೆ ಇರ್ತಾರ, ಬೇರೆ ಇರ್ಬೇಕದು. ಟ್ರೈನ್ 18 ಏನೋ ತರ 180 ಸ್ಪೀಡ್. ಟ್ರೈನ್ 18 ವಂದೇ ಭಾರತ್ ಟ್ರೈನ್ ಅಂತ ಬರ್ತೈತಲ್ರಿ. ವಂದೇ ಭಾರತ್ ಇಲ್ಲಿ ಅದ ನೋಡಿ. ಈಗ ರೀಸೆಂಟ್ ಆಗಿ ಬೆಳಗಾವ್ ತನ ಎಕ್ಸ್ಟೆಂಡ್ ಮಾಡಲ್ಲ. ವಂದೇ ಭಾರತ್ ಫಸ್ಟ್ ಟೈಮ್ ಎಲ್ಲಿಂದ ಎಲ್ಲಿಗೆ ಹೋಗತ್ತೆ ಅಂದ್ರ ಡೆಲ್ಲಿ ಟು ವಾರಣಾಸಿ. ಅದು ವಂದೇ ಭಾರತ್ ಒಮ್ಮೆ ಕೇಳೋಣ ಎಲ್ಲಿಂದ ಎಲ್ಲಿಗೆ ಹೋಗತ್ತೆ. ಬಟ್ ಈಗ ಪ್ರೆಸೆಂಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಇಲ್ಲಿಂದ ಎಲ್ಲಿಗೆ ಕಳಿಸ್ತಾರಂದ್ರ ಹೌರಾ ಟು ಗುವಾಹಟಿ. ಎರಡು ನೆನಪಿಟ್ಕೋ. ಸ್ಟೇಟ್ ಎಲ್ಲರ ಆಪ್ಷನ್ದಾಗ ಹೌರಾ ಗುವಾಹಟಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬಂದಿರಿ. ಮತ್ತೆ ಸ್ಟೇಟ್ ಕೊಟ್ರೆ 2 ಹಾಕ್ರಿ. ಕಲ್ಕತ್ತಾದಿಂದ ಅಸ್ಸಾಂ, ಪ್ಲೇಸ ಕೊಟ್ಟತ್ತೀನಿ ಗುವಾಹಟಿ ಟು ಹೌರಾ. ನೆನಪಿರ್ತೈತಲ್ಲ. ಈಗ ಹೇಳ್ರಿ ನೋಡು, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಎಲ್ಲಿಂದ ಎಲ್ಲಿಗೆ ಹೋಗತಿ, ಸೋನೆಪತ್ ಟು ಜಿಂದ. ಯಾವ ಸ್ಟೇಟ್ನಾಗ ಬರ್ತೈತಿ, ಹರಿಯಾಣದಾಗ. ನೆನಪಿರ್ತೈತಲ್ಲ. ಈ ಸನ್ಕಾಯಿಕಿ ಪೋರ್ಟಲ್ ಅಂತ ಬರ್ತದ್ರಿ. ರೀಸೆಂಟ್ ಆಗಿ ಅದ್ರ ದಿನಾನು ಆಚರಿಸ್ಯಾರ. ಈ ಸನ್ಕಾಯಿಕಿ ಪೋರ್ಟಲ್ ಅಂತ ಬರ್ತೈತಿ. ಯಾವ್ದು ಹೇಳ್ರಿ ಈ ಸನ್ಕಾಯಿಕಿ ಪೋರ್ಟಲ್ ಯಾರು ತರ್ತಾರ? ಎಸ್, ವೆರಿ ಗುಡ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಯಾಕಂದ್ರೆ PC ಮಹಲ್ ನೋಬಿಸ್ ಬರ್ಡೇ ಯಾವಾಗ ಆಚರಿಸ್ತಾರ? ಸಂಖ್ಯಾಶಾಸ್ತ್ರ ದಿನ ಅಂತ ಆಚರಿಸ್ತಿಲ್ಲ. ಸಂಖ್ಯಾಶಾಸ್ತ್ರ ದಿನ ಅಂತ ಯಾರು ಆಚರಿಸ್ತಾರ ಅಂದ್ರೆ PC ಮಹಲ್ ನೋಬಿಸ್. ಜೂನ್ 29 ಸಂಖ್ಯಾಶಾಸ್ತ್ರ ದಿನ ಆಕತ್ತಲ್ಲ, ಅವತ್ತೇ ಏನೈತೆ ಅಂದ್ರೆ ಇದನ್ನ ಯಾವ್ದಂದ್ರೆ ಈ ಸನ್ಕಾಯಿಕಿ ಪೋರ್ಟಲ್ ಅಂತ ಈಗ ಲಾಂಚ್ ಮಾಡಿದ್ದಲ್ಲ, ಇದು ಹಳಿದಿತ್ತ. ಈ ಸನ್ಕಾಯಿಕಿ ಪೋರ್ಟಲ್ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ಬೋದು. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅಂದ್ರೆ ಭಾರತದಾಗ ಏನೋ ಪ್ರೋಗ್ರಾಮ್ಸ್ ತರ್ತಾರ ಅಥವಾ ಸ್ಕೀಮ್ ತರ್ತಾರಲ್ಲ ಅವ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಲ್ಲ, ಅದ್ರದ್ದೆಲ್ಲ ಓವರ್ಸೀನ್ ಮಾಡೋರು ಯಾರಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಇಂಪ್ಲಿಮೆಂಟೇಷನ್. ಯಾವ್ದೇ ಯೋಜನೆ ತರಬೇಕಾದ್ರೆ ಸಂಖ್ಯೆಗಳ ಲೆಕ್ಕ ಇರ್ಬೇಕು. ಈ ಗೃಹ ಜ್ಯೋತಿ ತರ್ತಿವತ್ತು ಲೆಕ್ಕ ಇರಲ್ಲ, ಮಂದಿ ಕೊಟ್ಟಿರ್ತೇಳಿ ರೊಕ್ಕ ಹೋಗಲ್ಲ. ಈಗ ತೆಗ್ಯಾತಾರ ನೋಡ್ರಿ ಆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ತೆಗ್ಯಾತಾರಲ್ಲ, ಇಲ್ಲಿಗಲ್ ಆಗಿ ರೊಕ್ಕ ಹೊಂಟಾವ ಅಥವಾ ಬೇರೆ ಅಕೌಂಟ್ಗೆ ಹೋಗ್ತಾವತ್ತೆ, ಹೆಂಗೆ ಕಡಿಮೆ ಮಾಡತ್ತಾರಲ್ಲ. ಇವು ಸಂಖ್ಯೆಗಳು ನೋಡ್ಬೇಕಲ್ಲ, ಎಷ್ಟು ಜನ ಅದಾರು ಎಷ್ಟಿಲ್ಲ. ಇದು ಮಾಡೋರು ಯಾರಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಹೆಸರಿನಾಗ ಕೊಟ್ಟಾರ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಪ್ರೋಗ್ರಾಮ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡಕ ಸಂಖ್ಯೆಗಳು ಇರ್ಬೇಕು, ಎಷ್ಟು ಫಂಡ್ ಮಾಡಬೇಕು ಎಷ್ಟಿಲ್ಲ ಅಂತೇಳಿ. ಅದರ ಸಂಬಂಧ ಒಂದು ಪೋರ್ಟಲ್ ಐತಿ, ಯಾವ್ದಂದ್ರೆ ಈ ಸನ್ಕಾಯಿಕಿ ಪೋರ್ಟಲ್. ಡೈರೆಕ್ಟ್ ಕೇಳಿದ ಕ್ವಶನ್ ಏನಂದ್ರೆ ಈ ಸನ್ಕಾಯಿಕಿ ಪೋರ್ಟಲ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ವೆಲ್ಫೇರ್ ಹಿಂಗೆ ಕೇಳಿರ್ತಾನೆ. ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ದವ್ರು ಮಾಡ್ತಾರೆ. ಸಂಖ್ಯಾಶಾಸ್ತ್ರ ದಿನ ಯಾವಾಗ ಆಚರಿಸ್ತೀವಿ ಅಂತ ಹೇಳ್ರ? ಜೂನ್ 29. ಚಂದನ ಚಿರತೆ ಅಂತ ನ್ಯೂಸ್ನಾಗ ಬಂದಿತ್ತು ರೀಸೆಂಟ್ ಆಗಿ. ಎಲ್ಲಿ ಕಂಡು ಬರ್ತೈತಿ? ವೆರಿ ಗುಡ್. ಅದು ಎಲ್ಲಿ ಅಂದ್ರೆ ವಿಜಯನಗರದಾಗ. ಇದು ಭಾರತದಾಗ ಕಂಡು ಬಂದಿದ್ದು ಎಷ್ಟನೇ ಸರಿ?
ಎರಡನೇ ಸರಿ ಭಾರತದಾಗ ಚಂದನ ಚಿರತೆ ಕಂಡು ಬಂದಿದ್ದು ಮೊದಲ ಟೈಮ್ ಅಂದ್ರೆ ರಾಜಸ್ಥಾನ್. ನೆನಪಿರ್ತೈತಲ್ಲ, ಅವ್ ಇಂಗ್ಲೀಷ್ನಾಗ ಕ್ವಶನ್ ಕೇಳಿದಾಗ ಚಂದನ ಚಿರತೆ ಕಲರ್ ಕೊಡಲ್ಲ, ಇನ್ನೊಂದು ಕೊಡ್ಬೋದು, ಏನೋ ತರದ ಸ್ಟ್ರಾಬೆರಿ ಅಲ್ಲ, ಸ್ಟ್ರಾಬೆರಿ ಅಥವಾ ಸ್ಟ್ರಾಬೆರಿ ಚೀತಾ ಅಂತ ಕರೀತ ಅಥವಾ ಸ್ಟ್ರಾಬೆರಿ ಚಿರತೆ ಅಂತ ಹಾಕಿರ್ತಾನ. ಅವಾಗ ಮತ್ತೆ ಅನ್ನ ಚಂದನ ಹೇಳನ್ ಇಲ್ಲ ಬಂದಿಲ್ಲ ಅನ್ಬೇಡ. ಸ್ಟ್ರಾಬೆರಿ ಕಲರ್ ಅಂದ್ರೆ ಇದ ಚಂದನ ಚಿರತೆ. ಭಾರತದಾಗ ಮೊದಲು ಕಂಡು ಬಂದಿದೆ ಎಲ್ಲಿ ಅಂದ್ರೆ ರಾಜಸ್ಥಾನದಾಗ. ಪ್ರಸ್ತುತ ರೀಸೆಂಟ್ ಆಗಿ ಎಲ್ಲಿ ಕಂಡು ಬಂದಿದ್ರ ವಿಜಯನಗರದಂತೂ ಹೈಯೆಸ್ಟ್ ನ್ಯೂಸ್ನಾಗ ಅದಾವ. ಯಾವ ಕೇಳ್ತಾನ ಗೊತ್ತಿಲ್ಲ, ನೆನಪಿಟ್ಕೋರಿ. ಯಾಕಂದ್ರೆ ವಿಜಯನಗರದಿಂದ ರೀಸೆಂಟ್ ಆಗಿ ಒಂದು ರಾಮ್ಸರ್ ಸೈಟ್ ಆಗೈತೆ. ಯಾವ್ದು ಹೇಳ್ರಿ ನೋಡು, ಅಂಕ ಸಮುದ್ರ. ನೆನಪಿರ್ತೈತಲ್ಲ, ರೀಸೆಂಟ್ ಆಗಿ ಬಿ ಪ್ಯಾನ್ ಅಂತ ಲಾಂಚ್ ಮಾಡ್ತಾರೆ. ಬಿ ಪ್ಯಾನ್ ಅಂತ ಹೇಳಿ ಇದಕ್ಕೆ ಏನಂತಾರ ಅಂದ್ರೆ ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್ ಅಂತ ಕರಿತೀವಿ, ಅಥವಾ ಬ್ಯಾಟ್ರಿ ಪ್ಯಾಕ್ ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಕರಿತೀವಿ. ಹೌದಾ? ಈ ಬಿ ಪ್ಯಾನ್ ನ ಲಾಂಚ್ ಮಾಡಿದವ್ರು ಯಾರು? ಆಪ್ಷನ್ ಕೊಡ್ಲಿ. ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ದವ್ರು ಬರ್ತಾರ. ಇವ್ರು ಏನಂದ್ರೆ ಬಿ ಪ್ಯಾನ್ ಅಂತ ಲಾಂಚ್ ಮಾಡ್ತಾರೆ. ಯಾವ್ದು ಆಪ್ಷನ್ ಕೊಡಕ್ ನೆನಪು ಬರ್ಲಿಲ್ಲ. ಹೇಳ ಏನತ್ತ ಇಲ್ಲ. ಬಿ ಪ್ಯಾನ್ ಅಂತ ಬರ್ತದೆ, ಗೊತ್ತಲ್ಲ. ಯಾರು ಮಾಡ್ತಾರೆ ಅಂದ್ರೆ ಬಿ ಪ್ಯಾನ್ ಅಂತ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ದವ್ರು ಮಾಡ್ತಾರೆ. ಇದು ಎದ್ರ ಸಲ್ಮಾನ್ ಮಾಡ್ರೆ ಬಿ ಪ್ಯಾನ್ ನಂಬರ್ ಅಂತ ಕೇಳ್ರ? ನಂಬರ್ ಪ್ಲೇಟ್ ಅತ್ ನೋಡಿ, ನಂಬರ್ ಪ್ಲೇಟ್ ಅಲ್ಲ, ಬ್ಯಾಟ್ರಿ ಪ್ಯಾಕ್ ನಂಬರ್. ಹೆಸರಿನಾಗ ಹೇಳಿದಲ್ಲ, ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್ ಅಂತ ಕೇಳ್ತೀವಿ. ಎಷ್ಟು ಡಿಜಿಟ್ ಇರ್ತದ? 21 ಡಿಜಿಟ್. ಇಲ್ಲಿ ನೆನಪಿರ್ಲಿಕ್ಕೆ ಕನ್ಫ್ಯೂಸ್ ಆದ್ರೆ ಇಲ್ಲಾರ ನೆನಪಿಟ್ಕೊಂಡು ಹೋಗ್ರಿ. ಎಕ್ಸಾಮ್ಸ್ ಅನ್ನೇ ಬಂದವು, ಅದಕ್ಕೆ ಹೇಳತ್ ಮತ್ತೆ ಅರ್ಧ ಮುರ್ಧ ಅಲ್ಲಿ ಮೊದ್ಲು ಅವ್ರಿಗೆ ಯಾರಿಗಾರ ಹೇಳ್ಕೊತ ಹೋಗೋದು ಇನ್ನು ಬಿ ಪ್ಯಾನ್ ನಂಬರ್ ಹೇಳ್ಯಾನ ಅಂತ ಹೇಳಿ. ಆ ಬಿ ಪ್ಯಾನ್ ನಂಬರ್ ಎದಕ್ಕೆ ಬರ್ತದೆ? ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಾಡ್ತಾರ. ಇವು ಬ್ಯಾಟ್ರಿಗಳು ಎಲ್ಲರ ನಡು ಹೋಗಾಗ ಎಲೆಕ್ಟ್ರಿಕ್ ವೆಹಿಕಲ್ ಬೆಂಕಿ ಎತ್ತಿದ್ದು ನೋಡ್ರಿ. ಅವಾಗ ಕಂಪ್ನಿದವ್ರು ನಾವು ಎಲ್ರು ನಮ್ದಿಲ್ರಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಿದ್ರು ಅವ್ರು. ಯಾಕಂದ್ರೆ ನಮ್ಮ ಬ್ಯಾಟ್ರಿ ಅಲ್ಲ ಅಂತೇಳಿ ಅದ್ರ ಸಂಬಂಧ ಬಿ ಪ್ಯಾನ್ ನಂಬರ್ ಅಂತ ಮಾಡ್ಯಾರ. ಇವು ಕೇಳಿರ್ತಾನ ಕ್ವಶನ್. ಬಿ ಪ್ಯಾನ್ ನಂಬರ್ ಅಂತ ಬಂದ್ರೆ ಪ್ರತಿಯೊಂದು ಬ್ಯಾಟ್ರಿಗೆ ಯುನಿಕ್ ನಂಬರ್ ಇರ್ತದೆ, ಆಧಾರ್ ಸಂಖ್ಯೆ ಆಗತ್ತೆ. ಅದು ಎಷ್ಟು ಡಿಜಿಟ್ ಇರ್ತೈತ್ರಿ? 16 ಸಂಖ್ಯೆ 21 ನೆನಪಿರ್ತೈತಲ್ಲ. ಬಿ ಪ್ಯಾನ್ ಯಾರು ಲಾಂಚ್ ಮಾಡ್ತಾರಂದ್ರ? ವೆರಿ ಗುಡ್. ಈಗ ರೀಸೆಂಟ್ ಆಗಿ ನೆಕ್ಸ್ಟ್ ಗಿಗ್ ವರ್ಕರ್ಸ್ ಬಿಲ್ ಅಂತ ತರ್ತಾರೆ. ಗಿಗ್ ವರ್ಕರ್ಸ್ ಬಿಲ್ ಭಾರತದಾಗ ಇಂಟ್ರೊಡ್ಯೂಸ್ ಮಾಡಿದ ಮೊದಲ ಸ್ಟೇಟ್ ಯಾವ್ದು? ರಾಜಸ್ಥಾನ್. ಚಂದನ ಚಿರತೆನು ರಾಜಸ್ಥಾನ. ಇದನ್ನ ಯಾವ್ದಂದ್ರೆ ಗಿಗ್ ವರ್ಕರ್ಸ್ ಬಿಲ್ ಭಾರತದಾಗ ಮೊದಲ ಟೈಮ್ ಯಾರಂದ್ರೆ ರಾಜಸ್ಥಾನ್. ಈ ಸೆಕೆಂಡ್ ಯಾರು ತರ್ತಾರ ಅಂದ್ರೆ ಕರ್ನಾಟಕದಾಗ ಏನಂದ್ರೆ ಗಿಗ್ ವರ್ಕರ್ಸ್ ಬಿಲ್ ತಂದಿರಿ. ಮ್ಯಾಕ್ಸಿಮಮ್ ಎಷ್ಟು ಲಕ್ಷ ತನ ವಿಮೆ ಕೊಡತ್ತಾರ? 6 ಲಕ್ಷ, 4 ಲಕ್ಷ, 2 ಲಕ್ಷ, 1 ಲಕ್ಷ. ಯಾವ್ದ? 4 ಲಕ್ಷ. ಇದು ನೆನಪಿಟ್ಕೊಂಡು ಮ್ಯಾಕ್ಸಿಮಮ್ ಅಂತ ಕೇಳಿರ್ತಾನ. ಅವಾಗ 4 ಲಕ್ಷ ಐತೆ, ಅದ್ರ ಪಾರ್ಷಿಯಲ್ ಆದ್ರೆ 2 ಲಕ್ಷ, ಕಂಟಿನ್ಯೂ ಪೂರ್ತಿ ಆದ್ರೆ 4 ಲಕ್ಷ ಆತಿತ್ತ. ಇದು ನೆನಪಿಟ್ಟವ್ರು. ಗಿಗ್ ವರ್ಕರ್ಸ್ ಬಿಲ್ ಅಂತ ನಮ್ಮ ಕರ್ನಾಟಕದಾಗ ತರತ್ತಾರ. ರೀಸೆಂಟ್ ಆಗಿ ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬೈಂಡಿಂಗ್ ಆಗಿ ಕೊಟ್ಟೈತಿ ಗಿಗ್ ವರ್ಕರ್ಸ್ ಸಂಬಂಧ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೇಕಂತ ಹೇಳ್ರಿ. ILO ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದು ಯಾಕೆ ಸಲ್ಮಂದ್ ಹೇಳತ್ತಂದ್ರ ಕರ್ನಾಟಕ ಆಗಲಿ ಅಥವಾ ಈಗ ರಾಜಸ್ಥಾನ ಆಗಲಿ ಇಂಡಿಯನ್ ಗೌರ್ಮೆಂಟ್ ತಂದಿಲ್ಲ. ಇವೇನಂದ್ರೆ ಕರ್ನಾಟಕ ಸ್ಟೇಟ್ ಮತ್ತು ರಾಜಸ್ಥಾನ್ ಗೌರ್ಮೆಂಟ್ಗಳು ತರತಾವ್. ಇದು ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ದಲ್ಲ. ಬಟ್ ಏನು ಹೇಳೈತೆ ಅಂದ್ರೆ ILO ಮೆಂಬರ್ ಕಂಟ್ರೀಸ್ ಏನಿರ್ತಲ್ಲ ಬೈಂಡಿಂಗ್ ಆಗಿ ಏನು ಮಾಡ್ಬೇಕಾರೆ ಗಿಗ್ ವರ್ಕರ್ಸ್ ಅಂದ್ರೆ ಗೊತ್ತಾಕರಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಟೆಂಪ್ರರಿ ವರ್ಕ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಗಿಗ್ ವರ್ಕರ್ಸ್. ಆ ಗಿಗ್ ವರ್ಕರ್ಸ್ಗೆ ಹೆಲ್ಪ್ ಆಗ್ಲತ್ತ ಗಿಗ್ ವರ್ಕರ್ಸ್ ಬಿಲ್ ತರ ಕರ್ನಾಟಕದಾಗ ಮ್ಯಾಕ್ಸಿಮಮ್ ಎಷ್ಟು ಇನ್ಸೂರೆನ್ಸ್ ಕೊಡತ್ತೀವಿ ಅಂದ್ರೆ 4 ಲ್ಯಾಕ್. ಕರೆಕ್ಟ್. ಇದು ಕರ್ನಾಟಕದಾಗ. ರಾಜಸ್ಥಾನ್ ಫಸ್ಟ್ ತಂದಿರ್ತೈತಿ. ಇಂಡಿಯಾದಾಗ ಫಸ್ಟ್ ಟೈಮ್ ತಂದಿದ್ರೆ ರಾಜಸ್ಥಾನ್. ಬಟ್ ಆಲ್ ಓವರ್ ಔಟ್ ಆಫ್ ಕಂಟ್ರಿ ಅಥವಾ ಎಲ್ಲ ವರ್ಡ್ಗಳಿಗೆ ಅಥವಾ ಎಲ್ಲ ಕಂಟ್ರಿಗಳೊಳಗ ಗಿಗ್ ವರ್ಕರ್ಸ್ ಬಿಲ್ ತರ್ಲತ್ತ. ರೀಸೆಂಟ್ ಆಗಿ ಯಾವ ಒಂದು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಹೇಳೈತೆ ಅಂದ್ರೆ ILO ಫುಲ್ ಫಾರ್ಮ್ ಬಂದಾಗ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತ್ರಿ? ILOದ ಜಿನೇವಾ. ನೆನಪಿರ್ತೈತಲ್ಲ, ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ. ಬಟ್ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ ಐತೈತೆ. ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಯಾವ್ದು? ಅದ್ ನೆನಪಿಟ್ಕೋರಿ. ಯಾಕಂದ್ರೆ ಎಲ್ಲ ಹೆಡ್ ಕ್ವಾರ್ಟರ್ಗಳು ಇರುವೆಲ್ಲ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ. ಯಾವ ಬಂದು ಅಂತೇಳಿ ಹೈಯೆಸ್ಟ್ ಏನಿರ್ತಾವ ಅಂದ್ರೆ WHO ಆಗಲಿ ಯಾವ ಈಗಲಿ ಎಲ್ಲ ಏನಂತಾವ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಜಿನೇವಾ ಅಂತೇಳಿ. ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಅಥವಾ ರಾಜಧಾನಿನ ಜಿನೇವಾ ತಿಳ್ಕೊಂಡಿರ್ತೈತೆ. ಅದರ ಸಲ್ಮಂದ್ ಹೇಳಿ ಯಾವ್ದಾರ ಸ್ವಿಟ್ಜರ್ಲ್ಯಾಂಡ್ ಯಾವ್ದು ಕ್ಯಾಪಿಟಲ್ ಐತಂದ್ರೆ ನೆನಪಿರ್ತೈತಲ್ಲ. ILOದವ್ರು ರೀಸೆಂಟ್ ಆಗಿ ಹೇಳ್ತಾರೆ ಗಿಗ್ ವರ್ಕರ್ಸ್ ಸಲ್ಮಂದ ಕಂಪಲ್ಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಬೇಕು. ಈಗ ಒಂದ್ ಹೇಳ್ರಿ, ಕರ್ನಾಟಕದಾಗ ಗಿಗ್ ವರ್ಕರ್ಸ್ ಬಿಲ್ ತಂದಿರು. ಕರ್ನಾಟಕದ ಕೇಳಿದಾಗ ಅವ್ನು ಪೂರ್ತಿ ಲೈನ್ ಮೇಲೆ ಕೇಳಿರ್ತಾನೆ. ಮಿನಿಮಮ್ ಒಂದು ಗಿಗ್ ವರ್ಕರ್ಸ್ ಕ್ಲೇಮ್ ಮಾಡ್ಕೋಬೇಕು ಅಥವಾ ಇದು 4 ಲಕ್ಷ ಕ್ಲೇಮ್ ಮಾಡ್ಬೇಕಾರ ಮಿನಿಮಮ್ ಎಷ್ಟು ವರ್ಷ ಆದ್ರೂ ಎಷ್ಟು ದಿನ ಕೆಲಸ ಮಾಡ್ಬೇಕು? 90 ದಿನ. ನೆನಪಿರ್ತೈತಲ್ಲ, 90 ದಿನ. 90 ಡೇಸ್ ಒಂದು ಕಂಪ್ನಿ ಒಳಗೆ ಈಗ ಝೊಮ್ಯಾಟೊ ಮಾಡ್ತಾರಂದ್ರೆ 90 ದಿನ ಎಲ್ಲರೂ ಕೆಲಸ ಮಾಡ್ರೆ ಅಟ್ಟ ಗಿಗ್ ವರ್ಕರ್ಸ್ ಬಿಲ್ ಒಳಗೆ ಬರ್ತಾವೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಗೌರ್ಮೆಂಟ್ ಗಿಗ್ ವರ್ಕರ್ಸ್ 4 ಲಕ್ಷ ರೂಪಾಯಿ ಕೊಡತೈತೆ ಅಂದ್ರೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ 4 ಲಕ್ಷ ನಮಗೆ ಸಣ್ಣದ ಅನುಭವ. ಎಷ್ಟು ಜನ ಇರ್ತಾರಲ್ಲ, ಪ್ರತಿಯೊಬ್ಬೊಬ್ಬರು ಜನಕ್ಕೆ 4 ಲಕ್ಷ ಅಂದ್ರೆ ಕೋಟ್ಯಾನ್ಗಟ್ಲೆ ರೊಕ್ಕ ಹೋಗಿರ್ತದೆ. ಅದ್ರ ಸಲ್ಬಂದ ಅದು ಇಂಪಾರ್ಟೆಂಟ್. ಎಷ್ಟು ದಿನ ಮಾಡ್ರೆ ಕೊಡ್ತಿರ್ತಾರೆ ಅಂದ್ರೆ 90 ದಿನ. ಕಂಪಲ್ಸರಿ 90 ದಿನ ಮಿನಿಮಮ್ ವರ್ಕ್ ಆಗ್ತತೀನಿ, ಅವಾಗ ಬರ್ತದೆ. ಇನ್ ಕೇಸ್ ಎಲ್ಲರ ಮಲ್ಟಿಪಲ್ ಕಂಪ್ನಿ ಒಳಗೆ ಮಾಡತ್ತಿದ್ರ ಈಗ ಕ್ವಶನ್ ಕರೆಕ್ಟ್ ಆತ. ಈಗ ಗೊತ್ತಾತಲ್ಲ, ಈಗ ಸ್ವಿಗ್ಗಿ ಒಬ್ಬ ಮಾಡ್ತಿರ್ತಾನೆ, ನಾವು 90 ದಿನ ಕಂಟಿನ್ಯೂ ಮಾಡ್ತಾನೆ. ಇನ್ ಕೇಸ್ ಏನ್ ಮಾಡ್ತಾನೆ, ಸ್ವಿಗ್ಗಿನೂ ಮಾಡ್ತಿರ್ತಾನೆ, ಝೊಮ್ಯಾಟೋನು ಮಾಡ್ತಿರ್ತಾನೆ, ರ್ಯಾಪಿಡೋನು ಮಾಡ್ತಿರ್ತಾನೆ. ಇವೆಲ್ಲ ಗಿಗ್ ವರ್ಕರ್ಸ್ದಾಗ ಬರ್ತಾವೆ. ಅವು ಎಲ್ಲ ಹೊಡಿತಿರ್ತಾರೆ ಅಂದಾಗ ಅವಾಗ ಈಗ ಫುಡ್ ಡೆಲಿವರಿ ಮಾಡು ಸ್ವಲ್ಪ ಟೈಮ್ನಾಗ ರ್ಯಾಪಿಡೋ ಬುಕ್ ಆದ್ರೆ ಅದನ್ನು ಡೆಲಿವರಿ ಮಾಡಿ ಅಲ್ಲಿ ಹೋಗಿರ್ತಾರೆ. ಹಂಗೆ ಮಾಡಿದ್ರೆ ಅಂತೇಳಿ ಅವಾಗ ಹಂಗೆ ಮಲ್ಟಿಪಲ್ ಕಂಪ್ನಿ ಒಳಗೆ ಮಾಡ್ತಿರ್ತಾರೆ. ಗಿಗ್ ವರ್ಕರ್ಸ್ ಅಂದ್ರೆ ಗೊತ್ತಾತಲ್ಲ, ಟೆಂಪ್ರರಿ ಮಾಡ್ತಿರ್ತಾರೆ. ಈಗ ಸ್ವಿಗ್ಗಿ ಮಾಡೋದಿರ್ತವ್ರಿ 10 ಕಿಲೋಮೀಟರ್ ಡೆಲಿವರಿ ಕೊಡೋದಿರ್ತದೆ. ಆ ಟೈಮ್ನಾಗ ಖಾಲಿ ಏನು ಹೋಗೋದತ್ತೆ, ಯಾರು ರ್ಯಾಪಿಡೋ ಬುಕ್ ಮಾಡ್ರೆ ಅವ್ರನ್ನೂ ಕರ್ಕೊಂಡು ಹೋದತ್ತೇಳಿ 2 ವರ್ಕ್ ಅದು ಅಲ್ಲಿ ಅಂತ ಮಲ್ಟಿಪಲ್ ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರೆ.
ತಿಳ್ಕೊ. ಅಂಥವ್ರು ಏನಂದ್ರೆ 120 days ಮಾಡ್ಬೇಕು. 120 days ಮಿನಿಮಮ್ ಮಾಡ್ರೆ ಕರ್ನಾಟಕದ ಬಿಲ್ ಹೇಳತ್ನ, ಕರ್ನಾಟಕದ ಐತನಂತೆ ಕೇಳ್ತಿರ್ತಾನೆ. ಮಿನಿಮಮ್ ಗಿಗ್ ವರ್ಕರ್ಸ್ ಕ್ಲೇಮ್ ಮಾಡ್ಬೇಕಾರೆ ಎಷ್ಟಂದ್ರೆ 90 days. ಇನ್ ಕೇಸ್ ಮಲ್ಟಿಪಲ್ ಕಂಪ್ನಿ ಒಳಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ 120 days. ನೆನಪಿರ್ತೈತಿಲ್ಲ ಗಿಗ್ ಕಾರ್ಮಿಕರ ಕಾಯ್ದೆ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಇದೆ ಜನವರಿ 3ಕ್ಕೆ ಏನಂತ ಆಚರಿಸ್ತೀವಿ, ಇದು ಜನವರಿ ಮಾಡತ್ತೀವಿ ಶಿಕ್ಷಕಿಯರ ದಿನ ಅಂತ ಆಚರಿಸ್ತೀವಿ. ಯಾರ ಹೆಸರಲ್ಲೇ? ಸಾವಿತ್ರಿಬಾಯಿ ಫುಲೆ. ವೆರಿ ಗುಡ್, ನೆನಪಿರ್ತೈತಲ್ಲ ಅದನ್ನು. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಹುಬ್ಳಿ ಒಳಗಾಗಿತ್ತು ನೋಡ್ರಿ. ಇದು ಪ್ರಕರಣ ಹೇಳಿ ನೋಡ್ರು. ಆಶಾ ರಂಜನ್ ಪ್ರಕರಣ ಎದಕ್ಕೆ ಸಂಬಂಧ ಬರ್ತೈತಿ? ಆಶಾ ರಂಜನ್ ಪ್ರಕರಣ ಅಂತ ಬರ್ತೈತಿ, ಭಗವಾನ್ ದಾಸ್ ಪ್ರಕರಣ ಬರ್ತೈತಿ, ಶಕ್ತಿವಾಹಿನಿ ತೀರ್ಪು ಅಂತ ಬರ್ತೈತಿ. ಇವು ಮೂರು ಹೈಲೈಟೆಡ್ ಎದ್ರ ಸಂಬಂಧ ಬರ್ತಾವ? ಇಷ್ಟಪಟ್ಟ ಲಗ್ನ ಆದ ಮರ್ಯಾದೆಗೇಡು ಹತ್ಯೆ ಪ್ರಕರಣ. ಕರೆಕ್ಟ್. ಇದು ನೆನಪಿರ್ತೈತಲ್ಲ ಮರ್ಯಾದೆಗೇಡು ಹತ್ಯೆ ಪ್ರಕರಣ. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಹಾಕಿದ್ರೆ ಕರ್ನಾಟಕದಾಗ ಒಂದು ಕಾಯ್ದೆನ ತರ್ತಾರೆ. ಯಾವ ಬಿಲ್ ಪಾಸ್ ಮಾಡ್ಯಾರ? ಇವ ನಮ್ಮವ ಕೇಳ್ಬೋದು. ಇವು ಆಶಾ ರಂಜನ್ ಪ್ರಕರಣ ಆಗಲಿ, ಶಕ್ತಿವಾಹಿನಿ ಆಗಲಿ, ಮತ್ತು ಭಗವಾನ್ ದಾಸ್ ಪ್ರಕರಣ ಅಂತ ಬರ್ತಾವೆ. ಇವು ಎಲ್ಲ ಪ್ರಕರಣ ಕೊಟ್ಟು ಎದಕ್ಕೆ ಸಂಬಂಧಿಸಿ ಐತತ್ ಮೇಲೆ ಹಾಕಿರ್ತಾನೆ. ಯಾವ್ದಂದ್ರೆ ಮರ್ಯಾದೆಗೇಡು ಹತ್ಯೆ ಪ್ರಕರಣ ಹಾಕಿತ್ತಲ್ಲ ಅದ್ರ ಸಂಬಂಧ ಕರ್ನಾಟಕದಾಗ ಯಾವ ಬಿಲ್ ತಂದಾರತ್ ಕೇಳ್ರ? ಯಾವ್ದ? ಇವ ನಮ್ಮವ ಇವು ಕರ್ನಾಟಕದ ರೀಸೆಂಟ್ ಆಗಿ ಬಿಲ್ ತಂದಿದ್ದು ನೆನಪಿಟ್ಕೋರಿ. ಯಾವ್ದಂದ್ರೆ ಇವ ನಮ್ಮವ ಬರ್ತೇಳಿ ಮರ್ಯಾದೆಗೇಡು ಸಲ್ಮಾನ್ ತರ್ತಾರೆ. ಇನ್ನೊಂದು ಸಾಮಾಜಿಕ ಬಹಿಷ್ಕಾರ ಮಸೂದೆ ತರ್ತಾರೆ. ಮತ್ತೆ ಇವು ಎರಡು ಮರ್ಜ್ ಮಾಡ್ರಿ. ಮತ್ತೆ ಯಾಕಂದ್ರೆ ಇದು ಮರ್ಯಾದೆಗೇಡು ಹತ್ಯೆ ಪ್ರಕರಣ ಬತ್ರ ಇವ ನಮ್ಮವ ಸಾಮಾಜಿಕ ಬಹಿಷ್ಕಾರ ಮಸೂದೆ ಕಾಯ್ದೆ ಹತ್ತು ತರತ್ತಾರೆ ಕರ್ನಾಟಕದಾಗ. ಇದು ಯಾರು ಸಲ್ಮಾನ್ ತರ್ತಾರೆ? ಯಾವ್ದ? ವಿನಯ್ ಸಾಮರಸ್ಯ. ಕರೆಕ್ಟ್, ವೆರಿ ಗುಡ್. ವಿನಯ್ ಸಾಮರಸ್ಯದ ಮುಂದುವರೆದ ಭಾಗ ಇದ್ದಂಗೆ. ವಿನಯ್ ಸಾಮರಸ್ಯ ಪ್ರಕರಣದಾಗ ಏನ್ ಮಾಡಿದ್ರಿ ಅಂದ್ರೆ ಕೊಪ್ಪಳದಾಗಲ್ಲ ಟೆಂಪಲ್. ಕೊಪ್ಪಳದಾಗ ಟೆಂಪಲ್ನಾಗ ಹುಡುಗೇನೋ ದಲಿತರ ಹುಡುಗ ಕಾಲಿಟ್ಟಿದ್ದೇಳಿ ಅದನ್ನ ಬಹಿಷ್ಕಾರ ಮಾಡಿದ್ರಲ್ಲ. ಇಂಥವು ಎಲ್ಲರ ಕಾಸ್ಟಿಸಮ್ ಮಾಡ್ತೀರಿ ನಮ್ಮಲ್ಲಿ. ಯಾಕಂದ್ರೆ ಅಸ್ಪೃಶ್ಯತೆ ಕಾಯ್ದೆ ಇರ್ತೈತಿ. ಯಾವ್ದಂದ್ರೆ ವಿಧಿ ಇರ್ತೈತಿ 17ನೇ ವಿಧಿ. ಇವೆಲ್ಲ ಹೇಳ್ತಿದ್ರು ಇನ್ನೂ ಮನ ಚಾಲ್ತಿ ಐತ್ರಿ. ಏನಂದ್ರೆ ಇವು ಅಸ್ಪೃಶ್ಯತೆ ಮಾಡೋದು ಅಥವಾ ಬಹಿಷ್ಕಾರ ಮಾಡೋದು ಅಂತದನ್ನ ತಡೆಗಟ್ಟಬೇಕಂತ ಸಾಮಾಜಿಕ ಬಹಿಷ್ಕಾರ ಮಸೂದೆ ತಿದ್ದುಪಡಿ ಕಾಯ್ದೆ ತರ್ತಾರೆ. ಅದು ಕರ್ನಾಟಕದ. ಈ ಸಾಮಾಜಿಕ ಬಹಿಷ್ಕಾರ ಮತ್ತೆ ಇದು ಇವ ನಮ್ಮವ ಮರ್ಜ್ ಮಾಡ್ಬೇಡ್ರಿ. ಇವ ನಮ್ಮವ ಬತ್ರ ಇಷ್ಟಪಟ್ಟು ಮದುವೆ ಆಗಿರ್ತಾರ ಅಥವಾ ಏನಂದ್ರೆ ಮರ್ಯಾದೆಗೇಡು ಹತ್ಯೆ ಹಾಕಿರ್ತಾವಲ್ಲ ಅದನ್ನ ತಡೆಗಟ್ಟಕ ಇವ ನಮ್ಮವ. ಆಮೇಲೆ ಇದು ವಿನಯ್ ಸಾಮರಸ್ಯ ಅನ್ನೋದ ಮೊದಲಿತ್ತು. ಈ ವಿನಯ್ ಸಾಮರಸ್ಯ ಅಂತೇಳಿ ಅದನ್ನ ಏನ್ ಮಾಡ್ರ ಅಂದ್ರೆ ಈಗ ಬಿಲ್ ಪಾಸ್ ಮಾಡತ್ತಾರೆ. ಯಾವ್ದಂದ್ರೆ ಸಾಮಾಜಿಕ ಬಹಿಷ್ಕಾರ ತಿದ್ದುಪಡಿ ಕಾಯ್ದೆ ಅಂತ ಗೊತ್ತಾತಲ್ಲ. ಇನ್ ಹೇಳ್ರಿ ವಿನಯ್ ಸಾಮರಸ್ಯ ಬಂದಾಗ ಹರೀಶ್ ಸಾಂತ್ವನ ಸ್ಕೀಮ್ ಅಂತ ತಂದಿದ್ರು ಕರ್ನಾಟಕದಾಗ. ಎದಕ್ಕೆ ತರ್ತಾರೆ ಹರೀಶ್ ಸಾಂತ್ವನ? ಇದು ಬಂದಾಗ ರಾವೀರ್ ಸ್ಕೀಮ್ ಬರ್ತೈತಲ್ಲ ಸೆಂಟ್ರಲ್ದಾಗ, ಅದಕ್ಕೆ ಮರ್ಜ್ ಆಗ್ಬೋದು ನೋಡಿ. ಇದು ಹೇಳ್ರಿ ಹರೀಶ್ ಸಾಂತ್ವನ ತರ್ತಾರೆ. ಎದ್ರ ಸಂಬಂಧ? ಎಸ್, ಆಕ್ಸಿಡೆಂಟ್ ಅದು ಆಗಿರ್ತೈತಲ್ಲ ಆ ಟೈಮ್ನಾಗ ಹರೀಶ್ ಸಾಂತ್ವನ ತರ್ತಾರೆ. ಈಗ ಸೆಂಟ್ರಲ್ದಾಗ ಯಾಕೆ ನ್ಯೂಸ್ ಅಂದ್ರೆ ರೀಸೆಂಟ್ ಆಗಿ ತರ್ತಾರೆ ಗೊತ್ತಾ? ರಾಹತ್ ಸ್ಕೀಮ್ ಅಂತ ತರ್ತಾರೆ. ರಾಹತ್ ಸ್ಕೀಮ್ ಅಂಡರ್ ಎಷ್ಟು ಆಕ್ಸಿಡೆಂಟ್ ಒಳಗೆ ಕ್ಲೇಮ್ ಮಾಡ್ಕೋಬಹುದು ರೊಕ್ಕ? 1 ಲಕ್ಷ, 1.5 ಲಕ್ಷ, 2 ಲಕ್ಷ, 1.5 ಲಕ್ಷ ತಗೋಬಹುದು. ಆದ್ರೆ ರಾಹತ್ ಸ್ಕೀಮ್ ಸೆಂಟ್ರಲ್ ಅವ್ರಕ್ಕಿಂತ ಮುಂಚೆನೆ ನಾವು ಮಾಡಿದ್ದೀವಿ. ಯಾವ್ದಂದ್ರೆ ಹರೀಶ್ ಸಾಂತ್ವನ ಸ್ಕೀಮ್ ಅಂತ ಬರ್ತದೆ. ಆಕ್ಸಿಡೆಂಟ್ ಆದ ಟೈಮ್ನಾಗ ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ನಾಗ ಏನು ಮನುಷ್ಯನ್ ತಲೆಯಾಗ ಇರ್ತೈತೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ಎಲ್ಲರೂ ಅವ್ರನ್ನ ಹಿಡಿದಿರೋ ಬ್ಲಡ್ ಕಲಿ ನಮ್ಮ ಮೇಲೆ ಬಂದ್ರೆ ನಮ್ಮ ಮೇಲೆ ಹಾಕ್ತಾರೆ. ಇವ್ರು ಪೊಲೀಸರ ಜಗ್ಗಾಡ್ತಾರ ಅಂತೇಳಿ ಏನು ಮಾಡ್ತಿರ್ತಾರೆ ಅಂದ್ರೆ ಯಾರು ಹೆಲ್ಪ್ ಮಾಡ್ತಿರಂಗಿಲ್ಲ. ಅದ್ರ ಸಂಬಂಧ ಕರ್ನಾಟಕದಾಗ ಹರೀಶ್ ಸಾಂತ್ವನ ಸ್ಕೀಮ್ ಅಂತ ತಂದಿರು. ಗೋಲ್ಡನ್ ಅವರ್ನಾಗ ಯಾರು ಹೆಲ್ಪ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಬಹುಮಾನ ಕೊಡ್ತಿದ್ರು ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು. ಅದೇನಂದ್ರೆ ಹರೀಶ್ ಸಾಂತ್ವನ್. ಅದನ್ನ ರೀಸೆಂಟ್ ಆಗಿ ಏನ್ ಮಾಡ್ತಾರೆ ಸೆಂಟ್ರಲ್ದವ್ರಿಗೆ ಏನ್ ತಂದಾರ ಅಂದ್ರೆ ರಾಹತ್ ಸ್ಕೀಮ್ ಅಂತ ತಂದಾರ. ಬಟ್ ನಮ್ಮಲ್ಲಿ ಹರೀಶ್ ಸಾಂತ್ವನ ವಿನಯ್ ಸಾಮರಸ್ಯ ಎರಡು ಮರ್ಜ್ ಮಾಡಬೇಡ್ರಿ. ವಿನಯ್ ಸಾಮರಸ್ಯ ಬಂದ್ರೆ ಯಾಕಂದ್ರೆ ಬಹಿಷ್ಕಾರ ಮಾಡ್ತಿದ್ರಲ್ಲ ಅದ್ರ ಸಂಬಂಧ ಹರೀಶ್ ಸಾಂತ್ವನ ಬಂದ್ರ ಆಕ್ಸಿಡೆಂಟ್. ರೀಸೆಂಟ್ ಆಗಿ ಇನ್ನೊಂದು ಬಿಲ್ ಬಂದಿತ್ತು ರೋಹಿತ್ ವೇಮುಲ್ ಕಾಯ್ದೆ ತರ. ರೋಹಿತ್ ವೇಮುಲ್ ಕಾಯ್ದೆ ಎದ್ರ ಸಲ್ಮಂದ್ರಿ? ಶಾಲಾ ಕಾಲೇಜುಗಳಲ್ಲಿ ಅಥವಾ ಉನ್ನತ ಶಿಕ್ಷಣದಲ್ಲಿ. ಯಾವ್ದ ನೆನಪಿರ್ತೈತಲ್ಲ ಉನ್ನತ ಶಿಕ್ಷಣದಲ್ಲಿ ಏನಾರ ತಾರತಮ್ಯ ಮಾಡ್ರೆ ರೋಹಿತ್ ವೇಮುಲ್ ಕಾಯ್ದೆ ಅಂತ ಬರ್ತದೆ. ಈ ರೋಹಿತ್ ವೇಮುಲ್ ಬಂದ್ರೆ ಕರ್ನಾಟಕ ಕಟ್ಟ ಸಂಬಂಧ ಬರ್ತೈತ್ರಿ. ಯಾಕಂದ್ರೆ ಬೇರೆ ಸ್ಟೇಟ್ದಾಗ ಮಾಡಿದ್ರೆ ಅದನ್ನ ಅಪ್ಲೈ ಮಾಡ್ಕೊಳ್ತೀವಿ. ಈಗ ಹೇಳ್ರಿ ನಾವು ಉನ್ನತ ಶಿಕ್ಷಣಕ್ಕೆ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರೀಸೆಂಟ್ ಆಗಿ ಬಿಲ್ ಪಾಸ್ ಮಾಡತ್ತಾರ. ಒಂದು ಏನಂದ್ರೆ ಉನ್ನತ ಶಿಕ್ಷಣಗಳಿರ್ತಾವಲ್ಲ ಆ ಇಲಾಖೆಗಳನ್ನ ಮರ್ಜ್ ಮಾಡತ್ತಾರ. ಈಗ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ಆಲ್ ಇಂಡಿಯನ್ ಟೆಕ್ನಿಕಲ್ ಎಜುಕೇಶನ್, ಟೀಚರ್ ಟ್ರೈನಿಂಗ್ ಎಜುಕೇಶನ್ ಇವೆಲ್ಲಾನು ಮರ್ಜ್ ಮಾಡಿ ಒಂದು ಹೊಸ ಬಿಲ್ ತರತ್ತಾರ. ಯಾವ್ದು ಕರಿತೀವಿ? VBSA. ಕರೆಕ್ಟ್. VBSA ಫುಲ್ ಫಾರ್ಮ್ ವಿಕಸಿತ್ ಭಾರತ್ ಶಿಕ್ಷಣ ಅಧಿನಿಯಮ ಅಧಿಷ್ಠಾನ. ಇದು ನೆನಪಿರ್ತೈತಲ್ಲ VBSA ಬಿಲ್. ಈಗ ಮತ್ತೆ ಅಧಿವೇಶನ ಕರೆದಾರಲ್ಲ ಇದ್ರೊಳಗೆ ಪಾಸ್ ಮಾಡ್ಕೋಬಹುದು. ಯಾಕಂದ್ರೆ ಇದ್ರೊಳಗಂತೂ ಪಾಸ್ ಆಗೋ ಬಿಲ್ಗಳು ಅದಾವ. ಅದ್ರ ಸಂಬಂಧ ಹೇಳತ್ನ VBSA ಬಂದ್ರೆ ಯಾವ 3 ಉನ್ನತ ಇದನ್ನ ಇಲಾಖೆಗಳನ್ನ ಮರ್ಜ್ ಮಾಡತ್ತಾರ್ರಿ? ಒಂದೇದು ಯಾವ್ದಂದ್ರೆ UGC. ನೆಕ್ಸ್ಟ್ UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. AICTE ಅಂತ ಬರ್ತೈತೆ, ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಟೆಕ್ನಿಕಲ್ ಎಜುಕೇಶನ್ ಇವು ತಾಂತ್ರಿಕ ಶಿಕ್ಷಣ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಯಾವ್ದ? NCTE ಅಂತ ಬರ್ತೈತೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಇವು ಫುಲ್ ಫಾರ್ಮ್ ನೆನಪಿಟ್ಕೋರ. VBSA ಒಳಗ ನ್ಯಾಷನಲ್. NCTE ಐತ್ಲ ಅದನ್ನು ಮರ್ಜ್ ಮಾಡತ್ತಾರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. AICTE ಅಂದ್ರೆ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. UGC ಫುಲ್ ಫಾರ್ಮ್ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇವನ್ನೆಲ್ಲ ಮರ್ಜ್ ಮಾಡಿ ಹೊಸ 3 ಕೌನ್ಸಿಲ್ಗಳು ಮಾಡತ್ತಾರ. ಕೌನ್ಸಿಲ್ಗಳು ಯಾವ ಕ್ವಶನ್ ಕೇಳ ಅದಕ್ಕೆ ಹೇಳತ್ತೀನಿ. ಕೌನ್ಸಿಲ್ಗಳನ್ನ ಕೇಳ್ಯಾರ ಯಾವ ಹೊಸ ಕೌನ್ಸಿಲ್ಗಳನ್ನ ಎಸ್ಟಾಬ್ಲಿಷ್ ಮಾಡತ್ತಾರ? ಯಸ್, ವೆರಿ ಗುಡ್. ಸ್ಟ್ಯಾಂಡರ್ಡ್ ಕರೆಕ್ಟ್. ಸ್ಟ್ಯಾಂಡರ್ಡ್ 1. ನೆಕ್ಸ್ಟ್ ರೆಗ್ಯುಲೇಟರಿ. ಇನ್ನೊಂದು
ಅಕ್ರಿಡೇಷನ್ ಹೆಂಗಂದ್ರೆ ಈ ಕೌನ್ಸಿಲ್ಗಳು ಎದಕ್ಕೆ ಇರ್ತಾವೆ, ಈಗ UGC ಆಗಲಿ ಮತ್ತು AICTE ಆಗಲಿ ಅಥವಾ ಟೀಚರ್ಸ್ ಟ್ರೈನಿಂಗ್ ಆಗಲಿ, ಇವೆಲ್ಲ ಎದ್ರ ಸಲ್ವಂದ್ರೆ ಟೀಚರ್ ಟ್ರೈನಿಂಗ್ ಮಾಡ್ಬೇಕಾರೆ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಹೆಸರಿನಾಗ ಐತಿ, ಗ್ರಾಂಟ್ ಕಮಿಷನ್ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ಬೇಕಾರೆ ಅದಕ್ಕೆ ಗ್ರಾಂಟ್ ಕೊಡಬೇಕು ಬೇಡ ಸೆಂಟ್ರಲ್ದಿಂದ, ಆ ಗ್ರಾಂಟ್ ಕೊಡೋ ಸಲ್ವಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಐತಿತ್ತು. ಇನ್ ಟೆಕ್ನಿಕಲ್ ಎಜುಕೇಷನ್ ಒಳಗೆ ಅಥವಾ ಗೌರ್ಮೆಂಟ್ ಕಾಲೇಜ್ ಇರ್ತಾವೆ, ಯಾವಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ, ಅದ್ರದ್ದೆಲ್ಲ ಡಾಟಾ ಎಲ್ಲಿ ಇರ್ತಂದ್ರೆ AICTE ಇದು ಇವೆಲ್ಲ ಬೇರೆ ಬೇರೆ ಅದಾವ ಅಂತೇಳಿ ಏನು ಮಾಡತ್ತಾರ ಅಂದ್ರೆ ಒಂದೇ ಮಾಡತ್ತಾರ. ಅದೇ ಏನಂತ ಕರಿತೀವಿ ಅಂದ್ರೆ ಇದನ್ನ ಯಾವ್ದಂದ್ರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಂತ ಕರಿತೀವಿ. ಹೌದಾ, ಏನಂತ ಕರಿತೀವಿ ಅದು VBSA ಅಂತ ಬರತ್ತೈತಿ. ಇದು 2025 ಪಾಸ್ ಮಾಡ್ರಿ, ಇನ್ನ ಪಾಸ್ ಆಗಿಲ್ಲ ಅದು ಬಿಲ್ಲ, ಬಟ್ ಐತಿ ಈಗ ಪೆಂಡಿಂಗ್ ನ ಕರೆಕ್ಟ್. VBSA ಅದ್ರ ಸಲ್ಮಂದ್ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನೂ ಐತಿ. ಯಾವ ಕಮಿಟಿ ಹೇಳ್ರಿ? ದಗ್ಗುಬಾಟಿ ಕಮಿಟಿ ನೆನಪೈತಲ್ಲ, VBSA ಸಲ್ಮಂದ್. ಇವೆಲ್ಲ ಮಾಡ್ತಿದ್ರಲ್ಲ, ಇವನ್ನೆಲ್ಲ ಮರ್ಜ್ ಮಾಡ್ರಿ. ಈಗ ಯಾವ್ದಂದ್ರೆ ಟೆಕ್ನಿಕಲ್ದು ಆತು, ಟೀಚರ್ದು ಆತು, UGCದು ಗ್ರಾಂಟ್ ಎಲ್ಲ ಮರ್ಜ್ ಮಾಡ್ರಲ್ಲ. ಈಗ ಏನ್ ಮಾಡತ್ತಾರ, ಕೌನ್ಸಿಲ್ಗಳು ಮಾಡತ್ತಾರ. ಕೌನ್ಸಿಲ್ ಏನ್ ಮಾಡ್ತಿರ್ತಂದ್ರೆ 3 ಕೌನ್ಸಿಲ್ಗಳು ಮಾಡ್ತಾರ್ರಿ. ಆ ಒಂದು ಕೌನ್ಸಿಲ್ ಏನ್ ಮಾಡ್ತಾರೆ, ಬರೀ ಅಕ್ರಿಡೇಷನ್ ಕೊಡ್ತಾರೆ. ಅಕ್ರಿಡೇಷನ್ ಅಂದ್ರೆ ಏನ, ಪರ್ಮಿಷನ್ ಕೊಡೋದು. ಹಿಂಗ ಇಲ್ಲ ಸ್ಥಾಪನೆ ಮಾಡಬಹುದು ಅಂತೇಳಿ ಅಪ್ರೂವಲ್ ಕೊಡ್ತಾರೆ. ಯಾವ್ದೋ ಸ್ಕೂಲ್ ಕಾಲೇಜ್ ಮಾಡ್ಬೇಕಾರೆ ಗ್ರೌಂಡ್ ಐತೆ ಇಲ್ಲೋ, ಬಿಲ್ಡಿಂಗ್ ಹೆಂಗ್ ಅದಾವೋ, ನೀರ್ ಅದಾವೋ ಇಲ್ಲಿ ನೋಡ್ತಾರಲ್ಲ, ಸೇಮ್ ಹಂಗ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡ್ಬೇಕಾರೆ ಏನ್ ಮಾಡ್ಬೇಕು, ಗ್ರಾಂಟ್ ಕೊಡ್ಬೇಕಲ್ಲ, ಅದಕ್ಕೆ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಕರಿತೀವಿ. ಅದಾದ್ಮೇಲೆ ಇನ್ನೊಂದು ಕೌನ್ಸಿಲ್ ಬರ್ತದೆ, ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತೇಳಿ. ಯಾಕೆ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂದ್ರೆ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಇದ್ದಾಗ ಏನ್ ಮಾಡ್ತಿರ್ತಾರೆ, ಪ್ರೈಮರಿ ಎಜುಕೇಶನ್ ಆಗಿ ಬಂದ್ಮೇಲೆ ಅತಿ ಹೈಯೆಸ್ಟ್ ಹುಡುಗ ಚೇಂಜ್ ಆಗೋದು ಎಲ್ಲಂದ್ರೆ ಯೂನಿವರ್ಸಿಟಿ ಒಳಗೆ ಅಥವಾ ವಿಶ್ವವಿದ್ಯಾಲಯ ಒಳಗೆ. ನಿಮಗೆ ಏನ್ ನೆಕ್ಸ್ಟ್ ಫ್ಯೂಚರ್ ಕರಿಯರ್ ಮಾಡ್ಬೇಕಂತೇಳಿ ಅಂತದ್ದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಲ್ಲ. ಹೋಗಿ ಏನಾರ ಕಲಿತು ಅರ್ಧ ಮುರ್ಧ ಬಂದಿರು ಏನ್ ಮಾಡ್ಬೇಕು, ಅದ್ರ ಸಲ್ಬಂದ ಗ್ರಾಂಟ್ ಚಲೋ ಇರ್ಬೇಕಂತೇಳಿ ಏನ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತ ಮಾಡ್ತಾರೆ. ಒಂದೇದು ಯಾವ್ದಾರೆ ಅಕ್ರಿಡೇಷನ್ ಕೌನ್ಸಿಲ್, ಎರಡನೇದು ಯಾವ್ದಾರೆ ಸ್ಟ್ಯಾಂಡರ್ಡ್ ಕೌನ್ಸಿಲ್, ಇನ್ನೊಂದು ಬರ್ತದೆ ಯಾವ್ದು ರೆಗ್ಯುಲೇಟರಿ ಕೌನ್ಸಿಲ್. ಯಾಕಂದ್ರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ ಅವ್ರು ಏನ್ ಮಾಡತ್ತಾರು ಏನಿಲ್ಲ ನೋಡ್ಬೇಕಲ್ಲ. ರೀಸೆಂಟ್ ಆಗಿ ನ್ಯೂಸ್ನ ಬರತ್ತವ್ರು ನೆನಪೈತಲ್, ಏನಂದ್ರೆ ವಿಶ್ವವಿದ್ಯಾಲಯಗಳು ಕರಪ್ಷನ್ ಆಕತಿ ಅಥವಾ ಏನಂದ್ರೆ ಪಾಸ್ ಮಾಡಕ್ ರೊಕ್ಕ ಕೊಡ್ತಾರೋ ಇಂಥವೆಲ್ಲ ಇವೆಲ್ಲ ಕಡಿಮೆ ಆಗ್ಬೇಕು ಅಂತ ಮಾಡ್ತಾರೆ ಅಂದ್ರೆ ರೆಗ್ಯುಲೇಟರಿ ಕೌನ್ಸಿಲ್ ಅಂತ ಮಾಡ್ತಾರೆ. ಯಾವ ಒಂದು ಕಾಯ್ದೆ ಹೇಳಿ ಇಟ್ಟೋತನ, ಯಾವ್ದಾ? VBSA. ವೆರಿ ಗುಡ್. ನೆಕ್ಸ್ಟ್ ಶಿಕ್ಷಾ ಅಧಿಷ್ಠಾನ. ಶಿಕ್ಷಾ ಇರ್ಬೇಕು ನೋಡು, ಶಿಕ್ಷಾ ಅಧಿಷ್ಠಾನ ಐತೆ, ಶಿಕ್ಷಾ ಅಧಿಷ್ಠಾನ. ನೆಕ್ಸ್ಟ್ ಶಿಕ್ಷಣ ಐತೆ, ಶಿಕ್ಷಾ ಅಲ್ಲ, ಮತ್ತೆ ಅದನ್ನ ಹೇಳಿ ನೋಡಿ. ಇಸ್ರೋದ ರೀಸೆಂಟ್ ಆಗಿ ಹೋಪ್ ಮಿಷನ್ ಅಂತ ಮಾಡ್ತಾರೆ ಇಸ್ರೋದವ್ರು. ಇದು ರಿಪೀಟ್ ಆಗಿ ಕ್ವಶನ್ ಕೇಳೋಣ. ಇಸ್ರೋದ ಹೋಪ್ ಮಿಷನ್ ಎಲ್ಲಿ ಮಾಡ್ತಾರೆ? ಹೋಪ ಲಡಾಖ್ ಒಳಗೆ. ಹೋಪ್ ಫುಲ್ ಫಾರ್ಮ ಹಿಮಾಲಯನ್ ಔಟ್ ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ನೆನಪಿರ್ತದಿಲ್ಲ ಯಾವ 2 ಗ್ರಹಗಳ ಸಲ್ಮಂದ್ ಮಾಡ್ಯಾರ ಅಂದ್ರೆ ಮಂಗಳ ಮತ್ತು ಚಂದ್ರ. ಈ ಕ್ವಶನ್ ಕೇಳಕ್ ಕನ್ಫ್ಯೂಸ್ ಏನ್ ಮಾಡಿರ್ತಾನೆ ಅಂದ್ರೆ ಹೋಪ್ ಮಿಷನ್ ಅಂತ ಮಾಡ್ತಾರೆ. ರೀಸೆಂಟ್ ಆಗಿ DRDOದವ್ರು ಮಾಡ್ರೆ, ಇಸ್ರೋದವ್ರು ಮಾಡ್ರೆ ಅಂತ ಕೇಳ್ತಾರೆ. ಯಾರಂದ್ರೆ ಇಸ್ರೋದವ್ರು. ಇವು ಎಲ್ಲ ನೆನಪಿಟ್ಕೋರೆ. ಎಲ್ಲಿ ಬರ್ತೈತೆ ಅಂದ್ರೆ ಲಡಾಖ್ನಾಗ. ನೆನಪಿರ್ತೈತೆ ಲಡಾಖ್ ನ್ಯೂಸ್ನಾಗ ಇತ್ತು. ಲಡಾಖ್ನಾಗ ರೀಸೆಂಟ್ ಆಗಿ ಎಷ್ಟು ಡಿಸ್ಟ್ರಿಕ್ಟ್ಗಳನ್ನ ಹೊಸದಾಗಿ ಮಾಡ್ತಾರೆ, 5 ಡಿಸ್ಟ್ರಿಕ್ಟ್ಗಳನ್ನ. ಯಾರು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಮಿನಿಸ್ಟ್ರಿ ಅಥವಾ ಎಜುಕೇಶನ್ ಮಿನಿಸ್ಟ್ರಿ ಮತ್ತೆ ಯಾವ್ದು ಮಿನಿಸ್ಟ್ರಿ ಬರ್ತಾವೆ? 2 ಹೋಮ್ ಮಿನಿಸ್ಟ್ರಿದವ್ರು ಮಾಡ್ತಾರೆ. ನೆನಪೈತಲ್ಲ, 5 ಡಿಸ್ಟ್ರಿಕ್ಟ್ಗಳು ಬರ್ತಾವೆ. ಅಥವಾ ಟೋಟಲ್ ಕೇಳ್ಬೋದು ಲಡಾಖ್ನಾಗ ಎಷ್ಟು ಡಿಸ್ಟ್ರಿಕ್ಟ್ ಅದಾವ ಅಂದ್ರೆ 7 ಅದಾವ ಮೊದಲು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಕೇಳ್ತಾರೆ ಶೌರ್ಯ ವಿಜಯ್ ಯಾತ್ರಾ ಅಂತ ಮಾಡ್ತಾರೆ. ಯಾವ್ದೊಂದು ಕಮೆಮರೇಟ್ ಮಾಡೋ ಸಲ್ಬಂದ ಶೌರ್ಯ ವಿಜಯ್ ಯಾತ್ರಾ ಅಂತ ಮಾಡ್ಯಾರ್ರಿ. ಶೌರ್ಯ ವಿಜಯ್ ಯಾತ್ರಾ ಅಥವಾ 1 ನೇಷನ್ 1 ರೈಡ್ 1 ಸೆಲ್ಯೂಟ್ ಅಂತ ಮಾಡ್ಯಾರ. 1 ರೈಡ್ 1 ನೇಷನ್ 1 ಸೆಲ್ಯೂಟ್ ನಿನ್ನೆ ಆಚರಿಸ್ತಾರೆ. ಅದನ್ನ ಯಾವ ದಿನ? ಕಾರ್ಗಿಲ್ ವಿಜಯ್ ದಿವಸ. ಕಾರ್ಗಿಲ್ ಎಲ್ಲಿ ಬರ್ತೈತಿ? ಲಡಾಖ್ನಾಗ ಬರ್ತೈತಲ್ಲ. ಕಾರ್ಗಿಲ್ ಅನ್ನೋದ ಲಡಾಖ್ನಾಗ ಇರೋದು ಡಿಸ್ಟಿಕ್. 7 ಡಿಸ್ಟಿಕ್ ಅದಾವ ಅಂತೇಳಿ ಅದ್ರ ಸಲ್ಬಂದ ಶೌರ್ಯ ವಿಜಯ ಯಾತ್ರಾ ಎಲ್ಲಿಂದ ಸ್ಟಾರ್ಟ್ ಮಾಡಿರತ್ತು ಕೇಳ್ಬೋದು. ಅರುಣಾಚಲ್ ಪ್ರದೇಶದಿಂದ ಸ್ಟಾರ್ಟ್ ಮಾಡಿದ್ದಾರ್ರಿ. ಎಲ್ಲ ಆಲ್ ಓವರ್ ಇಂಡಿಯಾ 3900 ಸಮಥಿಂಗ್ ಕಿಲೋಮೀಟರ್. ಹೆಂಗ್ ಭಾರತ್ ಜೋಡೋ ಮಾಡಿರಲ್ಲ ರಾಹುಲ್ ಗಾಂಧಿ, ಸೇಮ್ ಹಂಗ ಇವ್ರು ಏನಂದ್ರೆ ಇಸ್ರೋ ಇದರದಿಂದ ಮಾಡತ್ತಾರ್ರಿ. ಶೌರ್ಯ ವಿಜಯ ಯಾತ್ರಾ ಅಂದ್ರೆ ಅವ್ರಿಗೆ ಸೆಲ್ಯೂಟ್ ಹತ್ತದ ಮೋಟರ್ ಬೈಕಲ್ ರೈಡ್ ಹತ್ ಮಾಡತ್ತಾರ. ಅದನ್ನ ಏನ್ ಕೇಳ್ಬೋದು? 1 ನೇಷನ್ 1 ರೈಡ್ 1 ಸೆಲ್ಯೂಟ್ ಹತ್ತು ಕೇಳ್ತಾರೆ. ಅದ್ರ ಟ್ಯಾಗ್ ಲೈನ್ ಅದು. ಅದನ್ನ ಮಾಡ್ತಾರೆ ರೀಸೆಂಟ್ ಆಗಿ. ಅಥವಾ ಶೌರ್ಯ ವಿಜಯ ಯಾತ್ರಾ ಯಾವ ದಿನ ಕಮೆಮರೇಟ್ ಮಾಡೋ ಸಲ್ಬಂದ ಅಂದ್ರೆ ಕಾರ್ಗಿಲ್ ವಿಜಯ ದಿವಸ ಅಂತ ಬರ್ತೀವಿ. ಕಾರ್ಗಿಲ್ ವಿಜಯ ದಿವಸ ಜುಲೈ 26 1999 ಆಗಿತ್ಲ. ಅದ್ರ ಸಲ್ಮಂದ್ ಮಾಡ್ತೀವಿ. ಅದು ಎಲ್ಲಿ ಆಗಿರ್ತೈತೆ ಅಂದ್ರೆ ಲಡಾಖ್ನಾಗ. ಆ ಕಾರ್ಗಿಲ್ ಅನ್ನೋದ ಲಡಾಖ್ನಾಗ ಒಂದು ಜಿಲ್ಲೆ ಐತಿ. ಕಾರ್ಗಿಲ್ ಅಥವಾ ಲಡಾಖ್ನಾಗ ಮೊದಲು 2 ಜಿಲ್ಲೆ ಇದ್ದು, ಯಾವ್ದಂದ್ರೆ ಲೇ ಮತ್ತು ಕಾರ್ಗಿಲ್. ಪ್ರೆಸೆಂಟ್ ಎಷ್ಟಾಗ್ಯಾವ ಅಂದ್ರೆ 5 ಆಗ್ಯಾವ. ಕೋಡ್ ಏನ್ ಮಾಡಿದ್ವಿ ಅದಕ್ಕೆ? CDS ZN. ಸಿ ಅಂದ್ರ ಚಾಂಗ್ತಾಂಗ್, ಡಿ ಅಂದ್ರ ಡ್ರಾಸ್, ಎಸ್ ಅಂದ್ರ ಶಾಮ್, ಜಡ್ ಏನಲ್ಲ ಜಡ್ ಅಂದ್ರ ಜಾನ್ಸ್ಕರ್ ಅಂತ ಬರ್ತತಿ. ಆಮೇಲೆ ಜಡ್ ಎನ್ ಅಂದ್ರ ನೂಬ್ರಾ. ನೆನಪಿರ್ತಾವಲ್ಲ ಇವು. ಎಲ್ಲಿ ಅಂದ್ರೆ ಲಡಾಖ್ನಾಗ ಬರ್ತಾವ. ನೆನಪಿರ್ತೈತಲ್ಲ ಲಡಾಖ್ ಯಾವ ಶೆಡ್ಯೂಲ್ನಾಗ ಬರಂಗಿಲ್ಲ ಅಂತಂದ್ರೆ 6ನೇ ಶೆಡ್ಯೂಲ್ನಾಗ ಬರಂಗಿಲ್ಲ. ಲಡಾಖ್ನಾಗ ನೆನಪಿಟ್ಕೋರೆ. ಲಡಾಖ್ ರೀಸೆಂಟ್ ಆಗಿ ಹೋಪ್ ಮಿಷನ್ ಎಲ್ಲಿ ಮಾಡ್ತಾರ ಅಂದ್ರೆ ಲಡಾಖ್ನಾಗ. ಯಾರು ಮಾಡ್ತಾರ ಇದನ್ನ? ಇಸ್ರೋದವ್ರು. ಯಾವ 2 ಗ್ರಹ ಸಲ್ಮಂದ್ ಮಾಡ್ತಾರ? ನೆಕ್ಸ್ಟ್ ರೀಸೆಂಟ್ ಆಗಿ ನಾರ್ತ್ ಈಸ್ಟರ್ನ್ದಾಗ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ವೀಕ್ ಅಂತ ಮಾಡ್ತಾರೆ. ನಾರ್ತ್ ಈಸ್ಟರ್ನ್ ಫಸ್ಟ್ ಆರ್ಗ್ಯಾನಿಕ್ ವೀಕ್ ಅಂತ ಮಾಡ್ತಾರೆ. ಎಲ್ರಿ? ಮೇಘಾಲಯ. ಅವು ಯಾಕೆ ನೆನಪಿಟ್ಕೋಬೇಕಾರ? ಹಳಿವಾಗಿರ್ತಾವಲ್ಲ. ಈಗ ರೀಸೆಂಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಮಾಡ್ತಾರೆ, ಒಂದು ಇನಿಷಿಯೇಟಿವ್ ತರ್ತಾರೆ. ಹೇಳ್ರಿ ನೋಡು ಏನತ್ತಾರ ಅಂತ ಕರಿತೀವಿ ಅಂದ್ರೆ ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ. ಗೋಲ್ಡನ್ ಸ್ಪೈಸ್ ಅನ್ನೋದ ಯಾವ ಒಂದು ಇದ್ರ ಸಲ್ಮಂದ್ ತರ್ತಾರೆ? ಅರಿಶಿನ ಸಲ್ಮಂದ್. ನೆನಪೈತಲ್ಲ ಯಾವ್ದಾದ್ರು ಲಕಡಂಗಲ್ಲ
ಲಕಡಾಂಗ್ ಟರ್ಮರಿಕ್ ಮಿಷನ್ ಅಂತ ಕರಿತೀವಿ. ಇನ್ ಕೇ ಅದು ಯಾವ್ದಾದ್ರು GI ಟ್ಯಾಗ್ ಪಡೆದೈತೆ ಅಲ್ಲಿ ಟರ್ಮರಿಕ್ ಅಥವಾ ಅರಿಶಿನ ಅದ್ರದ್ದು ಹೆಸರಲ್ಲಿನ ಕರೀತಾರೆ. ಅಥವಾ ಡೈರೆಕ್ಟ್ ಕ್ವಶನ್ ಕೇಳಾಗ ಟರ್ಮರಿಕ್ ಕೊಡಂಗಿಲ್ರಿ, ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ತರ್ತಾರೆ. ಯಾವ್ದಕ್ಕೆ ಸಂಬಂಧಿಸೈತೆ ಅಂತ ಕೇಳಿದ್ರೆ ಅರಿಶಿನಕ್ಕೆ ಸಂಬಂಧಿಸೈತೆ. ಎಲ್ಲಿ ಮಾಡ್ತಾರೆ ಅಂದ್ರೆ ಮೇಘಾಲಯದಾಗ. ಅದು ಹೇಳಿದ್ವಿ, ಯಾಕಂದ್ರೆ ಜನವರಿ ಟೈಮ್ನಾಗ ಮಾಡಿದ್ರ ನಾರ್ತ್ ಈಸ್ಟರ್ನ್ದಾಗ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ವೀಕ್ ಅಂತ ಮಾಡಿದ್ರಿ. ಎಲ್ಲಿ ಮಾಡ್ರಿ ಅಂದ್ರೆ ಮೇಘಾಲಯದಾಗ. ನೆನಪಿರ್ತೈತಲ್ಲ, ಮೇಘಾಲಯದಾಗ ಫಾಲ್ಸ್ ಬರ್ತಾವ ಅಂತ ಹೇಳಿದ್ನಿ. ಯಾವ 2 ಫಾಲ್ಸ್ಗಳು ಹೇಳಿದ್ವಿ ಫೇಮಸ್ ಕ್ವಶನ್ ಕೇಳಿದ್ದು? 7 ಸಿಸ್ಟರ್ ಫಾಲ್ಸ್ ಒಂದ, ಎಲಿಫೆಂಟಾ ಫಾಲ್ಸ್ ಒಂದ್. ನೆನಪಿರ್ತೈತಲ್ಲ, ಮೇಘಾಲಯ 6ನೇ ಶೆಡ್ಯೂಲ್ನಾಗ ಬರ್ತೈತಲ್ಲ. ಮೇಘಾಲಯದಾಗ ಎಷ್ಟು ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಬರ್ತಾವ? ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು 3 ಅದಾವಲ್ಲ, ಯಾವ ಹೇಳ್ರಿ? ಕಾಸಿ, ಗಾರೋ, ಜಯಂತಿ. ಬೆಂಕಿ ನೆನಪಿಟ್ಟಿಲ್ಲ. ನೆಕ್ಸ್ಟ್ ಇದೆ WHO ದಾರ ರೀಸೆಂಟ್ ಆಗಿ 3/35 ಅಂತಂದ್ರೆ 2035 3 ಡಿಸೀಸ್ಗಳದ 50% ಹೆಚ್ಚು ಮಾಡ್ಬೇಕು. ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡ್ರಿ. ಯಾವ ಹೇಳ್ರಿ? 3/35 ಇನಿಷಿಯೇಟಿವ್ ಕೇಳಿರ್ತಾನೆ. 3/35 ಅಂದಾಗ 3 ಏನ 35 ಏನತ್ ಕೇಳ್ತಾನೆ. 35 ಅಂದ್ರೆ 2035, 3 ಅಂದ್ರೆ 3 ಇದನ್ನ ಯಾವ ಹೇಳ್ರಿ? 3 ಆಲ್ಕೋಹಾಲ್. ನೆಕ್ಸ್ಟ್ ಆಲ್ಕೋಹಾಲ, ಟೊಬ್ಯಾಕೋ ಎರಡು. ಅದು ನೆಕ್ಸ್ಟ್ ಕೋಲ್ಡ್ ಡ್ರಿಂಕ್ಸ್, ಶುಗರ್ ಡ್ರಿಂಕ್ಸ್ ಅಂತ ಕರೀತಾರೆ. ಓನ್ಲಿ ಕೋಲ್ಡ್ ಡ್ರಿಂಕ್ಸ್ ಅನ್ಬೇಡ್ರಿ. ಮತ್ತೆ ಶುಗರ್ ಡ್ರಿಂಕ್ಸ್ ಯಾವ ಬರ್ತಾವ? ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಬರ್ತಾವ ಎಲ್ಲ ಶುಗರ್ ಡ್ರಿಂಕ್ಸ್ ಅಂತ ಇರ್ತಲ್ಲ ಅವ್ರ ಮೇಲೆ. ಇದು ಏನ್ ಹೇಳತ್ತಂದ್ರೆ 3/35 ಇನಿಷಿಯೇಟಿವ್ ಹೊತ್ತು ಕೊಟ್ಟು ಏನ್ ಬೇಕಾದ್ ಕೇಳ್ತಾನ. 3/35 ಕೊಟ್ರೆ 2035 ಒಳಗಾಗಿ ಏನ್ ಮಾಡ್ಬೇಕಾರ ಇವು 3ದ್ರ ಮೇಲೆ ಏನ್ ಮಾಡೋದ್ರ ಹೈಯೆಸ್ಟ್ ಟ್ಯಾಕ್ಸ್ ಹಾಕೋದು. ಅವಾಗ ಏನಾಕತ್ತಂದ್ರೆ ಅದನ್ನ ಕನ್ಸಂಪ್ಷನ್ ಕಡಿಮೆ ಆಕತ್. ಯಾವ್ದ್ರ ಮೇಲೆ ರೇಟ್ ಜಾಸ್ತಿ ಇರ್ತೈತಲ್ಲ, ಈಗ ವಿಮಲ್ ಕಡಿಮೆ ರೇಟಿಗೆ ಸಿಗ್ತೈತೆ ತಗೋತಾರ. 50 ರೂಪಾಯಿ ಇಟ್ರೆ ತಗೋತಾರ. ಒಂದ್ ದಿನಕ್ಕೆ 10 ತಿನ್ನಾವ ಏನ್ ಮಾಡ್ತಾನ? 1 ತಿಂತಾನ 50 ರೂಪಾಯಿ ಇಟ್ರೆ. ಸೇಮ್ ಇವ್ರದ್ದು ಇನಿಷಿಯೇಟಿವ್ ಇರೋದು. ಅದಕ್ಕೆ 3/35 ಯಾಕೆ ಮಾಡಿದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡ್ರಿ. ಅದ್ರ ಮೇಲೆ ಏನ್ ಮಾಡ್ಬೇಕಾರೆ ಅಫೋರ್ಡ್ ಮಾಡಕ್ಕೆ ಆಗ್ಬಾರ್ದು ಕೆಪಾಸಿಟಿ. ಮತ್ತೆ ಅವಾಗ ಎಲ್ಲಿಗೆ ಬರ್ತಾರೆ? ಸೇಮ್ ಹಂಗ ಆಗ್ಬಾರ್ದತ್ ಏನ್ ಮಾಡ್ತಾರೆ? 3/35 ನೆನಪಿರ್ತೈತಲ್ಲ. 3 ಅಂದ್ರೆ ಯಾವ್ದಂದ್ರೆ 1ನೇದು ಆಲ್ಕೋಹಾಲ್, 2ನೇದು ಟೊಬ್ಯಾಕೋ, 3ನೇದು ಯಾವ್ದಂದ್ರೆ ಶುಗರ್ ಡ್ರಿಂಕ್ಸ್. ಶುಗರ್ ಡ್ರಿಂಕ್ಸ್ ಯಾವ ಇರ್ತಾರೋ ಅವ್ರ ಮೇಲೆಲ್ಲ 2030 ಅಥವಾ ಇವಕ್ಕೆ ಏನ್ ಕರಿತಾರೆ? ಸಿನ್ ಟ್ಯಾಕ್ಸ್ ಅಂತ ಕರೀತಾರೆ. ಸಿನ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಹಾಕ್ತಾರ ಕೇಳ್ತಾರೆ. ಮತ್ತೆ ಸಿನ್ ಟ್ಯಾಕ್ಸ್ ಅನ್ನಂತೆ ಸಿನ್ ಟ್ಯಾಕ್ಸ್ಗಳ ಮೇಲೆ ಹಾಕ್ತಾರಂದಿರಿ. ಸಿನ್ ಅಂದ್ರೆ ಏನ? ಸಿನ್ ಪ್ರಾಡಕ್ಟ್ಸ್ ಅಂತ ಕರೀತಾರಲ್ಲ. ಯಾಕಂದ್ರೆ ಇಂಡಿಯಾದಾಗ ಐತ್ರಿ ಸಿನ್ ಪ್ರಾಡಕ್ಟ್ಸ್ ಅಂತ ಹೇಳಿ 40% ಹಾಕ್ತಾರೆ. ನಮ್ಮಲ್ಲಿ ಇಲ್ಲಿ ಕರ್ನಾಟಕದಾಗ ಅದು ರೀಸೆಂಟ್ ಆಗಿ ಮಾಡ್ಯಾರ ನೋಡ್ರಿ. GST ರಿಫಾರ್ಮ್ಸ್ ಅತ್ಲ ಸಿನ್ ಟ್ಯಾಕ್ಸ್ ಅಂತ ಕರೀತಾರಲ್ಲ. ಆ ಸಿನ್ ಟ್ಯಾಕ್ಸ್ ಯಾಕಂದ್ರೆ ಯಾವ ಹಾರ್ಮ್ಫುಲ್ ಇರ್ತಾವಲ್ಲ ಮನುಷ್ಯನ ಬಾಡಿಗೆ ಅವ್ರ ಮೇಲೆ ಹಾಕ್ತಿರ್ತಾರಲ್ಲ ಅವಾಗ ಸಿನ್ ಟ್ಯಾಕ್ಸ್ ಅಂತ ಕರೀತಾರೆ. ಈ ಸಿನ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಯಾವ್ದಂದ್ರೆ 3/35 ಇನಿಷಿಯೇಟಿವ್ ಒಳಗೆ. 3 ಅಂದ್ರೆ ಇನ್ನೊಮ್ಮೆ ಲಾಸ್ಟ್ ಹೇಳ್ಬಿಡು. ಸಕ್ರಿ ಮತ್ತ ಸಕ್ರೆ, ತಂಬಾಕ, ಆಲ್ಕೋಹಾಲ್ ಮುಗಿತ್ಲ. ನೆಕ್ಸ್ಟ್ ಬಿಡ್ರಿ. ಸುಗಮ್ಯ ಭಾರತ್ ಅಭಿಯಾನ ಅಂತ ಮಾಡಿದ್ರಿ. ಸುಗಮ್ಯ ಭಾರತ್ ಅಭಿಯಾನ ಎದ್ರ ಸಲ್ಮಂದ್ ಮಾಡ್ತಾರ್ರಿ? ಯಾರು ಸಲ್ಮಂದ್ ಮಾಡ್ತಾರೆ ಈ ಸುಗಮ್ಯ ಭಾರತ್ ಅಭಿಯಾನ? ಅಥವಾ ಏನ್ ಕರೀತಾರೆ? ಯೂನಿವರ್ಸಲ್ ಆಕ್ಸೆಸ್ ಟು ಎವ್ರಿ ಒನ್ ಅಂತ ಕರೀತಾರೆ. ಅದಕ್ಕೆ ಥೀಮ್ ಲೈನ್ ಅದ್ರದ್ದು. ಯೂನಿವರ್ಸಲ್ ಅಂದ್ರೆ ಎಲ್ಲಾರ್ಗಿ ಅಲ್ಲಿ ಅಂದ್ರೆ ಮುಕ್ತ ಸಂಚಾರ ಆಗ್ಬೇಕಂತ ಹೇಳಿ ಮಾಡ್ತಾರೆ. ಅದಕ್ಕೆ ಯೂನಿವರ್ಸಲ್ ಆಕ್ಸೆಸಿಬಲ್ ಟು ಎವ್ರಿ ಒನ್ ಅಂತೇಳಿ ಸುಗಮ್ಯ ಭಾರತ್ ಅಭಿಯಾನ ಅಂತ ಮಾಡ್ತಾರೆ. ಯಾರು ಸಲ್ಮಂದ್ ಮಾಡ್ತಾರೆ ಪರ್ಟಿಕ್ಯುಲರ್? ಯಾರಿಗೆ? ವಿಕಲಚೇತನ ಅಥವಾ ಅಂಗವಿಕಲರ ಎರಡು ಒಂದನ ಒಂದಲ್ಲ ಅದ. PWD ಅಂತ ಬರ್ತಾರಲ್ಲ, ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತ ಬರ್ತಾರಲ್ಲ, ಅವ್ರು ಸಲ್ಮಂದ್ ಮಾಡ್ತಾರೆ. ಯಾವ ಇಯರ್ದಾಗ ಬರ್ತದೆ ಆಕ್ಟ? 1995. ರೀಪ್ಲೇಸ್ ಆಗಿದ್ದು ಯಾವ ಇಯರ್ ಅಂದ್ರೆ 2016. 2 ಆಕ್ಟ್ ನೆನಪಿಟ್ಕೋರಿ. ಈ ಒಂದ ಆಕ್ಟ್ ಅದ ರಿಪ್ಲೇಸ್ ಮಾಡ್ತಾರೆ. ಯಾಕಂದ್ರೆ ಕೇಳಿದ್ರು ಕ್ವಶನ್ ಏನ್ ಕೇಳಿದ್ರ? ಸುಗಮ್ಯ ಭಾರತ್ ಅಭಿಯಾನ ಹೆಸರಿನಾಗ ಕೊಟ್ಟನಲ್ಲ. ಸುಗಮ್ಯ ಭಾರತ್ ಅಂದ್ರೆ ಭಾರತದಾಗ ಏನ್ ಅಂಗವಿಕಲರು ಇರ್ತಾರಲ್ಲ ಅವ್ರು ಎಲ್ಲಾ ಕಡೆ ಎಕ್ಸಸ್ ಇರ್ಬೇಕ. ಎಲ್ಲರ ದೊಡ್ಡ ಗೌರ್ಮೆಂಟ್ ಜಾಬ್ನಾಗ ಐತೆ ಅಂತ ಹೇಳಿ 6ನೇ ಫ್ಲೋರ್ನಾಗ ಇಟ್ಟು ಬಾಪ್ ಮಗನ ನಡ್ಕೋತಂದ್ರೆ ಹೆಂಗ್ ಹೋಗ್ತಾನ ಪಾಪ ಅವ್ರು? ಆಕೈತೇನ್? ಇಲ್ಲಲ್ಲ. ಸೇಮ್ ಹಂಗ ಅದ್ರ ಸಲ್ಮಂದ್ ಏನ್ ಮಾಡ್ತಾರೆ? ಯೂನಿವರ್ಸಲ್ ಆಕ್ಸೆಸ್ ಸಿಗ್ಬೇಕಂತ ಯಾವ್ದು ಮಾಡತ್ತಾರ ಅಂದ್ರೆ ಸುಗಮ್ಯ ಭಾರತ್ ಅಭಿಯಾನ ಅಂತ ಮಾಡ್ಯಾರ. ಕರೆಕ್ಟ್. ಎಲ್ಲರಿಗೂ ಯೂನಿವರ್ಸಲ್ ಆಕ್ಸೆಸ್ ಸಿಗ್ಬೇಕಲ್ಲ, ಯಾಕಂದ್ರೆ ಪಾರ್ಶಾಲಿಟಿ ಆಗಬಾರ್ದಲ್ಲ. ಅದ್ರ ಸಲ್ಮಂದ ಸುಗಮ್ಯ ಭಾರತ್ ಅಂತ ಮಾಡ್ತಾರೆ. ಅದಕ್ಕೆ ಆಕ್ಟ್ ಇತ್ರಿ, ಪರ್ಸನ್ ವಿತ್ ಡಿಸೇಬಿಲಿಟಿ ಆಕ್ಟ್ ಅಂತ ಕರೀತಾರೆ. ಯಾವಾಗ? 1995. ಆ ಟೈಮ್ನಾಗ ಎಷ್ಟು ಡಿಸೇಬಿಲಿಟಿಗಳನ್ನ ಕನ್ಸಿಡರ್ ಮಾಡ್ತೀರಾ? 7 ಡಿಸೇಬಿಲಿಟಿ. ಪ್ರೆಸೆಂಟ್ 2016 ಅಮೆಂಡ್ಮೆಂಟ್ ಮಾಡಿದಾಗ ಎಷ್ಟು ಬರ್ತಾವ? 21. ಇವು ಎರಡು ಒಳ್ಳಮುಳ್ಳ ಕ್ವಶನ್ ಕೇಳಿ ಅದ್ರ ಸಲ್ಮಂದ ಹೇಳ್ತಾನೆ 2021 ಅಥವಾ 7 ಡಿಸೇಬಿಲಿಟಿ ಇದ್ದಿದ್ದ ಪ್ರಸ್ತುತ ಎಷ್ಟಾಗ್ಯಾವ ಅಂದ್ರೆ 21. ಯಾವ ಆಕ್ಟ್ನಾಗ ಅಂದ್ರೆ 2016 ಆಕ್ಟ್ನಾಗ ಸುಗಮ್ಯ ಭಾರತ್ ಯಾರಿಗೆ ಸಂಬಂಧಿಸೈತೆ ಅಂದ್ರೆ ಯಾರಿಗೆ? ವಿಕಲಚೇತನ. ಈಗ ಹೇಳ್ರಿ ಸುಗಮ್ಯ ಭಾರತದಾಗ ಮತ್ತೆ ಇನ್ನೊಂದು ಪ್ರಶಸ್ತಿ ಬರ್ತೈತಿ. ಆ್ಯಪ್ ಗೊತ್ತೈತಲ್ಲ, ಅದನ್ನ ಕ್ವಶನ್ ರಿಪೀಟೆಡ್ ಆಗಿ ಕೇಳೇನ್. ಸುಗಮ್ಯ ಭಾರತದಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರ್ಗಿ ಎಲ್ಲಾ ಅಂಗವಿಕಲರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸೆಸ್ ಕೊಡ್ತಾರೆ. ಬಟ್ ಪ್ರಶಸ್ತಿ ಆ್ಯಪ್ನಾಗ ಮಾಡ್ತಾರ ಓನ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ನಾಗ ಏನ್ ಮಾಡ್ತಾರ್ರಿ ಪ್ರಶಸ್ತಿ ಆ್ಯಪ್ನಾಗ? ಯಾಸ ಸಹಾಯ. ಕರೆಕ್ಟ್. ಇದನ್ನ ಅಂದ್ರೆ ಇದನ್ನ ಯಾವ್ದ ಪ್ರಶಸ್ತಿ ಆ್ಯಪ್ ಗೊತ್ತಾಗ್ತಲ್ಲ. ಸುಗಮ್ಯ ಭಾರತದಾಗ ಅಂದ್ರೆ ಯೂನಿವರ್ಸಲ್ ಆಕ್ಸೆಸ್ ಸಿಗ್ತೈತಿ. ಬಟ್ ಪ್ರಶಸ್ತಿ ಆ್ಯಪ್ನಾಗ ಏನ್ ಮಾಡ್ತಾರ ಅಂದ್ರೆ ಡಿಸೇಬಿಲಿಟಿ ಕನ್ಸಿಡರ್ ಮಾಡ್ತಾರ್ರಿ. ಹುಡುಗರ್ದು 21 ಡಿಸೇಬಿಲಿಟಿ ಅಂತ ಹೇಳಿರಲ್ಲ, ಕೈಯ ಕಾಲ ಇದಿದ್ರ ಆತಲ್ಲ, ಮೆಮರಿ ಪವರ್ ಕಡಿಮೆ ಇದ್ರ ಅಥವಾ ಇವು ಏನಾರ ಬ್ರೇನ್ ಇದನ್ನಾಗಿರ್ತಾವಲ್ಲ ಅಂಥದ್ದು ವಿಕಲಚೇತನರ ತಿಳಿತಾರಲ್ಲ ಅವ್ರನ್ನ ಐಡೆಂಟಿಫೈ ಮಾಡಕ್ಕೆ ಯಾವ್ದು ಆ್ಯಪ್ ಮಾಡ್ರಿ ಅಂದ್ರೆ ಪ್ರಶಸ್ತಿ ಆ್ಯಪ್ ಅಂತ ಮಾಡ್ರಿ. ಯಾವ ಮಿನಿಸ್ಟ್ರಿ ತರ್ತೈತೆ ಅಂತ ಕೇಳಿರ್ತಾರೆ? ಮಿನಿಸ್ಟ್ರಿ ಆಫ್ ಎಜುಕೇಶನ್. ನೆನಪಿರ್ತೈತಲ್ಲ, ಪ್ರಶಸ್ತಿ ಕೇಳಿದ್ದಲ್ಲ ರೀಸೆಂಟ್ ಕ್ವಶನ್. ಅದ್ರ ಸಲ ಸುಗಮ್ಯ ಭಾರತನು ಕೇಳೋಣ, ಪ್ರಶಸ್ತಿನೂ
ಕೇಳೋಣ. ಆಕ್ಟ್ 2 ನೆನಪಿಟ್ಕೊಳ್ಳಿ. ಪರ್ಸನ್ ವಿತ್ ಡಿಸೇಬಿಲಿಟಿ ಅಥವಾ ಅಂಗವಿಕಲ ತಿದ್ದುಪಡಿ ಕಾಯ್ದೆ ಕಾಯ್ದೆ ಬಂದಾಗ 1995 ಅದಕ್ಕೆ ತಿದ್ದುಪಡಿ ಅಥವಾ ರೀಪ್ಲೇಸ್ ಮಾಡಿದ್ದಂದ್ರೆ 2016. ಪ್ರೆಸೆಂಟ್ ಎಷ್ಟು ಡಿಸೇಬಿಲಿಟಿ ಹಿಡಿತಾರೆ ಅಂದ್ರೆ 21. ಇವು ಯಾಕಾರ ಈ ಪ್ರೆಸೆಂಟ್ ಯಾರ ಅಂಗವಿಕಲರದು ಅಂತೇಳಿ ಇದನ್ನದು ತಗೋತಿರ್ತಾರಲ್ಲ, ಬಸ್ ಪಾಸ್ ಅದು ತಗೋತಾರಲ್ಲ, ಅವಾಗ ಇವ 21 ಡಿಸೇಬಿಲಿಟಿ ಅಟ್ಟ ಕನ್ಸಿಡರ್ ಮಾಡ್ತಾರೆ. ಅದನ್ನ ಬಿಟ್ಟು ಯಾವುದೇ ಇದ್ರೂ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ನಡು ನೋಡ್ರಿ ಒಂದು ಕೈ ಕಟ್ಟಾದ್ರೂ ಹೋಗಿ ಬಸ್ ಪಾಸ್ ಅದು ತೊಗೊಂಡಿರ್ತಾರೆ. ನೆನಪೈತಲ್ಲ, ಅಂಗವಿಕಲರ ನಾವು ಹುಟ್ಟಿದ ಹಿಡಿದು ಅಂತೇಳಿ. ಅದರ ಸಲ್ಮಂದ ಅವ್ರು ಐಡೆಂಟಿಫೈ ಮಾಡ್ಯಾರ ಗೌರ್ಮೆಂಟ್ದವ್ರು 21 ಡಿಸೇಬಿಲಿಟಿ ಇರಬೇಕು. ಇವು ಕನ್ಸಿಡರ್ ಹೆಂಗಾಗಿರ್ಬೇಕಂದ್ರೆ ಜೆನ್ಯೂನ್ ಆಗಿ ಬಂದಿರ್ಬೇಕು ಏನ್ರ, ಅಥವಾ ಜೀನ್ ಪ್ರಾಬ್ಲಮ್ದಿಂದ ಆಗಿರ್ಬೇಕು, ಅಥವಾ ನ್ಯೂಟ್ರಿಷನ್ ಕೊರತೆಯಿಂದ ಆಗಿರ್ಬೇಕು. ಅದನ್ನ ಬಿಟ್ಟು ನಮಗೆ ಇದನ್ನ ರಿಸರ್ವೇಶನ್ ಸಿಗ್ತೈತೆ ತಾನ ಕೈ ಕಡ್ಕೊಂಡೆ ಕಾಲ್ ಮುರ್ಕೊಂಡೆ ಮಾಡ್ರ ನಡೆಯಂಗಿಲ್ಲ. ಅದ್ರ ಸಲ್ಮಂದ್ ಗೊತ್ತಾತಲ್ಲ. PWD ಪ್ರೆಸೆಂಟ್ ಎಷ್ಟು ಅದಾವ ಡಿಸೇಬಿಲಿಟಿ ಅಂತ ಹೇಳ್ರ. ಓಕೆ, ವೆರಿ ಗುಡ್. ಇದು ಹೇಳ್ರಿ ಪೋಮೋ ಅಂತ ರೀಸೆಂಟಾಗಿ ಒಂದು ನ್ಯೂಸ್ನಾಗ ಬಂದಿತ್ತೆ ತಿಳಿದು. ಪೋಮೋ ಅಂತ ನ್ಯೂಸ್ನಾಗ ಬಂದಿದೆ. ಪೋಮೋ ನ್ಯೂಸ್ನಾಗ ಇತ್ತ ರೇಂಜ್ ಆಕ್ಸಿಟಿ ಅಂತ ಬರ್ತದೆ. ಇವೆಲ್ಲ ಹೊಸ ವರ್ಡ್ಸ್ ಬರ್ತಾವೆ ನೋಡ್ರಿ. ಪೋಮೋ ಎದ್ರ ಸಲ್ಮಂದ್ ಬಂದಿತ್ತು ಹೇಳ್ರಿ. ಪೋಮೋ ಅಂದ್ರೆ ಏನು? ವೆರಿ ಗುಡ್, ನೆನಪಿಟ್ಟ ನೋಡಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅಂತ ನ್ಯೂಸ್ನಾಗ ಬಂದಿತ್ತು. ನೆನಪು ಹೇಳಿಲ್ಲ ಇದನ್ನ. ರೇಂಜ್ ಆಂಗ್ಸಿಟಿ, ಪೋಮೋ ಇವೆಲ್ಲ ನ್ಯೂಸ್ನಾಗ ಇದ್ದು ನೋಡಿ. ಇಲ್ಲಿ ನಮ್ಮಲ್ಲಿ ಕರ್ನಾಟಕದಾಗ ಮಾಡ್ತಾರೆ ಗೊತ್ತಲ್ಲ. ಈಗ ರೀಸೆಂಟಾಗಿ ಸಣ್ಣ ಹುಡುಗರು ಮೊಬೈಲ್ ಬಿಡ್ಬೇಕಂತ ಏನು ಮಾಡ್ರ? ಪುಸ್ತಕ ಇಡಿ, ಮೊಬೈಲ್ ಇಡಿ. ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಮೊಬೈಲ್ ಬಿಡಿ, ಪುಸ್ತಕ ಇಡಿ ಅಂತ ಮಾಡ್ರಲ್ಲ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅನ್ನೋದು ಅದ. ಏನಂದ್ರೆ ಮನುಷ್ಯನಲ್ಲಿ ಇವೆರಡು ಏನ್ ನ್ಯೂಸ್ ಅಂದ್ರೆ ಜೆನ್ಯೂನ್ ಆಗಿ ಗೌರ್ಮೆಂಟ್ ವರ್ಡ್ ಬರತ್ತವ್ರು. ಯಾಕೆ ಇವು ನ್ಯೂಸ್ನಾಗ ಇರ್ತಾವ ವರ್ಡ್ದಾಗ ಅಂತ ನಾಳೆ ಡಿಕ್ಷನರಿ ಆಫ್ ದ ವರ್ಡ್ ಇರ್ತಲ್ಲ ಅದ್ರಾಗೂ ಕನ್ಸಿಡರ್ ಮಾಡ್ಬೋದು. ಇದೇನು ಹೊಸದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅಂದ್ರೆ ಜನರ ಕಡೆ ಅಂತದ ಇದನ್ನ ಅಂಜಿಕೆ ಬರತೈತೆ ಅಂತೇಳಿ. ಮನುಷ್ಯ ಎಲ್ಲಿ ಬೇಕಾದ ಆರಾಮ್ ಧೈರ್ಯಲ್ಲೇ ಹೋಗಿರ್ತೈತೆ. ಬಟ್ ಮಂದಿಗೆ ಎಲ್ಲಿ ಅನ್ಸ್ತಾರಂದ್ರೆ ಮೊಬೈಲ್ನಾಗ ಯಾರ ಮೆಸೇಜ್ ಮಾಡ್ಯಾರ ಅಲ್ಲಿ ಇಲ್ಲಿ ಕೂತಾಗ ಅಥವಾ ನೋಟಿಫಿಕೇಶನ್ ಬಂದೈತೆ ಅಂತ ನೋಡ್ತಿರ್ತಾರಲ್ಲ, ಅದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಕರೆ ಯಾಕಂದ್ರೆ ನಮ್ಮಲ್ಲಿ ಜಂಜಿ ರೆವಲ್ಯೂಷನ್ ಆತತ್ತೀವಲ್ಲ, ಈ ಜಂಜಿ ಆಲ್ಮೋಸ್ಟ್ ಏನಂದ್ರೆ ಇದನ್ನ ಏನಂದ್ರೆ ರೆವಲ್ಯೂಷನ್ ಒಳಗೆ ಏನ್ ಮಾಡ್ತೈತೆ ಅಂದ್ರೆ ಇದು ರೆವಲ್ಯೂಷನ್ ಹೇಳತ್ತಿಲ್ಲ, ಬರೀ ಏನಂದ್ರೆ ಜಂಜಿಗಳು ಹಾಳಾಗತ್ತಿದ್ದ ಅಥವಾ ಈ ಇನ್ಸ್ಟಾಗ್ರಾಮ್ನ ರೀಲ್ಸ್ ಆಗಲಿ ಏನಾಗಲಿ ಅದ್ರೊಳಗೆ ಹೆಂಗೈತೆ ಅಂದ್ರೆ ಮನುಷ್ಯಾಗ ಆಟೋಮೆಟಿಕ್ ಏನಂದ್ರೆ ಅವ್ರು ಪ್ರೋಗ್ರಾಮ್ ಹಂಗೆ ಮಾಡತ್ತಾರ. ಅವ್ರು ಆ್ಯಪ್ಗಳು ಮಾಡೋರು. ಈಗ ಇನ್ಸ್ಟಾಗ್ರಾಮ್ ಮಾಡೋರು ಏನು ಮಾಡ್ತಾರೆ ಅಂದ್ರೆ ಲೈಕ್ ಒಂದು ಎರಡು ಬಂದಿರ್ಲಿಕ್ಕೂ 2 ಹೆಚ್ಚು ಹೇಳ್ತಾರೆ. ಅವ್ರು ನನಗೆ ಲೈಕ್ ಬರತ್ತೈತೆ ಹೊಳ್ಳಿ ನೋಡ್ಬೇಕು ಮನುಷ್ಯ ಹಂಗೆ ಮಾಡ್ತಾರಲ್ಲ. ಅವ್ರು ಪ್ರೋಗ್ರಾಮಿಂಗ್ ಮಾಡೋದು ಹಂಗೈತೆ. ಯಾಕಂದ್ರೆ ಸೋಷಿಯಲ್ ಡಿಲೇಮಾ ಅಂತ ಒಂದು ಮೂವಿ ಮಾಡ್ಯಾರ ನೋಡ್ರಿ. ಅವ್ರು ಪ್ರೋಗ್ರಾಮ್ ಮಾಡೋದು ಹಂಗಿರ್ತದೆ. ಅಕಸ್ಮಾತ್ 2 ದಿನ ನೀವು ನೋಟಿಫಿಕೇಶನ್ ತೆಗಿಲಿಕ್ಕೆ ಅವರ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ ಹೊಳ್ಳಿ ನೋಡಿ ಇಲ್ಲಿ ಏನೋ ಬಂದೈತೆ ಅಂತ ಹೇಳಿ. ಕರೆ ಹಂಗೆ ಮಾಡ್ತಿರ್ತಾರಲ್ಲ. ಅದ್ರ ಸಲ್ಮಂದಿ ಏನು ಮಾಡ್ರ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಮನುಷ್ಯನಲ್ಲಿ ಭಯ ಹುಟ್ಟಾತೈತೆ. ಎಂಥ ಭಯ ಅಂದ್ರೆ ಮನುಷ್ಯ ಮೊಬೈಲ್ ಎಲ್ಲರ ಒಂದು 5 ನಿಮಿಷ ನೋಡ್ಲಿಕ್ಕೆ ಯಾರ ಮೆಸೇಜ್ ಮಾಡ್ಯಾರ ಕಾಲ್ ಮಾಡ್ಯಾರ ಅಂತ ಬರ್ಲಿಕ್ಕೂ ನೋಡ್ತಾರತ್ತ. ಅದಕ್ಕೆ ಯಾವ್ದಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಅದಾದ್ಮೇಲೆ ಇನ್ನೊಂದು ವರ್ಡ್ ಬಂದಿತ್ತು ನ್ಯೂಸ್ನಾಗ ಯಾವ್ದಂದ್ರೆ ರೇಂಜ್ ಆಂಗ್ಸಿಟಿ ಅಂತ ಬರ್ತದೆ. ಅಥವಾ ಈ ರೇಂಜ್ ಆಂಗ್ಸಿಟಿ ಇತ್ತೀಚೆಗೆ ಸುದ್ದಿಯಲ್ಲಿ ಎದ್ರ ಸಲ್ಮಂದ ಅಂದ್ರೆ ರೇಂಜ್ ಆಂಗ್ಸಿಟಿ ಏನು ಮಾಡ್ತೈತೆ ಹೇಳ್ರಿ. ಎಲೆಕ್ಟ್ರಿಕ್ ವೆಹಿಕಲ್ಸ್. ಈಗ ವೆಹಿಕಲ್ಸ್ಗಳು ಬಂದಾವಲ್ಲ ಎಲ್ಲ ನೋಡ್ರಿ, ಎಲ್ಲ ಹೊಸ ಏನು ಹಾಕಿರ್ತಾವಲ್ಲ ಅದ್ರೊಳಗೆ ಏನಾರ ಒಂದು ಹೊಸದು ಬರತೈತೆ. ಮತ್ತು ಅದ್ರ ಡಿಸ್ಅಡ್ವಾಂಟೇಜ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನು ಮಾಡತ್ತವ, ಪೊಲ್ಯೂಷನ್ ಕಡಿಮೆ ಮಾಡತ್ತವ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗೋಂಗೆ ಅಂಜಿಕೆ ಏನಾಗ್ತಿರ್ತದೆ ಅಂದ್ರೆ ಎಲ್ಲಿ ರೇಂಜ್ ಮುಗಿತೈತೆ ನಂದ ನಡು ರೋಡ್ನಾಗ ಕೈ ಕೊಡ್ತದೆ ಗಾಡಿ ಅಂತೇಳಿ. ಅದಕ್ಕೆ ರೇಂಜ್ ಆಂಗ್ಸಿಟಿ ಅಂತ ಕರೀತಾರೆ ಪ್ರತಿಯೊಬ್ರು. ಯಾಕಂದ್ರೆ ವೆಹಿಕಲ್ ಹೊಡಿತಿರ್ತಾರೆ. ಆಂಗ್ಸಿಟಿ ಅಂದ್ರೆ ಗೊತ್ತೈತ್ರಿ, ಒಮ್ಮೆ ಜೀವನದಾಗ ಮನುಷ್ಯಾಗ ಆಂಗ್ಸಿಟಿ ಬಂದ್ರೆ ಅದ್ರ ಟ್ಯಾಬ್ಲೆಟ್ಸ್ ಮೇಲೆ ಕವರ್ ಮಾಡ್ತಿರ್ತಾರೆ. ಹೊರಗೆ ಎಲ್ಲರ ಮನುಷ್ಯ ಹೊಂಟ್ರೆ ಯಾರ ಬಡಿತಾರತ್ತ ಅಂಜಿಕೆ ಬರ್ತಿರ್ತದೆ. ಹಂಗಿರ್ತದೆ. ಅವ್ರು ಬಡಿತಿರಂಗಿಲ್ಲ ಯಾರು, ಬಟ್ ಅದು ಸಿಚುವೇಶನ್ ಹಂಗೆ ಆಂಗ್ಸಿಟಿ ಅಂತ ಕರಿತೀವಿ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡವ್ರು ಗಾಡಿಯಾಗ ಕೂತು ಕೂಡಲೇ ಅಂಜಿಕೆ ಚಾಲು ಆಕತ್ತೆ. ಅವ್ರಿಗೆ ಎಲ್ಲಿ ಗಾಡಿ ಬಂದ್ಬಿಡ್ತದೆ. ಅದು 500 ಕಿಲೋಮೀಟರ್ ಹೋಗಿರೋ 100 ಕಿಲೋಮೀಟರ್ಗೆ ಅನಿಸ್ತಿರ್ತಾನೆ. ಅದೇ ಯಾವ್ದಂದ್ರೆ ರೇಂಜ್ ಹಂಗೆ ಗೊತ್ತಾದವಲ್ಲ. ಯಾವ ಎರಡು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸಮಥಿಂಗ್ ಮತ್ತು ರೇಂಜ್ ಆಂಗ್ಸಿಟಿ. ನೆಕ್ಸ್ಟ್ ರೀಸೆಂಟಾಗಿ ಆನೆಕಾಡು ಅಂತ ಕರ್ನಾಟಕದಾಗ ನ್ಯೂಸ್ನಾಗ ಇತ್ತು ರೀ. ಆನೆಕಾಡು ಅಂತೇಳಿ ಇದು ಎಲ್ಲಿ ಬರ್ತದೆ ಹೇಳ್ರಿ. ಆನೆಕಾಡು ಅನ್ನೋದು ಏನಿದೆ ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಮಾಡ್ತಾರೆ ಇದನ್ನ? ಇದು ಕ್ವಶನ್ ಏನು ಕನ್ಫ್ಯೂಸ್ ಮಾಡುತ್ತಾನೆ ಗೊತ್ತಾನೆ. ಕ್ವಶನ್ ಕನ್ಫ್ಯೂಸ್ ಮಾಡಕ್ಕೆ ಏನು ಮಾಡ್ತಾನೆ ಅಂದ್ರೆ ರೀಸೆಂಟಾಗಿ ಆನೆ ಅಥವಾ ದುಬಾರಿ ಆನೆ ಕಾರಿಡಾರ್ ಅಂತ ಬರ್ತೈತೆ. ಅಲ್ಲಿ ಒಂದು ಮಹಿಳೆ ಮೇಲೆ ಆನೆ ಬಿದ್ದು ಮಹಿಳೆ ಸತ್ತ ಟೂರಿಸ್ಟ್ ಹಿಂಗೆ ಕೇಳಿ ಏನು ಮಾಡ್ತಾನೆ ಆನೆಕಾಡು ಅಂತ ಅಲ್ಲೇ ಕಂಡು ಬರ್ತೈತೆ ಅಂತ ಕೇಳ್ತಾನೆ. ಆನೆಕಾಡು ಅನ್ನೋದು ಏನು ಉದ್ದೇಶ ಇತ್ತಂದ್ರೆ ಆನೆಕಾಡು ಬ್ರ್ಯಾಂಡ್ಲೆ ಅರಣ್ಯ ಉತ್ಪನ್ನಗಳು ಏನಿರ್ತಾವಲ್ಲ ಅಥವಾ ಅರಣ್ಯದಿಂದ ಏನೋ ಪ್ರಾಡಕ್ಟ್ ಡೆವಲಪ್ ಮಾಡ್ತಾರಲ್ಲ ಅದ್ರದ್ದು ಯಾವ ಬ್ರ್ಯಾಂಡ್ಲೆ ಮಾರ್ಬೇಕು ಕಂಪಲ್ಸರಿ ಅಂದ್ರೆ ಆನೆಕಾಡು ಪ್ರಾಡಕ್ಟ್ಸ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಆನೆಕಾಡು. ಹೆಂಗೆ ಈಗ ಗೊಬ್ಬರಗಳನ್ನ ಅಥವಾ ಎಲ್ಲ ರಸಗೊಬ್ಬರಗಳನ್ನ ಯಾವ ಬ್ರ್ಯಾಂಡ್ಲೆ ಮಾರತ್ತಾರೆ? ಭಾರತ್. ಇದು ನೆನಪಿಟ್ಕೋರ. ರಸಗೊಬ್ಬರಗಳು ಏನು ರೈತ ಯೂಸ್ ಮಾಡ್ತಾರಲ್ಲ ಫರ್ಟಿಲೈಸರ್ ಯಾವ ಬ್ರ್ಯಾಂಡ್ಲೆ ಸೇಲ್ ಆಗತ್ತೋ ಪ್ರೆಸೆಂಟ್ ಅಂದ್ರೆ ಭಾರತ್ ಬ್ರ್ಯಾಂಡ್ಲೆ. ಸೇಮ್ ಹಂಗ ಅರಣ್ಯ ಉತ್ಪನ್ನಗಳು ಬಂದ್ರೆ ಯಾವ ಯಾಕ್ಲೆ ಅಂದ್ರೆ ಆನೆಕಾಡು. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಚಾಮರಾಜನಗರದಾಗ ಅದು ಇದನ್ನ ಪ್ರೊಟೆಸ್ಟ್ ಮಾಡತ್ತೀರಿ ನೋಡು. ಅರಣ್ಯ ಅಥವಾ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ಕರೀತಾರೆ ಅಥವಾ ಅರಣ್ಯ ಹಕ್ಕು ಕಾಯ್ದೆ ಅಂತ ಕರೀತಾರೆ. ಯಾವ ಇಯರ್ದಾಗ ಬರ್ತದೆ ಇದು ಕ್ವಶನ್ ಕೇಳೇನಿದ್. ಅರಣ್ಯ ಹಕ್ಕು ಕಾಯ್ದೆ ರಿಪೀಟೆಡ್ ಕ್ವಶನ್ ಇದೆ. ಯಾವ ಇಯರ್ದಾಗ ಬರ್ತೈತಿ? 2006 ನೆನಪಿರ್ತೈತಿ. ಅರಣ್ಯ ಹಕ್ಕು ಕಾಯ್ದೆ. ಈ ಆನೆಕಾಡು ಬಂತ ಹೇಳಿರಲ್ಲ. ಆನೆಕಾಡು ಪ್ರಾಡಕ್ಟ್ ಯಾರು ಡೆವಲಪ್ ಮಾಡ್ತಾರಂದ್ರೆ ಕಾಡ್ದಾಗ ಏನಾರ ಉತ್ಪನ್ನಗಳು ಮಾಡ್ತಾರೆ. ಅಲ್ಲಿ ಏನಾರ ಗಿಡ ಮೂಲಿಕೆಗಳನ್ನ ತೊಗೊಂಡು ಏನಾರ ಉತ್ಪನ್ನ ಮಾಡಿರ್ತಾರಲ್ಲ ಅದಕ್ಕೆ ಬ್ರ್ಯಾಂಡ್ ಏನಿರ್ಬೇಕಾದ್ರೆ ಆನೆಕಾಡು ಅಂತ ಬ್ರ್ಯಾಂಡ್ ಇರ್ಬೇಕು. ಕರೆಕ್ಟಾ? ಇವ್ರು ಏನು ಅರಣ್ಯದಾಗ ಮಾಡ್ತಿರ್ತಾರಲ್ಲ. ಈಗ ನಾವು ಹೋಗಿ ಏನಾರ ಮೆಡಿಸಿನ್ಗಳು ತರ್ತೀವಿ ಅಂದ್ರೆ ಬಿಡಂಗಿಲ್ಲ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಅದಕ್ಕೆ ಅರಣ್ಯ ರೈಟ್ ಅಥವಾ ಅರಣ್ಯ ಹಕ್ಕು ಕಾಯ್ದೆ ಅಂತ ಬರ್ತದೆ. ಆ ಕಾಯ್ದೆ ಅಂಡರ ಅರಣ್ಯದಾಗ ವಾಸಿಸೋ ಜನಕ್ಕೆ ಇದನ್ನ ಏನೈತ್ರಿ ಅವ್ರ ರೈಟ್ಸ್ ಇರ್ತೈತಿ. ಅಲ್ಲಿ ಏನಂದ್ರೆ ಅಲ್ಲಿಂದ ಏನಂದ್ರೆ ಯೂಸ್ ಮಾಡ್ಕೋಬಹುದು ರಿಸೋರ್ಸಸ್ಗಳು ಅಂತೇಳಿ. ಅದು ಕಾಯ್ದೆ ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 2006 ನೆನಪಿರ್ತೈತಿಲ್ಲ ಕಾಯ್ದೆ. ನೆಕ್ಸ್ಟ್ ಇವು ಹೇಳ್ತೀರೇನು? ಮೊನ್ನೆ ಒಮ್ಮೆ ಕೇಳಿದ್ದು ಯಾವಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವೆ. ಹೇಳ್ಬಿಡ್ತೀರಿ ಎಷ್ಟಿದ್ದು ಮಿಲೇನಿಯಂ ಡೆವಲಪ್ಮೆಂಟ್ಸ್ ಗೋಲ್? ಬೇಡ, ಮೊನ್ನೆ ಒಮ್ಮೆ ಕೇಳೇನಲ್ಲ ಇದನ್ನ
ಕ್ವಶನ್ ಕೇಳಿಲ್ಲ ತಾನು ನೋಡು, ಅವ್ನು ಹೇಳೋದಾಕತ್ತ ಕೇಳಿಲ್ಲ ತಾನು, ಕೇಳಿದಲ್ಲ ಕೇಳ್ಯಾನ ಮಿಸ್ ಯಾವ್ದಾರ. ಈಗ ಪ್ರೆಸೆಂಟ್ ಏನದ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅದಾವ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಗೆ ಡಿಫ್ರೆನ್ಸ್ ಏನಿತ್ತು ಹೇಳ್ರಿ? ಕರೆಕ್ಟ್, 2005ರಿಂದ 2015, ಇದು 2015ರಿಂದ 2030 ಡಿಫ್ರೆನ್ಸ್ ಏನು? ಇಯರ್ ಕರೆಕ್ಟ್. ಅದು ಎದಕ್ಕೆ ತಂದಿರ್ತಾರೆ? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಇತ್ತು ಕರೆಕ್ಟ್, ಅದು 2015 ಇತ್ತು, ಅದನ್ನ ಎಕ್ಸ್ಟೆಂಡ್ 30 ತನಕ ಮಾಡ್ಬೋದಿತ್ತು, ಮಾಡಲಿಲ್ಲ, ಬೇರೆದ ಮಾಡ್ರಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಮೇಜರ್ ಏನು ಅದು ಕ್ವಶನ್ ಕೇಳೋಣ ಅಪ್ಲೈಡ್. ಎಸ್ ಕರೆಕ್ಟ್. ಮಿಲೇನಿಯಮ್ ಮತ್ತು ಹೆಸರಿನಾಗ ಕೊಟ್ಟಿದ್ದಲ್ಲ, ಮಿಲೇನಿಯಮ್ ಸಸ್ಟೈನೇಬಲ್ ಡಿಫ್ರೆನ್ಸ್ ಏನಂದ್ರೆ ಅಂದ್ ಕ್ವಶನ್ ಅಪ್ಲೈಡ್ ಆಗಿ ಕೇಳೋಣ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ 8 ಅದಾವ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನು ತೆಗಿಯಕ್ಕೆ ಕಾರಣ ಏನಂದ್ರೆ ಮಿಲೇನಿಯಮ್ ಮತ್ತು ಹೆಸರಿನಾಗ ಗೊತ್ತದ ಮಿಲೇನಿಯರ್ಗಳಿಗೆ ಇರ್ತದೆ. ನಂಗೆ ಹಂಗೆ ಅತ್ಯುನ್ನತವಾಗಿ ಡೆವಲಪ್ ಆಗಿದ್ದ ಕಂಟ್ರಿ ಏನಿರ್ತಲ್ಲ ಅವ್ರ ಸಲ್ಮಂದ್ ಕೊಟ್ಟಿದ್ದೀವಿ, ಅವು ಡೆವಲಪ್ ಮಿಲೇನಿಯಮ್ ಆಗ್ಬೇಕಂತೇಳಿ. ಅದು ವರ್ಡ್ ಸರಿ ಇಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಮಾಡ್ತಾರೆ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಟೋಟಲ್ ಎಷ್ಟಿದ್ದು ಅಂದ್ರೆ 8 ಇದ್ದು. ನೆನಪಿರ್ತಾವೆ 8 ಅದಾವು. ಒಮ್ಮೊಮ್ಮೆ ಹೇಳ್ಬಿಡ್ತೀರಿ. 17 ನೆನಪಿಟ್ಟಿರತ್ತೆ, ಇವನೇನು 8 ನೆನಪಿಡಕ್ಕೆ ಒಮ್ಮೆ ಹೇಳ್ರಿ ಏನಾಗತ್ತೆ. ಒಂದೇದು ಯಾವ್ದಂದ್ರೆ ಇನ್ನೊಮ್ಮೆ ಹೇಳತ್ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಬರ್ತಾರೆ. ಮನ್ ಕ್ವಶನ್ ಏನು ಕೇಳಿ ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ದಾಗ ಯಾವ್ದು ಬರಂಗಿಲ್ಲ ಅಂತ ಕೇಳ್ತಾರೆ. ಈಗ ಸಸ್ಟೈನೇಬಲ್ ನ್ಯೂಸ್ನಾಗ ಐತೆ, ಸಸ್ಟೈನೇಬಲ್ ಮೇಲೂ ಕೇಳ್ಬೋದು. ಅದ್ರಲ್ಲ ಮಿಲೇನಿಯಂ ಹೇಳ್ರಿ, ಆಮೇಲೆ ಸಸ್ಟೈನೇಬಲ್ ಹೇಳಕ್ರಿ. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ನಾಗ 8 ಅವ ಸಸ್ಟೈನೇಬಲ್ದಾಗ ಏನು 1 2 ಇದ್ದಿಲ್ಲ, ಅದು 2 ಕೂಡ 1 ಮಾಡ್ರಿ. ಯಾವ್ದಂದ್ರೆ ಮಿಲೇನಿಯಮ್ದಾಗ. ಇಲ್ಲಾರ ಮಿಲೇನಿಯಮ್ದು ಹೇಳ್ಕೊತ ಹೋಗ್ರಿ. ಒಂದೇದು ಏನಂದ್ರೆ ಬಡತನ ಇರಬಾರ್ದು ಮತ್ತು ಹಸಿವು ಇರಬಾರ್ದು, 0 ಹಂಗಾರ ನೋ ಪಾವರ್ಟಿ. ಇದೇನಂದ್ರೆ 1ನೇ ಡೆವಲಪ್ಮೆಂಟ್ ಗೋಲ್. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ 8 ಬರ್ತಾವೆ. 2ನೇದು ಏನು ಹೇಳ್ರಿ? ಯಾವ್ದು? ಪ್ರೈಮರಿ ಯೂನಿವರ್ಸಲ್ ಎಜುಕೇಶನ್. ಪ್ರೈಮರಿ ಯೂನಿವರ್ಸಲ್ ಎಜುಕೇಶನ್ ಒನ್ ಟೈಮ್ ಹೇಳ್ತೀನಿ ಆದ್ರೆ ಕೇಳ್ರಿ. 1ನೇದು ಏನಂದ್ರೆ ಬಡತನ ಇರಬಾರ್ದು ಮತ್ತು ಹಸಿವು ಮುಕ್ತ ಇರಬೇಕು. ಇದೇನಂದ್ರೆ 1ನೇ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್. 2ನೇದು ಏನಂದ್ರೆ ಯೂನಿವರ್ಸಲ್ ಪ್ರೈಮರಿ ಎಜುಕೇಶನ್. ಕಂಪಲ್ಸರಿ ಏನು ಮಾಡ್ಬೇಕಾರೆ ಅದಕ್ಕೆ ದೇಶ ಬೆಳಿಬೇಕಾರೆ ಯೂನಿವರ್ಸಲ್ ಅಂದ್ರೆ ಎಲ್ಲರಿಗೂ ಏನು ಕೊಡ್ಬೇಕಾರೆ ಪ್ರೈಮರಿ ಅಥವಾ ಪ್ರಾಥಮಿಕ ಶಿಕ್ಷಣ ಕೊಡಬೇಕು. ಯಾವ್ದಂದ್ರೆ 2ನೇದು. ನೆಕ್ಸ್ಟ್ 3ನೇದು ಎಸ್ ಲಿಂಗ ಸಮಾನತೆ, ಜೆಂಡರ್ ಇಕ್ವಾಲಿಟಿ. ನೆಕ್ಸ್ಟ್ 3ನೇದು ಜೆಂಡರ್ ಇಕ್ವಾಲಿಟಿ ಮತ್ತು ವುಮನ್ ಎಂಪವರ್ಮೆಂಟ್ ಅಂತ ಕರಿತೀವಿ, ಅಥವಾ ಎಂಪವರ್ ವುಮೆನ್ ಅಂತ. ಗೊತ್ತಾದಲ್ 3 ಯಾವ ಹೇಳ್ರಿ? 1ನೇದ ಬಡತನ. ಒಂದ್ಸರಿ ಹೇಳಿರ್ತೀನಿ, ಅಲ್ಲಿ ಪಕ್ಕ ನೆನಪು ಬರ್ತಾವೆ. 1ನೇದು ಏನಂದ್ರೆ ಬಡತನ ಹಸಿವು ಇರಬಾರ್ದು. 2ನೇದ ಪ್ರಾಥಮಿಕ ಶಿಕ್ಷಣ ಕೊಡ್ಬೇಕು. 3ನೇದ ಜೆಂಡರ್ ಇಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆ ಆಗ್ಬೇಕ ಮತ್ತು ಮಹಿಳೆಯರಿಗೆ ಆದ್ಯತೆ ಕೊಡ್ಬೇಕಂತ ವುಮೆನ್ ಎಂಪವರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 4ನೇದು. ಇವು 4ನೇದು 5ನೇದಂತೂ ನೆನಪಿರ್ತೈತಿ. ಏನಂದ್ರೆ ಮಕ್ಕಳ ಮರಣ ದರ ಒಂದು, ಆಮೇಲೆ ತಾಯಿಯ ಮರಣ ದಿನ. ಮ್ಯಾಟ್ರನಲ್ ಹೆಲ್ತ್ ಮತ್ತು ಇನ್ನೊಂದು ಚೈಲ್ಡ್ ಮಾರ್ಟಾಲಿಟಿ. ಚೈಲ್ಡ್ ಮಾರ್ಟಾಲಿಟಿ ಅಂದ್ರೆ 5 ವರ್ಷದಕ್ಕಿಂತ ಮುಂಚೆ ಹುಟ್ಟಿದ ಮಗ ಎಲ್ಲರ 5 ವರ್ಷ ಒಳಗೆ ಸತ್ತತ್ತೀನಿ, ಅದಕ್ಕೆ ಚೈಲ್ಡ್ ಮಾರ್ಟಾಲಿಟಿ ರೇಷಿಯೋದಾಗ ಇಡ್ತಾರೆ. ಮ್ಯಾಟ್ರನಲ್ ಹೆಲ್ತ್ ಅಂದ್ರೆ ಗರ್ಭಿಣಿ ಮಹಿಳೆ ಇರ್ತಾರೆ ಅಥವಾ ಗರ್ಭಿಣಿ ತಾಯಿ ಇರ್ತಾರಲ್ಲ ಅವ್ರು ಸಾಯ್ತಿರ್ತಾರಲ್ಲ ಅವ್ರದ್ದು ಹಿಡಿತಾರೆ. ಇವು 2 ಅದು 8 ಅದು. ಈಗ ಟೋಟಲ್ 5 ಅದು. 1ನೇದ ಬಡತನ ಮತ್ತು ಹಸಿವು. 2ನೇದ ಪ್ರಾಥಮಿಕ ಶಿಕ್ಷಣ. 3ನೇದ ಲಿಂಗ ಸಮಾನತೆ ಮತ್ತು ಮಹಿಳೆಯರಿಗೆ ಆದ್ಯತೆ ಕೊಡೋದು. 4ನೇದ ಚೈಲ್ಡ್ ಮಾರ್ಟಾಲಿಟಿ. 5ನೇದ ಮ್ಯಾಟ್ರನಲ್ ಹೆಲ್ತ್. ನೆಕ್ಸ್ಟ್ ಇವು ಕ್ವಶನ್ ಏನು ಹಾಕಿರ್ತಾನಂದ್ರೆ ಇದ್ರೊಳಗೆ ಈ ಸಸ್ಟೈನೇಬಲ್ ಇವನ್ನ ಕನ್ಫ್ಯೂಸ್ ಮಾಡಕ್ಕೆ ಇದು ಐತೋ ಇಲ್ಲೋ ಹಿಂಗದು ಕೇಳಿರ್ತಾನೆ. ಈಗ ಎಷ್ಟು 5 ಅದು ಅಲ್ಲ. 6ನೇದು ಯಾವ್ದು ಬರ್ತೈತೆ ಅಂದ್ರೆ HIV. ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಾ ಕೇಳಿರ್ತಾನೆ ರೀ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗಳು 17 ಬಂದಾಗ ಅದ್ರಾಗ ಆರೋಗ್ಯದ ಮೆನ್ಷನ್ ಮಾಡ್ರಿ, ಬಟ್ ಡೆಡಿಕೇಟೆಡ್ ಆಗಿ ಯಾವುದು ರೋಗನ ಡಿಟೆಕ್ಟ್ ಮಾಡಿಲ್ರಿ. ಅದಕ್ಕೆ ಕೇಳಿರ್ತಾನೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ದಾಗ HIV ಅದು ಕೊಟ್ಟಿದ್ದೋ ಇಲ್ಲೋ ಅಂತೇಳಿ. ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ ಬರೀ ಹೆಲ್ತ್ ಅಂತ ಮೆನ್ಷನ್ ಮಾಡ್ಯಾನ, ಬಟ್ ಯಾವುದು ರೋಗಗಳನ್ನ ಮೆನ್ಷನ್ ಮಾಡಿದ್ದಿಲ್ಲ. ಬಟ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ದಾಗ ಅದು ಒಂದು ಗೋಲ್ ಇತ್ತು, ಅದನ್ನು ಡಿಸೀಸ್ ಕಂಪಲ್ಸರಿ ಕಡಿಮೆ ಮಾಡ್ಬೇಕತ್ತು. ಯಾವ್ಯಾವ ಅಂದ್ರೆ HIV, ಮಲೇರಿಯಾ ಅದಲ್ಲ, HIV ಮತ್ತು HIV 2 ಸೈಡ್ ಒಂದಲ್ಲ. ನೆಕ್ಸ್ಟ್ 8 ಅದು. 6 ಅದು. 7ನೇದು ನೆಕ್ಸ್ಟ್ ಪರಿಸರ. ಒಂದು ಪರಿಸರ ಸಂರಕ್ಷಣೆ ಮಾಡೋದು 7ನೇದು. ಲಾಸ್ಟ್ 8ನೇದು ಬರ್ತೈತಿ. ಈ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್. ನೆನಪಿರ್ತಾವಲ್ಲ 7. ಒಂದ್ಸರಿ ಲಾಸ್ಟ್ ಹೇಳ್ಬಿಡ್ರಿ. ಬಡತನ ಮತ್ತು ಹಂಗೆ ಹಸಿವು ಇರಬಾರ್ದು. 2ನೇದು ಯೂನಿವರ್ಸಲ್ ಪ್ರಾಥಮಿಕ ಶಿಕ್ಷಣ. 3ನೇದು ಲಿಂಗ ಸಮಾನತೆ. 4ನೇದು ಚೈಲ್ಡ್ ಮಾರ್ಟಾಲಿಟಿ. 5ನೇದ ಮ್ಯಾಟ್ರನಲ್ ಹೆಲ್ತ್. 6ನೇದ HIV. ನೆಕ್ಸ್ಟ್ 6ನೇದು ಯಾವ್ದಾದ್ರೆ HIV ಅಂತ. 7ನೇದು ಬಂದಾಗ ಪರಿಸರ. 8ನೇದು ಬಂದಾಗ ಎಸ್ ವೆರಿ ಗುಡ್. ಯಾಕಂದ್ರೆ ಕ್ವಶನ್ ಕೇಳೋಣ ಇವ್ ನೆನ್ಬಿಡು. ಈಗ ಸಸ್ಟೈನೇಬಲ್ದು ಒಮ್ಮೆ ಹೇಳ್ಬಿಡ್ತೀರೇನು? ಹೇಳ್ಬಿಡ್ರಿ ಒಮ್ಮೆ, ಏನಾಗಲ್ಲ. ಸಸ್ಟೈನೇಬಲ್ ಈಗ ಯಾವ್ದು 2015 ತನಕ ಮಿಲೇನಿಯಂ ಇದ್ದು, 15ರಿಂದ 30 ತನಕ ಯಾವ್ದಂದ್ರೆ ಸಸ್ಟೈನೇಬಲ್ ಅದಾವ. 1ನೇದು ವೆರಿ ಗುಡ್. ಬಡತನ ಮುಕ್ತ ಅಥವಾ ನೋ ಪಾವರ್ಟಿ. 2ನೇದು ಹಸಿವು ಮುಕ್ತ. 2ನೇದು 0 ಹಂಗರ್. 2ನೇದು ಆಯ್ತು. 3ನೇದು ಆರೋಗ್ಯ ಮತ್ತು ಆರೋಗ್ಯ ಎಷ್ಟಂದ್ರೆ 3ನೇದು. 4ನೇದು ಕ್ವಾಲಿಟಿ ಎಜುಕೇಶನ್. 4ನೇದು. 5ನೇದು ಲಿಂಗ ಸಮಾನತೆ. 5ನೇದು. 6ನೇದು ನೀರು ಮತ್ತು ನೈರ್ಮಲ್ಯ. 6ನೇದು. 7ನೇದು ನೀರು ಮತ್ತು ನೈರ್ಮಲ್ಯ ಆದ್ಮೇಲೆ ನೆಕ್ಸ್ಟ್ ಹೇಳ್ರಿ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಯಾವುದಂದ್ರೆ 7ನೇದು. 7ನೇದು ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತ ಕರಿತೀವಿ. 8ನೇದು
ಇನ್ನು ನೋಡ್ರಿ ಕ್ಲೀನ್ ಎನರ್ಜಿ ಬಂದ್ಮೇಲೆ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ವರ್ಕ್ ಅಂಡ್ ಡೀಸೆಂಟ್ ವರ್ಕ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಕೆಲಸ ಮಾಡ್ರೆ ಆರ್ಥಿಕ ಉತ್ತೇಜನ ಆಕತ್ತಲ್ಲ, ಅದ ಯಾವ್ದಂದ್ರೆ 8ನೇದು. 9ನೇದಂತೂ ತ್ರಿಬಲ್ ಐ. ಈ ತ್ರಿಬಲ್ ಐ ಅಂದ್ರ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್. ಇವು ಎಲ್ಲರ ಭಾಳ ಟಪ್ ಅಕ್ಕಾವತ್ತ, ಬ್ಯಾಸರ ಅಕ್ಕಾವತ್, ಮರಿಬೇಡ್ರಿ. ಮತ್ತೆ ಯಾಕಂದ್ರೆ ಕೇಳೋಣ ಡೈರೆಕ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 10 ಏನು ಹೇಳ್ತತಿ, 4 ಏನು ಹೇಳ್ತತಿ, ಇವು ರಿಪೀಟೆಡ್ ಆಗಿ ಕ್ವಶನ್ ಕೇಳತ್ತಾನ. ಅದಕ್ಕೆ ಕೇಳತ್ತೀನಿ, ಎಷ್ಟು 9 ಅದು ಅಲ್ಲ. 10ನೇದು ಯಾವ್ದು? ಅಸಮಾನತೆ. 10ನೇದು ಯಾವ್ದಾರ ಅಸಮಾನತೆ. 11ನೇದ ಸುಸ್ಥಿರ ನಗರಗಳು ಹೊತ್ತು ಬರ್ತವೆ. ಯಾವ್ದಾರ 11. 12ನೇದ್ರಿ ಜವಾಬ್ದಾರಿಯುತ ಭಾಗ. ಈಗ ಸುಸ್ಥಿರ ನಗರಗಳನ್ನ ಚಲೋ ತಂಗಿ ಸ್ಮಾರ್ಟ್ ಸಿಟಿ ಮಾಡಿದ್ಮೇಲೆ ಅವ್ರ ಕ್ಯಾಮ್ರಾ ಕಿತ್ಕೊಂಡ್ಬರೋದು, ಲೈಟ್ ಎತ್ಕೊಂಡ್ಬರೋದು ಮಾಡ್ರೆ ನಡೆಯಂಗಿಲ್ಲ. ಅದಕ್ಕೆ ಜವಾಬ್ದಾರಿಯುತ ಬಳಕೆ ಯಾವ್ದಂದ್ರೆ 12ನೇ. ನಗರಗಳು ಸುಸ್ಥಿರವಾಗಿ ಅಭಿವೃದ್ಧಿ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕಾರ, ಜವಾಬ್ದಾರಿಯುತವಾಗಿ ಬಳಕೆ ಮಾಡ್ಬೇಕು. ಅದ ಯಾವ್ದಾರ 12ನೇದು. 13ನೇದು ಕ್ಲೈಮೇಟ್ ಚೇಂಜ್. ನೆಕ್ಸ್ಟ್ 14ನೇದು ಲೈಫ್ ಅಬೋ ಲ್ಯಾಂಡ್ ಲೈಫ್ ಬಿಲೋ ಲ್ಯಾಂಡ್ ಅಂತ ಬರ್ತದೆ, ಅಥವಾ ಬಿಲೋ ವಾಟರ್ ಅಂತ ಬರ್ತದೆ. ಯಾವ್ದಂದ್ರೆ 14ನೇದು. 15ನೇದ ಲೈಫ್ ಆನ್ ಲ್ಯಾಂಡ್. 14, 15, 16ನೇದ ಪೀಸ್, ಜಸ್ಟಿಸ್, ಸ್ಟ್ರಾಂಗ್ ಇನ್ಸ್ಟಿಟ್ಯೂಟ್. ಯಾವ್ದಂದ್ರೆ 16ನೇದ. 17ನೇದ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ನೆನಪಿರ್ತೈತಲ್ಲ. ಈಗ ಹೇಳ್ರಿ, ಕರ್ನಾಟಕ ರೀಸೆಂಟ್ ಆಗಿ SDG ಕೊಡ್ತಾರೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ ಅಂತೇಳಿ. ಅದ್ರೊಳಗೆ ಇಂಡಿಯಾದ ಸ್ಥಾನಮಾನ ಎಷ್ಟು? 95, 99, 96, 95. ಲಾಸ್ಟ್ ಟೈಮ್ 99 ಇತ್ತ. ಈಗ ಏನಾಗೈತೆ ಅಂದ್ರೆ 95 ಆಗೈತೆ. ನೆನಪಿಟ್ಕೋರಿ. 95 ಕರೆಕ್ಟ್. ಯಾರು ಕೊಡ್ತಾರೆ? 94 ಕರೆಕ್ಟ್. 94 ಆಗೈತೆ. ಲಾಸ್ಟ್ ಟೈಮ್ 99 ಇತ್ತ. ಮತ್ತೆ ಇದು ಕಡಿಮೆ ಆಗೈತಲ್ಲ. ಆಕ್ಚುಲಿ ಏನಂದ್ರೆ ಅದು ಹೆಚ್ಚಿದ್ದಂಗೆ ನಮ್ದು 99 ಇದ್ದಾಗ ಇವು ಏನು 100 ಕೊಡ್ತಿರ್ತಾರಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ. ಈಗ 94 ಬಂದೈತೆ ನಮ್ಮ ಪೊಸಿಷನ್. ನೆನಪಿಟ್ಕೋರಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ ಅಥವಾ ಇಂಡೆಕ್ಸ್ ಕೊಡೋರು SDSN ಫುಲ್ ಫಾರ್ಮ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ನೆನಪಿರ್ತೈತಲ್ಲ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಮಿಲೇನಿಯಂ ಗೊತ್ತದಲ್ಲ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಟಾರ್ಗೆಟ್ಸ್ ಎಷ್ಟದಾವ ಅಂದ್ರೆ 169. ವೆರಿ ಗುಡ್. ಟಾರ್ಗೆಟ್ಸ್ ಬಂದಾಗ 169. ಆಮೇಲೆ ಇದನ್ನ ಬಂದಾಗ ಇಂಡಿಕೇಟರ್ಸ್ ಬಂದಾಗ 230, 232, 34, 32, 232ನ ಮೆನ್ಷನ್ ಮಾಡಂತು. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ನೋಡ್ರಿ, ಸಾಯಿ ಜಾದವ್ ನ್ಯೂಸ್ನಾಗ ಇದ್ರು. ಸಾಯಿ ಜಾದವ್ ಎದ್ರ ಸಲ್ಮನ್ ನ್ಯೂಸ್ನಾಗ ಇದ್ರು ಹೇಳ್ರಿ. ಈ ಕಾಮ್ಯ ಕಾರ್ತಿಕೇಯನ್ ಹೇಳ್ರಲ್ಲ, ಸೌತ್ ಪೋಲಿಗೆ ಹೆಂಗೆ ಹೋದ್ರ ಹಂಗೆ ಸಾಯಿ ಜಾದವ್ ಬರ್ತಾರೆ. ರೀಸೆಂಟ್ ಆಗಿ ರಿಟೈರ್ಡ್ ಆಗ್ಯಾರ. ಇವ್ರು ಫಸ್ಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಬರ್ದಾಗ ಗೊತ್ತಾನ. ಇಂಡಿಯನ್ ಮಿಲಿಟರಿ ಅಕಾಡೆಮಿದಾಗ ಫಸ್ಟ್ ಟ್ರೈನಿಂಗ್ ನೋಡ್ರಿ. ಫಸ್ಟ್ ಆಗಿ ಟ್ರೈನಿಂಗ್ ತೊಗೊಂಡವ್ರ. ರೀಸೆಂಟ್ ಆಗಿ ರಿಟೈರ್ಡ್ ಆಗ್ಯಾರ. ಮತ್ತೆ ಫಸ್ಟ್ ರಿಟೈರ್ಮೆಂಟ್ ಆಗಿದ್ದಲ್ಲ. ಮಹಿಳೆಯರೊಳಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಖಡಕ್ವಾಸ್ಲಾ ಅಲ್ಲ. ಖಡಕ್ವಾಸ್ಲಾದಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಬರ್ತೈತಿಲ್ಲ. ಎಲ್ಲ ಪುರುಷರಿಗೆ ಮಿಲಿಟರಿ ಒಳಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಫಸ್ಟ್ ಮಹಿಳೆ ಟ್ರೈನಿಂಗ್ ಯಾರಂದ್ರೆ ಸಾಯಿ ಜಾದವ್. ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್. ಖಡಕ್ವಾಸ್ಲಾ ಏನೇನು ND ಅದಾವ. ಕರೆಕ್ಟ್. ಮಿಲಿಟರಿ ಅಕಾಡೆಮಿ ಕರೆಕ್ಟ್. ಇದನ್ನ ಯಾವ್ದಾದ್ರು ಡೆಹ್ರಾಡೂನ್ದಾಗ ಮಿಲಿಟರಿ ಅಕಾಡೆಮಿ ಬರ್ತಿದ್ಲ. ಅದ್ರೊಳಗೆ ಫಸ್ಟ್ ಟ್ರೈನಿಂಗ್ ಯಾರಂದ್ರೆ ಸಾಯಿ ಜಾದವ್. ನೆನಪಿರ್ತೈತಲ್ಲ. ಮೊದಲ ಮಹಿಳೆ ಅಂತ ಕೇಳಿರ್ತಾರೆ. ಹೆಂಗ್ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರತ್ ಕೇಳ್ತಿರಲ್ಲ, ಸಾಯಿ ಜಾದವ್ ಅಂತ ಬಂದ್ರೆ ನ್ಯೂಸ್ನಾಗ ಗೊತ್ತಾಗತ್ತಲ್ಲ. ಸಾಯಿ ಜಾದವ್ ಏನಂದ್ರ ಮಿಲಿಟರಿ ಅಕಾಡೆಮಿದಾಗ ಫಸ್ಟ್ ಟ್ರೈನಿಂಗ್ ತಗೊಂಡು ಮೊದಲ ಮಹಿಳೆ ಅಂದ್ರೆ ಪುರುಷರಿಗೆಲ್ಲ ಟ್ರೈನಿಂಗ್ ಕೊಡತಿರ್ತಾರ. ಮೊದಲ ಬಾರಿಗೆ ಮಹಿಳೆಗೆ ಟ್ರೈನಿಂಗ್ ಕೊಟ್ಟಿದ್ದೆ ಇಲ್ಲ ಅಂದ್ರೆ ಮಿಲಿಟರಿ ಅಕಾಡೆಮಿದಾಗ ಅವ್ರ ಯಾರಂದ್ರೆ ಸಾಯಿ ಜಾದವ್. ನೆನಪಿರ್ತದಲ್ಲ. ಕಾಮ್ಯ ಕಾರ್ತಿಕೇಯನ್ ಏನದಕ್ಕೆ ಹೇಳಿ ಸೌತ್ ಪೋಲ್. ಆಮೇಲೆ ರೀನಾ ಕೌಶಲ್ ಅಂತ ಬಂದ್ರ ವೆರಿ ಗುಡ್. ರೀಸೆಂಟ್ ಆಗಿ ಹೇಳ್ರಿ ನಾವು ಬೆಂಗಳೂರದಿಂದ ಒಬ್ರು ಬೇಸರ ಬರ್ತಾರೆ. ಯಾರ? ಬೆಂಗಳೂರದಿಂದ ಒಬ್ರ ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಅವಾರ್ಡ್ ತಗೋತಾರೆ. ಯಾರು ತಗೋತಾರೆ? ಶಾಂತಿ ಸ್ವಾಮಿನಾಥನ್, ಸ್ವಾತಿ ಸ್ವಾಮಿನಾಥನ್. ಇವು ಮಹಿಳೆಯರ ಹೆಸರು ಬಂದಾಗ ನೆನಪಿಟ್ಕೋರಿ. ಸ್ವಾತಿ ಸ್ವಾಮಿನಾಥನ್ ತಗೊಂಡವ್ರು ಯಾವ್ದು ಅವಾರ್ಡ್ ತಗೋತಾರಂದ್ರೆ ಇವ್ರ ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಅವಾರ್ಡ್. ಈಗ ಹೇಳ್ರಿ, ಯುನೈಟೆಡ್ ನೇಷನ್ ಅಡ್ವೊಕೇಟ್ ಜೆಂಡರ್ ಅವಾರ್ಡ್ ಯಾರು ತಗೋತಾರೆ? ಅಭಿಲಾಷ್ ಬಾರಕ್. ಇದು ಕ್ವಶನ್ ಕೇಳೋಣ ರೀಸೆಂಟ್ ಆಗಿ. ಅಭಿಲಾಷ್ ಬಾರಕ್ ಅಥವಾ ರೀಸೆಂಟ್ ಆಗಿ ಭಾರತದಿಂದ ಅಡ್ವೊಕೇಟ್ ಜೆಂಡರ್ ಅಡ್ವೊಕೇಟ್ ವಿಶ್ವಸಂಸ್ಥೆಯ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಯಾರು ತಗೊಂಡ್ರ ಅಂದ್ರೆ ಅಭಿಲಾಷ್ ಬಾರಕ್. ಗೊತ್ತಾಗ ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅವಾರ್ಡ್ ಅಂತ ಬಂದಾಗ ಯಾರಂದ್ರ ಸ್ವಾತಿ ಸ್ವಾಮಿನಾಥನ್. ಯಾವ ಸ್ಟೇಟ್ದವ್ರು ಅಂದ್ರೆ ಬೆಂಗಳೂರು ಬೇಸ್ ಕರ್ನಾಟಕದವ್ರು. ಸ್ವಾತಿ ಸ್ವಾಮಿನಾಥನ್ ಬಂದಾಗ ಅಡ್ವೊಕೇಟ್ ಜೆಂಡರ್ ಅವಾರ್ಡ್ ಬಂದಾಗ ಏನಾಯ್ತು? ಸ್ವಾತಿ ಶಾಂತಕುಮಾರ ಸ್ವಾಮಿನಾಥನ್. ಸ್ವಾತಿ ಶಾಂತಕುಮಾರ್ ಕರೆಕ್ಟ್. ಸ್ವಾಮಿನಾಥ್ ಆಕಿ ಸೌಮ್ಯ ಸ್ವಾಮಿನಾಥನ್ ಅದ ಪೆಲ್ಲೋ. ಕರೆಕ್ಟ್. ಸ್ವಾತಿ ಶಾಂತಕುಮಾರ್ ಕರೆಕ್ಟ್. ಸ್ವಾತಿ ಶಾಂತಕುಮಾರ್ ಮಹಿಳೆನ ಬಿಡಾಕಿ ನೀವು ಸ್ವಾತಿ ಶಾಂತಕುಮಾರ. ಮತ್ತು ಸ್ವಾತಿ ಶಾಂತಕುಮಾರ್ ಅಂತ ನೆನಪಿಟ್ಕೋರ. ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಅವಾರ್ಡ್ ಯಾರಂದ್ರೆ ಸ್ವಾತಿ ಶಾಂತಕುಮಾರ. ಆಮೇಲೆ ಯುನೈಟೆಡ್ ನೇಷನ್ ದ ಏನ್ ಕೊಡ್ತಾರಂದ್ರೆ ಜೆಂಡರ್ ಈಕ್ವಾಲಿಟಿ ಅವಾರ್ಡ್ ಅಂತ ಕೊಡ್ತಾರೆ. ಅದು 3 ಜನ ಕೊಡ್ತಾರೆ. ಇಂಡಿಯಾದಿಂದ ಟೋಟಲ್ ತಗೊಂಡಾರ 3 ಜನ. ರೀಸೆಂಟ್ ಆಗಿ ತಗೊಂಡಾರ ಯಾರಂದ್ರ ಅಭಿಲಾಷ ಬಾರಕ್. ಮೊದಲ ಭಾರತೀಯರು ಯಾರಂದ್ರ ಸುಮನ್ ಗವಾಯಿ. ಎರಡನೇದವಳ ರಾಧಿಕಾ ಸೇನ್. ನೆನಪಿರ್ತದ. ಟೋಟಲ್ 3 ಜನ ಅದಾರ. ಒಂದನೇದವ್ರ ಅಂದ್ರೆ ಗವಾಯಿ ಸುಮನ್ ಗವಾಯಿ ಅಂತ ಬರ್ತಾರೆ. ಎರಡನೇದವ್ರ ಅಂದ್ರ ರಾಧಿಕಾ ಸೇನ್ ಅಂತ ಬರ್ತಾರೆ. ಮೂರನೇದವ್ರ ಯಾರಂದ್ರ ಅಭಿಲಾಷ ಬಾರಕ್. ಮಣ್ಣು ಯಾವ್ದು ಅಭಿಲಾಷ್ ಬಾರಕ್ ಮೇಲೆ ಕೇಳಿದ್ರ ಆಯ್ತು. ನೆಕ್ಸ್ಟ್
ಇದೇಳಿ ಕರ್ನಾಟಕದಾಗ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಯಾರನ್ನ ಕರೀತಾರ್ರಿ? ಸಿದ್ದರಾಮಯ್ಯ. ರೀಸೆಂಟಾಗಿ ಅದು ನ್ಯೂಸ್ನಾಗ ಬಂದಿತ್ತಲ್ಲ, ಎರಡನೇದು ಅತಿ ದೀರ್ಘಾವಧಿ ಅಂದ್ರೆ ಅವ್ರಿಗೆ ಯಾರನ್ನ ರಿಪ್ಲೇಸ್ ಮಾಡ್ತಾರೆ? ಯಾರ? ಡಿ ದೇವರಾಜರ. ಅವೇನು ನ್ಯೂಸ್ ಇರ್ತಾವೆ ಒನ್ ಲೈನರ್, ಆದ್ರೂ ನೆನಪಿಟ್ಕೋರು. ನೆಕ್ಸ್ಟ್ ಗ್ರೀನ್ ಡೆಪಾಸಿಟ್ ಸ್ಕೀಮ್ ಅಂತ ತರ್ತಾರೆ. ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಸ್ಟೇಟ್ ಗ್ರೀನ್ ಡೆಪಾಸಿಟ್ ಸ್ಕೀಮ್ ಅಂತ ತಂದದ್ದು. ಅಲ್ಲಿ ಬರೋ ಟೂರಿಸ್ಟ್ ಕಡೆ ಏನು ಮಾಡ್ತಾರೆ ಅಂದ್ರೆ ಗ್ರೀನ್ ಡೆಪಾಸಿಟ್ ಅಂದ್ರೆ ನೀವು ಡೆಪಾಸಿಟ್ ಮಾಡ್ಬೋದು ಗ್ರೀನ್ ಸೆಕ್ಟರ್ ಡೆವಲಪ್ಮೆಂಟ್ ಮಾಡೋ ಸಲ್ಮ. ಯಾವ ಸ್ಟೇಟ್ನೇ ಮಾಡ್ತಾರೆ ಹೇಳಿ? ಆಪ್ಷನ್ ಕೊಡ್ತೀನಿ: ಉತ್ತರಾಖಂಡ, ಮೇಘಾಲಯ, ಮಿಜೋರಾಮ್. ಈಗ ಹಂಗೆ ಉತ್ತರಾಖಂಡ ಆದ್ರೆ ಈ ರೀಸೆಂಟ್ ಆಗಿ ಗ್ರೀನ್ ಟ್ಯಾಕ್ಸ್ ಯಾರು ಹಾಕ್ತಾರೆ? ಗ್ರೀನ್ ಟ್ಯಾಕ್ಸ್ ಯಾರು ಹಾಕ್ತಾರೆ? ಈಗ ಹೇಳಿ, ಹೇಳಿ. ಗ್ರೀನ್ ಡೆಪಾಸಿಟ್ ಸ್ಕೀಮ್ ಅಂತ ಒಂದು ತರ್ತಾರೆ, ಆಮೇಲೆ ಗ್ರೀನ್ ಟ್ಯಾಕ್ಸ್ ಅಂತ ಒಂದು ಬರ್ತದೆ. ಉತ್ತರಾಖಂಡ ಗ್ರೀನ್ ಟ್ಯಾಕ್ಸ್ ಆಗ್ತದೆ. ಗ್ರೀನ್ ಟ್ಯಾಕ್ಸ್ ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಯಾವ ಟೂರಿಸ್ಟ್ಗಳು ವೆಹಿಕಲ್ ಬರ್ತಲ್ಲ ಅವ್ರಿಗೆ ಗ್ರೀನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಟ್ಯಾಕ್ಸ್ ಅಂದ್ರೆ ಕಂಪಲ್ಸರಿ ಪೇ ಮಾಡಬೇಕು. ಡೆಪಾಸಿಟ್ ಅಂದ್ರೆ ನೀವು ಬೇಕಾದ್ರೆ ಡೆಪಾಸಿಟ್ ಇಡ್ಬೋದು, ಬೇಡಾದ್ರೆ ಬಿಡ್ಬೋದು. ಅದಕ್ಕೆ ಗ್ರೀನ್ ಡೆಪಾಸಿಟ್ ಸ್ಕೀಮ್ ಅಂತ ತರ್ತಾರೆ. ಅಲ್ಲಿ ಹೈಯೆಸ್ಟ್ ಬರ್ತಿರೋ ಭಾರತದ ಮೌಸಿನ್ ರಾಮ ಅಂತ ಕರಿತೀವಿ, ಎಲ್ಲಿ ಬರ್ತದೆ? ಮೇಘಾಲಯದಾಗ ಚಿರಾಪುಂಜಿ ಅಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಟೂರಿಸಂ ಸೆಕ್ಟರ್ ಮೇಲೆ ಆಯ್ತು ಲಿವಿಂಗ್ ಬ್ರಿಡ್ಜಸ್ ಅದು ಎಲ್ಲ ಬರ್ತಾವಲ್ಲ, ಅವ್ನು ನೋಡಕ್ ಹೋಗಿರ್ತಾರೆ ರೀ. ಅಲ್ಲಿ ಬಂದವ್ರು ಏನು ಮಾಡೋದು ಗ್ರೀನ್ ಡೆಪಾಸಿಟ್ ಸ್ಕೀಮ್ ಅಂತ ಎದಕ್ಕೆ ತಂದ್ರೆ ಅಂದ್ರೆ ಅದ್ರ ನೆನಪು ಹೆಂಗೆ ಇಟ್ಕೋರಿ ಅಂದ್ರೆ ಲಿವಿಂಗ್ ಬ್ರಿಡ್ಜಸ್ ಇಂಡಿಯಾದಾಗ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೇಘಾಲಯದಾಗ. ಅವು ಲಿವಿಂಗ್ ಬ್ರಿಡ್ಜಸ್ ಅದು ಅಂದ್ರೆ ಏನೋ ಗ್ರೀನ್ ಸೆಕ್ಟರ್ ಇವು, ಹೌದಲ್ಲ? ಇವ್ನು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮದು ಏನಾರ ಕಾಂಟ್ರಿಬ್ಯೂಷನ್ ಇರ್ತೇಳಿ ಅದಕ್ಕೆ ಡೆಪಾಸಿಟ್ ಮಾಡ್ಬೋದು. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಗ್ರೀನ್ ಡೆಪಾಸಿಟ್ ಸ್ಕೀಮ್. ಗೊತ್ತಾತಲ್ಲ ಮೇಘಾಲಯದ? ಈಗ ಹೇಳ್ತೀರಿ ಮಾಡಬೇಡ ಮೇಘಾಲಯದು. ಇದು ರೀಸೆಂಟಾಗಿ ಯಾವ ಸ್ಕೀಮ್ ಮಿಷನ್ ತರ್ತಾರಲ್ಲಿ? ಗೋಲ್ಡನ್ ಸ್ಪೈಸ್ ಸ್ಕೀಮ್. ನೆಕ್ಸ್ಟ್ ಮತ್ತೆ ಮೇಘಾಲಯದ ಆರ್ಗ್ಯಾನಿಕ್ ವೀಕ್. ನಾರ್ತ್ ಈಸ್ಟರ್ನ್ ಫಸ್ಟ್ ಆರ್ಗ್ಯಾನಿಕ್ ವೀಕ್ ಯಾವ್ದಂದ್ರೆ ಮತ್ತೆ ನಾಳೆ ಯಾಕಾರ ಕನ್ಫ್ಯೂಸ್ ಏನಾಕಿರ್ತದೆ ಗೊತ್ತಾ? ಭಾರತದ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಯಾವ್ದು ಕರಿತೀವಿ ಅಂದ್ರೆ ಸಿಕ್ಕಿಂ. ಆ ಕ್ವಶನ್ ಕೇಳಾಗ ಹಂಗ ಕೇಳಿರ್ತಾನೆ. ಭಾರತದ ಮೊದಲ ಆರ್ಗ್ಯಾನಿಕ್ ವೀಕ್ ನಾರ್ತ್ ಈಸ್ಟರ್ನ್ದಾಗ ಎಲ್ಲಿ ನಡ್ಸ್ಯಾರ? ಸಿಕ್ಕಿಂ ಒಂದೇ ಆಪ್ಷನ್ ಇಟ್ಟಿರ್ತಾನೆ. ಸಿಕ್ಕಿಂದಾಗ ಮಾಡಂಗಿಲ್ಲ. ಎಲ್ಲಿ ಅಂದ್ರೆ ಮೇಘಾಲಯದಾಗ. ನೆನಪಿರ್ತೈತಲ್ಲ? ಮೇಘಾಲಯದಾಗ ಇನ್ನೊಂದಂದ್ರೆ ಸ್ಪೈಸ್ ಮಿಷನ್ ಅಂತ ಮಾಡ್ತಾರೆ, ಅಥವಾ ಗೋಲ್ಡನ್ ಸ್ಪೈಸ್ ಅಂತೇಳಿ. ಗೋಲ್ಡನ್ ಸ್ಪೈಸ್ ಕರೆಕ್ಟ್. ಅದೇ ಯಾವ್ದಂದ್ರೆ ಟರ್ಮರಿಕ್. ರೀಸೆಂಟ್ ಆಗಿ EB4 ವೀಸಾ ಲಾಂಚ್ ಮಾಡ್ತಾರೆ ಇಂಡಿಯಾದವ್ರು. EB4 ವೀಸಾ ಅಂತೇಳಿ ಯಾವ ಒಂದು ಕಂಟ್ರಿ ಸಲ್ಮಾನ್ ಮಾಡ್ತೀವಿ? ಚೀನಾ, ಅಮೇರಿಕಾ. ಚೀನಾದವ್ರು EB4 ವೀಸಾ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಹೆಸರಿನಾಗ ಐತಲ್ಲ ಇವು ವೀಸಾಗಳು ಬಂದಾಗ ನೆನಪಿಟ್ಕೋರಿ. H1B ವೀಸಾ ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಇಂಡಿಯಾದವ್ರಿಗೆ ಇದನ್ನ ಕೊಡತ್ತಿಲ್ಲ ಅಥವಾ ಹೈಯೆಸ್ಟ್ ರೇಟ್ ಮಾಡಿರತ್ತೇಳಿ ಎಲ್ರಿ? H1B ವೀಸಾ ಅಂತ ಬರ್ತೈತಿ ಅಮೇರಿಕಾದವ್ರು. ಅದೇನು ಮಾಡ್ತಾರೆ ಅಂದ್ರೆ H1B ವೀಸಾ ಅಂತ ಬರ್ತೈತಿಲ್ಲ, ಅಮೇರಿಕಾ ಕಂಟ್ರಿಗೆ ಯಾರ ಇಲ್ಲಿಂದ ಹೋಗಿರ್ತಾರಲ್ಲ ಆ ಕಂಟ್ರಿಗೆ ಹೋದಾಗ ಏನು ಮಾಡ್ತಾರೆ ಅಂದ್ರೆ ಪಾರ್ಶಿಯಲಿ ಸ್ಟೇ ಮಾಡ್ತಿರ್ತಾರೆ ರೀ. ಎಜುಕೇಶನ್ ಸೆಕ್ಟರ್ ಸಂಬಂಧ ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ ಅಂಥವ್ರಿಗೆ ಯಾವ್ದು ಕೊಡ್ತೀರಂದ್ರೆ H1B ವೀಸಾ ಅಂತ ಕೊಡ್ತೀರಿ. ಆ ವೀಸಾದ ಏನು ಮಾಡ್ತಾರೆ ಅಂದ್ರೆ ರೇಟ್ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಅಮೇರಿಕಾದವ್ರಿಗೆ ಡೊನಾಲ್ಡ್ ಟ್ರಂಪ್ ಅದಾರಲ್ಲ, ಅವ್ರು ಬರ್ಬೇಕಾದ್ರೆ ಏನಂದ್ರೆ ಅಮೇರಿಕಾ ಫಸ್ಟ್ ನೀತಿ ಅಲ್ಲ ಅವ್ರದ್ದು. ಏನಂತಾರ ಅದಕ್ಕೆ? ಅಮೇರಿಕಾ ಮೊದಲು. ಅಮೇರಿಕಾ ಫಸ್ಟ್ ಮಗ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಕರೆಕ್ಟ್. ಹಿಂಗೆ ಇನಿಷಿಯೇಟಿವ್ ಅಂದ್ರೆ ಅಮೇರಿಕಾ ಎಲ್ಲದ್ರಾಗೂ ಫಸ್ಟ್ ಇರ್ಬೇಕಂತ ಅವ್ರು ಇನಿಷಿಯೇಟಿವ್ ತಂದಿದ್ರು. ಅದಕ್ಕೆ ಏನು ಮಾಡತ್ತಾರೆ ಅಂದ್ರೆ ಬೇರೆ ಕಂಟ್ರಿದಿಂದ ಬಂದು ಎಲ್ಲ ಜನ ಇದ್ರತ್ತೀನಿ ಅಲ್ಲಿದ್ದು ಏನಂದ್ರೆ ಇನ್ಕಮ್ ಅಥವಾ ಸೋರ್ಸಸ್ ಇವ್ರು ಯೂಸ್ ಮಾಡ್ಕೋತಾರ ಬಾತ್ ಏನು ಮಾಡಿದ್ರೆ H1B ವೀಸಾದ ರೇಟ್ ಜಾಸ್ತಿ ಮಾಡಿದ್ರು. H1B ವೀಸಾ ಇತ್ತೀಚೆಗೆ ಸುದ್ದಿಯಲ್ಲಿತ್ತ ಯಾವ ಕಂಟ್ರಿ ಒಳಗೆ ಬರ್ತೈತೆ ಅಂದ್ರೆ ಅಮೇರಿಕಾದಾಗ. ಸೇಮ್ ಹಂಗೆ EB4 ವೀಸಾ ಇತ್ತೀಚೆಗೆ ಸುದ್ದಿಯಲ್ಲಿತ್ತ ಯಾವ ಕಂಟ್ರಿದವ್ರು ಕೊಡ್ತಾರೆ ಅಂದ್ರೆ ಇಂಡಿಯಾದವ್ರು ಕೊಡ್ತಾರೆ. ಯಾವ ಕಂಟ್ರಿದವ್ರು ಕೊಡ್ತಾರೆ ಅಂದ್ರೆ ಚೀನಾದಿಂದ ಎಲೆಕ್ಟ್ರಿಕ್ ಸೆಕ್ಟರ್ ಒಳಗೆ ಬಿಸ್ನೆಸ್ ಮಾಡಕ್ಕೆ ಯಾರು ಬರ್ತಿದ್ರತ್ತೀನಿ ಅವ್ರಿಗೆ ಯಾವ ವೀಸಾ ಕೊಡ್ತೀವಿ ಅಂದ್ರೆ EB4 ವೀಸಾ ಅಂತ ಕೊಡ್ತೀವಿ. ರೀಸೆಂಟ್ ಆಗಿ ಸ್ವದೇಶ ಒಂದು ಸಿಸ್ಟಮ್ ಲಾಂಚ್ ಮಾಡ್ತಾರೆ. ಇದು ಇಸ್ರೋದವ್ರು ಮಾಡ್ತಾರೋ DRDOದವ್ರು ಮಾಡ್ತಾರೆ? DRDOದವ್ರು. ಸ್ವದೇಶ್ ಫುಲ್ ಫಾರ್ಮ್ ಏನು? ಎಸ್, ವೆರಿ ಗುಡ್. ಸಿ ವಾಟರ್ ಡಿಸ್ಯಾಲಿನೇಷನ್ ಸಿಸ್ಟಮ್. ದೀಡ್ ತಾಸ ಆತನ ಆಗಿಲ್ಲ ನಾವು. ಸಿ ವಾಟರ್ ಡಿಸ್ಯಾಲಿನೇಷನ್ ಸಿಸ್ಟಮ್ ಅಂತ ಕರೀತಾರೆ ಅಥವಾ ಸ್ವದೇಶ್ ಅಂತ ಕರೀತಾರೆ. ಯಾರು ಲಾಂಚ್ ಮಾಡ್ತಾರೆ ಇದನ್ನ? DRDO. ಇದನ್ನ ಇಸ್ರೋದವ್ರು ಅಂದ್ರೆ DRDO. ನೆನಪಿರ್ತದೆ ಎದ್ರ ಸಲ್ಮಂದ್ ಮಾಡ್ತಾರ ಅಂತ ಹೇಳ್ರಿ, ಹೆಸರಿನಾಗ ಗೊತ್ತಾಗತ್ತೆ ಎದ್ರ ಸಲ್ಮಂದ್ರಿ. ಸಮುದ್ರ ನೀರು. ಆರ್ಮಿದವ್ರು ಎಲ್ಲರ ಹೋಗಿರ್ತಾರಲ್ಲ ಅಲ್ಲಿ ಸಮುದ್ರ ನೀರು ಏನು ಮಾಡ್ಬೋದು ಅಂದ್ರೆ ಆ ಸಿಸ್ಟಮ್ ಓದಿರ್ತಾರಲ್ಲ ಡೈರೆಕ್ಟ್ ಏನಂದ್ರೆ ಸ್ಯಾಲಿನೇಷನ್ ಅಂದ್ರೆ ಜಾಸ್ತಿ ಸ್ಯಾಲಿನಿಟಿ ಇರುವ ವಾಟರ್ನ ಏನು ಮಾಡ್ಬೋದು ಅಂದ್ರೆ ಡಿಸ್ಯಾಲಿನೇಷನ್ ಮಾಡಿ ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ಕೋಬಹುದು. ಅದ ಯಾವ ಸಿಸ್ಟಮ್ ಅಂದ್ರೆ ಸ್ವದೇಶ್ ಸಿಸ್ಟಮ್. ಯಾರು ಡೆವಲಪ್ ಮಾಡ್ತಾರ ಅಂತ ಕೇಳ್ರ? DRDOದವ್ರು. ನೆನಪಿರ್ತೈತಲ್ಲ ಡಿಫೆನ್ಸಿಗೆ ಬಂದಾಗ ಎಲ್ಲ ಏನು ಬರ್ತೈತೆ ಅಂದ್ರೆ DRDOದವ್ರು. ರೀಸೆಂಟಾಗಿ ನೆನಪೈತಲ್ಲ ಅಸ್ತ್ರ ಮತ್ತು ಇದ್ರದ್ದು ಮಿಸೈಲ್ ಕೊಡ್ತೀವಿ. ಬ್ರಹ್ಮೋಸ್ ಮಿಸೈಲ್ ಯಾವ ಕಂಟ್ರಿಗೆ? ಇಂಡೋನೇಷ್ಯಾಗ. ನೆನಪದಲ್ಲ ಇವೆಲ್ಲ ಯಾವಾರ ಮಿಸೈಲ್ಗಳು ಲಾಂಚ್ ಮಾಡಲಿ ಏನೇ ಮಾಡಲಿ ಇಸ್ರೋದವ್ರು ಮಾಡಂಗಿಲ್ಲ. ಯಾರು ಮಾಡ್ತಾರೆ ಅಂದ್ರೆ DRDOದವ್ರು. ಅದನ್ನ ಲಾಂಚ್ ಮಾಡೋರು ಯಾರಂದ್ರೆ ಇಸ್ರೋದವ್ರು. ಇವು ಎರಡು ಕನ್ಫ್ಯೂಸ್ ಆಗ ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರೆ DRDOದವ್ರು ಏನು ಮಾಡ್ಬೇಕು? DRDOದವ್ರು ಡಿಫೆನ್ಸ್ ಸೆಕ್ಟರ್ಗೆ ಏನೇ ಬರಲಿ ಏನು ಮಾಡ್ತಾರೆ ಅಂದ್ರೆ DRDOದವ್ರು. ನೆನಪೈತಲ್ಲ ಆಪರೇಷನ್ ಸಿಂಧೂರ್ ಟೈಮ್ ನಾನು ಹೇಳ್ತೀರೇನು ಟೆಕ್ನಾಲಜಿಗಳು ಬಡ ಅದು ಕ್ವಶನ್ ಕೇಳೋಣ. ಆಪರೇಷನ್ ಸಿಂಧೂರ್ ಟೈಮ್ನಾಗ ಇಂಡಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಸರು ಏನು? ಆಕಾಶ್ ತೀರ. ಹಿಂಗ ಕೇಳಿರ್ತಾನ ಏನಿತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಕನ್ನಡದಾಗ? ಏನಂದ?
ಏರ್ ಪ್ರೆಷರ್ ಆಕಾಶ ತೀರ್ ಅದು ಆಕಾಶ ತೀರದ ಫುಲ್ ಫಾರ್ಮ್ ಕೇಳಿಲ್ಲ. ವಾಯು ರಕ್ಷಣಾ ಸ್ವದೇಶಿ ವಾಯು ಗೊತ್ತಾಗತ್ತಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂತೇಳಿ ಅದ್ರ ಸಲ್ಮಂದ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಈಗ ಹೆಂಗೆ ಐರನ್ ಡೋಮ ಐರನ್ ಬೀಮ್ ಅಂತ ಹೇಳಿದ್ವಲ್ರಿ, ಸೇಮ್ ಹಂಗ ಇಂಡಿಯಾದವ್ರ ಈ ಯಾವ್ದಂದ್ರೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ದು ನೆನಪೈತಲ್ಲ. ಇದು ಪಹಲ್ಗಾಮ್ ಅಟ್ಯಾಕ್ ಮೇಲೆ ಅಥವಾ ಪುಲ್ವಾಮಾ ಅಟ್ಯಾಕ್ ಮೇಲೆ ಇಂದಿದ್ದು ಪಹಲ್ಗಾಮ್ ಅಂತ ಆಗಿರ್ತದೆ. ಪಹಲ್ಗಾಮ್ ಎಲ್ಲಿ ಕಂಡು ಬರ್ತದೆ? ಜಮ್ಮು ಕಾಶ್ಮೀರ್ನಾಗ ಪಹಲ್ಗಾಮ್ ಅಟ್ಯಾಕ್ ಅಂತ ಆಗಿರ್ತೈತಿ. ಆ ಅಟ್ಯಾಕ್ ಆಗಿದ್ದಕ್ಕೆ ಹೊಳ್ಳಿ ಇದನ್ನ ಮಾಡ್ಬೇಕಂತ ಅಪೋಸ್ ಮಾಡಿದ್ದು ಯಾವ್ದಂದ್ರೆ ಆಪರೇಷನ್ ಸಿಂಧೂರ್. ಆ ಆಪರೇಷನ್ ಸಿಂಧೂರ್ ಟೈಮ್ನಾಗ ಯೂಸ್ ಮಾಡಿದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ್ದಂದ್ರೆ ಆಕಾಶ ತೀರ. ವೆರಿ ಗುಡ್. ಆಪರೇಷನ್ ಸಿಂಧೂರ್ ಟೈಮ್ನಾಗ ಸಂಭವತ್ ನ್ಯೂಸ್ನಾಗ ಇತ್ತು. ಈ ಸಂಭವ ಯಾರು ಯೂಸ್ ಮಾಡ್ತಿದ್ರು? ಯಾವ್ದಾ ಕಮ್ಯುನಿಕೇಶನ್ ನೆನಪೈತಲ್ಲ, ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಕರೀತಾರೆ. ಇನ್ನೊಂದು ಆರ್ಮಿದ ಮೆಸೇಜಿಂಗ್ ಆಪ್ ಐತೆ, ಅದನ್ನ ಕ್ವಶನ್ ಡೈರೆಕ್ಟ್ ಕೇಳ್ತಾರೆ. ಯಾವ್ದಾರು ಎಂ ಸಿಗ್ಮಾ. ಆಪರೇಷನ್ ಸಿಂಧೂರ್ ಅಂತ ಬರ್ತದೆ, ನೆನಪಿರ್ತೈತಲ್ಲ. ಆಪರೇಷನ್ ಸಿಂಧೂರ್ ಯಾವ ಕಂಟ್ರಿ ಮೇಲೆ ಮಾಡಿದ್ದು ಅಂದ್ರೆ ಪಾಕಿಸ್ತಾನ ಮೇಲೆ. ಆಪರೇಷನ್ ಸಿಂಧು ಎಲ್ಲಿಂದ ಮಾಡಿದ್ದು ಅಂದ್ರೆ ಇರಾನ್ ಮೇಲೆ. ಕರೆಕ್ಟ್. ಇರಾನ್ದಿಂದ ವಲಸಿಗರನ್ನ ತರ್ತಾರಲ್ಲ ಇಂಡಿಯಾಕ್ಕೆ, ಕರೆಕ್ಟ್ ಏನಂತ ಆರ್ಮೇನಿಯಾದಿಂದ. ಆರ್ಮೇನಿಯಾ ಕರೆಕ್ಟ್. ಇರಾನ್ದಿಂದ ತರ್ತಾರೆ, ನೆನಪಿರ್ತೈತಲ್ಲ. ಆಪರೇಷನ್ ಸಿಂಧೂರ್. ಇನ್ನೊಂದು ಏನು ಬುಕ್ ಒಂದು ಬರೀತಾರಲ್ಲ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ್ ಅಂತ ಬುಕ್ ಬರ್ತೈತೆ. ಯಾರ? ದಿಲ್ಲಿವಾನ ಅಂತ ಬರ್ತದೆ. ನೆನಪಿಡಾಕ ದಿಲ್ವಾನ್ ಅಂತ ಕೊಡ್ತಿ. ನೆಕ್ಸ್ಟ್ ಇದೇ ತಿರುಪನ ಕುಂದ್ರ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ರಿ. ತಿರುಪನ ಕುಂದ್ರ ಎಲ್ಲಿ ಕಂಡು ಬರ್ತೈತಿ? ತಮಿಳ್ನಾಡು. ನೆನಪದಲ್ಲ. ತಿರುಪನ ಕುಂದ್ರ ಭೋಜಶಾಲಾ ಬಂದ್ರ ಮಧ್ಯಪ್ರದೇಶ. ಜ್ಞಾನ ವ್ಯಾಪಿ ಅಂತ ಬಂದ್ರ ಉತ್ತರ ಪ್ರದೇಶ. ಇವು ಪ್ಲೇಸ್ಗಳು ನ್ಯೂಸ್ನಾಗ ಇದ್ದು ಒನ್ ಲೈನರ್ ಹಾಕಿರ್ತಾನೆ. ಅದಕ್ಕೆ ಭೋಜಶಾಲಾ ಎಲ್ಲಂದ್ರೆ ಮಧ್ಯಪ್ರದೇಶ. ಜ್ಞಾನ ವ್ಯಾಪಿ ಮಸೀದಿ ಅಂತ ಬರ್ತದ. ಜ್ಞಾನ ವ್ಯಾಪಿ ಹಿಂದೂ ಮುಸ್ಲಿಮ್ಸ್ ಜಗಳ ನಡೆದಿತ್ತು ನೋಡಿ, ಅದೆಲ್ಲ ಅಂದ್ರೆ ಉತ್ತರ ಪ್ರದೇಶ. ಆಮೇಲೆ ಇದು ತಿರುಪನ ಕುಂದ್ರ ಮತ್ ಬಂದ್ರ ತಮಿಳ್ನಾಡು. ನೀವು ಏನೇನು ಪ್ಲೇಸ್ಗಳು ನೆನಪಿರ್ತಾವ ನೆನಪಿಟ್ಟು. ಕಚ್ಚತೀವು ದ್ವೀಪ ಅಂತ ಬರ್ತೈತಿ. ಎಲ್ಲಿ ಬರ್ತದ್ರಿ? ಕಚ್ಚತೀವು ಎಲ್ಲಿ? ಶ್ರೀಲಂಕಾ. ಅಂದ್ರೆ ಇಂಡಿಯಾದ ನಾರ್ತ್ ಸೌತ್ ಸೈಡ್ ಬರ್ತೈತಿ. ಎಲ್ಲಿ ಅಂದ್ರೆ ಶ್ರೀಲಂಕಾ ಕೊಟ್ಟರೆ ತೇತಿದ್ರು ನೋಡಿ ಕಚ್ಚತೀವು. ಹಂಗಾಗಿ ರೀಸೆಂಟ್ ಆಗಿ ಬರ್ತೈತಿ ರಾಮ್ಬಾಣ ಅಥವಾ ಏನತ್ತದಕ್ಕ ಬಾಣಗಂಗಾ. ಅದ್ ಯಾವ್ದಂದ್ರೆ ಸರ್ ಕ್ರೀಕ್ ಅಂತ ಬರ್ತೈತಿ. ಬಾಣಗಂಗಾ ಅಂತ ಇನ್ನೊಂದ್ ಹೆಸರದ ಸರ್ ಕ್ರೀಕ್. ಇತ್ತೀಚೆಗೆ ಸುದ್ದಿಯಲ್ಲಿತ್ತ. ಎಲ್ಲಿ ಬರ್ತೈತಿ ಅಂದ್ರ ಅಥವಾ ಯಾವ ಎರಡು ಕಂಟ್ರಿ ನಡು ಬರ್ತೈತಿ ಅಥವಾ ಯಾವ ಎರಡು ಕಂಟ್ರಿ ನಡು ಇಶ್ಯೂ ಐತಿ ಹಿಂಗೆಲ್ಲ ಕೇಳ್ತಿರ್ತಾರೆ. ಎಲ್ಲಿ ಅಂದ್ರ ಪಾಕಿಸ್ತಾನ ಇಂಡಿಯಾ ನಡು ಯಾವ್ದಂದ್ರ ಸರ್ ಕ್ರೀಕ್. ಆಮೇಲೆ ಇಂಡಿಯಾ ಮತ್ತು ಶ್ರೀಲಂಕಾ ನಡು ಬಂದಾಗ ಕಚ್ಚತೀವು. ತಿರುಪನ ಕುಂದ್ರಂ ರೀಸೆಂಟ್ ಆಗಿ ಅಂದ್ರೆ ದೀಪಾತ್ ಸಲ್ಮಂದ್ ಏನೋ ಜಗಳ ನಡೆದೈತಿ ನೋಡ್ರಿ. ಎಲ್ಲಿ ಅಂದ್ರೆ ತಮಿಳ್ನಾಡ್ನಾಗ. ಭೋಜಶಾಲಾ ಸಂಕೀರ್ಣ ಬಂದ್ರೆ ಎಲ್ಲಿ ಅಂದ್ರ ಮಧ್ಯಪ್ರದೇಶದಾಗ. ಇವೆರಡು ನೋಡು ಟೆಂಪಲ್ ಸಲ್ಮಂದ್ ಬಂದಾಗ ಪೂಜಾ ಸ್ಥಳಗಳ ಕಾಯ್ದೆ ಅಂತ ಬರ್ತೈತಿ. ಯಾವ ಇಯರ್ದಾಗ? 1947. 1991 ಪೂಜಾ ಸ್ಥಳಗಳ ರಕ್ಷಣಾ ಕಾಯ್ದೆ ಅಂತ ಬರ್ತೈತಿ. 1991 ನೆನಪಿರ್ತೈತಲ್ಲ. 91 ಇವು ಕಾಯ್ದೆಗಳು ಬಂದಾಗಂತೂ ನೆನಪಿಟ್ಕೋ. ರೀಸೆಂಟ್ ಆಗಿ ಮಾಡತ್ತಾರ್ರಿ. ಒಂದೇ ಭಾರತಕ್ಕೆ ಎಷ್ಟು ವರ್ಷ ಆಗೈತೆ ಅಂದ್ರೆ 150 ವರ್ಷ ಆಗೈತಿ. ಈ 150 ವರ್ಷ ಆದಾಗ ಇವು ಒಂದೇ ಭಾರತಕ್ಕೆ ಒಂದೇ ಮಾತರಂ ಸಾರಿ ಒಂದೇ ಮಾತರಂ ಐತಲ್ಲ. ಆ ಒಂದೇ ಮಾತರಂ ಆಗ್ಲಿ ಅಥವಾ ನ್ಯಾಷನಲ್ ಹಾನರ್ ಏನಿರ್ತಲ್ಲ ಅವಕ್ಕೆಲ್ಲರ ನಾವು ಡ್ಯಾಮೇಜ್ ಮಾಡಿದ್ವಿ. ಅದ್ರ ಸಂಬಂಧ ಒಂದು ಇದನ್ನ ನೇಷನ್ ಹಾನರ್ ಆಕ್ಟ್ ಐತಿ. ಅಂದ್ರೆ ನೇಷನ್ ಹಾನರ್ ಆಕ್ಟ್ ಅಂತ ಕರೀತಾರೆ. ಅದೇನ್ ಮಾಡ್ತಾರ ಅಂದ್ರೆ ಎಲ್ರ ನಾವು ಒಂದೇ ಮಾತರಂ ಕೆಲ್ರ ಅಸೈ ಮಾಡೋದು ಅಥವಾ ಇಂಥವ್ ಏನ್ರ ಮಾಡ್ತಿರ್ತಾರಲ್ಲ ಅಂತದ್ ಮಾಡ್ರೆ ಅದು ಆಟೋಮೆಟಿಕ್ ಏನಂದ್ರೆ ಕಂಪ್ಲೇಂಟ್ ಅಥವಾ ಇಲ್ಲಿಗಲ್ ಮಾಡ್ಬೇಕಂತೇಳಿ ಅದು ಬಿಲ್ ಈಗ ರೀಸೆಂಟ್ ಆಗಿ ಪಾಸ್ ಮಾಡ್ಬೇಕಂದ್ರೆ ಯಾವ ಇಯರ್ದಾಗ ಅದು ಆಕ್ಟ್ ಬರ್ತದೆ? 1951 ಕಾಯ್ದೆಗಳ ಸುದ್ದಿಯಲ್ಲಿ ಇದ್ದಿದ್ದು ನೆನಪಿಟ್ಕೋರಿ. ಯಾವ್ದಂದ್ರೆ ಇದು ನ್ಯಾಷನಲ್ ಹಾನರರ್ ಆಕ್ಟ್ ಅಂತ ಬರ್ತದೆ. ರೀಸೆಂಟ್ ಆಗಿ ಅದು ಅಮೆಂಡ್ಮೆಂಟ್ ಮಾಡತ್ತಾರ. ಅದ್ರ ಸಂಬಂಧ ಹೇಳತ್ ನ್ಯಾಷನಲ್ ಹಾನರರ್ ಆಕ್ಟ್ ಅಂತ ಬರ್ತೇನೆ. 1971 ಪೂಜಾ ಸ್ಥಳಗಳ ಕಾಯ್ದೆ ಬಂದಾಗ 1991 ಪೂಜಾ ಸ್ಥಳಗಳ ಕಾಯ್ದೆ ಅಂತೂ ನೆನಪಿಟ್ಕೋರಿ. ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ಕಟ್ಬೇಕಾದ್ರು ಆ ಟೈಮ್ನಾಗೂ ಆಗಿತ್ತು ನೋಡ್ರಿ. ಅಯೋಧ್ಯೆದೊಳಗೆ ಮೊದಲು ಯಾವ್ದು ಇದನ್ನ ಬಾಬ್ರಿ ಮಸೀದಿ ಮಾಡ್ಬೇಕಂದಿದ್ರಲ್ಲ, ಅದೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ಬೇಕಾದ್ರೆ ಯಾವ ಒಂದು ರೆಫರ್ ಮಾಡಿತ್ತಂದ್ರೆ ಪೂಜಾ ಸ್ಥಳಗಳ ಕಾಯ್ದೆ. ಈ ಪೂಜಾ ಸ್ಥಳಗಳ ಕಾಯ್ದೆ ಏನಂತ ಹೇಳ್ತೈತ್ರಿ? ಯಾವ ಇಯರ್ದಿಂದ ಇರ್ಬೇಕಂತ ಹೇಳೈತಿ? ಆಗಸ್ಟ್ 15 1900. ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಹೆಂಗಿರ್ತೈತಿಲ್ಲ ಟೆಂಪಲ್ ಹಂಗೆ ಹಿಡಿದು ಬಿಡ್ರಿ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15 1947. ಆದ್ರೆ ಹಿಂದಿನ ದಿನ 14ರಾಗ ಯಾವಾಗ ಗುಡಿ ಯಾವ್ದು ಧರ್ಮಕ್ಕೆ ಸೇರಿರ್ತೈತಿಲ್ಲ ಅದ ಧರ್ಮದಾಗ ಇರ್ಬೇಕು. ಅದು ಮುಂದೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರ ಡೆಮಾಲಿಷ್ ಮಾಡಿ ಬ್ಯಾರೆ ಕಟ್ಟಿರ್ತೇನೆ ಒಳ್ಳೆ ಅವಾಗ ಏನಿತ್ತು ಅದ ಟೆಂಪಲ್ಗೆ ಕೊಡ್ತಾರೆ. ಅವ್ರು ಯಾರೋ ವರ್ಡಿಗೆ ಕೊಡ್ಬೇಕಾರೆ ಅದಕ್ಕೆ ರೆಫರ್ ಮಾಡ್ತಿರ್ತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆಗಲಿ ಏನಾರ ರೆಫರ್ ಮಾಡ್ಬೇಕಾರೆ ಡೈರೆಕ್ಟ್ ಮೌಖಿಕ ಹೇಳಿಕೆ ಮೇಲೆ ಮಾಡಂಗಿಲ್ಲ. ಯಾವ್ದಾರ ಕಾಯ್ದೆ ಇರಬೇಕು, ಕಾನೂನು ಇರಬೇಕು ಅಥವಾ ಲೀಗಲ್ ಆಗಿರ್ಬೇಕು, ಅಂಥವ್ ನಟ್ಟ ರೆಫರ್ ಮಾಡ್ತಿರ್ತದೆ. ಪೂಜಾ ಸ್ಥಳಗಳ ಕಾಯ್ದೆ ಯಾವ ಇಯರ್ದಾಗ ಬರ್ತೈತೆ ಅಂತ ಕೇಳ್ರ. ಓಕೆ, ವೆರಿ ಗುಡ್. ರೀಸೆಂಟ್ ಆಗಿ ಇದು ಪೋಯಮ್ ಮಿಷನ್ ಅಂತ ಬರ್ತೈತೆ. ಪೋಯಮ್ ಮಿಷನ್ ಅಂತ ಹೇಳಿ ಈ ಪೋಯಮ್ ಮಿಷನ್ PSLV ಸಲ್ಮಂದ್ ಮಾಡ್ತಾರೋ GSLV ಸಲ್ಮಂದ್ ಮಾಡ್ತಾರೆ? ಇಸ್ರೋದವರು ಮಾಡ್ತಾರೆ ಪೋಯಮ್ ಮಿಷನ್ ಅಂತ ಹೇಳಿ. ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳ್ರಿ? PSLV. ಪೋಯಮ್ ಫುಲ್ ಫಾರ್ಮ? PSLV ಫುಲ್ ಫಾರ್ಮ್ ಕೇಳಿ ಸಾರಿ ಪೋಯಮ್ ಫುಲ್ ಫಾರ್ಮ್ ಹೇಳ್ರಿ. ಕರೆಕ್ಟ್. ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅತ್ತಿತ್ತ ಅದನ್ನ ರೀಸ್ನೇ ಮಾಡ್ತಾರೆ. ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ ಮಾಡ್ತಾರೆ. ಕರೆಕ್ಟ್. ಪೋಯಮ್ ಫುಲ್ ಫಾರ್ಮ್ ಕೇಳಿ. ಕರೆಕ್ಟ್. PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್. ನೆನಪಿರ್ತೈತೆ ಪೋಯಮ್. ಇದು ಪೋಯಮ್ ಯಾರು ಮಾಡಿರತ್ತು ಕೇಳ್ಬೋದು. ಎದಕ್ಕಂತ ಹೇಳತ್ನ ಗೊತ್ತಾನ? PSLV ಅಂತ ಹೇಳಿ. PSLV GSLV SSLV ಏನು ಹೇಳ್ರಿ? ರಾಕೆಟ್ಗಳು. ಇವೇನಂದ್ರೆ ಇಂಡಿಯಾದಿಂದ ಲಾಂಚ್ ಮಾಡೋ ರಾಕೆಟ್ಗಳು. ನೆನಪಿರ್ತೈತಿಲ್ಲ ವೆಹಿಕಲ್ಸ್. ಅದ ರಾಕೆಟ್ ವೆಹಿಕಲ್ ರಾಕೆಟ್
ರಾಕೆಟ್ ವೆಹಿಕಲ್, ರಾಕೆಟ್ ವೆಹಿಕಲ್ ಅಂತ ನೆನಪಿಟ್ಟು. ರಾಕೆಟ್ ಅಂದ್ರೆ ಏನ್ರ ಒಯ್ಯುದು, ಸೆಟಲೈಟ್ ಅಂದ್ರೆ ಅಲ್ಲಿ ಹೋಗಿ ವರ್ಕ್ ಮಾಡೋದು, ಗೊತ್ತಾತ? ಇವು ರಾಕೆಟ್ ವೆಹಿಕಲ್ ಇರ್ತಾವಲ್ಲ, ಇವು 3 ವೆಹಿಕಲ್ಸ್ ಅದಾವ ನಮ್ಮಲ್ಲಿ. ಯಾವ್ದು? PSLV, GSLV, SSLV. ಈಗ ರೀಸೆಂಟ್ ಆಗಿ ಒಂದು ಕಮರ್ಷಿಯಲ್ ಆಗಿ ಫಸ್ಟ್ ಪ್ರೈವೇಟ್ ವೆಹಿಕಲ್ ಮಾಡಿದ್ವಿ, ಯಾವ್ದು ಹೇಳ್ರಿ ನೋಡು? ಯಾವ್ದ? ವಿಕ್ರಮ್ ಎಸ್. ನೆನಪಿರ್ತೈತಲ್ಲ, ಇದು ಏನಂದ್ರೆ ರಾಕೆಟ್. ವಿಕ್ರಮ್ ಎಸ್ ಇದೇನಂದ್ರೆ ರಾಕೆಟ್. ಇವೆಲ್ಲ ರಾಕೆಟ್ಗಳು, ಸೆಟಲೈಟ್ಗಳು ಲಾಂಚ್ ಮಾಡಿ. ಫಸ್ಟ್ ರಾಕೆಟ್ ಆದ್ರೆ ವಿಕ್ರಮ್ ಎಸ್, ವಿಕ್ರಮ್ 1. ವಿಕ್ರಮ್ 1 ಆರ್ಬಿಟಲ್ ಆಗಿ ಹೋಗಿದ್ದ ವಿಕ್ರಮ್ 1. ವಿಕ್ರಮ್ ಎಸ್ ಅನ್ನೋದ ಬರೇ ರಾಕೆಟ್ ಇತ್ತ, ಏನಂದ್ರೆ ಬರೇ ಎಕ್ಸ್ಪೆರಿಮೆಂಟಲ್ ಮಾಡೆಲ್. ಸೇಮ್ ಈಗ PSLV ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಅಥವಾ ಪೋಯಮ್ ಅಂತ ಎದಕ್ಕೆ ಮಾಡತ್ತಾರ ಅಂದ್ರೆ ಪೋಯಮ್ ಅಂತ ಕೇಳ್ತಾರಲ್ಲ, ನಾಳೆ ಪೋಯಮ್ ಫುಲ್ ಫಾರ್ಮ್ ಕೇಳ್ಬೋದು. ಇಸ್ರೋದವ್ರು ಮಾಡ್ತಾರೆ. PSLV, GSLV ಅಂತ ಹೇಳ. ಇದು ಪೋಯಮ್ ಅಂತ ಬಂದ್ರೆ PSLV, P ಅಂದ್ರೆ PSLV, O ಅಂದ್ರೆ ಆರ್ಬಿಟಲ್, E ಅಂದ್ರೆ ಎಕ್ಸ್ಪೆರಿಮೆಂಟಲ್, M ಅಂದ್ರೆ ಮಾಡೆಲ್. ಏನ್ ಮಾಡ್ತಾ ಇದಾರೆ? ಈ ರಾಕೆಟ್ ಹೋಗತ್ ನಮ್ಮ ಏನಂದ್ರೆ ರೀಯೂಸಬಲ್ ರಾಕೆಟ್ ಇಲ್ಲ ಇಂಡಿಯಾದು, ಯಾವ್ದು ಇಲ್ಲ ಇಂಡಿಯಾದು. ಬಟ್ ಜಗತ್ನಾಗ ಫಸ್ಟ್ ರೀಯೂಸಬಲ್ ರಾಕೆಟ್ ಐತಿ, ಯಾವ್ದಂದ್ರ ಫಾಲ್ಕನ್ 9 ಅಂತ. ಅವ್ರ ರಾಕೆಟ್ಗಳು ಏನ್ ಮಾಡ್ತಾವ್ರೆ? ಹೋಗಿ ಸೆಟಲೈಟ್ಗಳನ್ನ ಬಿಟ್ಟು ಹೊಳ್ಳಿ ಬರ್ತಾವ. ನಮ್ಮ ರಾಕೆಟ್ಗಳು ಹಂಗಿಲ್ಲ, ಅಲ್ಲಿ ಹೋದು ಹೊತ್ತಿನ ಡೆಬ್ರೀಸ್ ಆಗಿಬಿಡ್ತಾವ. ಈಗ ರೀಸೆಂಟ್ ಆಗಿ ಡೆಬ್ರೀಸ್ಗಳನ್ನ ಡೆಮಾಲಿಷ್ ಮಾಡ್ಬೇಕನ್ನತ್ತಾರಲ್ಲ, ಸೇಮ್ ಹಂಗ ಏನ್ ಮಾಡತ್ತಾರಂದ್ರ PSLV ಏನಂತಾರ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಅಂತ ಕರಿತೀವಿ. ಯಾವ ಸೆಟಲೈಟ್ ಆಗಲಿ ರಾಕೆಟ್ ಆಗಲಿ ಲಾಂಚ್ ಮಾಡ್ಬೇಕಾರೆ ಏನ್ ಮಾಡ್ತಾರೆ? ಭೂಮಿದೊಂದು ಆರ್ಬಿಟ್ ಅಂತ ಇರ್ತದೆ, ಭೂಮಿ ಸುತ್ತು ಕಟ್ಟಿ ಆರ್ಬಿಟ್ ಬಿಡ್ಬೇಕಲ್ಲ. ಈ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಐತಿ, ಹೆಸರಿನಾಗ ಗೊತ್ತಲ್ಲ. PSLV ರಾಕೆಟ್ ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಆರ್ಬಿಟ್ ನಾಗ ಬಿಡ್ತಾರೆ. ಅದ್ರ ಮೇಲೆ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ? ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಅಂದ್ರೆ ಮಾಡೆಲ್ ಅದೊಂದು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದ್ರೆ ನಮ್ಮ ಯಾವ್ದಾರ ರಾಕೆಟ್ ಆಗಲಿ ಸೆಟಲೈಟ್ಗಳಾಗಲಿ ಯಾವ ಏನಂದ್ರೆ ಅನ್ವಾಂಟೆಡ್ ಇದ್ದು ಅಂತೇಳಿ ಅವ್ನು ಡೆಮಾಲಿಷ್ ಮಾಡ್ಬೇಕು. ಅಥವಾ ಆ ರಾಕೆಟ್ ಏನಾದ್ರೆ ರೀಯೂಸಬಲ್ ಆಗ್ಬೇಕು, ಇಲ್ಲಾರ ಅದು ಆಟೋಮೆಟಿಕ್ ಏನಾಗಬೇಕು ಡೆಮಾಲಿಷ್ ಆಗ್ಬೇಕು, ಡೆಬ್ರೀಸ್ ಆಗ್ಬಾರ್ದು. ಅಲ್ಲಿ ಯಾಕಂದ್ರೆ ಡೆಬ್ರೀಸ್ ಆತೇಳಿ ಮತ್ತೊಂದು ಸೆಟಲೈಟ್ಗೆ ಡ್ಯಾಶ್ ಮಾಡೋದು ಅಥವಾ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಲ್ಲ, ಅದ್ರ ಸಂಬಂಧ ಕೊಟ್ಟಾರ, ಹೆಸರಿನಾಗ ಕೊಟ್ಟಾರ. POEM ಅಂತ ಕರಿತೀವಿ. P ಅಂದ್ರೆ PSLV, O ಅಂದ್ರೆ ಆರ್ಬಿಟಲ್, E ಅಂದ್ರೆ ಎಕ್ಸ್ಪೆರಿಮೆಂಟಲ್, M ಅಂದ್ರೆ ಮಾಡೆಲ್ಗಳು ಗೊತ್ತಾಗಲ್ಲ. ಎಕ್ಸ್ಪೆರಿಮೆಂಟಲ್ ಮಾಡೆಲ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರ, ಸಕ್ಸಸ್ ಆದ್ರೆ ಮುಂದೆ ಲಾಂಚ್ ಮಾಡ್ತಾರ, ಇಲ್ಲಾರ ಇಲ್ಲ. ಗೊತ್ತಾತಲ್ಲ? PSLV ಹೊಸ ಹೆಸರು ಏನಂದ್ರ NGLV ಅಂತ ಕರಿತೀವಿ, ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್. GSLV ಫುಲ್ ಫಾರ್ಮ್ ಹೊಸದ LVM ಲಾಂಚ್ ವೆಹಿಕಲ್ ಅಂತ ಕರಿತೀವಿ. SSLV ಅಂತೂ SSLV ಐತಿ. SSLV ಫುಲ್ ಫಾರ್ಮ್ ಕೇಳಿದಾಗ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಇಂಡಿಯನ್ ಆರ್ಮಿದವರ ಫಸ್ಟ್ ಟೈಮ್ ಒಂದು ವಾರ್ಫೇರ್ ಫೋರ್ಸ್ ಕ್ರಿಯೇಟ್ ಮಾಡ್ಯಾರಿ. ಈಗ ಹೆಂಗ್ ನಮ್ಮಲ್ಲಿ ಈಗ ರೀಸೆಂಟ್ ಆಗಿ ನೀಟ್ ಇದನ್ನಾಗಿದ್ದ ಸಲ್ಮಾನ್ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಮಾಡ್ಬೇಕಂದ್ರೆ ನೆನಪೈತಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ. ಪ್ರೆಸೆಂಟ್ ಅದಾವ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಅನ್ನು ಇರ್ತಾವ. ಯಾವಾರ ಇವು ಪೋಕ್ಸೋ ಪ್ರಕರಣ ಆಗಲಿ ಅಥವಾ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿರ್ತಲ್ಲ ಅಂತದ್ರ ಸಲ್ಮಾನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಹೆಸರಿನಾಗ ಐತ್ರಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತೇಳಿ. ಇವು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಎಲ್ಲರ ಕೇಸ್ ಬಿದ್ದು ಅಂತೇಳಿ, ಯಾಕಂದ್ರೆ 1 ವರ್ಷ ಗಟ್ಲೆ ಅಥವಾ ಅದು ಅತ್ತಾರ ಗೊತ್ತಲ್ಲ, ಕೋರ್ಟಿಗೆ ಹೋದ್ರೆ ಚಪ್ಪಲಿ ಹರ್ಕೋ ಕೆಲಸ ಹಾಕಿರ್ತಾವ ಅಂತೇಳಿ, ಯಾಕಂದ್ರೆ ಆ ಸವಿತಿರ್ತಾವ ಚಪ್ಪಲ್ ಸಹೋದ್ರನು ಅದು ಕೇಸ್ ಮುಗಿಯಲ್ಲ. ಡಿವೋರ್ಸ್ ಕೇಸ್ಗೆ 6 ವರ್ಷ 7 ವರ್ಷ ಹಿಡಿತಿರ್ತಾವ. ಇಂಥವು ನೀಟ್ ಪೇಪರ್ ಲೀಕಿಗೆ ಹೋಗಿ ಅವ್ನು MBBS ಆಗಿ MD ಆಗಿರ್ತಾನೆ, ಆ ಟೈಮ್ನಾಗ ಅದ್ರ ಕೇಸ್ ಬಂದ್ರೆ ಏನ್ ಮಾಡೋದು? ಅದ್ರ ಸಂಬಂಧ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಮಾಡತ್ತಾರ. ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಅದನ್ನ ಟ್ರ್ಯಾಕ್ ಜಲ್ದಿ ಮಾಡ್ಬೇಕು ಅಂತ ಕೋರ್ಟ್ಸ್ ಮೊದ್ಲಿಂದ ಅದಾವ. ಯಾವಂದ್ರೆ ಪೋಕ್ಸೋ ಸಲ್ಮಾನ್ ರೀಸೆಂಟ್ ಆಗಿ ಹೆಂಗ್ ಮಾಡತ್ತಾರಲ್ಲ, ಸೇಮ್ ಹಂಗ ಏನ್ ಬರ್ತಾರ. ರೀಸೆಂಟ್ ಆಗಿ ಯಾರ ಇಂಡಿಯನ್ ಆರ್ಮಿದವರು ಒಂದು ಫೋರ್ಸ್ ಮಾಡ್ಯಾರಿ, ರ್ಯಾಪಿಡ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಭೈರವ ಅಂತ ಹೆಸರು ಕೊಟ್ರಿ. ಈ ಭೈರವ ಫೋರ್ಸ್ ಏನ್ ಮಾಡ್ತೈತಿ? ಆಪ್ಷನ್ ಕೊಡ್ತೀನಿ. ಸೈಬರ್ ಅಟ್ಯಾಕ್ ಮಾಡ್ತೈತಿ ಅಥವಾ ಡ್ರೋನ್ ಅಟ್ಯಾಕ್ ಮಾಡ್ತೈತಿ. ಡ್ರೋನ್ ಅಟ್ಯಾಕ್ ನೆನಪಿಟ್ಕೊಂಡು ಭೈರವ ಫೋರ್ಸ್ ಅಂತ ಇಂಡಿಯನ್ ಆರ್ಮಿ ಒಳಗೆ ಅದಾವ. ಇಂಡಿಯನ್ ಆರ್ಮಿ ಬರ್ತೇಳಿ. ಇಂಡಿಯನ್ ಆರ್ಮಿ ಅಂದ್ರೆ ಗೊತ್ತಾಗತ್ತಿಲ್ಲ, ಏರ್ ಫೋರ್ಸ್, ನೇವಿ ಮತ್ತು ಆರ್ಮಿ ಅಂತ ಇರ್ತಾವ 3 ಕರೆಕ್ಟ್. ಇದೆ ಅದ್ರೊಳಗೆ ಸಾರಿ ಡಿಫೆನ್ಸ್ ಒಳಗೆ ಇಂಡಿಯನ್ ಆರ್ಮಿದಾಗ ಏನಿರ್ತೈತಲ್ಲ, ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ರಕ್ಷಣಾ ಇದನ್ನೇನಂತ ಭಾರತೀಯ ಸೇನೆ, ಭಾರತೀಯ ಸೇನೆ ಅಂತ ಕರಿತಿಲ್ಲ. ಅವ್ರೊಳಗೆ ಏನ್ ಮಾಡೋದ್ರೆ ಭೈರವ ಅಂತ ಒಂದು ಫೋರ್ಸ್ ಐತ್ರಿ. ಆ ಭೈರವ ಫೋರ್ಸ್ ಅಂತ ಬರ್ತೇಳಿ. ನಾವು ಹೆಂಗ್ ಗರುಡ ಫೋರ್ಸ್ ಅವ ಇವ ಹೆಸರು ಮಾಡಿರ್ತಾರಲ್ಲ, ಸೇಮ್ ಭೈರವ ಫೋರ್ಸ್ ಅಂತ ಹೆಸರನ್ನ ಬಂದ್ರೆ ಅವ್ರು ಏನ್ ಮಾಡ್ತಿರ್ತಾರ ಅಂದ್ರೆ ಬಂದ್ ಕೂಡಲೇ ಡ್ರೋನ್ ಅಟ್ಯಾಕ್ ಮಾಡ್ತಿರ್ತಾರೆ. ಅದ ಯಾವ್ದಂದ್ರೆ ಭೈರವ ಫೋರ್ಸ್. ನೆನಪಿರ್ತೈತಲ್ಲ, ಇಂಡಿಯನ್ ಆರ್ಮಿ ಒಳಗ ಭೈರವ ಅಂತ ಬಂದ್ರೆ ಎದ್ರ ಸಂಬಂಧ ಐತೆ? ಡ್ರೋನ್ ಫೋರ್ಸ್ ಅಂತ ಕರಿತೀವಿ. ಸೇಮ್ ಹಂಗ ಹೇಳ್ರಿ. ಮಹಿಳೆಯರದು ಒಂದು ಬರ್ತೈತಿ ರೀಸೆಂಟ್ ಆಗಿ, ಯಾವ್ದ್ರಾಗ ಅಂದ್ರೆ ದುರ್ಗಾ ಸ್ಕ್ವಾಡ್ರನ್. ಇದು ಏನಂದ್ರೆ ಡ್ರೋನ್ ಆಪರೇಷನ್. ಈ ದುರ್ಗಾ ಸ್ಕ್ವಾಡ್ರನ್ ಇಂಡಿಯನ್ ಆರ್ಮಿ ಒಳಗೆ ಬರ್ತೈತಿ ಅಥವಾ ಇದನ್ನ CAPF ಅದು ಬರ್ತದೆ. CAPF ಇವು ಕನ್ಫ್ಯೂಸ್ ಮಾಡ್ತಾರೆ. ಇಂಡಿಯನ್ ಆರ್ಮಿ ಒಳಗೆ ಬಂದಾಗ ಯಾವ್ದಂದ್ರೆ ದುರ್ಗಾ, ಇದನ್ನ ಯಾವ್ದಾರ ಭೈರವ ಅಟ್ಟ ಬರ್ತೈತಿ. ಬಟ್ CAPF ಒಳಗೆ ಬರೋದು ಯಾವ್ದಂದ್ರೆ ದುರ್ಗಾ ಸ್ಕ್ವಾಡ್ರನ್. ಯಾವ್ದ್ರೊಳಗೆ ಬರ್ತದೆ? CAPF ಒಳಗೆ. BSF ಒಳಗೆ. BSF ಫುಲ್ ಫಾರ್ಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ವೆರಿ ಗುಡ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತದೆ. ನೆಕ್ಸ್ಟ್ ರೀಸೆಂಟ್ ಆಗಿ ಪಂಚಕುಡಿ ಅಥವಾ ಒಂದು ಪೋರ್ಟಲ್ ಮಾಡ್ತಾರೆ. ಪಂಚಕುಡಿ ಪೋರ್ಟಲ್ ಅಂತೇಳಿ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ? ಇದನ್ನ ಆಪ್ಷನ್ ಕೊಡ್ತೀವಿ. ಮಿನಿಸ್ಟ್ರಿ ಆಫ್, ಆಪ್ಷನ್ ಕೊಡ್ಲಿ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, ಆಮೇಲೆ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ಎರಡರಾಗ ಒಂದೇಳಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅಂತ ಬರ್ತದೆ. ಅವ್ರು ಪಂಚಕುಡಿ ಪೋರ್ಟಲ್ ಅಂತ ಮಾಡ್ತಾರೆ. ಈ ಪಂಚಕುಡಿ ಪೋರ್ಟಲ್ ಯಾಕಂತ ಹೇಳ್ತಾನೆ ನೋಡ್ರಿ. ಪಂಚಕುಡಿ ಪೋರ್ಟಲ್ ಬಂದ್ರೆ ಮಾತೃಪೂರ್ಣ ಯೋಜನೆ ಅದಕ್ಕೆ ಸಂಬಂಧ ಬರ್ತೈತಿ. ಇವೆಲ್ಲ ಕ್ವಶನ್ ಕೇಳಿದ್ದು ಹೇಳತ್ನ ಕರೆಂಟ್ ಅಫೇರ್ಸ್. ಇವೆಲ್ಲ ಕ್ವಶನ್ ಮಾತೃಪೂರ್ಣ ಯೋಜನೆ ಅಂತ ಬರ್ತದೆ. ಅದಕ್ಕೆ ರೀ ನ್ಯೂಟ್ರಿಷನ್ ಫುಡ್ ಕೊಡ್ಬೇಕು. ರೀಸೆಂಟ್ ಆಗಿ ಬಜೆಟ್ನಾಗ ಒಂದು ಡಿಸ್ಕಷನ್ ಮಾಡಿದ್ವಿ. ಮಾತೃಪೂರ್ಣದಾಗ ಏನು ಅಲೋ ಮಾಡ್ಯಾರ ಹೇಳ್ರಿ? ಗರ್ಭಿಣಿಯರಿಗೆ ಮಧ್ಯಾಹ್ನದ ಬಿಸಿ ಊಟ ಏನು ಕೊಡ್ತಾರೆ ಅಂದ್ರೆ ಅಂಗನವಾಡಿ ಒಳಗೆ ಕೊಡ್ಬೇಕಂತೇಳಿ ಈ ಬಜೆಟ್ನಾಗ ಮಾಡ್ಯಾರ. ಆಕ್ಚುಲಿ ಇಲ್ಲತ್ತಲ್ಲ, ಮೊದಲು ಏನ್ ಮಾಡ್ತಿರ ನ್ಯೂಟ್ರಿಷನ್ ಫುಡ್ ಅಂತ ತತ್ತಿ ಅಥವಾ ಏನು ಇದನ್ನ ಇರ್ತಲ್ಲ ಬೆಲ್ಲ ಅದು ಎಲ್ಲ ಮನಿ ಕೊಟ್ಟು ಕಳಿಸ್ತಿದ್ರ. ಬಟ್ ಈಗ ಏನ್ ಮಾಡ್ಯಾರ ಕಂಪಲ್ಸರಿ ಮಧ್ಯಾಹ್ನದ ಬಿಸಿ ಊಟ ಎಲ್ಲಿ ಆಗ್ಬೇಕ್ರೆ ಅಂಗನವಾಡಿಯಾಗ ಆಗ್ಬೇಕು. ನೆನಪಿರ್ತೈತಲ್ಲ. ಇದು ಯಾವ್ದಾರ ಏನತ್ತ
ಏನತ್ತ ಹಾ ಇದ ಅಂಗನವಾಡಿಯಾಗ ಅವ್ರಿಗೆ ಅಡಿಗೆ ಮಾಡಕ್ಕಲ್ಲ, ಅವ್ರಿಗೆ ಅಡಿಗೆ ಮಾಡಿರ್ತಾರೆ, ಇವ್ರು ಹೋಗಿ ತಿನ್ನೋದು ಅಷ್ಟೇ ಮತ್ತ. ಹಾ ಇದು ಮಾತೃಪೂರ್ಣ ಯೋಜನೆ ಅಂತ ಬರ್ತೇಳಿ, ಮಾತೃಪೂರ್ಣ ಯೋಜನೆ ಮಾಡ್ತಾರಲ್ಲ ಸೇಮ್ ಹಂಗ ಪಂಚ್ ಕುಡಿ ಪೋರ್ಟಲ್ ಅಂತ ಮಾಡ್ರಿ. ಈ ಪಂಚ್ ಕುಡಿ ಪೋರ್ಟಲ್ ಎದಕ್ಕಂದ್ರ ಏನ್ ನಮ್ಮ ನ್ಯೂಟ್ರಿಷನ್ ಕೊರತೆ ಇರ್ತೈತಲ್ರಿ, ಮಹಿಳೆಯರಿಗಾಗ್ಲಿ ಮಕ್ಕಳಿಗಾಗ್ಲಿ, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅಂತ ಬಂದಂತೇಳಿ ಎರಡಕ್ಕೂ ಇರ್ತದೆ. ಮಹಿಳೆಯರಿಗೆ ಮಕ್ಕಳಿಗಾಗ್ಲಿ ನ್ಯೂಟ್ರಿಷನ್ ಕೊರತೆ ಆಗಿರ್ತದಲ್ಲ ಅದನ್ನ ಕಡಿಮೆ ಮಾಡ್ಬೇಕತ್ತ ಅಥವಾ ಅದರದ್ದು ಓವರ್ಸೀನ್ ಮಾಡೋ ಸಂಬಂಧ ಪೋರ್ಟಲ್ ಲಾಂಚ್ ಮಾಡ್ರಿ. ಯಾವ ಪೋರ್ಟಲ್ ಅಂತ ಕರಿತೀವಿ ಅಂದ್ರೆ ಪಂಚ್ ಕುಡಿ ಪೋರ್ಟಲ್. ನೆನಪಿಟ್ಕೋರಿ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಕರಿತೀವಿ. ಸಾಕಾ ಹಿಂಗ್ ಕೈ ಮಾಡಿದ್ಲ. ಹಾ ನೆಕ್ಸ್ಟ್ ರೀಸೆಂಟ್ ಆಗಿ ಮೈತ್ರಿ 2 ಇನಿಷಿಯೇಟಿವ್ ಅಂತ ಬರ್ತದೆ. ಮೈತ್ರಿ 2 ಅಂತೇಳಿ ಇದು ನಮ್ದು ಅಂಟಾರ್ಟಿಕಾ ಒಳಗೆ ಮಿಷನ್ ಐತ್ರಿ. ಅಂಟಾರ್ಟಿಕಾದಾಗ ಹೇಳತ್ನ ಅಂಟಾರ್ಟಿಕಾ ಆರ್ಕಟಿಕ್ ಅಂತ ಹೇಳಿ ಸೌತ್ ಪೋಲ್ ಎಲ್ಲಿ ಬರ್ತದೆ, ಅಂಟಾರ್ಟಿಕಾದಾಗ ಬರ್ತದೆ, ಆರ್ಕಟಿಕ್ದಾಗ. ಅಂಟಾರ್ಟಿಕಾದಾಗ ನಮ್ಮ ಮಿಷನ್ ಇರುವೆಲ್ಲ ಅಂಟಾರ್ಟಿಕಾದಾಗ ಹೋದ. ಆರ್ಕಟಿಕ್ದಾಗ ಬಂದಾಗ ಹಿಮಾದ್ರಿ ಅನ್ನೋದು ಒಂದು ಐತೆ. ಯಾಕಂದ್ರೆ ಆರ್ಕಟಿಕ್ ಅಂದ್ರೆ ಪೂರ್ತಿ ಬರಪ್ ಐತಿ, ಅಂಟಾರ್ಟಿಕಾದಾಗ ಇಲ್ಲತ್ತಲ್ಲ, ಅಲ್ಲಿ ಐತಿ ಪಾರ್ಶಿಯಲಿ ಐತಿ ಅಲ್ಲಿ. ಅದ್ರ ಸಂಬಂಧ ಹೇಳತ್ತ ಹಿಮಾದ್ರಿ ಬಂದ್ರೆ ಮ್ಯಾಲ ಉತ್ತರದಾಗ ಬರ್ತೈತಿ, ದಕ್ಷಿಣದಾಗ ಬರ್ತೈತಿ ಅಂಟಾರ್ಟಿಕಾ ಮಿಷನ್. ಎಲ್ಲ ಅಂಟಾರ್ಟಿಕಾ ಮಿಷನ್ಗಳು ಬಂದ್ರೆ ದಕ್ಷಿಣದಾಗ ಬರ್ತಾವ. ಒಂದೇದ ಭಾರತೀಯ ಮಾಡ್ತಾರನ, ಸಾರಿ ದಕ್ಷಿಣ ಗಂಗೋತ್ರಿ. ವೆರಿ ಗುಡ್. ದಕ್ಷಿಣ ಹೆಸರಿನಾಗೂ ಕನ್ಫ್ಯೂಸ್ ಆಗಲ್ಲ ನೋಡಿ, ದಕ್ಷಿಣದಾಗ ಕೊಟ್ಟಾರ. ಅದೇ ಅಂಟಾರ್ಟಿಕಾ ದಕ್ಷಿಣದಾಗ ಬರ್ತದೆ, ಅದಕ್ಕೆ ದಕ್ಷಿಣ ಗಂಗೋತ್ರಿ ಅಂತ ಕರ್ದಿದ್ವಿ. ಹೆಂಗ್ ಗಂಗಾ ನದಿ ಐತ್ಲ ಹಂಗ ರಿಸರ್ಚ್ ಮಾಡ್ಬೇಕಂತ ದಕ್ಷಿಣ ಗಂಗೋತ್ರಿ ಅಂತ ಕರ್ದಿದ್ರಿ. ಯಾವ್ದಂದ್ರ ಒಂದೇದ ಹೆಸರು ಇತ್ತು ದಕ್ಷಿಣ 1984ದಾಗ ದಕ್ಷಿಣ ಗಂಗೋತ್ರಿ ಅಂತ ಮಾಡ್ತಾರೆ. ಕರೆಕ್ಟಾ? 84 ಅಲ್ಲ, 83, 86, 89, 83, 89, 2012. ನಾ ಹೇಳಿ 83, 1983ದಾಗ ಬರ್ತೈತಿ. ನೆನಪಿರ್ತೈತೆ 1983ದಾಗ ಯಾವ್ದು ಮಾಡ್ತೀವಿ ಅಂದ್ರೆ ದಕ್ಷಿಣ ಗಂಗೋ. ಈಗ ಪ್ರೆಸೆಂಟ್ ಕೇಳಿರ್ತಾರ ಅಂಟಾರ್ಟಿಕಾ ಒಳಗೆ ಇಂಡಿಯಾದು ಎಷ್ಟು ಬೇಸ್ಗಳು ಅದಾವ ಅಥವಾ ಇಂಡಿಯಾದು ರಿಸರ್ಚ್ ಸೆಂಟರ್ ಹೊತ್ ಕೇಳ್ತಾರ ಅಥವಾ ಬೇಸ್ ಹೊತ್ ಕೇಳ್ತಾರೆ. ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 3. ನೆನಪಿಟ್ಕೋರಿ. ಆಪರೇಷನಲ್ ಅಂತ ಕೇಳ್ರೆ ಪ್ರೆಸೆಂಟ್ 2 ಅಂತ ಹೇಳ್ಬೇಕು. ಹೊಸದ ಮೈತ್ರಿ 2 ಇನ್ನ ಆಗುದೈತಿ 2029. ಪ್ರೆಸೆಂಟ್ 2 ಅದಾವ. ಯಾಕಂದ್ರೆ 1 ಹೇಳ್ಕೊತವ್ರೆ 1983ದಾಗ ಯಾವ್ದು ಬರ್ತದೆ ಅಂದ್ರೆ ದಕ್ಷಿಣ ಗಂಗೋತ್ರಿ. ಅದನ್ನ ಡಿಕಮಿಷನ್ ಮಾಡ್ತಾರ ಅಥವಾ ಡಿಸ್ಕಂಟಿನ್ಯೂ ಮಾಡ್ತಾರ, ಅದು ವರ್ಕ್ ಮಾಡತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಯಾವ್ದ ಮೈತ್ರಿ ಅಂತ ಬರ್ತದೆ. ಅದೇ ಮೈತ್ರಿ 1. ಮೈತ್ರಿ 1 ಅಂತ ಅಥವಾ ಮೈತ್ರಿ ಅನ್ನ. ಯಾಕಂದ್ರೆ 2ನೇದು ಕೊಡ್ಬೇಕಾರೆ ಮೈತ್ರಿ 2 ಅಂತ ಕೊಟ್ಟಾರ. ಕರೆಕ್ಟಾ? ಮೈತ್ರಿ 1 ಅಂತ ನೆನಪಿಟ್ಕೋರಿ. ಅದು ಯಾವ್ದಾರೆ 1989ದಾಗ 83, 89. ಆಮೇಲೆ ಇನ್ನೊಂದು ಬರ್ತೈತಿ 2002ರಾಗ ಯಾವ್ದಂದ್ರ ಭಾರತಿ. ನೆನಪಿರ್ತಾವ. 2002 2012, 83, 89, 2012. ಕರೆಕ್ಟ್. 3 ಗೊತ್ತದವಲ್ಲ ಯಾವ ಹೇಳ್ರಿ. ಒಂದೇದು ಯಾವ್ದಂದ್ರ ದಕ್ಷಿಣ ಗಂಗೋತ್ರಿ 1983ದಾಗ ಬರ್ತೈತಿ. ಮತ್ತೇನಂತ ಮುಂದಿನ ಹೇಳ್ರಣ. ದಕ್ಷಿಣ ಗಂಗೋತ್ರಿ ಒಂದೇದ, ಅದೇ ಡಿಕಮಿಷನ್ ಆಗೈತ್ರಿ, ಅದು ವರ್ಕ್ ಮಾಡತ್ತಿಲ್ಲ, ಅದು ರಿಸರ್ಚ್ ಸೆಂಟರ್ ವರ್ಕಿಂಗ್ ಇಲ್ಲ. ಇದು ಗೊತ್ತಾತ ಒಂದೇದ ವರ್ಕಿಂಗ್ ಇಲ್ಲ. 2ನೇದು ಯಾವ್ದಂದ್ರೆ ಮೈತ್ರಿ ಅಂತ ಬರ್ತೈತಿ. ಯಾವ್ದಾರ 1989ದಾಗ ಮೈತ್ರಿ ಅಂತ ಬಂದಿದೆ, ಪ್ರೆಸೆಂಟ್ ಆಪರೇಷನಲ್ ಐತಿ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಅಂದ್ರೆ ಭಾರತಿ, ಅದು ಪ್ರೆಸೆಂಟ್ ಆಪರೇಷನ್ ಐತಿ. ಈಗ ಆಪರೇಷನಲ್ ಅಂತ ಕೇಳ್ರಿ 2 ಹಾಕವು. ಯಾಕಂದ್ರೆ ನಾಳೆ ಹೇಳ್ಬೋದು ಮೈತ್ರಿ 2ಕ ಯಾವ ಕಂಟ್ರಿ ಅಂದ್ರೆ 2029ರಾಗ ಮೈತ್ರಿ 2 ಅನ್ನೋದ ರಿಸರ್ಚ್ ಸೆಂಟರ್ ಮಾಡತ್ತೀವಿ. ಬಟ್ 2029ರಾಗ ಬರ್ತೈತಿ. ಅದಕ್ಕೆ ಯಾವ ಕಂಟ್ರಿದವ್ರ ಫಂಡ್ ಮಾಡತ್ತಾರ? ಸೌದಿ ಅರೇಬಿಯಾ, UAE. 2ರಾಗ ಒಂದು. ಈಗ UAE ನೆನಪಿರ್ತೈತಲ್ಲ, UAE ದವ್ರು ನೋಡ್ರಿ ಮೈತ್ರಿ 2ಕ ಯಾವ ಒಂದು ಕಂಟ್ರಿದವ್ರ ಕೋಆಪರೇಷನ್ ಅಥವಾ ಸಹಕಾರ ಕೊಡತ್ತಾರ ಅಂದ್ರೆ UAE ದವ್ರು. ಯಾಕಂದ್ರೆ ಮೈತ್ರಿ 2ದಾಗ ರಿಸರ್ಚ್ ಸೆಂಟರ್ ಮಾಡ್ತಿಲ್ಲ ಅಂಟಾರ್ಟಿಕಾದವ್ರ. UAE ಕಂಡದವ್ರು UAE ಏನ್ ಮಾಡ್ತೈತೆ ಅಂದ್ರೆ ಫಂಡಿಂಗ್ ಮಾಡತೈತಿ. UAE ಅಂದ್ರೆ ಗೊತ್ತಾಗತ್ತಲ್ಲ, ರೀಸೆಂಟ್ ಆಗಿ ಒಪೆಕ್ದಿಂದ ಹೊರಗೆ ಬಂದ್ರು. UAE ದಾಗ ಎಷ್ಟು ಎಮಿರೇಟ್ಸ್ಗಳು ಅದಾವ ಅಂದ್ರೆ 7 ಎಮಿರೇಟ್ಸ್ಗಳು. ನೆನಪದವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತವ್ರು. ನೆನಪೈತ? ಪಾರು SDA. ವೆರಿ ಗುಡ್. ಹೇಳಿಬಿಡ್ರಿ ಅಂತ. ಯಪ್ಪ ಅಂದ್ರ ಫುಜರ. ಎಸ್. ಎ ಅಂದ್ರ ಅಬುದಾಬಿ. ಪಾರು SDA. UAE ಅಂತ ಕೇಳ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರ. ಎಮಿರೇಟ್ಸ್ಗಳು ಬಂದಾಗ 7 ಎಮಿರೇಟ್ಸ್ಗಳು ಇರ್ತಾವ. ಒಂದೇದು ಪಾರು SDA, PFARUSDA ಅಂತ ಬರ್ತದೆ. ಎಫ್ ಅಂದ್ರೆ ಏನಂದ್ರ ಫಜುರೈ, ಆಮೇಲೆ ಎ ಅಂದ್ರ ಅಬುದಾಬಿ, ಆಮೇಲೆ ಆರ್ ಅಂದ್ರ ರಾಸ್ ಅಲ್ ಖಮೈ ಅಂತ ಬರ್ತದೆ. ರಾಸ್ ಅಲ್ ಖಮೈ ಅಂತ ಬರ್ತೈತಿ. ಪಾರು. ಯು ಅಂದ್ರ ಉಮ್ಮಲ್ ಕುನಾಯ್ ಅಂತ ಬರ್ತದೆ. ಉಮ್ಮಲ್ ಕುನಾಯ್ ಹೊಸ ಹೊತ್ತಿವನ್ನ ಆದ್ರೂ ಒಂದ್ಸರಿ ಕೇಳಿ ಉಮ್ಮಲ್ ಕುನಾಯ್ ಅಂತ ಬರ್ತದೆ. ನೆನಪಿರ್ತಾವಲ್ಲ 4 ಅದು. SD ಅಂದ್ರು ಹೆಸರು ನೆನಪಿರ್ತಾವ. S ಅಂದ್ರ ಸಾರ್ಜಾ, D ಅಂದ್ರ ದುಬೈಯ, ಆಮೇಲೆ SDA. ಎ ಅಂದ್ರ ಅಜ್ಮನ್ ಅಂತ ಬರ್ತದೆ. ನೆನಪಿರ್ತಾವಲ್ಲ. ಇವೇನಂದ್ರೆ UAE ದಾಗ. ಯಾಕಂದ್ರೆ UAE ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿಲ್ಲ, ಅದ್ರ ಮೇಲೆ ಕೇಳ್ಬೋದು ಯಾವ ಒಂದು ಇನಿಷಿಯೇಟಿವ್ UAE ಹೆಲ್ಪ್ ಮಾಡತ್ತೈತೆ ಅಂದ್ರ ಮೈತ್ರಿ 2. ವೆರಿ ಗುಡ್. ಇದು ಮಿಸ್ಟಿ ಯೋಜನೆ ಐತಲ್ರಿ. ಮಿಸ್ಟಿ ಯೋಜನೆ ಯಾವ್ದಕ್ಕೆ ಸಂಬಂಧ ಬರ್ತೈತಿ? ಮ್ಯಾಂಗ್ರೋವ್ ಗ್ರೋತ್. ಅದ್ರ ಮೇಲಂತೂ ಕ್ವಶನ್ ಕೇಳಿರ್ತಾನೆ. ಮಿಸ್ಟಿ ಯೋಜನೆ ಅಂತ ಬಂದಾಗ ಎಲ್ಲಿ ಅಂದ್ರೆ ಮ್ಯಾಂಗ್ರೋವ್ ಸಂಬಂಧ ಬರ್ತೈತಿ. ಈಗ ಗೋದ್ನಾ ಯೋಜನೆ ಅಂತ ಬರ್ತೈತಿ. ಗೋದ್ನಾ ಪವರ್ ಪ್ಲಾಂಟ್ ಅಂತ ಎಲ್ಲಿ ಮಾಡತ್ತಾರ್ರಿ? ಛತ್ತೀಸ್ಗಢದವ್ರು. ಯಾವ ಸ್ಟೇಟ್ದವ್ರು ಮಾಡತ್ತಾರ? ಕರ್ನಾಟಕದ. ಇವು 2 ಕನ್ಫ್ಯೂಸ್ ಆಗಿರ್ತಾವ. ಛತ್ತೀಸ್ಗಢದಾಗ ಇಂಡಿಯಾದಿಂದ ಕರ್ನಾಟಕದಿಂದ ಫಸ್ಟ್ ಟೈಮ್ ಥರ್ಮಲ್ ಪವರ್ ಪ್ಲಾಂಟ್ ಮಾಡತ್ತಾರ. ಛತ್ತೀಸ್ಗಢದಾಗ ಎಲ್ಲಿ ಅಂದ್ರೆ ಗೋದ್ನಾ ಪವರ್ ಪ್ಲಾಂಟ್ ಅಂತೇಳಿ. ಯಾಕಂದ್ರೆ ಅಲ್ಲಿಂದ ಕೋಲ್ಗಳನ್ನ ತಂದು ಇಲ್ಲಿ ಥರ್ಮಲ್ ಪ್ಲಾಂಟ್ ರನ್ ಆಗ್ಬೇಕಾದ್ರೆ ಕೋಲ್ ಬೇಕು. ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಬೇಡ,
ಅಲ್ಲೇ ಪ್ಲಾಂಟ್ ಮಾಡಿ ಅಲ್ಲಿಂದ ವಿದ್ಯುತ್ ತಗೊಂಡಂತ ಹೇಳಿ ಮಾಡಿ ಗೋದ್ನಾಥ್ ಮಾಡ್ತಾರೆ. ಇದನ್ನ ಬಿಟ್ಟು ಇನ್ನೊಂದು ಏನಂದ್ರೆ ಗೋವಾ ಮತ್ತು ಛತ್ತೀಸ್ಗಢ ನಡುವೆ ಒಂದು ಇದನ್ನೇನಂದ್ರೆ ಎನರ್ಜಿ ಟ್ರಾನ್ಸ್ಮಿಷನ್ ಲೈನ್ ಬರತೈತೆ. ಅದೇನಂದ್ರೆ ಇವ್ರು ಮಾದಾಯಿಗೆ ನಾವು ಸಹಾಯ ಮಾಡಲ್ಲ ಅನ್ನತ್ತಾರಲ್ಲ, ಹೆಲ್ಪ್ ಮಾಡಂಗಿಲ್ಲ ಅಂದಾರಲ್ಲ, ಅದ್ರ ಸಲ್ಮಂದಿ ಇಲ್ಲಿಂದ ಲೈನ್ ವೈರ್ ಹೆಂಗೆ ಹೋಯ್ತಿರಿ ಅಂತ ಹೇಳಿ ಇವ್ರು ಕೂತಾರ ಕರ್ನಾಟಕದವ್ರು. ಅದ್ರ ಸಲ್ಮಂದಿ ಯಾವ್ದು ಬರ್ತದೆ ಅಂದ್ರೆ ಗೋವಾ ತಮ್ನಾರ್ ಪ್ರಾಜೆಕ್ಟ್ ಅಂತ ಇವು ಎರಡು ನೆನಪಿಟ್ಟು ಬರ. ಗೋವಾ ತಮ್ನಾರ ಗೋದ್ನಾ ಬರ್ತೇಳಿ ಕರ್ನಾಟಕದವ್ರು ಹೋಗಿ ಛತ್ತೀಸ್ಗಢದಾಗ ಮಾಡತ್ತಾರೇನ್ರಿ ಥರ್ಮಲ್ ಅಥವಾ ಥರ್ಮಲ್ ಪವರ್ ಪ್ಲಾಂಟ್ ಡೆವಲಪ್ ಮಾಡತ್ತಾರ ಛತ್ತೀಸ್ಗಢದಿಂದ ವಿದ್ಯುತ್ ಜನರೇಟ್ ಮಾಡಕ್ಕೆ. ಯಾಕಂದ್ರೆ ಕೋಲ್ ಜಾಸ್ತಿ ಅವೈಲೇಬಲ್ ಇರ್ತೈತೆ ಅಲ್ಲಿ. ಹಂಗೆ ಏನು ಮಾಡತ್ತಾರ ಅಂದ್ರೆ ಏನು ಛತ್ತೀಸ್ಗಢದಾಗ ಎನರ್ಜಿ ಅಥವಾ ವಿದ್ಯುತ್ ಡೆವಲಪ್ ಆಗಿರ್ತೈತಲ್ಲ ಆ ವಿದ್ಯುತ್ ಎಲ್ಲಿ ಕೊಡತ್ತಾರ ಅಂದ್ರೆ ಗೋವಾದಾಗ. ಯಾಕಂದ್ರೆ ಗೋವಾದಾಗ ಹೈಯೆಸ್ಟ್ ಎನರ್ಜಿ ಬೇಕು. ಯಾಕಂದ್ರೆ ಅವ್ರದ್ದು ಕ್ಯಾಸಿನೋ ಅವ ಇವ ರನ್ ಆಗ್ಬೇಕಾರೆ ಎಲೆಕ್ಟ್ರಿಸಿಟಿ ಬೇಕಲ್ಲ. ಎಲೆಕ್ಟ್ರಿಸಿಟಿ ಬೇಕಲ್ಲ, ಅದನ್ನ ಎಲ್ಲಿಂದ ತರತ್ತಾರ ಅಂದ್ರೆ ಗೋವಾ ತಮ್ನಾರ್ ಪ್ರಾಜೆಕ್ಟ್ ಅಂತ ಬರ್ತದೆ. ಇದು ಏನು ಕೇಳಿರ್ತಾರೆ ಅಂದ್ರೆ ಗೋವಾ ತಮ್ನಾರ್ ಪ್ರಾಜೆಕ್ಟ್ ಒಳಗೆ ತಮ್ನಾರ್ ಅನ್ನೋದು ಅಥವಾ ಗೋವಾ ಯಾವ ಒಂದು ಸ್ಟೇಟ್ದಿಂದ ತರತೈತೆ ಅಂದ್ರೆ ತಮ್ನಾರ್ದಿಂದ. ಅದು ಎಲ್ಲಿಂದ ಹಾದು ಹೋಗ್ಬೇಕಂದ್ರೆ ಕರ್ನಾಟಕದಿಂದ ಹಾದು ಹೋಗ್ಬೇಕ್ರಿ. ಅದ್ರ ಸಲ್ಮಂದಿ ಏನಂದ್ರೆ ಕರ್ನಾಟಕ ಅದು ಕ್ರೈಸಿಸ್ ಈಗ ಮಾದಾಯಿ ಯೋಜನೆ ಬಂದಾಗ ಅದನ್ನ ಡಿಪೆಂಡ್ ಮಾಡ್ಕೊಳತ್ತಿದ್ರು. ಅದ್ರ ಸಲ್ಮಂದಿ ಎರಡು ನೆನಪಿರ್ತಾವಲ್ಲ, ಯಾವ್ದಂದ್ರೆ ಗೋವಾ ತಮ್ನಾರ ಮತ್ತು ಗೋದ್ನಾ ಬಂದಾಗ ಟೋಟಲ್ ಡೆಡಿಕೇಟೆಡ್ ಆಗಿ ಕರ್ನಾಟಕದವ್ರು ಹೋಗಿ ಛತ್ತೀಸ್ಗಢದಾಗ ಥರ್ಮಲ್ ಪವರ್ ಪ್ಲಾಂಟ್ ಓಪನ್ ಮಾಡೋದು. ಗೋವಾ ತಮ್ನಾರ್ ಬಂದ್ರೆ ತಮ್ನಾರ್ ಅನ್ನೋದು ಛತ್ತೀಸ್ಗಢದಾಗ ಗೋವಾ ಇಲ್ಲಿ ತಮ್ನಾರ್ದಿಂದ ಗೋವಾಕ್ಕೆ ಏನು ಮಾಡೋದು ಟ್ರಾನ್ಸ್ಮಿಷನ್ ಲೈನ್ ಮಾಡೋದು. ಯಾವ್ದಾದ್ರೆ ವಿದ್ಯುತ್ ಟ್ರಾನ್ಸ್ಮಿಷನ್ ಮಾಡಕ್ಕೆ ನೆನಪಿರ್ತಾವಲ್ಲ. ಛತ್ತೀಸ್ಗಢದಾಗ ಇಡ್ರಿ ಝೋನಲ್ ಕೌನ್ಸಿಲ್ ರೀಸೆಂಟಾಗಿ ಯಾವ್ದ್ರದ್ದು ಮೀಟಿಂಗ್ ಛತ್ತೀಸ್ಗಢದಾಗ ಆಕತಿ. ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಆಕತಿ, ಈಸ್ಟ್ ಝೋನಲ್ ಕೌನ್ಸಿಲ್ ಆಕತಿ, ವೆಸ್ಟ್ ಆಕತಿ. ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಮೀಟಿಂಗ್ ಹತ್ತಕತಿ ಎಲ್ಲಿ ಆಗೈತೆ ಅಂದ್ರೆ ಛತ್ತೀಸ್ಗಢದಾಗ. ನೆನಪಿಟ್ಕೊ ಛತ್ತೀಸ್ಗಢ ಬಂದಾಗ ರೀಸೆಂಟಾಗಿ ಗ್ರೀನ್ ಸಿಟಿ ಏನ್ರಿ ಕರೆಕ್ಟ್. ಇಂಡಿಯಾದಾಗ ಫಸ್ಟ್ ಟೈಮ್ ಗ್ರೀನ್ ಜಿ ಡಿ ಪಿ ಅಂತ ಬರ್ತದೆ. ಜಿ ಡಿ ಪಿ ಅಂದ್ರೆ ಗೊತ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಜಿ ಡಿ ಪಿ ಪ್ರೆಸೆಂಟ್ ನಮ್ಮ ಇಂಡಿಯಾ ಕ್ಯಾಲ್ಕುಲೇಟ್ ಮಾಡಲಿ, ಕರ್ನಾಟಕ ಕ್ಯಾಲ್ಕುಲೇಟ್ ಮಾಡಿ. ಜಿ ಡಿ ಪಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿರ್ತದೆ ಗ್ರಾಸ್ ಡೊಮೆಸ್ಟಿಕ್ ಅಂದ್ರೆ ನಮ್ಮ ಭೂಮಿ ಆವೃತ್ತಿ ಏನಿರ್ತದೆ ಅದ್ರೊಳಗೆ ಡೆವಲಪ್ ಆಗ್ಬೇಕು. ಕರೆಕ್ಟ್. ಈ ಕರ್ನಾಟಕದ ಜಿ ಡಿ ಪಿ ಅಂತ ಬಂದ್ರೆ ಕರ್ನಾಟಕ GSDP ಅಂತ ಕರಿತೀವಲ್ಲ, ಕರ್ನಾಟಕದ ಬಾರ್ಡರ್ ಏರಿಯಾ ಒಳಗೆ ಎಲ್ಲಿ ಡೆವಲಪ್ ಆಗತ್ತೆ ಅದು ಅಷ್ಟು ಅದ್ರೊಳಗೆ ಫಾರಿನಿಂದ ಅದು ಆ್ಯಡ್ ಆಗಂಗಿಲ್ಲ ಜಿ ಡಿ ಪಿ ಒಳಗೆ. ಹಂಗೆ ಸೇಮ್ ಫಸ್ಟ್ ಟೈಮ್ ಏನು ಮಾಡಿದ್ರೆ ಈ ಜಿ ಡಿ ಪಿ ಒಳಗೆ ಎಲ್ಲ ಬರ್ತೈತ್ರಿ. ನಾವು ಗ್ರೀನ್ದಿಂದ ಡೆವಲಪ್ ಮಾಡಲಿ ಎಲ್ಲ ಮಾಡಲಿ ಇಲ್ಲಿತ್ತು, ಬಟ್ ಡೆಡಿಕೇಟೆಡ್ ಆಗಿ ಗ್ರೀನ್ ಜಿ ಡಿ ಪಿ ಅಂತ ಡೆವಲಪ್ ಮಾಡ್ತಾರೆ. ಗ್ರೀನ್ ಜಿ ಡಿ ಪಿ ಅಂತ ಯಾಕೆ ಕರೀತಾರೆ? ಗ್ರೀನ್ ಎನರ್ಜಿ ಅಥವಾ ರಿನ್ಯೂಯಬಲ್ ಎನರ್ಜಿದಿಂದ ಆರ್ಥಿಕತೆಗೆ ಉತ್ತೇಜನ ಕೊಟ್ಟಿರ್ತಾವಲ್ಲ ಅಂಥದ್ರಿಂದ ಏನು ಬರ್ತೈತಲ್ಲ ಅದಕ್ಕೆ ಗ್ರೀನ್ ಜಿ ಡಿ ಪಿ ಒಳಗೆ ಸೇರಿಸ್ಬೇಕತ್ತಾರ. ಅದೇ ಯಾವ ಸ್ಟೇಟ್ ಅಂದ್ರೆ ಛತ್ತೀಸ್ಗಢ. ನೆನಪಿರ್ತೈತಲ್ಲ. ಇನ್ನೊಂದು ಮಾಡ್ತಾರೆ ಛತ್ತೀಸ್ಗಢದ ಫಸ್ಟ್ ಟೈಮ್ AI ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂದ್ರೆ ಛತ್ತೀಸ್ಗಢದ ನವರಾಯ್ಪುರ, ಛತ್ತೀಸ್ಗಢದ ಬಿಲಾಸ್ಪುರ, ಛತ್ತೀಸ್ಗಢದ ನವರಾಯ್ಪುರ. ಸಾಕನ ಮರ್ತೋಕವು ಜಲ್ದಿ. ಇದು ಲಾಸ್ಟ್ ಒಂದು ಹೇಳ್ತೀನಿ. ರೀಸೆಂಟ್ ಆಗಿ ಕರ್ನಾಟಕದಾಗ ಕಾಸರಗೋಡು ನ್ಯೂಸ್ನಾಗ ಇತ್ತು ನೋಡ್ರಿ. ಕಾಸರಗೋಡು ಯಾಕಂದ್ರೆ ಕಾಸರಗೋಡು ಬಂದಾಗ ಈಗ ರೀಸೆಂಟ್ ಆಗಿ ಎದಕ್ಕೆ ಸಲ ನ್ಯೂಸ್ನಾಗ ಇರ್ತೈತೆ ಅಂದ್ರೆ ಕಾಸರಗೋಡು ಅಂತ ಬಂದ್ರೆ ಯಾವ್ದಂದ್ರೆ ಬ್ಲೂ ಫ್ಲಾಗ್ ಬೀಚಸ್ ಐತಿ. ಕರೆಕ್ಟಾ. ಬಟ್ ಕಾಸರಗೋಡ್ದಾಗ ಏನ್ ಮಾಡತ್ತಿದ್ರ ಅಂದ್ರೆ ಭಾಷಾ ಮಸೂದೆ ಅಂತ ಬರ್ತೈತಿ. ಇದು ನ್ಯೂಸ್ನಾಗ ಯಾಕೆ ಬಂದಿತ್ತು ಅಂದ್ರೆ ಕೇರಳದವ್ರು ಏನೈತಲ್ರಿ ಕಾಸರಗೋಡ್ ಅಂತ ಹೇಳತ್ನ ಕಾಸರಗೋಡ್ ಬಂದ್ರೆ ಕರ್ನಾಟಕ, ಕೋಡ್ ಬಂದ್ರೆ ಕ ಮ್ಯಾಚ್ ಮಾಡ್ರಿ, ಗೋಡ್ ಅಂತ ಬಂದ್ರೆ ಕೇರಳದಾಗ ಬರ್ತದೆ. ಆ ಕಾಸರಗೋಡ್ದಾಗ ಏನ್ ಮಾಡತ್ತೀರ ಅಂದ್ರೆ ಕೇರಳದವ್ರು ಏನ್ ಮಾಡಿದ್ರೆ ಮಲಯಾಳಿಯಂ ಅಂತ ಭಾಷೆ ಬರ್ತೈತಲ್ಲ ಅವ್ರು ಏನ್ ಮಾಡಿದ್ರೆ ಕಂಪಲ್ಸರಿ ಮಲಯಾಳಿಯಂನ ಏನ್ ಮಾಡ್ಬೇಕಾದ್ರೆ ಪ್ರಾಥಮಿಕ ಭಾಷೆ ಮಾಡ್ಬೇಕಂತ ಅನ್ನತ್ತಿದ್ರ. ಬಟ್ ಕಾಸರಗೋಡ್ದಾಗ ಏನೈತೆ ಅಂದ್ರೆ ಅಲ್ಲಿ ಪ್ರಾದೇಶಿಕವಾಗಿ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಕರ್ನಾಟಕದ ಅಥವಾ ಕನ್ನಡ ಭಾಷೆನ ಹೈಯೆಸ್ಟ್ ಮಾತಾಡೋರು ಕನ್ನಡ ಅದಾರ. ಇದ ಕ್ರೈಸಿಸ್ ಏನಾಗತ್ತಿತ್ತು ಅಂದ್ರೆ ನಮ್ಮಲ್ಲಿ ಏನ್ ಮಾಡತ್ತೀರ ನೀವು ಆ ಭಾಷೆ ಅಥವಾ ನಮ್ಮ ಪ್ರಾಥಮಿಕ ಭಾಷೆ ಹಕ್ಕನ್ನ ಕಿತ್ಕೊಳತ್ತೀರಿ, ಮಲಯಾಳಿಯಂ ತರಬೇಡ್ರಿ ಅಂತ ಹೇಳತ್ತಿದ್ರಲ್ಲ. ಅದು ಪ್ರೊಟೆಸ್ಟ್ ನ್ಯೂಸ್ನಾಗ ಇತ್ತು. ಆ ಟೈಮ್ನಾಗ ಆರ್ಟಿಕಲ್ ನ್ಯೂಸ್ನಾಗ ಬಂದಿದ್ದು ಡೈರೆಕ್ಟ್ ಕೇಳಿರ್ತಾನೆ ಆರ್ಟಿಕಲ್. ಲಾಸ್ಟ್ ಟೈಮ್ ಹೆಂಗದ 200 ಆರ್ಟಿಕಲ್ ಕೇಳಿದ್ಲ ನ್ಯೂಸ್ನಾಗ ಯಾವ ಇರ್ತಾವ ಆರ್ಟಿಕಲ್ ಕೇಳ್ತಾನೆ. ಈ ಕಾಸರಗೋಡ್ ಅಂತ ಐತಲ್ಲ ಕಾಸರಗೋಡ್ದಾಗ ಅವ್ರ ಮಲಯಾಳಿಯಂ ಭಾಷೆ ಮಸೂದೇನೇ ಇರತ್ತಿಲ್ಲ. ಮಲಯಾಳಿಯಂ ಭಾಷೆ ಅಂದ್ರೆ ಪೂರ್ತಿ ಕೇರಳ. ಯಾಕಂದ್ರೆ ಕೇರಳದ ಹೆಸರು ಚೇಂಜ್ ಮಾಡ್ರಿ ಏನಂತ ಮಾಡ್ರಿ ಅವ್ರ ಕೇರಳ ಮಾಡ್ಯಾರ. ಅವರ ಭಾಷೆ ಆದ್ಯತೆ ಕೊಟ್ಟ ಕೇರಳ ಮತ್ತೆ ಏನ್ ಮಾಡ್ಕೊಂಡ್ರಲ್ಲ ಅವ್ರು ಏನ್ ಮಾಡತ್ತಾರ ಕೇರಳದಾಗ ಏನ್ ಪೂರ್ತಿ ಏನೈತಲ್ಲ ಮಲಯಾಳಿಯಂ ಭಾಷೆ ಕಂಪಲ್ಸರಿ ಕಲಿಯಬೇಕಂತ ಮಾಡತ್ತಿದ್ರು. ಯಾಕಂದ್ರೆ ಅವೆಲ್ಲ ಏನಂದ್ರೆ ನಮ್ಮ ಸೌತ್ದಾಗ ಬಂದಿದ್ದು ಏನ್ ಮಾಡತ್ತಂದ್ರ 3 ಲ್ಯಾಂಗ್ವೇಜ್ ಫಾರ್ಮುಲಾಗ ಅಪೋಸ್ ಅದೀವಿ ನಾವು. ದ್ವಿ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಸ್ವದೇಶಿ ಭಾಷೆನ ಏನಿರ್ತಲ್ಲ ಅದನ್ನ ಪ್ರಮೋಷನ್ ಮಾಡ್ತಿರ್ತಾರೆ. ಇವ್ರು ಏನು ಮಾಡತ್ತಾರೆ ಮಲಯಾಳಿಯಂನ ಕಂಪಲ್ಸರಿ ಮಾಡ್ಬೇಕಂದಿದ್ರಿ. ಮಲಯಾಳಿಯಂ ಕಂಪಲ್ಸರಿ ಮಾಡ್ಬೇಕಾರೆ ಅದು ನ್ಯೂಸ್ನ ಬಂದಿತ್ತು ಆರ್ಟಿಕಲ್ ಏನಂದ್ರೆ ಒಂದು ರಾಜ್ಯ ಏನಂದ್ರೆ ಒಂದು ಪ್ರಾದೇಶಿಕ ಭಾಷೆನೂ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡ್ಬೋದು ಅಥವಾ ಎರಡನ್ನು ಘೋಷಣೆ ಮಾಡ್ಬೋದು. ಆರ್ಟಿಕಲ್ ಅದಾವತ್ತು ಹೇಳಿದ್ನಿ. ಫಸ್ಟ್ನೇಡಿಂದ ಸ್ಟಾರ್ಟ್ ಆಕಾವು 345ರಿಂದ ಸ್ಟಾರ್ಟ್ ಆಕಾವು. ಸಿರೀಸ್ ಹೇಳ್ಕೊತೋಗ್ಬಿಡ್ರಿ. 345ನೇ ಆರ್ಟಿಕಲ್ ಏನು ಹೇಳ್ತೈತ್ರಿ ನೆನಪಿರ್ತೈತಲ್ಲ. ಈಗ ನೋಡ್ರಿ ಈಗ ಇನ್ನೊಂದು ನ್ಯೂಸ್ನಾಗ ಯಾಕಂದ್ರೆ ಕರ್ನಾಟಕದಿಂದ ತುಳು ಭಾಷೆನೂ ಡಿಮ್ಯಾಂಡ್ ಮಾಡತ್ತಿದ್ರೆ ನೆನಪೈತಲ್ಲ. ಕರ್ನಾಟಕದಾಗ ಎರಡನೇ ಪ್ರಾದೇಶಿಕ ಕರ್ನಾಟಕದಾಗ ಇರೋದು ಒಂದು ಪ್ರಾದೇಶಿಕ ಭಾಷೆ ಯಾವ್ದಂದ್ರೆ ಕನ್ನಡ. ಈಗ ಹಂಗೆ ಭಾರತಕ್ಕೆ ಬಂದಾಗ ಇಂಗ್ಲೀಷ ಮತ್ತು ಹಿಂದಿ ಬರ್ತಾವೆ, ಪ್ರಾದೇಶಿಕವಾಗಿ ಯೂಸ್ ಮಾಡ್ತಿರ್ತಾವೆ. ಯಾವ್ದಾರ ವರ್ಡಿಕ್ಟ್ ಬಂದ್ರೆ ಸುಪ್ರೀಂ ಕೋರ್ಟ್ ಬಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ನಾಗ ಬರ್ತಾವೆ. ಬಟ್ ಕರ್ನಾಟಕದಾಗ ಬಂದಾಗ ಪೂರ್ತಿ ಇಂಗ್ಲೀಷ್ನಾಗ ಕೊಡಂಗಿಲ್ಲ. ಕಂಪಲ್ಸರಿ ನೋಟಿಫಿಕೇಶನ್
ಕಮ್ಯುನಿಕೇಶನ್ ಮಾಡಲಿ ಏನೇ ಮಾಡಲಿ ಕಂಪಲ್ಸರಿ ಯಾವ್ದಾರ ಬರ್ಬೇಕಾರೆ ಕನ್ನಡ ಬರಬೇಕ್ರಿ. ಯಾಕಂದ್ರೆ ಕನ್ನಡ ಏನೈತಂದ್ರೆ ಅಧಿಕೃತ ಭಾಷೆ ಅಂತೈತಿ. ಇದು ಅಧಿಕೃತ ಭಾಷೆ ಒಂದು ರಾಜ್ಯ ಒಂದು ಭಾಷೆನ ಹೊಂದಬಹುದು ಅಂತ ಹೇಳುದು ಆರ್ಟಿಕಲ್ ಯಾವ್ದಂದ್ರೆ 345 ಕರೆಕ್ಟಾ. 345ನೇ ಆರ್ಟಿಕಲ್ ಏನೈತೆ ಒಂದು ರಾಜ್ಯ ಏನ್ ಮಾಡ್ಬೋದ್ರ ಅಧಿಕೃತ ಭಾಷೆಯಾಗಿ ನೀವು ಹೊಂದಬಹುದು, ಒಂದು ಹೊಂದಬಹುದು. ಯಾವ್ದಾರ 345 ಇದು ಒಂದು ಯಾವ್ದಾರ ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ಕೊರತ್ತೇಳಿ. 346 ಬರ್ತೈತೆ ಅದ್ರ ಸೆಕೆಂಡ್ 45 ಆದ್ಮೇಲೆ 46. ಇದು ಏನ್ ಹೇಳ್ತೈತೆ ಅಂದ್ರೆ ಮಗ್ಲು ಯಾವ್ದಾರ ರಾಜ್ಯದ ಜೋಡ ಅಥವಾ ಸಂವಹನ ಮಾಡ್ಬೇಕಲ್ಲ. ನಾವು ಈ ಕರ್ನಾಟಕದವ್ರ ಗೋವಾ ಜೋಡ ಕಮ್ಯುನಿಕೇಶನ್ ಮಾಡ್ಬೇಕ್ರಿ. ಅವ್ರ ಜೋಡ ಕಮ್ಯುನಿಕೇಶನ್ ಮಾಡ್ಬೇಕಾರೆ ಅವ್ರಿಗೂ ಕನ್ನಡದಾಗ ಮಾತಾಡ್ರೆ ತಿಳಿಲಿಕ್ಕೆ ಏನ್ ಮಾಡ್ಬೇಕು, ಅವಾಗ ಒಂದ್ ಏನಂದ್ರೆ ನಾವು ಅಫಿಷಿಯಲ್ ಆಗಿ ತಗೋಬೇಕು. ಇದು ಎದಕ್ ತರ್ತಾರಪ್ಪ, ಹಿಂದಿ ಆಲ್ರೆಡಿ ಐತಂದಾಗ ಹಿಂದಿ ನಾವು ಅಪೋಸ್ ಮಾಡ್ತಿದ್ವಿ ಅಂತೇಳಿ ಅವಾಗ ಏನ್ ಮಾಡ್ಬೋದು ಅಂದ್ರೆ ಸ್ವಂತ ಆರ್ಟಿಕಲ್ ನಮ್ದು ಹಕ್ ಐತಿ. ನಾವು ಔಟ್ ಆಫ್ ಸ್ಟೇಟ್ ನಮ್ಮ ಏನ್ ಇದನ್ನ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅದಲ್ಲ, ಇವ ಲ್ಯಾಂಗ್ವೇಜ್ ಒಳಗ ನಾವು ಒಂದು ಸ್ಟೇಟ್ ಏನ್ ಮಾಡ್ಬೋದು ಅಂದ್ರೆ ಕಮ್ಯುನಿಕೇಶನ್ ಮಾಡ್ಬೋದು. ಇಲ್ಲಿ ಅಪ್ಲೈಡ್ ಕೇಳಿದಾಗ ಹಿಂದಿನ ಕಂಪಲ್ಸರಿ ಮಾಡ್ಬೇಕಂತ ಏನಿಲ್ರಿ. ಹಿಂದಿ ಏನಂದ್ರೆ ಉತ್ತರದಾಗ ಅಟ್ಟ ಯೂಸ್ ಮಾಡ್ಬೋದು, ದಕ್ಷಿಣದಾಗ ಮಾಡ್ಬೋದು. ಯಾವ್ದಾರ ಒಂದು ಸ್ಟೇಟ್ ಇರ್ತಲ್ಲ ಆ ಸ್ಟೇಟ್ ಜೋಡ ಕಮ್ಯುನಿಕೇಶನ್ ಆಗಿ ಒಂದ್ ಅಥವಾ ಎರಡು ಪ್ರಾದೇಶಿಕ ಭಾಷೆಗಳನ್ನ ಅಡಾಪ್ಟ್ ಮಾಡ್ಕೋಬಹುದು. ಅದು ಯಾವ್ದಂದ್ರೆ 46. ಅದಾದ್ಮೇಲೆ ಇನ್ನೊಂದು ಬರ್ತೈತೆ ಆರ್ಟಿಕಲ್ ಯಾವ್ದಂದ್ರೆ 47. ಇದು ನ್ಯೂಸ್ನಾಗ ಇತ್ತು. ಈಗ ತುಳು ಅಂತ ಹೇಳಿನಲ್ಲ, ನಮ್ಮಲ್ಲಿ ತುಳುನಾಡು ಅಂತ ಕರಿತಿಲ್ಲ. ಅವ್ರ ಏನ್ ತುಳು ಭಾಷೆ ಮಾತಾಡ್ತಿರ್ತಾರಲ್ರಿ ಅವ್ರು ಸ್ವಂತ ಅವ್ರ ಏನ ಪ್ರಾದೇಶಿಕ ಭಾಷೆ ಘೋಷಣೆ ಮಾಡ್ಕೋಬೇಕಂದಿದ್ರು. ಅದನ್ನ ಏನ್ ಮಾಡ್ತಾರಂದ್ರೆ ರಾಷ್ಟ್ರಪತಿಯವರ ಐಡೆಂಟಿಫೈ ಮಾಡ್ತಾರೆ. ಯಾವ್ದಂದ್ರೆ ಜಿಯೋಗ್ರಾಫಿಕಲ್ ಏರಿಯಾ ಆಗಲಿ ಅಥವಾ ಯಾವ್ದಾರ ಒಂದು ಏರಿಯಾ ಇರ್ತೈತಲ್ಲ ಆ ಈ ರೀಸನ್ ಒಳಗ ಅವ್ರಿಗೆ ಎಲ್ಲರ ಪ್ರಾದೇಶಿಕ ಭಾಷೆ ಇದ ಬೇಕಂತೇಳಿ ಕಂಪಲ್ಸರಿ ಅದ ಭಾಷೆ ಒಳಗೆ ಕೊಡ್ಬೇಕು. ಈ ಕರ್ನಾಟಕದವ್ರು ಏನ್ ಹೇಳ್ಬೋದು ಅಂದ್ರೆ ತುಳು ಇಲ್ಲ ಉಡುಪಿ ಅಂತ ದಕ್ಷಿಣ ಕನ್ನಡ ಉಡುಪಿ ಅಲ್ಲೆಲ್ಲ ತುಳು ಭಾಷೆ ಮಾತಾಡ್ತಾರಲ್ರಿ. ಅವ್ರು ಏನ್ ಮಾಡ್ಬೋದು ಅಂದ್ರೆ ಈಗ ನಾಳೆ ಕರ್ನಾಟಕದವ್ರ ನಮ್ದು ಕನ್ನಡ ಅಧಿಕೃತ ಭಾಷೆ ಐತಿ, ನಾವು ನೋಟಿಫಿಕೇಶನ್ ಕನ್ನಡದಾಗ ಕೊಟ್ಟು ಇದನ್ನ ಓದ್ಕೋರಿ ಅಂದ್ರೆ ತಿಳಿ ಅವ್ರ ಲ್ಯಾಂಗ್ವೇಜ್ ಅವ್ರ ರಾಷ್ಟ್ರಪತಿಯಿಂದ ಎಲ್ಲರ ಹೇಳಿಕೆ ಸಿಕ್ ನಮ್ಮ 347ನೇ ಆರ್ಟಿಕಲ್ ಪ್ರಕಾರ ಅವ್ರ ಅಧಿಕೃತ ಭಾಷೆ ಅಂತ ಎಲ್ಲರ ಉಡುಪಿ ದಕ್ಷಿಣ ಕನ್ನಡದಾಗ ಅವ್ರು ತುಳು ಡಿಕ್ಲೇರ್ ಮಾಡ್ಕೊಂಡ್ರೆ ತಿಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಏನೇ ಪ್ರಾಜೆಕ್ಟ್ ಪ್ಲಾನ್ ಮಾಡಲಿ ಏನೇ ಮಾಡಲಿ ಕರ್ನಾಟಕ ಬಜೆಟ್ ಮಾಡಲಿ ಅಥವಾ ಒಂದು ಸಣ್ಣ ನೋಟಿಫಿಕೇಶನ್ ಮಾಡ್ರು ಕಂಪಲ್ಸರಿ ತುಳು ಲ್ಯಾಂಗ್ವೇಜ್ನಾಗ ಪ್ರಿಂಟ್ ಮಾಡಬೇಕು. ಅದ ಆರ್ಟಿಕಲ್ ಯಾವ್ದಂದ್ರೆ 347. ನೆನಪಿರ್ತಾವಲ್ಲ 1 ಆರ್ಟಿಕಲ್ ಏನ 46 ಅಧಿಕೃತ ಭಾಷೆ, 45 ಅಧಿಕೃತ, 46 ಬಂದಾಗ ಪ್ರಾದೇಶಿಕ. ಯಾವ್ದಾರ 2 ಸ್ಟೇಟ್ ನಡು ಯಾವ್ದಾರ ಘೋಷಣೆ ಮಾಡ್ಕೋಬಹುದು ನಾವು. ಅಂದ್ರೆ ಅಧಿಕಾರ ಐತಂದಂಗ ಆರ್ಟಿಕಲ್ ಪ್ರಕಾರ ಯಾವ್ದಾರ 2 ಸ್ಟೇಟ್ ನಡು ಅಥವಾ ಬೇರೆ ಸ್ಟೇಟ್ ಜೋಡ ಸಂವಹನ ಮಾಡ್ಕೊಳಕ್ ಕಮ್ಯುನಿಕೇಶನ್ ಮಾಡ್ಕೊಳಕ ಮಾಡ್ಬೋದು. 46 47 ಬಂದಾಗ ಅದೇ ಹೇಳಿ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಈ ತುಳು ಲ್ಯಾಂಗ್ವೇಜ್ ಡಿಮ್ಯಾಂಡ್ ಮಾಡತ್ತಾರಲ್ಲ ಆ ಪ್ರಾದೇಶಿಕ ಲ್ಯಾಂಗ್ವೇಜ್ ಒಳಗತ್ತೆ ಡಿಕ್ಲೇರ್ ಮಾಡ್ರೆ ಅಲ್ಲಿ ತುಳುನ ಅಧಿಕೃತ ಲ್ಯಾಂಗ್ವೇಜ್ ಅಲ್ಲಿ ಏನೋ ಮಾತಾಡ್ರಿ ಏನೋ ರೂಲ್ಸ್ ಬರಲಿ ಏನೋ ಬರಲಿ ತುಳು ಒಳಗೆ ಕಂಪಲ್ಸರಿ ಮಾಡ್ಬೋದು. ಈಗ ಬಟ್ ನಮ್ಮಲ್ಲಿ ಈಗ ಏನಂದ್ರೆ ಪ್ರೆಸೆಂಟ್ ಒಂದೈತಿ ಯಾವ್ದಂದ್ರೆ ಕನ್ನಡ. ಈ ತುಳುಗ್ ಡಿಮ್ಯಾಂಡ್ ಮಾಡತ್ತಾರ ಇನ್ನ ಕೊಟ್ಟಿಲ್ಲ. ಇವು 3 ಆರ್ಟಿಕಲ್ ಅದು ಅಲ್ಲ. ಇದಾದ್ಮೇಲೆ ಇನ್ನು ಬರ್ತೈತ್ರಿ 2 ಆರ್ಟಿಕಲ್ ಪ್ರಾಥಮಿಕ ಶಿಕ್ಷಣ. ಈಗ ನ್ಯೂಸ್ನಾಗ ಇದು ಆರ್ಟಿಕಲ್ ಎದಕ್ಕೆ ಈಗ ನಾ ಹೇಳಲೇ ತುಳು ಲ್ಯಾಂಗ್ವೇಜ್ ರಿಲೇಟೆಡ್ ಬಂದಾಗ ಇವು 3 ಆರ್ಟಿಕಲ್ನಾಗ ಲಿಂಕ್ ಬರ್ತೈತಿ. ಮತ್ತೆ ಕಾಸರಗೋಡಿಗೆ ಬರ್ತೈತಿ. ಬಟ್ ಕಾಸರಗೋಡ್ದಾಗ ಮೇನ್ ಡಿಫೆನ್ಸ್ ಏನಾಗಿದ್ದಂದ್ರೆ ಕ್ರೈಸಿಸ್ ಎಜುಕೇಶನ್ ಒಳಗ ಅವ್ರು ಏನ್ ಮಾಡತ್ತೀರಿ ಅಂದ್ರೆ ಮಲಯಾಳಿಯಂ ಹೇರತ್ತೀರಿ. ಬಟ್ ಎಜುಕೇಶನ್ ಒಳಗ ಮಲಯಾಳಿಯಂ ಅವ್ರು ಏನಂದ್ರೆ ಅವ್ರದ್ದು ಅಧಿಕೃತ ಭಾಷೆ ಐತಿ ಅದನ್ನ ಯೂಸ್ ಮಾಡ್ಕೊಂಡ್ರಲ್ಲ. ಬಟ್ ಅವಾಗ ಹೇಳ್ತಾರ ಸಂವಿಧಾನದಾಗ ಒಂದು ಆರ್ಟಿಕಲ್ ಐತೆ ಅದೇನ್ ಹೇಳ್ತೈತೆ ಅಂದ್ರೆ ನಮ್ಮ ಪ್ರಾದೇಶಿಕ ಅಥವಾ ನಮ್ಮ ಮಾತೃ ಭಾಷೆ ಅಂತ ಇರ್ತೈತಲ್ಲ ಆ ಮಾತೃ ಭಾಷೆ ಒಳಗ ಪ್ರಾಥಮಿಕ ಶಿಕ್ಷಣ ತಗೊಳ್ಳೋದ ನಮ್ದು ಹಕ್ಕು ಐತೆ ಅನ್ನೋದು ಯಾವ್ದು ಆರ್ಟಿಕಲ್ 350. ಇದು ನೆನಪಿಟ್ಕೊಂಡು ನಾವು ಯಾವ್ದೋ ಸ್ಟೇಟ್ನಾಗ ಇರಲಿ ನಾವು ಹೋಗಿ ಮಹಾರಾಷ್ಟ್ರದಾಗ ಎಲ್ಲರೂ ಇದ್ವತ್ತೇಳಿ ನಾವು ಕನ್ನಡ ಮಾತಾಡ್ತಿದ್ರು ಕನ್ನಡದಾಗ ನಮಗೆ ಎಜುಕೇಶನ್ ಕೊಡ್ಬೇಕಾದ ಹಕ್ಕು ಎಲ್ಲೈತೆ ಅಂದ್ರೆ 350ನೇ ಆರ್ಟಿಕಲ್ ಅಂಡರ್. ಅವ್ರು ಅಕಸ್ಮಾತ್ ಕೊಡಂಗಿಲ್ಲ ಅಂದ್ರೆ ತಿಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗ್ಬೋದು ನಾವು ರಿಟ್ ಓಡ್ಸಕ್ ನಮ್ಮ ಮೂಲಭೂತ ಹಕ್ಕು ವೈಲೇಟ್ ಆಗೈತಿ ಅಥವಾ ನಮ್ಗೆ ಏನಂದ್ರೆ ರೈಟ್ ಐತೆ ಅಂತ ಹೇಳಿ. ಯಾವ್ದಂದ್ರೆ 350A. 50A ಏನ್ ಹೇಳ್ತೈತೆ ಅಂದ್ರೆ ನಾವು ಪ್ರಾಥಮಿಕ ಇದು ಕ್ವಶನ್ ಕೇಳೋಣ ರಿಪೀಟೆಡ್ ಆಗಿ ಕ್ವಶನ್ ಕೇಳೋಣ ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆ ಒಳಗ ಕೊಡ್ಬೇಕಂತ ಹೇಳು ಆರ್ಟಿಕಲ್ ಯಾವ್ದಂದ್ರ 350A. 350B ಅಂತ ಆರ್ಟಿಕಲ್ ಬರ್ತದೆ. ಅದು ಎದಕ್ಕೆ ಬರ್ತದ್ರಿ? ಏನ್ ಮಾಡ್ತಾರ? ಎಸ್ ಆಫೀಸರ್ ನೇಮಕ ಮಾಡ್ತಾರ ಅಥವಾ ಅಧಿಕಾರಿ ನೇಮಕ ಮಾಡ್ತಾರ ರಾಷ್ಟ್ರಪತಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ಆ ಅಧಿಕಾರಿನ ಯಾಕೆ ನೇಮಕ ಮಾಡ್ತಾರಂದ್ರ ಆ ಅಧಿಕಾರಿ ಓವರ್ ಸೀನ್ ಮಾಡಿ ಹೇಳ್ತಾನ ಅಕಸ್ಮಾತ್ ಇದನ್ನ ಕೊಡ್ಬೇಕು ಬ್ಯಾಡ ಅಂತೇಳಿ ಅದ ಕಮಿಷನರ್ ನೇಮಕ ಮಾಡೋದು ಯಾವ್ದ್ರ 350B. ಗೊತ್ತಾದವಲ್ಲ ಆರ್ಟಿಕಲ್. ಸಾಕು ನಾಳೆ ಟೊಮಾರೋ